Hi, hello, welcome friends. Welcome to the Uttam Mahesh channel. Today we are starting the nuclear contamination. So, okay na, in this video there are nuclear contamination, air pollution, noise pollution, and sustainable development ಬಗ್ಗೆ ನೋಡೋಣ. ಓಕೆನಾ, ಈ ಎನ್ವೈರನ್ಮೆಂಟಲ್ ಟಾಪಿಕಲ್ಲಿ ನ್ಯೂಕ್ಲಿಯರ್ ಕಂಟಾಮಿನೇಷನ್ ಬಗ್ಗೆ ಏನು ಸ್ಪೆಷಲಾಗಿ ಕೇಳಿಲ್ಲ. ಇದು ನ್ಯೂಕ್ಲಿಯರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಇದು GS3 ಪಾರ್ಟಲ್ಲೇ ಇದೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಎನ್ವೈರನ್ಮೆಂಟಲ್ ಕೇಳಿದರೆ ಒಂದು ಈಗ ಇವ್ರೇನೋ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ನಡೀತಿತ್ತಲ್ಲ, ಅದ್ರ ಮೇಲೆ ಅಟ್ಯಾಕ್ ಮಾಡ್ಬೋದು. ಅಟ್ಯಾಕ್ ಹೋದರೆ ಅಂತ ಪ್ರಾಬ್ಲಮ್ಸ್ ಇದೆ. ಎಲ್ಲರಿಗೂ ಗೊತ್ತಿರುತ್ತೆ ಅಟ್ಯಾಕ್ ಆದರೆ ಏನೇನೋ ಆ್ಯಕ್ಷನ್ಸ್ ಆಗುತ್ತೆ ಅಂತ. ಅದಕ್ಕೆ ಬೇಕಾಗಿದ್ದ ಕಾಮನ್ ಸ್ಪೆಸಿಫಿಕ್ ಕೀವರ್ಡ್ಸ್ಗಳು, ಎಕ್ಸಾಂಪಲ್ಸ್ ಅಷ್ಟೇ ನಾನು ಹೇಳೋದಿಲ್ಲಿ. ಇದು ಒಂದು ನಟಾನ್ಸ್ ಅಂತಂತ ಹೇಳಿ ಒಂದು ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಐತಿ ಇರಾನ್ದಲ್ಲಿ. ನೆಕ್ಸ್ಟ್ ಇಸ್ಫಾನ್, ನೀವು ಅಷ್ಟೇ ನೆನ್ಪಿಟ್ಕೋಬೇಕು. ಇದ್ರ ಬಗ್ಗೆ ಬಂತು ಅಂದರೆ ಬರೆಯೋಕ್ಕೆ ನಿಮಗೆ ಥ್ರೆಡ್ಸ್ ಇದೆ ಇಲ್ಲಿಗೆಲ್ಲ ಅಂತ. ಇಸ್ಫಹಾನ್ ಅಂತಂದು ಅರಕ್ ಹೆವಿ ವಾಟರ್ ರಿಯಾಕ್ಟರ್ ಅಷ್ಟೇಪ್ಪ. ಓಕೆನಾ, ಏನಪ್ಪ ಆದರೆ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಆಬ್ವಿಯಸ್ಲಿ ಮತ್ತು ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದರೆ ರೇಡಿಯೋ ಆ್ಯಕ್ಟಿವಿಟಿನೇ ಬರಬೇಕು. ಅಷ್ಟು ಸ್ಪೆಸಿಫಿಕ್ ಕಾಮನ್ ಸೆನ್ಸ್ ಇರೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಓಕೆನಾ, ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಬರಬೇಕು. ಏರ್, ಸಾಯಿಲ್, ವಾಟರ್, ಸರ್ಫೇಸ್ಗೆ ಅಫೆಕ್ಟ್ ಮಾಡುತ್ತೆ. ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಆಲ್ಟರ್ ಮಾಡ್ತೀವಿ. ಪೋಸಸ್ ಸಿಗ್ನಿಫಿಕೆಂಟ್ ಹೆಲ್ತ್ ಹಜಾರ್ಡ್ ಆಗುತ್ತೆ. ಸೋರ್ಸಸ್ ಆಫ್ ನ್ಯೂಕ್ಲಿಯರ್ ಕಂಟಾಮಿನೇಷನ್ ಏನಪ್ಪ, ಅದು ರಿಯಾಕ್ಟರ್ ಮೆಲ್ಟೌನ್. ಫಾರ್ ಎಕ್ಸಾಂಪಲ್ ಚೆರ್ನೋಬಿಲ್, ಫುಕುಶಿಮಾ, ಇದು ಬರೀಬೇಕು. ಯಾಕಂದರೆ ಇವೆಲ್ಲರೂ ನ್ಯೂಕ್ಲಿಯರ್ ಡಿಸಾಸ್ಟರ್ ಆಗಿ ಅಲ್ಲಿ ಎಫೆಕ್ಟ್ಸ್ಗಳು ಮಾಡಿದ್ದಾರೆ. ವೆಪನ್ಸ್ ಟೆಸ್ಟಿಂಗ್ ಆಗೋದ್ರಿಂದ ಬರ್ಬೋದು. ಅಟ್ಯಾಕ್ಸ್ ಆನ್ ನ್ಯೂಕ್ಲಿಯರ್ ಫೆಸಿಲಿಟೀಸ್, ಮಿಲಿಟರಿ ಸ್ಟ್ರೈಕ್, ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ರಿಲೀಸ್ ಆಗ್ಬೋದು. ಯುರೇನಿಯಂ ಐಸೋಟೋಪು, ಪ್ಲುಟೋನಿಯಮ್ ಇಂದ ಬರ್ಬೋದು. ಇಂಪ್ಯಾಕ್ಟ್ ಏನಪ್ಪ, ಹೆಲ್ತ್ ಅಫೆಕ್ಟ್ ಆಗೋದು. ಫಸ್ಟ್ ರೇಡಿಯೇಷನ್ ಸಿಂಡ್ರೋಮ್, ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್ ಅಂತ ಇವು ವರ್ಡ್ಸ್ ಯೂಸ್ ಮಾಡಬೇಕು ಅಷ್ಟೇ. ಹೈ ಡೋಸ್ ಎಕ್ಸ್ಪೋಜರ್ ಎಫೆಕ್ಟ್ಸ್, ನಾಸಿಯಾ, ಹಿಮೋರೇಜಿಂಗ್, ಇಮ್ಯುನಿಟಿ ಸಿಸ್ಟಮ್ ಹಾಳಾಗುತ್ತೆ. ಇಮಿಡಿಯೇಟ್ ಸಿಂಪ್ಟಮ್ಸ್ ಏನಪ್ಪ, ವಿತಿನ್ ಅವರ್ಸ್ ಟು ಡೇ ಎಕ್ಸ್ಪೋಜರ್ ಆಗೋದು. ಡೋಸ್ ಡಿಪೆಂಡೆಂಟ್ ಸಿವಿರಿಟಿ ಮೇಲೆ ಆಗುತ್ತೆ. ಲಾಂಗ್ ಟರ್ಮ್ ಹೆಲ್ತ್ ಇಂಪ್ಯಾಕ್ಟ್ಸು ಆಗುತ್ತೆ ಅಷ್ಟೇ ರೀ. ಒಂದು ಥೈರಾಯ್ಡ್ ಕ್ಯಾನ್ಸರ್ ಬರುತ್ತೆ. ಐಡಿನ್ 131 ಲಂಗ್ ಕ್ಯಾನ್ಸರು, ಲ್ಯುಕೇಮಿಯಾ, ಅದರ್ ಸಾಲಿಡ್ ಟ್ಯೂಮರ್ಸ್ಗಳು ಆಗ್ಬೋದು. ಜೆನೆಟಿಕ್ ಮ್ಯೂಟೇಷನ್ಸ್ ಬಂದುಬಿಟ್ಟು ಬರ್ತ್ ಡಿಫೆಕ್ಟ್ಸ್ ಆಫ್ ಸ್ಪ್ರಿಂಗ್ ಆಗುತ್ತೆ. ಹೆರಿಡಿಟರಿ ಎಫೆಕ್ಟ್ಸ್ ಆಗುತ್ತೆ. ಕ್ರೋಮೋಸೋಮಲ್ ಡ್ಯಾಮೇಜಸ್ ಆಗುತ್ತೆ. ಕಾರ್ಡಿಯೋಸ್ಕುಲರ್ ಡಿಸೀಸಸ್, ಕ್ಯಾಟ್ರಾಕ್ಟ್ಸ್, ಪ್ರಿಮ್ಯಾಚುರ್ ಏಜಿಂಗ್ ಆಗುತ್ತೆ. ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್ ಬಂದರೆ ಸಾಯಿಲ್ ವಾಟರ್ ಕಂಟಾಮಿನೇಷನ್, ಸಾಯಿಲ್ ಇದು ರೆಂಡರಿಂಗ್ ಅಗ್ರಿಕಲ್ಚರ್, ಈ ಸಾಯಿಲ್ನ ನೀವು ಅಗ್ರಿಕಲ್ಚರ್ಗೆ ಯೂಸ್ ಮಾಡೋಕ್ಕಾಗೋದು ಅಷ್ಟು ಹಾಳಾಗ್ಬಿಡುತ್ತೆ. ಆಮೇಲೆ ಅದು ಡಿಪೆಂಡ್ಸ್ ಬಂದರೆ ಹಾಫ್ ಲೈಫ್ ಆಫ್ ದ ಐಸೋಟೋಪ್ಸ್. ಎಕೋಸಿಸ್ಟಮ್ ಡಿಸ್ರಪ್ಷನ್ ಬಂದರೆ ಬೈ ಅಕಮುಲೇಷನ್ ದ ಫುಡ್ ಚೇಂಜ್ ಆಗಿ ಅದು ಬೈ ಮ್ಯಾಗ್ನಿಫಿಕೇಷನ್ ಆಗೋಂಥ ಚಾನ್ಸಸ್ ಇರುತ್ತೆ. ವೈಲ್ಡ್ ಲೈಫ್ ಮ್ಯೂಟೇಷನ್, ರಿಪ್ರೊಡಕ್ಟಿವ್ ಫೇಲ್ಯೂರ್ಸ್, ಪಾಪ್ಯುಲೇಷನ್ ಡಿಕ್ಲೈನ್, ಸ್ಪೀಸೀಸ್ ಎಕ್ಸ್ಟಿಂಕ್ಷನ್ ಆಗ್ತವೆ. ಲಾಂಗ್ ಟರ್ಮ್ ಎಕೋಸಿಸ್ಟಮ್ ಚೇಂಜಸ್ಗಳು ಆಗ್ತವೆ. ಸೋಷಿಯೋ ಎಕನಾಮಿಕ್ ಎಫೆಕ್ಟ್ಸ್, ಹ್ಯೂಮನ್ ಡಿಸ್ಪ್ಲೇಸ್ಮೆಂಟ್, ಈ ಎಫೆಕ್ಟ್ ಆಗಿರೋ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಪರ್ಮನೆಂಟ್ ರಿಕೊಲೇಷನ್, ಲಾಸ್ ಆಫ್ ಆನ್ಸೆಸ್ಟ್ರಲ್ ಲ್ಯಾಂಡ್ಸ್, ಕಲ್ಚರಲ್ ಡಿಸಪ್ಷನ್ ಆಗುತ್ತೆ. ಎಕನಾಮಿಕ್ ಕಾಸ್ಟ್ ಏನಪ್ಪ, ಕ್ಲೀನ್ ಅಪ್ ಕಾಸ್ಟ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಆಗುತ್ತೆ. ಹೆಲ್ತ್ ಕೇರ್ ಕಾಸ್ಟ್ ಫಾರ್ ಅಫೆಕ್ಟೆಡ್ ಪಾಪ್ಯುಲೇಷನ್, ಲಾಸ್ ಆಫ್ ಲೈವ್ಲಿಹುಡ್ ಆಗುತ್ತೆ. ಪ್ರಾಪರ್ಟಿ ವ್ಯಾಲ್ಯೂ ಲಾಸಸ್, ರೀಜನಲ್ ಎಕನಾಮಿಕ್ ಕೋಆಪರೇಷನ್. ಅಗ್ರಿಕಲ್ಚರ್ ಇಂಪ್ಯಾಕ್ಟ್ ಅನ್ನೋ ಫುಡ್ ಸೆಕ್ಯೂರಿಟಿ ಮೇಲೆ ಮೆಜರ್ಸ್ಟ್. ಇದಕ್ಕೆ ಏನು ಮಾಡ್ಬೇಕು, ಟೆಕ್ನಿಕಲ್ ಸೊಲ್ಯೂಷನ್ಸ್ಗಳು ಕಾರಣ ಕಂಟೈನ್ಮೆಂಟ್ ಸ್ಟ್ರಾಟಜೀಸ್ ಅಂದರೆ ಬ್ಯಾರಿಯರ್ಸ್ ಯೂಸ್ ಮಾಡೋದು. ಕಾಂಕ್ರೀಟ್ ಸ್ಟ್ರಕ್ಚರ್ ಹಾಕೋದು, ಅದಕ್ಕೆ ಸ್ಯಾಕ್ರೋಫ್ಯಾಗಸ್ ಇಂಥ ವರ್ಡ್ ಯೂಸ್ ಮಾಡಬೇಕು. ಸ್ಯಾಕ್ರೋಫ್ಯಾಗಸ್ ಅಂದರೆ ಕಾಂಕ್ರೀಟ್ ಸ್ಟ್ರಕ್ಚರ್ ಯೂಸ್ ಮಾಡಿ ಅಲ್ಲಾಗಿರೋ ಎಫೆಕ್ಟ್ಸ್ನ ಅಲ್ಲಿಗೆ ಹೋಗದೇ ಇರೋ ಥರ ಕಟ್ ಹಾಕಿ ಮಾಡೋಂಥ ಮೆಥಡ್ ಇದು. ಇದು ಬೆಂಟೋನೈಟ್ ಕ್ಲೇ ಮಲ್ಟಿಬ್ಯಾರಿಯರ್ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್ ಇದೆ. ನೆಕ್ಸ್ಟ್ ವೇಸ್ಟ್ ಸ್ಟೋರೇಜ್ ಫೆಸಿಲಿಟೀಸ್, ಕಂಟಾಮಿನೇಟೆಡ್ ಸೈಟ್ಸ್ ಐಸೋಲೇಷನ್. ಇದಿಷ್ಟು ಕಂಟಾಮಿನೇಟೆಡ್ ಅದು ಬಿಟ್ಬಿಟ್ಟು ಹೋಗ್ಬಿಡ್ತಪ್ಪ, ಅದಕ್ಕೆ ಐಸೋಲೇಷನ್. ಅಲ್ಲಿ ಸ್ಟೋರ್ ಮಾಡೋಕೆ ಒಂದು ವೇಸ್ಟ್ ಸ್ಟೋರೇಜ್ ಫೆಸಿಲಿಟಿ. ಕ್ಲೀನ್ ಅಪ್ ಡಿಕಂಟಾಮಿನೇಷನ್, ಕ್ಲೀನ್ ಮಾಡಬೇಕು. ಡಿಕಂಟಾಮಿನೇಟ್ ಮಾಡೋಕ್ಕೆ ಕಂಟಾಮಿನೇಟ್ ಆಗೋದು ಡಿಕಂಟಾಮಿನೇಟ್ ಅಷ್ಟೇ. ರಿಮೂವ್ ಕಂಟಾಮಿನೇಟೆಡ್ ಸಾಯಿಲ್ ವಾಟರ್, ಎಕ್ಸ್ಕವೇಷನ್ ಆಫ್ ಹಾಟ್ಸ್ಪಾಟ್, ವಾಟರ್ ಟ್ರೀಟ್ಮೆಂಟ್ ಆ್ಯಂಡ್ ಫಿಲ್ಟ್ರೇಷನ್. ಸ್ಟೆಬಿಲೈಸ್ ದ ರೇಡಿಯೋಆಕ್ಟಿವ್ ಬೈ ವಿಟ್ರಿಫಿಕೇಷನ್. ಈ ವರ್ಡ್ ನ್ಯೂಕ್ಲಿಯರ್ ಇದರ ಬಂದ ನಾವು ವಿಟ್ರಿಫಿಕೇಷನ್ ಬರೀದು ಹೋಗಲೇಬಾರ್ದು. ಈ ಬರಿಬೇಕಿದೆ. ಗ್ಲಾಸ್ ಎನ್ಕ್ಯಾಪ್ಸುಲೇಷನ್ ಆಫ್ ರೇಡಿಯೋಆಕ್ಟಿವ್ ವೇಸ್ಟ್ಗಳನ್ನ ಒಂದು ಗ್ಲಾಸ್ ತಗೊಂಡು ಅದ್ರಾಗ ಇಡೋದಕ್ಕೆ ವಿಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಇದನ್ನು ಮಾಡಬೇಕಷ್ಟೇ. ಅಡ್ವಾನ್ಸ್ ಟೆಕ್ನಾಲಜಿ, ಡಿಪ್ಲೈ ರೋಬೋಟ್ಸ್, ಡ್ರೋನ್ಸ್ ಫಾರ್ ಹಜಾರ್ಡಸ್ ಡ್ರೋನ್ ಡಿಟೆಕ್ಷನ್ಗೆ, ಅಸೆಸ್ಮೆಂಟ್ ಆಫ್ ಮಾನಿಟರಿಂಗ್, ರಿಡ್ಯೂಸ್ ದ ಹ್ಯೂಮನ್ ಎಕ್ಸ್ಪೋಜರು, ರಿಮೋಟ್ ಕಂಟ್ರೋಲ್ ಸಿಸ್ಟಮ್, ಆಟೋಮೇಟೆಡ್ ಸಿಸ್ಟಮ್ ಇರಬೇಕು. ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಶಾರ್ಟ್ ಆ್ಯಂಡ್ ಮೀಡಿಯಮ್ ಟರ್ಮಲ್ಲಿ ಮತ್ತು ಲಾಂಗ್ ಟರ್ಮಲ್ಲಿ. ಶಾರ್ಟ್ ಟರ್ಮಲ್ಲಿ ಡ್ರೈ ಕ್ಯಾಸ್ಕ್, ಏನು ಹೇಳ್ರಿ ಈ ಫ್ಲಾಸ್ಕ್ ಅಂತಿದ್ವಲ್ಲ ನಾವು, ಈ ಚಾಗೋಡೆ ಫ್ಲಾಸ್ಕ್ ಅಂತಿದ್ವಲ್ಲ, ಅದೇ ಥರ ಒಂದು ಡ್ರೈ ಫ್ಲಾಸ್ಕಲ್ಲಿ ಹಾಕಿ ತುಂಬಿಟ್ಟು ಸೀಲ್ ಮಾಡ್ಬಿಡೋದು ಅಷ್ಟೇಪ್ಪ. ಸ್ಟೀಲ್ ಕಾಂಕ್ರೀಟ್ ಕಂಟೈನರ್ಸ್, ಸರ್ಫೇಸರ್ ನೀರ್ ಸರ್ಫೇಸ್ ಸ್ಟೋರೇಜಸ್, ಕೂಲಿಂಗ್ ಮಾನಿಟರಿಂಗ್ ಮಾಡೋದು. ನೆಕ್ಸ್ಟ್ ಡೀಪ್ ಜಿಯೋಲಾಜಿಕಲ್ ರೆಪಾಸಿಟರೀಸ್, ಬರಿಯಲಿಂದ ಅರ್ಥಲ್ಲಿ ಹೋಗಿ ಮುಚ್ಚಿಟ್ಬಿಡೋದು. ಬರಿಯಲಿಂದ ಸ್ಟೇಬಲ್ ಜಿಯೋಲಾಜಿಕಲ್ ಫಾರ್ಮೇಷನ್ಸ್, ಆ ಲ್ಯಾಂಡ್ ಸ್ಟೇಬಲ್ ಹೋಗಬೇಕು. ವೋಲ್ಕೆನಿಕ್ ಅರ್ಥಕ್ವೇಕ್ ಆಗ್ತಾ ಇರಬಾರ್ದು. ಲಾಂಗ್ ಟರ್ಮ್ ಐಸೋಲೇಷನ್ ಆಗುತ್ತೆ. ಅದಕ್ಕೆ ಇನ್ನು ಇಂಟರ್ನ್ಯಾಷನಲ್ ಇದು IR ಬರುತ್ತೆ, ಎಲ್ಲ ಕಡೆಗೂ ಬರುತ್ತೆ. NPT ಅಂತ ಬರುತ್ತೆ, ಪ್ರಿವೆಂಟ್ಸ್ ನ್ಯೂಕ್ಲಿಯರ್ ವೆಪನ್ ಸ್ಪ್ರೆಡ್ ಆಗದಿರೋ ಥರ ನೋಡ್ಕೊಳ್ಳೋದು. ಓಕೆನಾ. ಇನ್ನೊಂದು CPN ಕನ್ವೆನ್ಷನ್ ಅಂತ ಫಿಸಿಕಲ್ ಪ್ರೊಟೆಕ್ಷನ್ ಆಫ್ ದಿ ನ್ಯೂಕ್ಲಿಯರ್ ಮೆಟೀರಿಯಲ್ ಅಮೆಂಡ್ಮೆಂಟ್ ಅಂತ ಮಾಡಿದ್ವಿ. ಟ್ರೀಟಿ ಆನ್ ದಿ ಪ್ರೊಹಿಬಿಷನ್ ಆಫ್ ದಿ ನ್ಯೂಕ್ಲಿಯರ್ ವೆಪನ್ಸ್, ಅದಂದರೆ ನ್ಯೂಕ್ಲಿಯರ್ ವೆಪನ್ಸ್ ಕಾಂಪ್ರಿಹೆನ್ಸಿವ್ ಇದು ಮಾಡಿದೆ. ಮ್ಯಾಂಡೇಟರಿ ವಿಕ್ಟಿಮ್ ಅಸಿಸ್ಟೆನ್ಸ್, ಎನ್ವೈರನ್ಮೆಂಟಲ್ ರೆಮಿಡಿಯೇಷನ್ಸ್ ಮಾಡೋದು. ಜಾಯಿಂಟ್ ಕನ್ವೆನ್ಷನ್ ಸೇಫ್ಟಿ ಆಫ್ ಸ್ಪೆಂಟ್ ಫ್ಯೂಯಲ್ ಮ್ಯಾನೇಜ್ಮೆಂಟ್ ಅಂಡ್ ಆನ್ ದ ಸೇಫ್ಟಿ ಆಫ್ ದ ರೇಡಿಯೋ ಆಕ್ಟಿವ್ ವೇಸ್ಟ್ ಮ್ಯಾನೇಜ್ಮೆಂಟ್. ಏನಿಲ್ಲರಿ, ಇದು ಫ್ಯೂಯಲ್ ಇನ್ನು ಯೂಸ್ ಮಾಡ್ತೀವಿ. ಇದಾದಮೇಲೆ ಉಳಿಯುತ್ತಲ್ಲ, ಅದಕ್ಕೆ ಸ್ಪೆಂಟ್ ಮಾಡಿದ್ರೆ ತಾನೇ ಅದು ಉಳ್ಕೊಳ್ಳೋದು. ಅದಕ್ಕೆ ಸ್ಪೆಂಟ್ ಫ್ಯೂಯಲ್ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು ಜಾಯಿಂಟ್ ಕನ್ವೆನ್ಷನ್ ಮಾಡಿದ್ದೀವಿ. ಅದೊಂದು ಜಾಯಿಂಟ್ ಕನ್ವೆನ್ಷನ್ ಆಫ್ ದ ಸೇಫ್ಟಿ ಆಫ್ ದಿ ಸ್ಪೆಂಟ್ ಫ್ಯೂಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಸೇಫ್ಟಿ ಆಫ್ ದಿ ರೇಡಿಯೋ ಆಕ್ಟಿವ್. ಇಲ್ಲಿ ಬಂದಿರತಕ್ಕಂಥ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಅದಕ್ಕೊಂದು ಮಾಡಿರ್ತಾರೆ ಅಷ್ಟೇ. ಜಾಯಿಂಟ್ ಕನ್ವೆನ್ಷನ್ ಆಫ್ ದ ಸೇಫ್ಟಿ ಆಫ್ ದಿ ಸ್ಪೆಂಟ್ ಫ್ಯೂಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಸೇಫ್ಟಿ ಆಫ್ ದಿ ರೇಡಿಯೋ ಆಕ್ಟಿವ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇಂಟರ್ನ್ಯಾಷನಲ್ ಬಾಡೀಸ್ ರೋಲ್ ಏನು? IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ.
ಓಕೆನಾ. ನೆಕ್ಸ್ಟ್ ಕರೆಂಟ್ ರಿಸ್ಕಿಂದ ಇರಾನ್ ಇಸ್ರೇಲ್ ಅವ್ರು ಮಾಡಿದ್ರೆ ಮಾಡ್ಬೋದಾದ ನಟಾನ್ಸ್ ಅರಾಕು ಬುಷರು ರಿಮೇನ್ ಇಷ್ಟುಗಳು ನೆನ್ಪಿಡ್ಕೋಬೇಕು. ಐಯೋಡಿನ್ 131 ರಿಲೀಸ್ ಆಗೋದು ಚಾನ್ಸಸ್ ಇರುತ್ತೆ, ಆದರೆ ಥೈರಾಯ್ಡ್ ರಿಸ್ಕ್ ಆಗುತ್ತೆ. ನೆಕ್ಸ್ಟ್ ಸಿಸಿಎಮ್ 130 ಇದ್ರದ್ದು 8 ಡೇಸ್ ಇದೆ, ನಂಗೆ ಮ್ಯಾನೇಜ್ ಮಾಡೋದು. ಸಿಸಿಎಮ್ 137 ಇದ್ರೆ ಇದ್ರದ್ದು 30 ಡೇಸ್ ಇದೆ, ಹಾಫ್ ಲೈಫ್. ಅಗ್ರಿಕಲ್ಚರ್ ಲ್ಯಾಂಡ್ ಲಾಸ್ ಆಗೋದು, ಪರ್ಸಿಸ್ಟೆಂಟ್ ಎನ್ವೈರನ್ಮೆಂಟಲ್ ಹಜಾರ್ಡ್ ಆಗಬಹುದು. ಓಕೆನಾ. ಮಿಟಿಗೇಷನ್ ಇದಕ್ಕೊಂದು IAEದವರು ಮಾನಿಟರಿಂಗ್ ಡ್ಯಾಮೇಜಸ್ಗಳು ಮಾಡೋಕ್ಕೆ, ಇಂಟರ್ನ್ಯಾಷನಲ್ ಪ್ರೆಷರ್ಸ್ಗಳು ಮಾಡೋಂಥ ಕೆಲಸ ಈ ಥರ ಮಾಡ್ತಾರೆ. ಕನ್ಕ್ಲೂಷನ್ ಏನಪ್ಪ, ಇದು ಇಂಟರ್ ಕನೆಕ್ಟೆಡ್ ಚೇಂಜಸ್ ಆಫ್ ಮರೈನ್ ಪೊಲ್ಯೂಷನ್, ಆಯಿಲ್ ಪೊಲ್ಯೂಷನ್, ನ್ಯೂಕ್ಲಿಯರ್ ಕಂಟಾಮಿನೇಷನ್ ರಿಕ್ವೈರ್ ಇಂಟಿಗ್ರೇಟೆಡ್ ಅಪ್ರೋಚ್, ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇರಬೇಕು, ರೋಬಸ್ಟ್ ಲೀಗಲ್ ಫ್ರೇಮ್ವರ್ಕ್, ಅಡ್ವಾನ್ಸ್ ಟೆಕ್ನಾಲಜಿ ಡಿಪ್ಲಾಯ್ಮೆಂಟ್, ಕಮ್ಯುನಿಟಿ ಪಾರ್ಟಿಸಿಪೇಷನ್. ಇಷ್ಟೇ. ನೆಕ್ಸ್ಟ್ ಈಗ ಏರ್ ಪೊಲ್ಯೂಷನ್ ನೋಡೋಣ. ಏರ್ ಪೊಲ್ಯೂಷನ್ಗಳು ಯಾವ್ಯಾವ ಪೊಲ್ಯೂಟೆಂಟ್ಸ್ ಯಾವ್ದು ಹೆಚ್ಚು ನೋಡಿದ್ರೆ ನೋಡಿ, ಸರಿ ಇಂಡಸ್ಟ್ರಿನೇ 52%, ಟ್ರಾನ್ಸ್ಪೋರ್ಟ್ನ 27% ಆಗುತ್ತೆ. ಕಾಮನ್ ಈ ಏರ್ ಪೊಲ್ಯೂಟೆಂಟ್ಸ್ ಅಂತಂದರೆ ಈ ಪೊಲ್ಯೂಟೆಂಟ್ಸ್ ಇಲ್ದಂಗೆ ಆನ್ಸರ್ ಬರೋಕ್ಕೆ ಆಗಲ್ಲ, ಬೇಕು ಕೂಡ. ಒಂದು ಸಲ್ಫರ್ ಡೈಆಕ್ಸೈಡ್ ರೀ, ಅದೇ ಫಸಲ್ ಫೇಲ್ ಆ್ಯಸಿಡ್ ಏನು ಮಾಡ್ತದೆ. ಇನ್ನೊಂದು ಬಂದುಬಿಟ್ಟು ನೈಟ್ರೋಜನ್ ಡೈಆಕ್ಸೈಡ್ ರೀ, ಆಕ್ಸೈಡ್ಸ್ಗಳು ಬರೋದು, ಅಮೋನಿಯಂ NH3. ಇದು ನೈಟ್ರೋಜನ್ ಡೈಆಕ್ಸೈಡ್ ಆದರೆ ಓಝೋನ್ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, PM ಫಾರ್ಮೇಷನ್ ಹೆಲ್ಪ್ ಮಾಡುತ್ತೆ, ಕ್ರಾನಿಕ್ ಲಂಗ್ ಡಿಸೀಸ್ ಆಗುತ್ತೆ. ಅಮೋನಿಯಂ NH3 ಇತ್ತಲ್ಲ, ಇದನ್ನು ಮೆಟಬಾಲಿಸಮ್ ಅಮಿನೋ ಆಸಿಡ್ ಅದರ್ ಕಂಪೋನೆಂಟ್ಸಿಂದ ಬರುತ್ತೆ. ನೋಸ್ ಥ್ರೋಟ್ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ಇದು ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ. ಓಝೋನ್ ಇಸ್ ಸೆಕೆಂಡರಿ ಪೊಲ್ಯೂಟೆಂಟ್ ಫ್ರಮ್ ಪೊಲ್ಯೂಟೆಂಟ್ಸ್ ಆಫ್ ನೈಟ್ರಸ್ ಆಕ್ಸೈಡ್ ಮತ್ತು ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸಿಂದ ಬರುತ್ತೆ. ರೆಸ್ಪಿರೇಟರಿ ಡಿಸೀಸ್ ಇರಿಟೇಷನ್ ಮಾಡುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಆದರೆ ಇನ್ಕಂಪ್ಲೀಟ್ ಕಂಬಷನ್, ಕಾರ್ಬನ್ ಆಕ್ಸೈಡ್ ಬರೆದ್ವಿ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಆಲ್ವೇಸ್ ಇನ್ಕಂಪ್ಲೀಟ್ ಕಂಬಷನ್ ಬರೀಲೇಬೇಕು ನಾವು ಇದನ್ನು, ಅಷ್ಟೇ. ಲೆಡ್ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಸಚ್ ಆಸ್ ಸಿಲ್ವರ್, ಪ್ಲಾಟಿನಮ್ ಆ್ಯಂಡ್ ಐರನ್ ಮಾಡಬೇಕಾದ್ರೆ ಬಂದಿರತಕ್ಕಂಥ ಒಂದು ಅದು PM10 PM2.5. ಓಕೆನಾ. ಇದು ಲಿಟಲ್ ನೋನ್ ಬೈ ದ ಬರಿಹನ್. ಏನಿಲ್ಲ ರೀ, ಯಾವ್ದಾದ್ರು ಇಂಪಾರ್ಟೆಂಟ್ ಫೇಮಸ್ ವರ್ಲ್ಡ್ಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇದೆ. ಈ ಚಾಡ್ ಒಂದು ಬರಿಬೇಕಾ, ಚಾಡು, ಬಾಂಗ್ಲಾದೇಶ, ಪಾಕಿಸ್ತಾನ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇಂಡಿಯಾ. ಇವುಗಳು ನೆಕ್ಸ್ಟ್ ಇಂಡಿಯಾ ಐತಿ. ಮೇಜರ್ ಫೇಮಸ್ ವರ್ಲ್ಡ್ ಬಂದರೆ ಡೆಲ್ಲಿ ಅಂತ ಬರೀತಾರೆ. ಡೆಲ್ಲಿ ಬಿಟ್ಟು ಎಲ್ಲ ಬರ್ತಾರೆ. ಡೆಲ್ಲಿ ಎಲ್ಲರಿಗೂ ಬರದೇ ಗೊತ್ತಾಗಿದೆ. ಅದು ಬಿಟ್ಟು ಪಂಜಾಬಿನ ಮುಲ್ಲನ್ಪುರ್, ಫರೀದಾಬಾದ್ ಆಫ್ ಹರಿಯಾಣ, ಲೋನಿ ಉತ್ತರ ಪ್ರದೇಶ್, ಗ್ರೇಟರ್ ನೋಯ್ಡಾ UP, ಭಿವಂಡಿ ರಾಜಸ್ಥಾನ್, ಮುಜಾಫರ್ನಗರ್ UP, ಹನುಮಾನ್ ನಗರ್ ರಾಜಸ್ಥಾನ್, ಇಂಡಿಯಾ. ಇದೇನಪ್ಪ 17% ಗ್ಲೋಬಲ್ ಸಿಟೀಸ್ ಮೀಟ್ಸ್ ದ WHO ಏರ್ ಪೊಲ್ಯೂಷನ್. ಅವ್ರು ಏನು ಹೇಳಿದಾರೆ, ಎಷ್ಟು ಇರಬೇಕು ಅಂತ ಲಿಮಿಟ್ಸ್ ಒಳಗೆ ಹೇಳಿದ್ರೆ ಅಷ್ಟೊಳಗೆ ಓನ್ಲಿ 17% ಗ್ಲೋಬಲ್ ಸಿಟೀಸ್ ಇರ್ತಾರೆ. ಆಮೇಲೆ 126 ಔಟ್ ಆಫ್ 138 ಸಿಟೀಸ್ ಎಕ್ಸ್ಪೆಕ್ಟೆಡ್ ಆ್ಯನ್ಯುವಲ್ PM2.5 ಗೈಡ್ಲೈನ್ಸ್ ಆಫ್ ದಿ 5 ಮಿಲಿಗ್ರಾಮ್ ಪರ್. ಇವ್ರು ಏನು ಹೇಳಿದಾರೆ WHO ಇದ್ದರು 5 ಮಿಲಿಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರ್ಬೇಕಂತ ಹೇಳ್ಯಾರ PM2.5. ಇದು 91.3% ಸಿಟೀಸ್ಗಳು ಇದನ್ನು ದಾಟ್ಬಿಟ್ಟವು. ಓನ್ಲಿ 17% ಸಿಟೀಸ್ಗಳು ಮಾತ್ರ ಇದ್ರೊಳಗೆ ಇದಾವೆ. ಇಂಡಿಯಾದ್ದು ಇದು ಬರುತ್ತೆ. ನೆಕ್ಸ್ಟ್ ರಿಕೋ ವಾಸ್ ದ ಕ್ಲೀನೆಸ್ಟ್ ಮೆಟ್ರೋಪಾಲಿಟನ್ ಏರಿಯಾ ಆಫ್ 2024 ಅಂತ ಹೇಳಿದ್ದಾರೆ. ಅಷ್ಟೇ. ಇನ್ನೇನೈತಿ, ಏರ್ ಕ್ವಾಲಿಟಿ ಮಾನಿಟರಿಂಗ್, ಅದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಮಾಡಿದ್ವಿ. ಇದನ್ನ CPCB ಕೊಡ್ತಾರೆ. ಏರ್ ಕ್ವಾಲಿಟಿ ಇಂಡೆಕ್ಸ್ CPCB ಕೊಡ್ತಾರೆ. ಅವು ಯಾವ್ಯಾವ ಕೆಮಿಕಲ್ಸ್ ಅದಾವ ಅನ್ನೋದು ನೀವು ಇದ್ರಾಗ ನೋಡ್ಬೇಕು. ನಿಮ್ಮ ಪ್ರಿಲಿಮ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಇದೆ. ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಇದನ್ನು ಕೂಡ CPCB ಕೊಡ್ತಾರೆ. ಇವು 12 ಪೊಲ್ಯೂಟೆಂಟ್ಸ್ ಯೂಸ್ ಮಾಡ್ತಾರೆ. WHO ಆಂಬಿಯೆಂಟ್ ಏರ್ ಕ್ವಾಲಿಟಿ ಡಾಟಾಬೇಸ್ಗಳು ಮೇಂಟೈನ್ ಮಾಡೈತಿ. ಆಮೇಲೆ ಸಿಸ್ಟಮ್ ಫಾರ್ ದಿ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫಾರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್, ಸಿಸ್ಟಮ್ ಫಾರ್ ದಿ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫಾರ್ಕಾಸ್ಟಿಂಗ್ ರಿಸರ್ಚ್ ಸಫರ್ ಅಂತ ಕೊಡ್ತಾನೆ. ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಕೊಡ್ತೈತಿ. ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಪ್ರೋಗ್ರಾಮ್ NAMP ಅಂತ ಹೇಳ್ತೀವಲ್ಲ, ಇದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಕೊಡ್ತಾರೆ. NAMP ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಪ್ರೋಗ್ರಾಮು, ಕಂಟಿನ್ಯೂಸ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್. ಓಕೆನಾ. ಏರ್ ಪೊಲ್ಯೂಷನ್ ಅಂದರೆ ಏರ್ ಒಳಗೆ ಏನು ಇರಬಾರ್ದಿತ್ತು ಅದು ಇರೋದ್ರಿಂದ ಕಂಟಾಮಿನೇಷನ್ ಆಗಿ ತೊಂದರೆ ಮಾಡುತ್ತೆ. ಪ್ರೆಸೆನ್ಸ್ ಆಫ್ ಹೈ ಕನ್ಸಂಟ್ರೇಷನ್ ಪೊಲ್ಯೂಟೆಂಟ್ಸ್ ಇನ್ ದ ಏರ್ leading to adverse effects on human health and environment. WHO recognizes air pollution as ಇದನ್ನು ಮೇಜರ್ ಗ್ಲೋಬಲ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಅಂತ ಹೇಳಬೇಕು. ಏನು ಹೇಳಬೇಕು, ನೀವು ಆನ್ಸರ್ ಒಳಗೆ ಬರೀಬೇಕು. ಮೇಜರ್ ಗ್ಲೋಬಲ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಅಂತ ವರ್ಡ್ ಬರಿಬೇಕಪ್ಪ. ಇದಕ್ಕೆ WHO ಹೇಳ್ಯಾರ ಅಂತ. ಡಾಟಾಬೇಸನ್ನು ಏರ್ ಕ್ವಾಲಿಟಿ ಸ್ಟೇಟಸಲ್ಲಿ ಸಿಟಿ ಲೆವೆಲ್ ಪೊಲ್ಯೂಷನ್ ರ್ಯಾಂಕಿಂಗ್ ಕೊಡೋದು. 3rd ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇಂಡಿಯಾ ಒಳಗೆ ಐತಿ, PM2.5 ಡೆಲ್ಲಿ ಐತಿ. ನೆಕ್ಸ್ಟ್ ಅದು ಮೋಸ್ಟ್ ಪೊಲ್ಯೂಟೆಡು ಬೆಗುಸ್ವಾರಿ, ನೆಕ್ಸ್ಟ್ ಗುವಾಹಟಿ ಐತಿ. ನ್ಯಾಷನಲ್ ಪೊಲ್ಯೂಟಿಂಗ್ ಸ್ಟೇಟಸ್ ಒಳಗೆ ಇಂಡಿಯಾ ಗ್ಲೋಬಲ್ ರ್ಯಾಂಕಿಂಗ್ ಒಳಗೆ 3rd ಮೋಸ್ಟ್ ಪೊಲ್ಯೂಟೆಡ್ ನೇಷನ್ ಐತಿ. ಯಾವ್ರೇಜ್ PM2.5 ಕಾನ್ಸಂಟ್ರೇಷನ್ 54.44 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಐತೆ. ಅದು WHO ಹೇಳಿದ್ದು 5 ಐತೆ, ಇದು 54.4 ಐತೆ. ಡೈರೆಕ್ಟ್ ಎಕನಾಮಿಕ್ ಕ್ಲಾಸಸ್ ಇದೆ 2.7 lakh crore ಎನ್ಯುವಲ್ ಎಕನಾಮಿಕ್ ಕ್ಲಾಸ್ ಐತೆ. ದಟ್ ಈಸ್ ಈಕ್ವಲ್ ಟು 1.36% ಆಫ್ ದಿ GDP ಆಗೈತಿ. GDP ಗ್ರೋತ್ ಇಂಪ್ಯಾಕ್ಟ್ ಆಗೈತಿ. ಇದು ಇಲ್ಲ ಅಂದಿದ್ರೆ ನಮ್ಮದು 4.5% ಹೈಯರ್ ಆಗಿರೋದು. ಏರ್ ಪೊಲ್ಯೂಷನ್ ಇದೆಲ್ಲ ಆಗಿಲ್ಲ ಅಂತಂದರೆ, ಇಫ್ ಏರ್ ಪೊಲ್ಯೂಷನ್ ಆಯ್ತು ಗ್ರೋನ್ ಅಂತಂದರೆ ನಮ್ಮದು 50% ಗ್ರೋತ್ ಡಿಕ್ರೀಸ್ ಆಗುತ್ತೆ. 50% ಸ್ಲೋಯರ್ ಆಗುತ್ತೆ ಈಚ್ ಇಯರ್. ಇಫ್ ಏರ್ ಪೊಲ್ಯೂಷನ್ ಹ್ಯಾಡ್ ಗ್ರೋನ್ಸ್ 50% ಸ್ಲೋವರ್ ದೆನ್ ಏರ್ ಪೊಲ್ಯೂಷನ್ 50% ಕಡಿಮೆ ಆಯ್ತು ಒಂದು ವರ್ಷದ್ದು ನಮ್ಮದು 4.5% ಇನ್ಕ್ರೀಸ್ ಆಗುತ್ತೆ ಅಂತ ಕಾನ್ಸೆಪ್ಟ್ ಅವರು ಹೇಳಿದ್ದಾರೆ. ಡೆವಲಪ್ಮೆಂಟ್ ಪ್ಯಾರಾಡಾಕ್ಸ್, ಏರ್ ಪೊಲ್ಯೂಷನ್ ಅಫನ್ಸ್ ಇಸ್ ಬೈ ಪ್ರಾಡಕ್ಟ್ ಆಫ್ ಎಕನಾಮಿಕ್ ಗ್ರೋತ್. ಕಾಸಸ್ ಏನಪ್ಪ, ಸೋಷಿಯಲ್ ಫ್ಯಾಕ್ಟರ್ಸ್, ಪಾಪ್ಯುಲೇಷನ್ ಗ್ರೋತ್ ಆ್ಯಂಡ್ ಅರ್ಬನೈಸೇಷನ್, ರ್ಯಾಪಿಡ್ ಅರ್ಬನ್ ಎಕ್ಸ್ಪೆನ್ಷನ್ ಆಗ್ತಿರುತ್ತೆ. ಅದೇ ಇನ್ಕ್ರೀಸ್ ಡಿಮ್ಯಾಂಡ್ ಫಾರ್ ಎನರ್ಜಿ ಐತಿ.
leading to higher pollution, high energy consumption, use of excessive electronic devices, consumerism and waste generation. ಡೆಲ್ಲಿ ಮುಂಬೈ ಐತಿ. ನೆಕ್ಸ್ಟ್ ಬರ್ನಿಂಗ್ ಫೈರ್ ಕ್ರ್ಯಾಕರ್ಸು, ಬಾನ್ ಫೈರ್ಸು, ಟ್ರೆಡಿಷನಲ್ ಕುಕಿಂಗ್ ಪ್ರಾಕ್ಟೀಸಸ್ ಅದು ಲೋಕಲೈಸ್ ಆ್ಯಂಡ್ ಇಂಡೋರ್ ಏರ್ ಪೊಲ್ಯೂಷನ್ ಇದೆ. ದಿವಾಲಿ ಫೈರ್ ಕ್ರ್ಯಾಕರ್ಸು PM 2.5 ಐತಿ. ಇನ್ಎಫೆಕ್ಟಿವ್ ವೇಸ್ಟ್ ಮ್ಯಾನೇಜ್ಮೆಂಟ್, ಓವರ್ ಡಂಪಿಂಗ್ ಆಫ್ ದ ವೇಸ್ಟ್, ಬರ್ನಿಂಗ್ ಆಫ್ ದ ಗಾರ್ಬೇಜ್, ವರ್ಸನಿಂಗ್ ಆಫ್ ದ ಏರ್, ಪೂರ್ ವೇಸ್ಟ್ ಡಿಸ್ಪೋಸಲ್ ಆಫ್ ದ inadequate infrastructure, over 70% of municipal solid waste in cities like Bangalore is improperly disposed. ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಏನು, ಹೆವಿ ರಿಲಯನ್ಸ್ ಆನ್ ಫಾಸಿಲ್ ಫ್ಯೂಲ್ಸ್ ಮತ್ತು ಲೋ ಎನರ್ಜಿ ಆಗೋದ್ರಿಂದ, ಲ್ಯಾಕ್ ಆಫ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇರೋದ್ರಿಂದ, inadequate emission control system, poor energy efficiency. 70% of India's electricity is coal based ಆಗಿದೆ. ಇದರಿಂದ ಜಾಸ್ತಿ ಬರ್ತಾ ಔಟ್ಡೇಟೆಡ್ ಟೆಕ್ನಾಲಜಿ ಇರೋದ್ರಿಂದ ಹೈ ಎಮಿಷನ್ ಪರ್ ಯೂನಿಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಲ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇನ್ ಜಾರ್ಖಂಡ್, ಛತ್ತೀಸ್ಗಢ ಮೇಜರ್ ಪೊಲ್ಯೂಷನ್ ಸೋರ್ಸಸ್ ಕೊಡ್ತಾರೆ. ಎಮಿಷನ್ ಕಂಟ್ರೋಲ್ ಗ್ಯಾಪ್ಸ್, ಮೇನ್ ಇಂಡಸ್ಟ್ರೀಸ್ ಲ್ಯಾಕ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿನೇ ಇಲ್ಲೇ ಇಲ್ಲ ಅವ್ರ ಹತ್ರ ಇಲ್ಲ, ಅದಕ್ಕೆ ಲ್ಯಾಕ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಫನ್ ಆಪರೇಟ್ ವಿತೌಟ್ ಪ್ರಾಪರ್ ಪೊಲ್ಯೂಷನ್ ಕಂಟ್ರೋಲ್ ಡಿವೈಸಸ್ ಕೂಡ ಇರಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹತ್ರ. ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ ಇನ್ಎಡಿಕ್ವೇಟ್ ಎನ್ವೈರನ್ಮೆಂಟಲ್ ಪಾಲಿಸೀಸ್ ಅಥವಾ ಲ್ಯಾಕ್ ಆಫ್ ಇಂಟಿಗ್ರೇಟೆಡ್ ಪ್ಲಾನಿಂಗ್, ಇನ್ಎಫಿಷಿಯಂಟ್ ಪರ್ಮಿಟಿಂಗ್ ಮಾನಿಟರಿಂಗ್ ಸಿಸ್ಟಮ್ ಇರುತ್ತೆ, ಲ್ಯಾಕ್ ಆಫ್ ಕೋರ್ಡಿನೇಷನ್ ಬಿಡ್ಯೂನ್ಸ್ ಇದೆ, ಲ್ಯಾಕ್ ಆಫ್ ಪ್ಲಾನಿಂಗ್ ಆ್ಯಂಡ್ ಕೋರ್ಡಿನೇಷನ್ ಐತೆ. ಮಲ್ಟಿಪಲ್ ಏಜೆನ್ಸೀಸ್ ಇನ್ ಸಿಟೀಸ್ ಲೈಕ್ ಬೆಂಗಳೂರು ಸ್ಟ್ರಗಲ್ ಮಾಡ್ತಿದ್ದಾರೆ. ಇದಕ್ಕೆ ಅವನು ನೀನು ಇದನ್ನು ಚಿಮ್ನಿ ನೀನು ನೋಡ್ಕೋಬೇಕು, ಏರ್ ಪೊಲ್ಯೂಷನ್ ಒಂದು ಟ್ರಾಫಿಕ್ನಿಂದ ಅಂತ ಡಿವೈಡ್ ಮಾಡ್ಕೊಂಬಿಟ್ಟಿರೋದು. ಓವರ್ಲ್ಯಾಪಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರೋದ್ರಿಂದ ಯಾರು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ತಾನೆ. ಬಜೆಟ್ ಕನ್ಸ್ಟೆಂಟ್ಸ್, ಇನ್ಸಫಿಷಿಯಂಟ್ ಫಂಡಿಂಗ್ ಫಾರ್ ಪೊಲ್ಯೂಷನ್ ಕಂಟ್ರೋಲ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಶ್ಯೂಸ್ ಅಲ್ವಾ. ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂದರೆ ಪ್ರೈವೇಟೈಸೇಷನ್ ಆಫ್ ಎಕನಾಮಿಕ್ ಗ್ರೋತ್ ಫಸ್ಟ್ ಪ್ರೈವೇಟೈಸ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಅಪ್ರೂವ್ಡ್ ಆಗಿದೆ ಟು ಬೋಸ್ಟ್ ಲೋಕಲ್ ಎಕನಾಮಿಕ್ಸ್, ಶಾರ್ಟ್ ಟರ್ಮ್ ಗೇನ್ಸ್ ಇದೆ. ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್, ಸ್ಟ್ರಾಂಗ್ ಪಾಲಿಸೀಸ್ ಎಕ್ಸಿಸ್ಟ್ ಬಟ್ ಎನ್ಫೋರ್ಸ್ಮೆಂಟ್ ವೀಕ್ ಐತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಅಂದರೆ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಅಗ್ರಿಮೆಂಟ್ಸ್, ಟ್ರಾನ್ಸ್ಬೌಂಡರಿ ಪೊಲ್ಯೂಷನ್ ಇಶ್ಯೂಸ್, ನೀಡ್ ಫಾರ್ ಕೋಆಪರೇಟಿವ್ ಅಪ್ರೋಚಸ್. ಲೀಗಲ್ ಫ್ಯಾಕ್ಟರ್ಸ್, ವೀಕ್ ಎನ್ಫೋರ್ಸ್ಮೆಂಟ್, ಎನ್ವೈರ್ಮೆಂಟ್ ಲಾಸ್ ಅದಾವ, ಔಟ್ಡೇಟೆಡ್ ಎನ್ವೈರ್ಮೆಂಟಲ್ ಲೆಜಿಸ್ಲೇಷನ್ಸ್ ಅದಾವ, ಲೂಪ್ ಹೋಲ್ಸ್ ಇನ್ ರೆಗ್ಯುಲೇಷನ್ಸ್, ಇನ್ಎಡಿಕ್ವೇಟ್ ಕವರೇಜ್ ಆಫ್ ಎಮರ್ಜಿಂಗ್ ಪೊಲ್ಯೂಟೆಂಟ್ಸ್ ಇದೆ. ಇನ್ಕನ್ಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಅಂದರೆ ಲೂಪ್ ಹೋಲ್ಸ್ ಇನ್ ಎನ್ವೈರ್ಮೆಂಟಲ್ ರೆಗ್ಯುಲೇಷನ್ಸ್, ಡಿಲೇಸ್ ಇನ್ ಲೀಗಲ್ ಪ್ರೊಸೀಡಿಂಗ್ಸ್ ಇದೆ. ಎನ್ವೈರ್ಮೆಂಟಲ್ ಲಿಟಿಗೇಷನ್ ಇದೆ ಸ್ಲೋ ಐತಿ, ಬ್ಯೂರೋಕ್ರೆಟಿಕ್ ಡಿಲೇ ಮಾಡ್ತಿದ್ದಾರೆ, ಜುಡಿಷಿಯಲ್ ಬ್ಯಾಕ್ಲಾಗ್ಸ್ ಅದು, ಇನ್ಸಫಿಷಿಯಂಟ್ ಪೆನಾಲ್ಟೀಸ್ ಆ್ಯಂಡ್ ಡಿಟರೆನ್ಸ್ ಅಂದರೆ ಈ ಪೊಲಿಟಿಕ್ ಇಂಡಸ್ಟ್ರಿಗೆ ಲೋ ಫೈನ್ಸ್ ಇದೆ, ನಾಟ್ ಎಫೆಕ್ಟಿವ್ ಇನ್ ಚೇಂಜಿಂಗ್ ಬಿಹೇವಿಯರ್, ಕಾಸ್ಟ್ ಕಂಪ್ಲೈನ್ಸ್ ಎಕ್ಸಿಟ್ಸ್ ಪೆನಾಲ್ಟೀಸ್. ಫೈನ್ಸ್ ಫಾರ್ ಪೊಲಿಟಿಕ್ ಇಂಡಸ್ಟ್ರೀಸ್ ಆಫನ್ ಟೂ ಲೋ, ಭಾಳ ಕಡಿಮೆ ಇದೆ. ಟ್ರೀಟೆಡ್ ಆಸ್ ಎ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗ್ಬಿಡುತ್ತೆ ಅವ್ರು, ಅದನ್ನು ಕೊಟ್ಬಿಡ್ತಾರೆ. ಅದನ್ನು ಇದು ಬಿಸ್ನೆಸ್ ಒಂದು ಪಾರ್ಟ್ ಅಂತ ಹೇಳಿ ಫೈನ್ ಕೊಟ್ಬಿಡ್ತಾರೆ ಅವರು, ಅದಕ್ಕೆ ಅವ್ರಿಗೆ ಈಸಿ ಆಗ್ಬಿಡುತ್ತೆ. ಇನ್ಎಡಿಕ್ವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್, ಲೀಗಲ್ ಪ್ರೊಸೆಸ್ ಆಗ್ಬಿಡುತ್ತೆ. ಎಕನಾಮಿಕ್ ಫ್ಯಾಕ್ಟರ್ಸ್, ಎನರ್ಜಿ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್, ಅದು ಕೋಲ್ ಬೇಸ್ಡ್ ಪವರ್ ಜನರೇಷನ್ ಮಾಡೋದ್ರಿಂದ ಹೈ ಎಮಿಷನ್ ಇಂಟೆನ್ಸಿಟಿ ಐತಿ. ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ಫಾಸ್ಟ್ ಪೇಸ್ಡ್ ಇದು ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಆಗಿರೋದು. ಲ್ಯಾಕ್ ಆಫ್ ಸಸ್ಟೈನಬಲ್ ಅರ್ಬನ್ ಪ್ಲಾನಿಂಗ್, ಹ್ಯಾಪಜಾರ್ಡ್ ಅರ್ಬನೈಸೇಷನ್, ಇನ್ಎಡಿಕ್ವೇಟ್ ಗ್ರೀನ್ ಹೌಸ್, ಪೋರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಟ್ರಾಫಿಕ್ ಕಂಜೆಷನ್ ಆಯಿತು. ಅಗ್ರಿಕಲ್ಚರ್ ಪ್ರಾಕ್ಟೀಸಿಂದ ಕೂಡ ಕ್ರಾಪ್ ರೆಸಿಡ್ಯೂ, ಬರ್ನಿಂಗ್ ಮಾಡೋದು, ಲೈಫ್ ಸ್ಟಾಕ್ ಮಿಥೇನ್ ಎಮಿಷನ್ ಮಾಡೋದು, ಫರ್ಟಿಲೈಸರ್ ಪೆಸ್ಟಿಸೈಡ್ ಯೂಸ್ ಮಾಡ್ತಿದ್ವಿ. ಇನ್ಫಾರ್ಮಲ್ ಸೆಕ್ಟರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಕೂಡ ಲ್ಯಾಕ್ ಆಫ್ ಪೊಲ್ಯೂಷನ್ ಕಂಟ್ರೋಲ್, ಆಪರೇಟಿಂಗ್ ಬಿಲೋ ರೆಗ್ಯುಲೇಟರಿ ರೇಟ್, ಕಮ್ಯುನಿಟಿ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್. ಸ್ಟ್ಯಾಟ್ಯೂಟರಿ ಬಾಡೀಸ್ ಮತ್ತು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಏನಪ್ಪ ಅಂತಂದರೆ ಏನು ಇದು ಕಂಟ್ರೋಲ್ ಮಾಡೋಕ್ಕೆ CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ನ್ಯಾಷನಲ್ ಲೆವೆಲ್ ಮಾನಿಟರಿಂಗ್ ಮಾಡ್ತಿರ್ತದೆ. ಕಮಿಷನ್ ಫಾರ್ ದಿ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇದೆ, ಸ್ಪೆಷಲೈಸ್ಡ್ ಬಾಡಿ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಫೋಕಸ್ ಆನ್ NCR ರೀಜನ್ಗೆ. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸ್ಟೇಟ್ ಲೆವೆಲ್ ಮಾನಿಟರಿಂಗ್ ಎನ್ಫೋರ್ಸ್ಮೆಂಟ್, ಕನ್ಸಲ್ಟ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಜುಡಿಷಿಯಲ್ ಬಾಡಿ ಇದೆ, ಫಾಸ್ಟ್ ಟ್ರ್ಯಾಕ್ ಎನ್ವೈರನ್ಮೆಂಟಲ್ ಜಸ್ಟಿಸ್, ಬಿಲ್ಡಿಂಗ್ ಡಿಸಿಷನ್, ಪೊಲ್ಯೂಷನ್ ಕೇಸಸ್. ಲೆಜಿಸ್ಲೇಟಿವ್ ಬಂದರೆ ಏರ್ ಆ್ಯಕ್ಟ್ 1980 ಅಂದರೆ ಪ್ರಿವೆನ್ಷನ್ ಕಂಟ್ರೋಲ್ ಆ್ಯಕ್ಟ್, ಪ್ರೈಮರಿ ಲೆಜಿಸ್ಲೇಷನ್ಸ್, ಪವರ್ ಟು ಪೊಲ್ಯೂಷನ್ ಟು ಕಂಟ್ರೋಲ್ ಬೋರ್ಡ್ಸ್ ಇದೆ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇದೆ, ಅಂಬ್ರೆಲಾ ಎನ್ವೈರನ್ಮೆಂಟ್, ನ್ಯಾಷನಲ್ ಎನ್ವೈರನ್ಮೆಂಟಲ್ ಪಾಲಿಸಿ ಇದೆ. ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ 1988 ಇದೆ, ವೆಹಿಕುಲರ್ ಎಮಿಷನ್ ಸ್ಟ್ಯಾಂಡರ್ಡ್ಸ್, ರೆಗ್ಯುಲರ್ ಅಮೆಂಡ್ಮೆಂಟ್ಸ್ ಫಾರ್ ಸ್ಟ್ರಿಕ್ಟರ್ ನಾರ್ಮ್ಸ್, ಟೈಪ್ ಅಪ್ರೂವಲ್ ಆ್ಯಂಡ್ ಕನ್ಫಾರ್ಮಿಟಿ ಇದೆ. ಮೇಜರ್ ಇನಿಷಿಯೇಟಿವ್ಸ್ ಏನಪ್ಪ ಕಂಟ್ರೋಲ್ ಏರ್ ಪೊಲ್ಯೂಷನ್ಗೆ ಅಂತಂದರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಐತಿ, ಲಾಂಗ್ ಟರ್ಮ್ ಸಿಟಿ ಸ್ಪೆಸಿಫಿಕ್ ಆ್ಯಕ್ಷನ್ ಪ್ಲಾನ್ಸ್ ಇದೆ. ಪರ್ಟಿಕ್ಯುಲೇಟ್ ಮ್ಯಾಟರ್ನ 40% ಡಿಕ್ರೀಸ್ ಮಾಡಬೇಕು ಬೈ 2026 ಅಂತಂದು ಹೇಳಿ ಇದರದ್ದು ಐತಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ದಾಗ. 132 ನಾನ್ ಅಟೈನ್ಮೆಂಟ್ ಸಿಟೀಸ್ದಲ್ಲಿ ಇದು ಮಾಡಬೇಕು ಅಂತ ಇದೆ. ನೆಕ್ಸ್ಟ್ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲಾನ್, ಡೈನಾಮಿಕ್ ರೆಸ್ಪಾನ್ಸ್ ಪ್ರೋಟೋಕಾಲ್ ಫಾರ್ ದ ಡೆಲ್ಲಿ NCR ರೀಜನ್ಗೆ ಬೇಸ್ಡ್ ಆನ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಲೆವೆಲ್ಸ್ ಮೇಲೆ. ಸ್ಟ್ರಿಂಜೆಂಟ್ ಇಂಡಸ್ಟ್ರಿಯಲ್ ನಾರ್ಮ್ಸ್ ಅಂತ ಬಂದರೆ ಸ್ಟ್ರಿಕ್ಟ್ ಪೊಲ್ಯೂಷನ್ ಕಂಟ್ರೋಲ್ ರೆಗ್ಯುಲೇಷನ್ಸ್, ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ಸ್ ಇದೆ, ಟೆಕ್ನಾಲಜಿ ಅಪ್ಗ್ರೇಡೆಡ್, ಕಂಟಿನ್ಯೂಸ್ ಎಮಿಷನ್ ಮಾನಿಟರಿಂಗ್ ಇದೆ. ಸಿಟಿ ಸ್ಪೆಸಿಫಿಕ್ ಆ್ಯಕ್ಷನ್ ಪ್ಲಾನ್ಸ್ಗಳು ಮಾಡೋದು, ರೋಡ್ ಡಸ್ಟ್ ಮ್ಯಾನೇಜ್ಮೆಂಟ್, ವೆಹಿಕಲ್ಲು, ವೇಸ್ಟ್ ಬರ್ನಿಂಗ್, ಕನ್ಸ್ಟ್ರಕ್ಷನ್, ಇಂಡಸ್ಟ್ರೀಸ್ಗೆ. ಏರ್ ಕ್ವಾಲಿಟಿ ಮಾನಿಟರಿಂಗ್ ಪಬ್ಲಿಕ್ ಅವೇರ್ನೆಸ್ ಬಂದರೆ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಮಾಡೋಣ, ಕಲರ್ ಕೊಡೋದು, ಪಬ್ಲಿಕ್ ಫ್ರೆಂಡ್ಲಿ ಹೆಲ್ತಿ ಅಡ್ವೈಸರ್ಸ್ ಕೊಡೋಣ. ಮಾನಿಟರಿಂಗ್ ನೆಟ್ವರ್ಕ್ ಎಕ್ಸ್ಪೆನ್ಷನ್ 132 ಸಿಟೀಸ್ಗೆ. ಕಂಟಿನ್ಯೂಸ್ ಆಂಬಿಯಂಟ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಸ್, ಸಿಕಾಮಸ್. ನೆಕ್ಸ್ಟ್ ಸಮೀರ್ ಆ್ಯಪ್, ಮೊಬೈಲ್ ಅಪ್ಲಿಕೇಶನ್ ಫಾರ್ ಏರ್ ಕ್ವಾಲಿಟಿ ಇನ್ಫಾರ್ಮೇಷನ್. ಸಫರ್ ಅದು ನೋಡಿದವಾಗಲೇ ಸಿಸ್ಟಮ್ ಫಾರ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್, ಸಫರ್ ಮಾಡಬೇಕು. ಸ್ವಚ್ಛ ವಾಯು ಸರ್ವೇಕ್ಷಣ್ 2023 ನೇಚರಲ್ಲೂ ಮಾಡಿದ್ದಾರೆ ಇದನ್ನು. ಕ್ಲೀನ್ ಎನರ್ಜಿ ಆ್ಯಂಡ್ ಫ್ಯೂಯಲ್ ಟ್ರಾನ್ಸಿಷನ್ಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಕ್ಲೀನ್ ಕುಕಿಂಗ್ LPG, ರೂರಲ್ ಹೌಸ್ ಹೋಲ್ಡ್ಸ್, ಬಿಲೋ ಪೋರ್ಟಲ್ ಅಂತ ಶೋಲ್ಡಿದರ್ಗೆ. ಟೆಕ್ನಾಲಜಿ ಅಪ್ಗ್ರೇಡೇಷನ್, ಕ್ಲೀನ್ ಟೆಕ್ನಾಲಜಿ, ಬ್ರಿಕ್ ಕಿಲ್ಮ್ಸ್ಗೆ, ಇದು ಜಿಗ್ಜಾಗ್ ಟೆಕ್ನಾಲಜಿ, ಅದರ್ ಪೊಲಿಟಿಕ್ ಇಂಡಸ್ಟ್ರಿಗೂ ಕೂಡ. ನೆಕ್ಸ್ಟ್ ವಾಯು, ವಿಂಡ್ ಅಗ್ಯುಮೆಂಟೇಷನ್ ಆ್ಯಂಡ್ ಏರ್ ಪ್ಯೂರಿಫೈಯಿಂಗ್ ಯೂನಿಟ್ ಅಂದರೆ ಏರ್ ಪ್ಯೂರಿಫಿಕೇಷನ್ ಡಿವೈಸಸ್ ಮಾಡೋದು ಟ್ರಾಫಿಕ್ ಜಂಕ್ಷನ್ಗೆ. PM ಮತ್ತು PM ಅಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಮತ್ತು ವೋಲ್ಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಕೊಂಡು ಡಿಕ್ರೀಸ್ ಮಾಡೋಕ್ಕೆ. ಈ ಟ್ರಾನ್ಸ್ಪೋರ್ಟಲ್ಲಿ BS6 ಇಂಜಿನ್ ಮಾಡೋದು, BS4 ಇಂದ BS6ಗೆ ಹೋಗಿದ್ವಿ ನಾವು, ಅದೇ ಪೊಲ್ಯೂಷನ್ ಕಮ್ಮಿ ಮಾಡೋಕ್ಕೆ. ನೆಕ್ಸ್ಟ್ ಫೇಮ್
ಅಂದರೆ ಫಾಸ್ಟರ್ ಅಡಾಪ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫೇಮ್ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಎಲೆಕ್ಟ್ರಿಕಲ್ಸ್ ಮತ್ತು ಹೈಬ್ರಿಡ್ ವೆಹಿಕಲ್ಸ್ಗೆ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡ್ತೀವಿ, GST ಬೆನಿಫಿಟ್ಸ್ ಅದಾವ, CNG LNGಸ್ಗಳನ್ನ ತರಬೇಕು, ರೋಡ್ ಮ್ಯಾಪ್ ಫಾರ್ ಇದನ್ನು ಬ್ಲೆಂಡಿಂಗು ಅದರೊಂದು ಸ್ಕ್ಯಾಮ್ ಐತೆ ಅಂತಾರೆ, ವಿ ಆರ್ ನಾಟ್ ಶೋರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನೆಕ್ಸ್ಟ್ ಗ್ರೀನ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಸ್ಕೀಮ್ಸ್, ನೆಕ್ಸ್ಟ್ ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅದ, ಮೆಟ್ರೋ ರೈಲ್ ನೆಟ್ವರ್ಕ್, ಬಸ್ ರ್ಯಾಪಿಡ್ ಅಂದರೆ ಇವನು ಯೂಸ್ ಮಾಡಿ ಜಾಸ್ತಿ. ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಮುಂದಿದೆ ನೋಡ್ತೀವಿ ಸಸ್ಟೈನಬಲ್ ಪಾಲಿಸಿ ಒಳಗೆ. ನಾನ್ ಮಾನಿಟೈಸ್ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್, ಎಕ್ಸ್ಪ್ಯಾಂಡೆಡ್ ಸೈಕ್ಲಿಂಗ್ ನೆಟ್ವರ್ಕ್ಸ್, ವಾಕಿಂಗ್ ಇನ್ಫ್ರಾಸ್ಟ್ರಕ್ಚರ್, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಫಂಡಿಂಗ್ ಅದಕ್ಕೇನು ಅದಕ್ಕೆ ಫಂಡಿಂಗ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಿ, ಫೈನಾನ್ಸ್ ಕಮಿಷನ್ ಅಲೋಕೇಶನ್ಸ್ ಮಾಡಿರಿ, ಸ್ಟೇಟ್ ಆ್ಯಂಡ್ ರೆಗ್ಯುಲೇಷನ್ ಏರ್ ಶೆಡ್ ಪ್ಲಾನ್ಸ್ ಕೂಡ ಇರಲಿ, ರೀಜನಲ್ ಏರ್ ಶೆಡ್ ಮ್ಯಾನೇಜ್ಮೆಂಟ್ ಇರಲಿ, ಕೋಆರ್ಡಿನೇಟರ್ ಅವ್ರ ಜೊತೆಗೆ ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾಲಿಸಿ, ನೀತಿ ಆಯೋಗ ಆ್ಯಕ್ಷನ್ ಪ್ಲಾನ್ ಮಾಡಿದೆ, ಇಂಪ್ರೂವ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಎಮಿಷನ್ ಕಂಟ್ರೋಲ್ ಫ್ರಮ್ ದಿ ವೇಸ್ಟ್ ಸೆಕ್ಟರ್, ಸ್ವಚ್ಛ ಭಾರತ್ ಮಿಷನ್ನಲ್ಲೂ ಕೂಡ ಇದೆ. ಅದರ್ ಇನಿಷಿಯೇಟಿವ್ ವಾಯು ವಿಂಡ್ ರೆಗ್ಯುಮೆಂಟೇಷನ್ ಆ್ಯಂಡ್ ಏರ್ ಪ್ಯೂರಿಫೈಯಿಂಗ್ ಯೂನಿಟ್, ನ್ಯಾಷನಲ್ ಆಕ್ಷನ್ ಪ್ಲಾನ್ ಕ್ಲೈಮೇಟ್ ಚೇಂಜ್ ಇದೆ, ಆಡ್-ಇನ್ ವೆಹಿಕಲ್ ಸ್ಕೀಮ್ಸ್ ಮಾಡಿದ್ರು, ವೇ ಫಾರ್ವರ್ಡ್ ಏನು ಅದು ಎಸ್ಟ್ರೆಂಟ್ ಅಂತ, ರೆಗ್ಯುಲೇಟರಿ ಫ್ರೇಮ್ವರ್ಕು ಎನ್ಫೋರ್ಸ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡಿ, ಸ್ಟ್ರಿಂಜೆಂಟ್ ಎಮಿಷನ್ಸ್ ಮಾಡಿ, ಇಂಡಸ್ಟ್ರಿ ಪವರ್ ಪ್ಲಾಂಟ್ಸ್ ವೆಹಿಕಲ್ಸಿಂದ ಟ್ರಾನ್ಸ್ಪರೆಂಟ್ ಡಾಟಾ ಶೇರಿಂಗ್, ಎಕ್ಸಲೇಟೆಡ್ ಕ್ಲೀನ್ ಎನರ್ಜಿ ಟ್ರಾನ್ಸಾಕ್ಷನ್, ರಿನ್ಯೂವಲ್ ಎನರ್ಜಿ ಪ್ರಮೋಷನ್ ಮಾಡೋದು, ಡಿಸ್ಇನ್ಸೆಂಟಿವೈಸಿಂಗ್ ಪೊಲಿಟಿಂಗ್ ಟೆಕ್ನಾಲಜೀಸ್, ಡೀಸೆಲ್ ಇಂಜಿನ್ಸ್ಗಳನ್ನ ತೆಗೆದುಬಿಡೋದು, ಡಿಸ್ಇನ್ಸೆಂಟಿವೈಸ್ ಮಾಡಿ, ನ್ಯಾಷನಲ್ ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಮಾಡಿ, ಮಾರ್ಕ್ ಬೇಸ್ಡ್ ಮೆಕ್ಯಾನಿಸಮ್ ಪೊಲಿಟಬಲ್ ಪ್ರಿನ್ಸಿಪಲ್ ಇರಲಿ, ಕಾರ್ಬನ್ ಪ್ರೈಸಿಂಗು, ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್, ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್ ಮಾಡಲು, ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್ ಆಫ್ ಕ್ರಾಪ್ಸ್, ಆಲ್ಟರ್ನೇಟಿವ್ ಯೂಸ್ ಆ್ಯಂಡ್ ಇನ್ಸೆಂಟಿವೈಸೇಷನ್ ಮಾಡೋದು, ಪವರ್ ಪ್ಲಾಂಟ್ ಎಫಿಷಿಯನ್ಸಿ, ಟೆಕ್ನಾಲಜಿ ಟ್ರಾನ್ಸಿಷನ್ನು, ಫ್ಲೈ ಆ್ಯಶ್ ಯುಟಿಲೈಸೇಷನ್ 100% ಯುಟಿಲೈಸೇಷನ್ ಅಂತ ಫ್ಲೈ ಆ್ಯಶ್ ವಿತ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಫರ್ಟಿಲೈಸರಾಗಿ ಯೂಸ್ ಮಾಡಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಟೆಕ್ನಾಲಜಿ ಯೂಸ್ ಮಾಡಿ, ರೆಟ್ರೋಫಿಟ್ಟಿಂಗ್ ಅಂದರೆ ಓಲ್ಡರ್ ಪವರ್ ಪ್ಲಾಂಟ್ಸ್ ವಿತ್ ಪೊಲ್ಯೂಷನ್ ಕಂಟ್ರೋಲ್ ಟೆಕ್ನಾಲಜೀಸ್ ಲೈಕ್ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್, ಏನು ಹೇಳಿ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಷನ್ಸ್ಗಳನ್ನ ಹಾಕಿರಿ. ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಡಿಕಾರ್ಬನೈಸ್ ಮಾಡೋಕ್ಕೆ ಸ್ಟ್ರಿಕ್ಟ್ ಎಮಿಷನ್ಸ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಪ್ರಮೋಟ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಆಲ್ಟರ್ನೇಟಿವ್ ಟ್ರಾನ್ಸ್ಪೋರ್ಟ್ ಮಾಡಲ್ಸ್ಗಳು ಮಾಡಿ, ಸಸ್ಟೈನಬಲ್ ಮೊಬಿಲಿಟಿ ಸೊಲ್ಯೂಷನ್ಸ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಇನ್ಫ್ರಾಸ್ಟ್ರಕ್ಚರ್, ಸ್ಕೇಲಪ್ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿ, ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರಲಿ, ವೆಹಿಕಲ್ ಸ್ಕ್ರಾಪೇಜಸ್ ಆ್ಯಂಡ್ ಗ್ರೀನ್ ಲಾಜಿಸ್ಟಿಕ್ಸ್ ಇರಲಿ, ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್, ಆ್ಯಂಟಿ ಸ್ಮೋಕ್ ಟೆಕ್ನಾಲಜೀಸ್, ಆ್ಯಂಟಿ ಸ್ಮೋಕ್ ಗನ್ಸ್ ಅಂಡ್ ಡೆಲ್ಲಿ ಸಲದ ಅಡ್ವಾನ್ಸ್ ಟೆಕ್ನಾಲಜಿ, 5G ಎನೇಬಲ್ಡ್ ಆಟೋನಮಸ್ ರೋಬೋಟ್ಸ್ಗಳು ಅಂದರೆ ಇಂಪ್ಲಿಮೆಂಟೆಡ್ ಇನ್ ಸೌತ್ ಕೊರಿಯಾ, A&ML ಪೋರ್ಟಬಲ್ ಸೆನ್ಸರ್ಸ್ಗಳು ಇರಲಿ, ಎಲ್ಲಾದರೂ ಏರ್ ಕ್ವಾಲಿಟಿ ವೈಲೇಟ್ ಆಗ್ತಿದೆ ಅದು ಸೆನ್ಸ್ ಮಾಡಬೇಕು. ನೆಕ್ಸ್ಟು ಸ್ಪೇಸ್ ಬೇಸ್ಡ್ ಇಂಟರ್ವೆನ್ಷನ್ಸ್, ನಾಸಾದವರು ಟೆಂಪೋ ಸ್ಯಾಟಲೈಟ್ಸ್ ಕಳಿಸಿದ್ರೆ ನಮ್ಮದು ಹಂಗೆ ಮಾಡಬೇಕು. ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ ಮಾಡಿ, ಗ್ಲೋಬಲ್ ಸ್ಪೇಸ್ ಏಜೆನ್ಸಿ ಜೊತೆಗೆ ಡ್ರೋನ್ ಟೆಕ್ನಾಲಜೀಸ್ ಫಾರ್ ಲೋಕಲೈಸ್ ಅಸೆಸ್ಮೆಂಟ್, ಎಲ್ಲಿಗೆ ಹೋಗೋಕಾಲಲ್ಲಿ ಡ್ರೋನ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಕಮ್ಯುನಿಟಿ ಮತ್ತು ಬಿಹೇವಿಯರಲ್ಲೂ ಅವೇರ್ನೆಸ್ ಮಾಡಬೇಕು. ಕಂಡಕ್ಟ್ ಅವೇರ್ನೆಸ್ ಕ್ಯಾಂಪೇನ್ಸ್ ಆನ್ ಓಪನ್ ಬರ್ನಿಂಗ್, ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ರೆ ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಮಾಡೋಕೆ, ಸಿಟಿಸನ್ ಎಂಗೇಜ್ಮೆಂಟ್, ಏರ್ ಕ್ವಾಲಿಟಿ ಆ್ಯಪ್ಸ್. ಸ್ಟಬಲ್ ಬರ್ನಿಂಗ್ಗೆ ಇದೈತಲ್ಲ, ಇದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡೋದು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಏನೇನು ಮೆಥಡ್ ಮಾಡಿದಿದೆ ಅಂತ ನೋಡೋಕೆ ಹೋದರೆ, ಈ ಛತ್ತೀಸ್ಗಢಲ್ಲಿ ಗೌತಮ್ ಮಾಡಲ್ ಅಂತ ಏನಿಲ್ಲ ರೀ, 5 ಎಕರೆ ವಿಲೇಜಸಲ್ಲಿ ಪ್ಲಾಟ್ಸ್ಗಳು ತೊಗೊಂಡು ಕಮ್ಯುನಿಟಿ ಬೇಸ್ಡ್ ರಿಸೋರ್ಸ್ ಸೆಂಟರ್ಸ್ ಮಾಡ್ತಾರೆ. ಏನಿಲ್ಲ, ಆ ಎಲ್ಲ ಫಾರ್ಮರ್ಸು ಬಂದುಬಿಟ್ಟು ಅವರು ಪರಾಲಿ ಅಥವಾ ಸ್ಟಬಲ್ನ ತಂದು ಕೊಡ್ತಾರೆ, ಅದನ್ನ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಕ್ಯಾಟಲ್ ಫರ್ಟಿಲೈಸರ್ ಮಾಡಿಕೊಡ್ತಾರೆ. ಆಮೇಲೆ ಅದನ್ನು ಕಮ್ಯುನಿಟಿ ಬೇಸ್ಡ್ ಮಾಡಲ್ ರೆಸಿಡ್ಯೂ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪೊಸ ಡಿಕಂಪೋಸರ್ ಏನಿಲ್ಲ, ಅದು ಉಳಿದಿರೋದ ಮೇಲೆ ಇದನ್ನು ಈ ಕೆಮಿಕಲ್ ಅಥವಾ ಈ ಸ್ಪ್ರೇ ಮಾಡಿದ್ರೆ ಅದು ಡಿಕಂಪೋಸ್ ಆಗಬೇಕು, ಅದರ ಫಂಗೈ ಬ್ಯಾಕ್ಟೀರಿಯಾ ಹಾಕಿರ್ತಾರೆ. ಪೊಸ ಬೈ ಡಿಕಂಪೋಸಲ್ಲಿ ಎಕ್ಸಿಟ್ ಬ್ರೇಕ್ ಡೌನ್ ಆಫ್ ಪ್ಯಾಡಿ ಸ್ಟಾಮ್ ಮಾಡಿದೆ, ಸಕ್ಸಸ್ಫುಲಿ ಪೈಲಟೆಡ್ ಇನ್ ಡೆಲ್ಲಿ, ಪಂಜಾಬ್, ಹರಿಯಾಣದಾಗ ಆಗೈತಿದ್ದು. ನೆಕ್ಸ್ಟ್ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಕಂಟ್ರೋಲ್ ಮೆಜರ್ಸ್, ಕಂಬೈನ್ ಹಾರ್ವೆಸ್ಟರ್ ಮಾಡಿಫಿಕೇಷನ್, ಕಂಬೈನ್ ಹಾರ್ವೆಸ್ಟರ್ ಶುಡ್ ಬಿ ಮಾಡಿಫೈಡ್ ವಿತ್ ಸೂಪರ್ ಸ್ಟ್ರಾ ಮ್ಯಾನೇಜ್ಮೆಂಟ್ ಸಿಸ್ಟಮು ಜೊತೆ ಇರ್ಬೇಕು ಅದ್ರಾಗ. ಅಂದರೆ ಅಲ್ಲಿಂದಲ್ಲೇ ಶೂಟ್ ಕಟ್ ಒಗಿಬೇಕು ಅಂತದನ್ನು ತಂದುಬಿಡ್ರಿ ಅಂತ ಅಷ್ಟ ಅದು. ನೆಕ್ಸ್ಟ್ ಸೆಂಟ್ರಲೈಸ್ಡ್ ಕಂಟ್ರೋಲ್ ರೂಮ್ಸ್ಗಳು ಇರಬೇಕು. ಕ್ರಾಪ್ ಡೈವರ್ಸಿಫಿಕೇಷನ್ ಇನ್ಸೆಂಟಿವೇಷನ್, ಅರ್ಲಿ ಪ್ಯಾಡಿ ಇನ್ಸೆಂಟಿವ್ಸ್. ಸೊ ಪ್ಯಾಡಿ ಅರ್ಲಿಯರ್ ಫೀಲ್ಡ್ ಅವೈಲೇಬಲ್ ಫಾರ್ ರವಿ ಸೀಸನಿಗೆ ಇರೋ ಥರ ಮಾಡಿ, ಆಲ್ಟರ್ನೇಟ್ ಕ್ರಾಪ್ಸ್ ಪ್ರಮೋಷನ್ ಮಾಡಿ, ಶಿಫ್ಟ್ ಫಾರ್ಮರ್ಸ್ ಟುವರ್ಡ್ಸ್ ವಾಟರ್ ಎಫಿಷಿಯಂಟ್ ಕ್ರಾಪ್ಸ್ ಲೈಕ್ ಮೇಜು, ಮಿಲೆಟ್, ವೆಜಿಟಬಲ್ ಪಲ್ಸಸ್ಗೆ ಹೋದ ಥರ ಮಾಡ್ಕೊಳ್ರಿ. ರಿಡ್ಯೂಸ್ ವಾಟರ್ ಕನ್ಸಂಪ್ಷನ್, ಬೆಟರ್ ಇನ್ಕಮ್ ಆಪರ್ಚುನಿಟೀಸ್ ಮಾಡಿ. ಕನ್ಕ್ಲೂಷನ್, ಏರ್ ಪೊಲ್ಯೂಷನ್ ಇಸ್ ಇಂಡಿಯಾಸ್ ಹ್ಯಾವಿಂಗ್ ಕಾಂಪ್ಲೆಕ್ಸ್ ಮಲ್ಟಿ ಡೈಮೆನ್ಷನಲ್ ಚಾಲೆಂಜಸ್ ಐತಿ. ಇಂಟಿಗ್ರೇಟೆಡ್ ಅಪ್ರೋಚಸ್ ಬೇಕು, ಅದಕ್ಕೆ ಕ್ಲೀನ್ ಎನರ್ಜಿ, ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಬೇಕು, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರಬೇಕು, ಟೆಕ್ನಾಲಜಿಕಲ್ ಇನೋವೇಷನ್, ರೀಜನಲ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಬೇಕು, ಪೊಲಿಟಿಕಲ್ ವಿಲ್, ಅಡಿಕ್ವೇಟ್ ಫಂಡಿಂಗ್, ಪಬ್ಲಿಕ್ ಅವೇರ್ನೆಸ್, ಇಂಟೆಲಿಜೆನ್ಸಿ ಕೋಆರ್ಡಿನೇಷನ್, ಎವಿಡೆನ್ಸ್ ಬೇಸ್ಡ್ ಅಕೌಂಟಬಿಲಿಟಿ ಮೆಕ್ಯಾನಿಸಮ್. ಡಬಲ್ ಎಕನಾಮಿಕ್ ಗ್ರೋತ್ ಫ್ರಮ್ ಪೊಲ್ಯೂಷನ್ ಇನ್ಕ್ರೀಸಸ್ ಆಗುತ್ತೆ. ಇನ್ವೆಸ್ಟಿಂಗ್ ಕ್ಲೀನ್ ಟೆಕ್ನಾಲಜೀಸ್ ಮಾಡಿ, ಎಂಪವರ್ ಲೋಕಲ್ ಕಮ್ಯುನಿಟೀಸು, ಲೆವರೇಜ್ ಟೆಕ್ನಾಲಜಿ, ಲರ್ನ್ ಫ್ರಮ್ ಸಕ್ಸಸ್ಫುಲ್ ಮಾಡಲ್ಸ್ನ ಸ್ಕೇಲ್ ಅಪ್ ಮಾಡಿ, ಅಚೀವ್ WHO ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಚೀವ್ ಮಾಡೋಣ. ಪ್ರಮೋಟ್ ಪಬ್ಲಿಕ್ ಹೆಲ್ತ್, ಎನ್ಶೂರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಎನ್ವೈರನ್ಮೆಂಟಲ್ ಜಸ್ಟಿಸ್ ಫಾರ್ ಆಲ್ ಸಿಟಿಸನ್ಸ್, ಕ್ಲೀನ್ ಏರ್ ಇಸ್ ಫಂಡಮೆಂಟಲ್ ರೈಟ್. ಇಲ್ಲಿಗೆ ಇದು ಮುಗೀತು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟಿಗೆ ಶಿಫ್ಟ್ ಆಗೋಣ, ನಾಯ್ಸ್ ಪೊಲ್ಯೂಷನ್ಗೆ. ಓಕೆನಾ, ನಾವು ಏರ್ ಪೊಲ್ಯೂಷನ್ ಆದಮೇಲೆ ಈಗ ಸ್ಮಾಗ್ ನೋಡ್ತಿದ್ರಿ. ಏನಿಲ್ಲರಿ, ಈ ವಾಟರ್ ಬರುತ್ತೆ, ಅದೇ ಇಲ್ಲಿ ಅಲ್ಟ್ರಾವೈಲೆಟ್ ಲೈಟ್ ಅಂದರೆ ಸನ್ನಿಂದ ಬರುತ್ತೆ. ಮಾಲಿಕ್ಯುಲರ್ ನೈಟ್ರೋಜನ್ ಇರುತ್ತೆ. ಏನಾಗುತ್ತೆ, ಮಾಲಿಕ್ಯುಲರ್ ಆಕ್ಸಿಜನ್ ಜೊತೆ ಕೂಡ್ಕೊಂಡು ಆಟೋಮಿಕ್ ಆಕ್ಸಿಜನ್ನು ಬ್ರೇಕ್ ಆಗುತ್ತೆ, ಆಟೋಮಿಕ್ ಆಕ್ಸಿಜನ್ ಆಗುತ್ತೆ. ಇದು ಹೈಡ್ರೋಕಾರ್ಬನ್ ಜೊತೆಗೆ ಸೇರ್ಕೋಬೋದು, ಅಥವಾ ಇದು ನೈಟ್ರಿಕ್ ಆಕ್ಸೈಡ್ ಜೊತೆಗೆ ಹೋಗ್ಬೋದು. ಆಮೇಲೆ ಈ ನೈಟ್ರೋಜನ್ ಆಕ್ಸೈಡ್ ಇದ್ರೆ ಆಗ್ಬೋದು, ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ. ಇದು ನೈಟ್ರಿಕ್ ಆ್ಯಸಿಡ್ ಡ್ರೈನ್ ಮಾಡುತ್ತೆ. ಇಲ್ಲಿ ನೆಕ್ಸ್ಟ್
ಅಸಿಟೈಲ್ ನೈಟ್ರೇಟ್ ಇದೆ, ಪ್ಯಾನ್ ಅಂತೀವಿ. ನೆಕ್ಸ್ಟ್ ಈ ಆಲ್ಡಿಹೈಡ್ CHOಗಳು ಇರ್ತವೆ, ಹೈಡ್ರೋಕಾರ್ಬನ್, ಇವೆಲ್ಲವೂ ಸೇರಿ ಫೋಟೋಕೆಮಿಕಲ್ ಸ್ಮಾಗ್ ಆಗುತ್ತೆ. ಈ ಡಯಾಗ್ರಾಮ್ ಹಾಕ್ಬೇಕು ನೀವು ಫೋಟೋಕೆಮಿಕಲ್ ಸ್ಮಾಗಿಗೆ. ಇದು ನೈಟ್ರಸ್ ಆಕ್ಸೈಡ್ಸ್ NO ಮತ್ತು NO2 ಡಿಕ್ರೀಸ್ ದ ವಿಸಿಬಿಲಿಟಿ ಟು ದ ಯೆಲ್ಲೋಯಿಶ್ ಕಲರ್ ಆಫ್ NO2. ಅದು ವಿಸಿಬಿಲಿಟಿ ಕಡಿಮೆ ಆಗುತ್ತಲ್ಲ, ಅದಕ್ಕೆ ದಿಸ್ ಇಸ್ ಬಿಕಾಸ್ ಆಫ್ NO2. ವಾಲ್ಟಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿರುತ್ತೆ, ಎವಾಪರೇಷನ್ ಫ್ಯೂಯಲ್ಸ್ ಇರುತ್ತೆ, ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಇದೆ, ಐ ಇರಿಟೇಷನ್, ರೆಸ್ಪಿರೇಟರಿ ಇರಿಟೇಷನ್ ಇದು ಕ್ರಿಯೇಟ್ ಮಾಡುತ್ತೆ. ಓಝೋನ್ ಫಾರ್ಮ್ಡ್ ಫ್ರಮ್ ದ ಫೋಟೋಲೈಸಿಸ್ ಆಫ್ ದ NO2 ಇಂದ ಆಗುತ್ತೆ. ಸಮ್ಟೈಮ್ಸ್ ರಿಸಲ್ಟ್ ಫ್ರಮ್ ದ ಸ್ಟ್ರಾಟೋಸ್ಫೆರಿಕ್ ಓಝೋನಿಂದನೂ ಆಗುತ್ತೆ. ನೆಕ್ಸ್ಟ್ ಈ ಪೆರೋಸಿಟೈಲ್ ನೈಟ್ರೇಟಿಂದ ಫಾರ್ಮ್ಡ್ ಬೈ ದ ರಿಯಾಕ್ಷನ್ಸ್ ಆಫ್ ದ NO2 OES ಇಂದಾಗುತ್ತೆ, ಐ ಇರಿಟೇಷನ್ಸ್, ಐ ಟಾಕ್ಸಿಸಿಟಿ ಆಗುತ್ತೆ. ಸ್ಮಾಗ್ ಯಾಕೆ ಫಾರ್ಮ್ ಆಗುತ್ತೆ, ವೈ ಸ್ಮಾಗ್ ಈಸ್ ಹಾರ್ಮ್ಫುಲ್ ಅಂತಂದರೆ ಅದು ಬರ್ನಿಂಗ್, ಐಸ್ ಇರಿಟೇಷನ್, ಥ್ರೋಟ್ಸ್, ಮ್ಯೂಕಸ್ ಮೆಂಬ್ರೇನ್ಗೆ ಶಾರ್ಟೆಸ್ಟ್ ಬರೀತದೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಝೋನ್ ಹೆಂಗೆ ಫಾರ್ಮ್ ಆಗುತ್ತೆ, ಆಕ್ಸಿಜನ್ ಅಟ್ಮಾಸ್ಫಿಯರ್ ಇರುತ್ತೆ, ಅದು ನೈಟ್ರಿಕ್ ಆಕ್ಸೈಡ್ ಬೈ ಪ್ರಾಡಕ್ಟ್ ಆಫ್ ಕಂಬಷನ್ ಇರುತ್ತೆ. ಸನ್ಲೈಟಲ್ಲಿ ಬ್ರೇಕಪ್ ಆಗುತ್ತೆ NO ಮತ್ತು O, ಈ O ಮತ್ತು ಒಟ್ಟು ಜೊತೆಗೆ ಸೇರಿಕೊಂಡು ಆಕ್ಸಿಜನ್ ಓಝೋನ್ ಮಾಡುತ್ತೆ. ಓಝೋನ್ ಅಪ್ಪರ್ ಲೇಯರ್ ಇದ್ದರೆ ಒಳ್ಳೆಯದು, ಕೆಳರ್ ಲೇಯರ್ ಇರುತ್ತೆ ಅಂದರೆ ಕೆಟ್ಟದ್ದು. ಓಝೋನ್ ಡಿಫೈನ್ಸ್ ಸ್ಮಾಗ್ ಆಸ್ ಅನ್ ವಿಸಿಬಲ್ ಏರ್ ಪೊಲ್ಯೂಷನ್. ಈ ವರ್ಡ್ ಬರಿಬೇಕು ನಾವು, ಇದನ್ನು ನಾವು ವಿಸಿಬಲ್ ಏರ್ ಪೊಲ್ಯೂಷನ್ ಫಿನಾಮಿನಾ ಕ್ಯಾರೆಕ್ಟರ್ ವಿತ್ ಮಿಕ್ಸ್ಚರ್ ಆಫ್ ಸ್ಮೋಕ್ ಮತ್ತು ಫಾಗ್ ಕಂಟೈನಿಂಗ್ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ ಸಚ್ ಆಸ್ ಗ್ರೌಂಡ್ ಲೇಯರ್, ಓಜನ್, ಪಾರ್ಟಿಕ್ಯುಲೇಟ್ ಮ್ಯಾಟರ್, ನೈಟ್ರೋಜನ್ ಆಕ್ಸೈಡ್ಸ್ಗಳು ಸೇರ್ಕೊಂಡು ಈ ಥರ ಆಗುತ್ತೆ. ಕಾಸಸ್ ಏನಪ್ಪ, ಅದೇ ಇಂಡಸ್ಟ್ರಿಯಲ್ ಎಮಿಷನ್ಸು, ವೆಹಿಕಲರ್ ಎಕ್ಸ್ಟ್ರಾಕ್ಟು, ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್, ಹ್ಯೂಮನ್ ರಿಲೇಟೆಡ್ ಸೋರ್ಸಸ್ ಆಗುತ್ತೆ. ಈ ಹೆಲ್ತ್ ಸಿಗ್ನಿಫಿಕೆಂಟ್ ಹೆಲ್ತ್ ರಿಸ್ಕ್ಗಳಾಗುತ್ತೆ ಇದರಿಂದ. ಓಕೆನಾ. ರೆಸ್ಪಿರೇಟರಿ ಹೆಲ್ತ್, ಟೈಪ್ಸ್ ಆಫ್ ಸ್ಮಾಗ್, ಕ್ಲಾಸಿಫಿಕೇಷನ್. ಈ ಲಂಡನ್ ಸ್ಮಾಗ್ ವೆರಿ ಅಂದರೆ ಫಾಸ್ಟ್ ಆಗಿರುತ್ತೆ, ಅದಕ್ಕೆ ಕ್ಲಾಸಿಕಲ್ ಸ್ಮಾಗ್ ಅಂತ ಹೇಳ್ತಾರೆ. ಹ್ಯೂಮಿಡಿಟಿ ಇರಬೇಕು, ಚಿಲ್ ಕ್ಲೈಮೇಟ್ ಇರಬೇಕು, ವಿಂಟರ್ ಫೆನೋಮೆನಾ ಇರಬೇಕು, ಲೋ ಟೆಂಪರೇಚರ್ ಇರಬೇಕು, ಹೈ ಹ್ಯೂಮಿಡಿಟಿ ಎನ್ವೈರನ್ಮೆಂಟ್ ಇರಬೇಕು. ಕಾಂಪೋನೆಂಟ್ಸ್ ಅಪ್ಪ ಅಂದರೆ ಸಲ್ಫರ್ ಡೈಆಕ್ಸೈಡ್, ಸ್ಮೋಕು, ಫಾಗ್ ಇರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ ನೋನ್ ಇಸ್ ರೆಡ್ಯೂಸಿಂಗ್ ಸ್ಮೋಗು, ರೆಡ್ಯೂಸಿಂಗ್ ಮಿಕ್ಸ್ಚರ್ ಕೆಮಿಕಲ್ ಆಗುತ್ತೆ, ಕಂಟೆಂಟ್ಸ್ ರೆಡ್ಯೂಸಿಂಗ್ ಏಜೆಂಟ್ಸ್ ಆಗ್ತದೆ, ಸಲ್ಫರ್ ಬೇಸ್ಡ್ ಕೆಮಿಸ್ಟ್ರಿ ಇರ್ತದೆ ಇದ್ರಾಗ. ನೆಕ್ಸ್ಟ್ ಫೋಟೋಕೆಮಿಕಲ್ ಸ್ಮಾಗು, ಇದನ್ನು ಲಾಸ್ ಏಂಜಲೀಸ್ ಟೈಪ್ ಆಫ್ ಸ್ಮಾಗ್ ಅಂತಾರೆ, ಅಲ್ಲಿ ಭಾಳ ಕಂಡು ಬಂದಿರುತ್ತೆ. ಇದು ಕ್ಲೈಮೇಟ್ ರಿಕ್ವೈರ್ಮೆಂಟ್ಸ್ ಇದಕ್ಕೆ ವಾರ್ಮ್ ಇರಬೇಕು, ಡ್ರೈ ಇರಬೇಕು, ಸನ್ ಇರಬೇಕು. ಅದಕ್ಕೆ ಆಪೋಸಿಟ್ ಇದೆ ನೋಡಿ, ಸಮ್ಮರ್ ಫೆನೋಮೆನಾ, ಅದು ವಿಂಟರ್ ಇರ್ತದೆ, ಸಮ್ಮರ್ ಇದೆ. ಹೈ ಟೆಂಪರೇಚರ್, ಲೋ ಟೆಂಪರೇಚರ್, ಹೈ ಟೆಂಪರೇಚರ್ ಕಂಡೀಷನ್ಸ್. ಸ್ಟ್ರಾಂಗ್ ಸನ್ಲೈಟ್ ಇಸ್ ಎಸೆನ್ಷಿಯಲ್, ಲೋ ಹ್ಯೂಮಿಡಿಟಿ ಇರಬೇಕು, ಹೈ ಹ್ಯೂಮಿಡಿಟಿ ಇತ್ತು. ಫಾರ್ಮೇಷನ್ ಮೆಕ್ಯಾನಿಸಮ್ ಏನಪ್ಪ, ಸನ್ಸ್ ಇಂಟ್ರಾಕ್ಷನ್ ಇತ್ತು, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗುತ್ತೆ. ನೈಟ್ರೋಜನ್ ಆಕ್ಸೈಡ್ಸ್ ಫ್ರಮ್ ದ ಕಂಬಷನ್ ಇವುಗಳ ಜೊತೆ ಆ್ಯಕ್ಷನ್ಸ್ಗಳಿಗೆ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಸೆಕೆಂಡರಿ ಪೊಲ್ಯೂಟೆಂಟ್ ಫಾರ್ಮೇಷನ್ ಆಗುತ್ತೆ. ಕಾಂಪೋನೆಂಟ್ಸ್ ಏನಿರಬೇಕು, ಓಝೋನ್, ನೈಟ್ರಸ್ ಆಕ್ಸೈಡ್, ಅಕ್ರೋಲಿನ್, ಇದನ್ನು ಇರಿಟೆಂಟ್ ಅಂತ, ಫಾರ್ಮಾಲ್ಡಿಹೈಡ್ ಟಾಕ್ಸಿಕ್ ಕಾಂಪೌಂಡು, ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್, ಇವೆಲ್ಲ ಸ್ಟ್ರಾಂಗ್ ಇರಿಟೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದನ್ನು. ಅದು ರೆಡ್ಯೂಸಿಂಗ್ ಸ್ಮಾಗ್, ಇದನ್ನು ಆಕ್ಸಿಡೈಸಿಂಗ್ ಸ್ಮಾಗ್, ಇಲ್ಲ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಇರುತ್ತೆ ಇದಕ್ಕೆ. ಹೈ ಕಾನ್ಸಂಟ್ರೇಷನ್ ಆಫ್ ರೇಟ್ ಸ್ಪೀಷೀಸ್ ಇರುತ್ತೆ, ಫೋಟೋಕೆಮಿಕಲಿ ಆ್ಯಕ್ಟಿವ್ ಇರ್ತವೆ. ನೆಕ್ಸ್ಟ್ ಬ್ರೌನ್ ಆರ್ ಆರೆಂಜ್ ಹೇಸ್ ಇರುತ್ತೆ. ನೀವು ಇದೇನೋ ಈ ಫೋಟೋಶಾಪ್ ಮಾಡ್ತಿರ್ಬೇಕಾದ್ರೆ ಒಂದು ಹೇಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಅದು ಹೇಸ್ ಅನ್ನೋದೇನು ದೊಡ್ಡ ಅಲ್ಲ, ಈ ಥರ ಪೊಲ್ಯೂಷನ್ ಆದಾಗ ಬಂದಂಥ ಒಂದು ಎನ್ವೈರ್ಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದನ್ನ ಅವರು ಹೇಸ್ ಅಂತ ಮಾಡ್ಕೊಂಡಿದ್ದಾರೆ. ಇದು ಕಂಡೀಷನ್ ರೆಡ್ಯೂಸ್ ದ ವಿಸಿಬಿಲಿಟಿ ಸಿಗ್ನಿಫಿಕೆಂಟ್ಲಿ, ಡಿಸ್ಟಿಂಕ್ಟ್ ಅಪಿಯರೆನ್ಸ್ ಆಗುತ್ತೆ. ಫಾರ್ಮೇಷನ್ ಪ್ರೊಸೆಸ್ ಹೆಂಗಪ್ಪ, ಫೋಟೋಕೆಮಿಕಲ್ಸ್ ಫಾರ್ಮೇಷನ್ ಆಗುತ್ತೆ. ಡಿಟೇಲ್ಡ್ ಅದು ಪ್ರೈಮರಿ ಎಮಿಷನ್ಸ್ ಇರ್ತದಲ್ಲ, ನೈಟ್ರೋಜನ್ ಆಕ್ಸೈಡ್, ವೋಲ್ಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, VOC, ಹೈಡ್ರೋಕಾರ್ಬನ್ಸ್. ಫೋಟೋಕೆಮಿಕಲ್ ರಿಯಾಕ್ಷನ್ ಇರುತ್ತೆ, ಸನ್ಲೈಟ್ ಆಕ್ಸ್ ಇದೆ, ಕ್ಯಾಟಲಿಸ್ಟ್ ಆಗುತ್ತೆ, ನೈಟ್ರೋಜನ್ ಆಕ್ಸೈಡ್ ಬ್ರೇಕ್ ಡೌನ್ ಆಗುತ್ತೆ, ನೈಟ್ರಸ್ ಆಕ್ಸೈಡ್ ಮತ್ತು ಓಝೋನ್, ಈ ಆಕ್ಸಿಜನ್ ಆಟಮಿಕ್ ಆಕ್ಸಿಜನ್ ಹೋಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಓಝೋನ್ ಫಾರ್ಮ್ ಆಗುತ್ತೆ. ಅದನ್ನೇ ಓಝೋನ್ ಫಾರ್ಮೇಷನ್ ಇದೆ. ಸೆಕೆಂಡರಿ ಪೊಲ್ಯೂಟೆಂಟ್ ಫಾರ್ಮೇಷನ್ ಆಗುತ್ತಂದರೆ ಕಂಪ್ಲೀಟ್ ರಿಯಾಕ್ಷನ್ ಪ್ರೊಡ್ಯೂಸಸ್ ಏನಾಗುತ್ತೆ, ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಬರುತ್ತೆ, ಆಲ್ಡಿಹೈಡ್ಸ್, ಅದರ್ ಆಕ್ಸಿಡೆಂಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಇದು ಟೆಂಪ್ರೇಚರ್ ಕಂಡೀಷನ್ಸ್ ಇತ್ತು. ಟೆಂಪ್ರೇಚರ್ ಇನ್ವರ್ಷನ್ ಬಗ್ಗೆ ಏನಿಲ್ಲ ರೀ, ಟೆಂಪ್ರೇಚರ್ ಇನ್ವರ್ಷನ್ ಅದು ಏನು ದೊಡ್ಡ ಸೇಮೇ ಇಲ್ದಾರ ಲಾಜಿಕ್ ಅಲ್ಲ. ಇದು ನಾರ್ಮಲಾಗಿ ಏರ್ ಅಪ್ ಕೆಳಗೆ ಹೋಗ್ತಿರುತ್ತಲ್ಲ, ಇದು ಏನಾಗ್ಬಿಟ್ಟಿರುತ್ತೆ ಅಂತಂದರೆ ಮೂಮೆಂಟ್ ಇರೋಂಗಿಲ್ಲ. ಇಲ್ಲಿ ಕೋಲ್ಡ್ ಏರ್ ಇಲ್ಲ ಹಾಟ್ ಏರ್ ಹಿಂಗೆ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಟೆಂಪ್ರೇಚರ್ ಇನ್ವರ್ಷನ್ ಇತ್ತು. ಸ್ಟಾಗ್ನೆಂಟ್ ಏರ್ ಪ್ರಿವೆಂಟ್ಸ್ ಡಿಸ್ಪರ್ಷನ್, ಪೊಲ್ಯೂಟೆಂಟ್ಸ್ ಅಕ್ಯುಮುಲೇಟ್ ನಿಯರ್ ದಿ ಗ್ರೌಂಡ್. ಎಫೆಕ್ಟ್ಸ್ ಆಫ್ ಸ್ಮಾಗ್ ಏನಪ್ಪ ಅಂದರೆ, ಎಫೆಕ್ಟ್ಸ್ ಆಫ್ ಹ್ಯೂಮನ್ ಹೆಲ್ತ್, ಐ ಆ್ಯಂಡ್ ರೆಸ್ಪಿರೇಟರಿ ಇರಿಟೇಷನ್, ಓಝೋನ್ ಪ್ಯಾನ್, ಹೈ ಕಾನ್ಸಂಟ್ರೇಷನ್ ಆಫ್ ಓಝೋನ್, ನೈಟ್ರಿಕ್ ಆಕ್ಸೈಡ್ ಆಗುತ್ತೆ. ನೋಸ್, ಥ್ರೋಟ್, ರೆಸ್ಪಿರೇಟರಿ ಸಿಂಪ್ಟಮ್ಸ್, ಹೆಡ್ ಏಕ್, ಚೆಸ್ಟ್ ಪೇನ್, ಥ್ರೋಟ್ ಡ್ರೈನೆಸ್, ಕಫಿಂಗ್, ಬ್ರೀದಿಂಗ್ ಡಿಫಿಕಲ್ಟೀಸ್, ಕ್ರೋನಿಕ್ ಹೆಲ್ತ್ ಇಂಪ್ಯಾಕ್ಟ್ಸ್, ಲಂಗ್ ಫಂಕ್ಷನ್ಸ್ ರೆಡ್ಯೂಸ್ ಮಾಡ್ತಾ, ಇನ್ಕ್ರೀಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಅಸ್ತಮಾ, ಕ್ರೋನಿಕ್. ನೆಕ್ಸ್ಟ್ ವಲ್ನರಬಲ್ ಗ್ರೂಪಿಂಗ್ಸ್ ಇರುತ್ತೆ. ಎಫೆಕ್ಟ್ಸ್ ಆನ್ ಎನ್ವೈರನ್ಮೆಂಟ್, ಪ್ಲಾಂಟ್ ಲೈಫ್ ಡ್ಯಾಮೇಜ್ ಆಗುತ್ತೆ, ಸಸ್ಟೈನಬಲ್ ಹಾರ್ಮ್ ಟು ಪ್ಲಾಂಟ್ ಲೈಫ್. ಅಗ್ರಿಕಲ್ಚರಲ್ ಇಂಪ್ಯಾಕ್ಟ್ ಇದೆ. ಮೆಟೀರಿಯಲ್ ಡಿಗ್ರೇಡೇಷನ್, ಮೆಟಲ್, ಸ್ಟೋನ್ಸ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ರಬ್ಬರು, ಪೇಂಟೆಡ್ ಸರ್ಫೇಸ್ ಆಗುತ್ತೆ. ವಿಸಿಬಿಲಿಟಿ ರಿಡಕ್ಷನ್ ಆಗುತ್ತೆ. ಟ್ರಾಫಿಕ್ ಸೇಫ್ಟಿ ಕನ್ಸರ್ನ್ಸ್, ಟೂರಿಸಮ್ ಇಂಪ್ಯಾಕ್ಟ್, ಆಸ್ಥೆಟಿಕ್ ಡಿಗ್ರೇಡೇಷನ್. ಇಂಟರ್ನ್ಯಾಷನಲ್ ರೆಸ್ಪಾನ್ಸ್ ಬಂದರೆ ಗೋತೆನ್ಬರ್ಗ್ ಪ್ರೋಟೋಕಾಲ್, ಇದೇನಪ್ಪ ಅಂದರೆ ಒಂದು ಪ್ರೋಟೋಕಾಲ್ ಟು ಅಬೇಟ್ ದ ಅಸಿಡಿಫಿಕೇಷನ್ ಯುಟ್ರೋಫಿಕೇಷನ್, ಗ್ರೌಂಡ್ ಲೆವೆಲ್ ಓಝೋನ್, ಇದನ್ನು ತಡೆಯೋಕ್ಕೆ ಅಂತ ಮಾಡಿರೋಂಥ ಒಂದು ಮೆಥಡ್, ಇದು ಕನ್ವೆನ್ಷನ್. ಇದು ಗೋತೆನ್ಬರ್ಗ್ ಪ್ರೋಟೋಕಾಲ್ ಅಂತಂದು 1990 ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅಂಡರ್ ದ ಏನಪ್ಪ, ಕನ್ವೆನ್ಷನ್ ಆನ್ ದಿ ಲಾಂಗ್ ರೇಂಜ್ ಟ್ರಾನ್ಸ್ಬೌಂಡರ್ ಏರ್ ಪೊಲ್ಯೂಟೆಂಟ್ಗಳು, ಕನ್ವೆನ್ಷನ್ ಆನ್ ದಿ ಲಾಂಗ್ ರೇಂಜ್ ಟ್ರಾನ್ಸ್ಬೌಂಡರ್ ಏರ್ ಪೊಲ್ಯೂಷನಲ್ಲಿ ಮಾಡ್ಕೊಂಡಿದ್ದು ಇದು. ಓಕೆನಾ. ಪರ್ಪಸ್ ಏನು ಟು ಕ್ರಿಯೇಟ್ ದ ಅಡ್ರೆಸ್ ದ ಕಂಟಾಮಿನೆಂಟ್ಸ್, ಗ್ರೌಂಡ್ ಲೆವೆಲ್ ಓಝೋನ್ ಫಾರ್ಮೇಷನ್, ಅಸಿಡಿಫಿಕೇಷನ್ ಆಫ್ ಎಕೋಸಿಸ್ಟಮ್ ಆಗಿರ್ತಾರೆ ತರ್ಕೊಳ್ಕೊ. ರೆಗ್ಯುಲೇಟ್ ಪೊಲ್ಯೂಟೆಂಟ್ಸ್ ಅದು ಸಲ್ಫರ್ ಡೈಆಕ್ಸೈಡ್ ಬರುತ್ತೆ, ನೈಟ್ರೋಜನ್ ಆಕ್ಸೈಡ್, ರೆಗ್ಯುಲೇಟೆಡ್ ಪೊಲ್ಯೂಟೆಂಟ್ಸ್ ಇವೆ ಆಲ್ರೆಡಿ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಅಮೋನಿಯಾ, ವೋಲ್ಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತೆ ಹೇಳೋ ನೆಸೆಸಿಟಿ ಇಲ್ಲ. ಅಮೆಂಡ್ಮೆಂಟ್ಸ್ ಮಾಡಿದೆ 2012 ಇನ್ಕಾರ್ಪೊರೇಟ್ ನ್ಯೂ ಪ್ಲೇಟ್ಸ್ ಫಾರ್ 2020 ಆ್ಯಡೆಡ್ ನ್ಯೂ ಪೊಲ್ಯೂಟೆಂಟ್ಸ್, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಮತ್ತು ಬ್ಲ್ಯಾಕ್ ಕಾರ್ಬನ್. ಅಲ್ಲಿವರೆಗೂ ಇರಲಿಲ್ಲ, ಇದನ್ನು ಸೇರಿಸ್ಕೊಂಡಿದ್ದೀವಿ.
ಗೋಲ್ಸ್ ಆ್ಯಂಡ್ ಕಮಿಟ್ಮೆಂಟ್ಸ್ ಅಂತ ರಿಡ್ಯೂಸ್ ದ ಎಮಿಷನ್ ಆಫ್ ಮೇನ್ ಏರ್ ಪೊಲ್ಯೂಟೆಂಟ್ಸ್ ಥ್ರೂ 2020 ಬಿಯಾಂಡಲ್ಲಿ ಮಾಡಬೇಕು. ಟಾರ್ಗೆಟ್ ಪೊಲ್ಯೂಷನ್ ಇವನ್ನೆಲ್ಲ ಕಮ್ಮಿ ಮಾಡಿದ್ರೆ NOC, ಅಮೋನಿಯಾ, VOC, ಫೈನ್ ಪರ್ಟಿಕ್ಯುಲೇಟ್ ವಾಟರ್. ಇಂಪ್ಲಿಮೆಂಟಿಂಗ್ ಮೆಕ್ಯಾನಿಸಮ್ ನ್ಯಾಷನಲ್ ಎಮಿಷನ್ ಸೀಲಿಂಗ್ಸ್ಗಳು ಮಾಡೋದು. ಕೇಸ್ ಸ್ಟಡೀಸ್ ಏನಪ್ಪ, ಸ್ಮಾಗ್ ಇವೆಂಟ್ಸ್ಗೆ ಗ್ರೇಟ್ ಸ್ಮಾಗ್ ಆಫ್ ಲಂಡನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಮತ್ತೆ ಹೇಳೋದು ನೆಸೆಸಿಟಿ ಏನಿಲ್ಲ. ಆಸ್ಟ್ರೇಲಿಯನ್ ಬುಷ್ ಫೈರ್ ಕ್ರೈಸಿಸ್ ಅಲ್ಲ, ಅದು ಕೂಡ ಇದೇ ಆಗಿರೋದು. ಕ್ಯಾನ್ಬೆರಾ, ಸಿಡ್ನಿ, ಮೆಲ್ಬರ್ನ್ದಾಗ ಆಗಿತ್ತು. ಹೆಲ್ತ್ ಕನ್ಸರ್ನ್ ಯಾರಿಗೆ ಗೊತ್ತಿರ್ತಾವೆ, ಮತ್ತೆ ಹೇಳೋದೇನಿರುತ್ತೆ, ಏರ್ ಪೊಲ್ಯೂಷನ್ ಬರೆದ್ರೆ ಮುಗಿತಪ್ಪ. ಸಿವಿಯರ್ ಸ್ಮಾಗ್ ಇನ್ ಡೆಲ್ಲಿ ಒಳಗೆ 2019 ಸಿವಿಯರ್ ಸ್ಮಾಗ್ ಏನೋ ವಿಂಟರ್ ಪೊಲ್ಯೂಷನ್ ಎಪಿಸೋಡ್ ಇತ್ತು. ಮೋಸ್ಟ್ ಇವೆನ್ ರೀಸೆಂಟ್ ಇಯರ್ಸ್ ಆಗುತ್ತೆ. ವೆಹಿಕಲ್ ಎಮಿಷನ್, ಕ್ರಾಪ್ ಬರ್ನಿಂಗ್, ಅನ್ಫೇವರಬಲ್ ವೆದರ್ ಕಂಡೀಷನ್ಸ್ ಹೆಂಗಿರುತ್ತೆ, ಕಾಣಂಗಿಲ್ಲ ಈಸಿಲಿ ಅಂದರೆ ಚಾನ್ಸ್ ಆಫ್ ಆ್ಯಕ್ಚುಲಿ ಇದನ್ನಾಗೋ ಜಾಸ್ತಿ ಇರುತ್ತೆ. ಏನಂತೀರಿ ನೀವು, ಕೊಲಿಷನ್, ಟ್ರೈನ್ ಕೊಲಿಷನ್ ಆಗ್ಬೋದು, ಆಮೇಲೆ ಆಕ್ಸಿಡೆಂಟ್ಗಳು ಆಗ್ಬೋದು, ನಮಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ಇನ್ನೇನಪ್ಪ, ಸಿವಿಯರ್ ಏರ್ ಕ್ವಾಲಿಟಿ ಇಂಡೆಕ್ಸ್ 400 to 500 ಇದನ್ನು ಬರೀಬೇಕು. ಈ ಥರ ಡಾಟಾ ಇಂಪಾರ್ಟೆಂಟ್, ಏನೋ ಇಂಪಾರ್ಟೆಂಟ್ ಅನ್ನೋದು ಅಲ್ಲ. ಈ ಥರ ಡಾಟಾ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಹಜಾರ್ಡ್ ಆಗುತ್ತೆ, ಅದು ಸಿವಿಯರ್ ಪ್ಲಸ್ ಕ್ಯಾಟಗರಿ ಬಂದಿತ್ತು. ಇಷ್ಟು ಬರೀರಿ ಸಾಕು. ಹೆಲ್ತ್ ಇಂಪ್ಯಾಕ್ಟ್ ಅದೇ, ಹೆಲ್ತ್ ಕನ್ಸರ್ನ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಇರಿಟೇಷನ್, ಇನ್ಕ್ರೀಸ್ ಹಾಸ್ಪಿಟಲ್, ಎಮರ್ಜೆನ್ಸಿ, ಗೌರ್ನೆನ್ಸ್ ರೆಸ್ಪಾನ್ಸ್, ಸ್ಕೂಲ್ ವರ್ಷ ಶೆಡ್ ಡೌನ್, ಏನು ಸ್ಕೂಲ್ ಮುಚ್ಚಿಬಿಡೋದಪ್ಪ, ಮುಗಿತು. ಅದೊಂದು ಸೊಲ್ಯೂಷನ್ನ ಅಲ್ಲದು, ಸುಮ್ಮನೆ ಸಿಂಪ್ಟಮ್ ಟ್ರೀಟ್ ಮಾಡೋದು ನೀವು. ಎಕ್ಸ್ಟೆಂಡೆಡ್ ಕ್ಲೋಸರ್ಸ್, ಆನ್ಲೈನ್ ಕ್ಲಾಸ್ ರೆಕಮೆಂಡೇಷನ್ಸು, ಹಾಲ್ಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್, ಪ್ರೊಟೆಕ್ಟಿವ್ ಮೆಜರ್ಸ್ಗಳು ತೊಗೊಂಡಿರೋದು. ಟ್ಯಾರಿಫ್ ರೆಸ್ಟ್ರಿಕ್ಷನ್ಸು, ಇಂಡಸ್ಟ್ರಿಯಲ್ ಕಂಟ್ರೋಲ್ಸ್, ಅವು ಲಾಂಗ್ ಟರ್ಮ್ ಇಂಪ್ಲಿಕೇಷನ್ಸ್ಗಳು ಅವು ಏನೋ ಮಾಡಿದರೆ, ನೀವು ಏನು ಕಮ್ಮಿ ಮಾಡಿದರೆ ಏನೆಲ್ಲ ಹಂಗೆ ಐತಿ. ಇಲ್ಲೊಂದು ಸ್ಮಾಗ್ ಕಂಟ್ರೋಲ್ ಮಾಡೋಕೆ ಒಂದು ಸ್ಮಾಗ್ ಟವರ್ ಅಂತ ಮಾಡೋದು. ಇದು ಅದೇನಿಲ್ಲ, ಇಲ್ಲಿಂದ ಏರ್ ಅಬ್ಸರ್ವ್ ಮಾಡ್ಕೊಂಡು ಪೊಲ್ಯೂಟೆಡ್ ಏರ್ ಇಲ್ಲಿ ಬರುತ್ತೆ, ಇದು ಒಳ್ಳೆ ಏರ್ನ ಈ ಕಡೆ ಬಿಡ್ತಾರೆ ಅಷ್ಟೇ. ಇದು ಪೊಲ್ಯೂಟೆಡ್ ಏರ್ ಫ್ಲೋ ಏನು ಬರುತ್ತಾ ಇದೆಲ್ಲ ಫಿಲ್ಟ್ರೇಷನ್ ಮಾಡೋದು, ಇದು ಮಾಡಿ ಚಲೋ ಏರ್ನ ಹೊರಗೆ ಬಿಡೋಕೆ ಅಂತ ಹೇಳಿ ಮಾಡಿರೋದು. ಓಕೆನಾ, ಒಂದೊಂದರ ಕೆಳಗೆ ಬರುತ್ತೆ, ಒಂದರ ಮೇಲೆ ಬರುತ್ತೆ ಅಷ್ಟೇ. ಭಾಳ ತಲೆಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅರ್ಲಿ ವಾರ್ನಿಂಗ್ ಮೆಜರ್ಸ್ಗಳು, ಎಮರ್ಜೆನ್ಸಿ ರೆಸ್ಪಾನ್ಸಲ್ಲಿ ಮೀಡಿಯಮ್ ಟರ್ಮಲ್ಲಿ ಎಮಿಷನ್ ರಿಡಕ್ಷನ್, ವೆಹಿಕಲ್ ಎಮಿಷನ್ ಕಂಟ್ರೋಲ್, ಇಂಡಸ್ಟ್ರಿಯಲ್ ರೆಗ್ಯುಲೇಷನ್, ಕ್ಲೀನ್ ಫೀಲ್ಡ್ ಟ್ರಾನ್ಸಿಷನ್, ಟೆಕ್ನಿಕಲ್ ಚಾಪ್ಟರ್ಸ್. ರೀಜನಲ್ ಒಳಗೆ ಕ್ರಾಸ್ ಬಾರ್ಡರ್ ಕೋರ್ಡಿನೇಷನ್ ಇರಬೇಕು. ಏರ್ ಶೆಡ್ ಮ್ಯಾನೇಜ್ಮೆಂಟ್, ಜಾಯಿಂಟ್ ಆಕ್ಷನ್ ಪ್ಲಾನ್ಸ್, ರಿಸೋರ್ಸ್ ಶೇರಿಂಗ್ ಇರಬೇಕು. ಲಾಂಗ್ ಟರ್ಮ್ ಸ್ಟ್ರಕ್ಚರ್ ಒಳಗೆ ಎನರ್ಜಿ ಟ್ರಾನ್ಸಿಷನ್, ರಿನ್ಯೂವಲ್ ಅಡಾಪ್ಷನ್, ಕೋಲ್ ಫೇಸ್ ಔಟ್ ಇರಬೇಕು. ಕ್ಲೀನ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್, ಗ್ರಿಡ್ ಮಾಡರ್ನೈಸೇಷನ್, ಅರ್ಬನ್ ಪ್ಲಾನಿಂಗ್, ಗ್ರೀನ್ ಸ್ಪೇಸ್ ಎಕ್ಸ್ಪಾನ್ಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎನ್ಹಾನ್ಸ್ಮೆಂಟ್, ಮಿಕ್ಸರೇಜ್ ಡಿಪ್ಲಾಯ್ಮೆಂಟ್ಸ್ ಇರಬೇಕು. ಪಾಲಿಸಿ ಒಳಗೆ ಸ್ಟ್ರಿಂಜೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ಸ್ ಇರಬೇಕು. ಕಾರ್ಬನ್ ಪ್ರೈಸಿಂಗ್, ಇಂಟರ್ನ್ಯಾಷನಲ್ ಕೋಆಪರೇಷನ್, ಇದೆಲ್ಲ ಮಾಡಿದರೆ ನಾವು ತಡಿಬಹುದು ಅಂತ ಹೇಳಿರೋದು. ನೆಕ್ಸ್ಟ್ ಈ ನಾಯ್ಸ್ ಪೊಲ್ಯೂಷನ್ ಏನಿಲ್ಲರಿ, ಈ WHO ಗೈಡ್ಲೈನ್ಸ್ ಅವ್ರು ಏನು ಹೇಳಿದ್ರೆ, ಬೆಡ್ರೂಮ್ಸ್ಗಳಿಗೆ ಮೀನ್ಸ್ ನೈಟ್ ಒಳಗೆ ಲೆಸ್ ದೆನ್ 30 ಡೆಸಿಬಲ್ಸ್ ಇರಬೇಕು. ಹಾಸ್ಪಿಟಲ್ಸ್ಗಳು ಲೆಸ್ ದೆನ್ 30 ಡೆಸಿಬಲ್ಸ್ ಇರಬೇಕು. ಓಕೆನಾ, ಹಾಸ್ಪಿಟಲ್ಸ್ ಲೆಸ್ ದೆನ್ 30 ಡೆಸಿಬಲ್ಸ್ ಇರಬೇಕು. ಕ್ಲಾಸ್ ರೂಮ್ಸ್ ಒಳಗೆ ಲೆಸ್ ದೆನ್ 35 ಡೆಸಿಬಲ್ಸ್ ಇರಬೇಕು. ನೈಟ್ ನಾಯ್ಸ್ ಔಟ್ಸೈಡ್ ದ ಬೆಡ್ರೂಮ್ ಬಂದರೂ ಕೂಡ ಲೆಸ್ ದೆನ್ 40 ಡೆಸಿಬಲ್ಸ್ ಇರಬೇಕು. ಲೆಸ್ ದೆನ್ 40 ಡೆಸಿಬಲ್ಸ್. ರೋಡ್ ಟ್ರಾಫಿಕ್ ಡೇ ಟೈಮ್ಗೆ ಲೆಸ್ ದೆನ್ 53 ಇರಬೇಕು. ರೈಲ್ವೇಸ್ ಡೇ ಟೈಮ್ನ 54 ಡೆಸಿಬಲ್ಸ್ಗಿಂತ ಕಡಿಮೆ ಇರಬೇಕು. ನಾಯ್ಸಸ್ ಸಿಟಿ ಅಂದರೆ ಢಾಕಾ ಬಾಂಗ್ಲಾದೇಶ, ಇಂಡಿಯಾದಾಗ ಮುರ್ದಾಬಾದ್ ನೋಡ್ರಪ್ಪ, ಮುರ್ದಾಬಾದ್ ಪಾಕಿಸ್ತಾನ, ಹೋಚಿನ್ ಮಿನ್ ಸಿಟಿ ವಿಯೆಟ್ನಾಮಲ್ಲಿ ಇದೆ. ಸಿಟೀಸ್ ಫ್ರಮ್ ಇಂಡಿಯಾ, ಔರಂಗಾಬಾದು 40 to 102 ಡೆಸಿಬಲ್ಸ್ ಇದೆ. ಅಸನಾಲು, ಕೋಲ್ಕತ್ತಾ, ಜೈಪುರ, ಡೆಲ್ಲಿ, ಚಂಡೀಗಢ. ಮೇಜರ್ ನಾಯ್ಸ್ಗಳು ಎಲ್ಲಿಂದ ಬರುತ್ತೆ? ಕನ್ಸ್ಟ್ರಕ್ಷನ್ ನಾಯ್ಸ್, ಮೇಜರ್ ಟ್ರಾಫಿಕ್ ನಾಯ್ಸು 50% ಐತೆ ಇಲ್ಲಿ. ಅದು ಬಿಟ್ಟರೆ ನಿಮಗೆ ಇಂಡಸ್ಟ್ರಿಯಲ್ ನಾಯ್ಸು 20% ಐತೆ. ಇಂಡಸ್ಟ್ರಿ ಇದು ಟ್ರಾಫಿಕ್. ಟ್ರೈನ್ ನಾಯ್ಸು 10.2% ಐತೆ. ಕನ್ಸ್ಟ್ರಕ್ಷನ್ ನಾಯ್ಸು 10% ಐತೆ. ಏರ್ಕ್ರಾಫ್ಟ್ ನಾಯ್ಸು 9.8% ಐತೆ. ಇವುಗಳನ್ನ ಕಂಟ್ರೋಲ್ ಮಾಡಿರಿ. ಓಕೆನಾ? ಓಕೆ, ನಾನು ನಾಯ್ಸ್ ಪೊಲ್ಯೂಷನ್ಗೆ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಬೇಸಿಕ್ ಇನ್ಫಾರ್ಮೇಷನ್ ಇಟ್ಕೊಂಡು ನೀವು ಬೇಸಿಕಾಗಿ ಬರಿಬೋದು. ಈ ಹೆಲ್ತ್ ಇಂಪ್ಯಾಕ್ಟ್ಸ್ ಏನಪ್ಪ ಅಂದರೆ 85 ಡೆಸಿಬಲ್ಸ್ ಹೋತಂದರೆ ಹಿಯರಿಂಗ್ ಲಾಸ್ ಆಗುತ್ತೆ, ಕಾರ್ಡಿಯೋವಾಸ್ಕ್ಯುಲರ್ ಸ್ಟ್ರೈನ್ ಆಗುತ್ತೆ, ಹಾರ್ಟ್ ಡಿಸೀಸ್ ರಿಸ್ಕ್ 20% ಇದೆ, ಸ್ಲೀಪ್ ಡಿಸ್ಟ್ರಪ್ಷನ್ ಆಗುತ್ತೆ. 60% ಆಫ್ ಅರ್ಬನ್ ಪಾಪ್ಯುಲೇಷನ್ ಸಫರ್ ಇನ್ಸೋಮಿಯಾ ಡ್ಯೂ ಟು ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ರೆಡ್ಯೂಸ್ ಪ್ರೊಡಕ್ಟಿವಿಟಿ, ಲರ್ನಿಂಗ್ ಇಂಪೇಶ್ಮೆಂಟ್ ಆಗುತ್ತೆ. ಚಿಲ್ಡ್ರನ್ ನಿಯರ್ ಹೈವೇ ಶೋ 20% ಲೋಯರ್ ರೀಡಿಂಗ್ ಇರ್ತಾರೆ. ಲೋಡ್ ಎನ್ವಿರಾನ್ಮೆಂಟ್ಸ್, ವರ್ಕಿಂಗ್ ಸ್ಪೇಸ್ ಎಫಿಷಿಯನ್ಸಿನ ಡಿಕ್ರೀಸ್ ಮಾಡುತ್ತೆ 10 to 15% ಅಂತ ಹೇಳಿದ್ದಾರೆ. ಸೋಷಲ್ ಇಂಪ್ಯಾಕ್ಟ್ಸ್, ಮೆಂಟಲ್ ಸ್ಟ್ರೆಸ್ ಮಾಡುತ್ತೆ, ನಾಯ್ಸ್ ಟ್ರಿಗರ್ಸ್ ಆಂಗ್ಸೈಟಿ, ಇನ್ಸ್ಟೆಬಿಲಿಟಿ ಆ್ಯಂಡ್ ಸೋಷಲ್ ಟೆನ್ಷನ್ ಮಾಡಿದ್ರೆ. ಹೆಂಗೆ ರಿಡ್ಯೂಸ್ ಮಾಡಬೇಕು? ಅರ್ಬನ್ ಡಿಸೈನ್ ಗ್ರೀನ್ ಝೋನ್ಸ್ ಆ್ಯಂಡ್ ಅಕೋಸ್ಟಿಕ್ ಮೆಟೀರಿಯಲ್ಸ್ ಇರಬೇಕು. ಡಿಸೆಂಟ್ರಲೈಸ್ಡ್ ಎನ್ಫೋರ್ಸ್ಮೆಂಟ್ ಇರಬೇಕು. ಸೋನಿಕ್ ಎಂಪತಿ ಇರಬೇಕು. ಇಮರ್ಸಿವ್ ಎಜುಕೇಟಿವ್ ಸಸ್ಟೈನ್ಡ್ ಮೆಸೇಜಿಂಗ್ ಇರಬೇಕು. ನ್ಯಾಷನಲ್ ಫ್ರೇಮ್ವರ್ಕ್ ಇರಬೇಕು ಇದಕ್ಕೋಸ್ಕರ. ಓಕೆನಾ? ಪಾಲಿಸಿ ಸ್ಟ್ರಾಟಜೀಸ್ ಫಾರ್ ಎನ್ವೈರ್ಮೆಂಟಲ್ ನಾಯ್ಸ್ ಮ್ಯಾನೇಜ್ಮೆಂಟಿಗೆ ಲಿಟಿಗೇಟಿವ್ ಪ್ರೊಸೀಜರ್ಸ್, ಝೀರೋ ಟಾಲರೆನ್ಸ್ ಫಾರ್ ಸೌಂಡ್ ಆರ್ಡಿನೆನ್ಸ್ ವಯಲೇಟರ್ಸ್ಗೆ, ಪ್ರೆಷರ್ ಹಾರ್ನ್ ಸ್ಟ್ರಿಕ್ಟ್ಲಿ ಲಿಮಿಟೆಡ್ ಟು ಎಮರ್ಜೆನ್ಸೀಸ್ ಓನ್ಲಿ ಇದ್ದಾಗ ಅಷ್ಟೇ ಹಾರ್ನ್ ನೋಡಿ. ನೋ ಹಾಂಕಿಂಗ್ ಇನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಬೇಕು. ಸುಮ್ಮನೆ ಎಲ್ಲ ಕಡೆಗೂ ಕಿಂಗ್ 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 ಅಂತ ಸೌಂಡ್ ಹೊಡಿತಿರ್ತಾರೆ. ಇಂಟಿಗ್ರೇಟೆಡ್ ನಾಯ್ಸ್ ಗ್ರಿವೆನ್ಸ್ ಸೆಲ್ಸ್ ಟು ದ ಸ್ಟೇಟ್ ಪಾಲಿಸಿ ಫ್ರೇಮ್ವರ್ಕ್ ಇರಬೇಕು. ಸ್ಟ್ಯಾಂಡರ್ಡ್ ಫಾರ್ ಸೋರ್ಸ್ ನಾಯ್ಸ್ ಅಂದರೆ ನಾಯ್ಸ್ ಎಮಿಷನ್ ಲಿಮಿಟ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರೋಡ್ ಟ್ರಾಫಿಕ್ ಇರಬೇಕು. ಲಿಮಿಟ್ಸ್ ಆಫ್ ದಿ ಕಮರ್ಷಿಯಲ್ ನಾಯ್ಸ್ ರೆಸಿಡೆನ್ಷಿಯಲ್ ಏರಿಯಾಸ್ ಇರಬೇಕು. ನಾಯ್ಸ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಫ್ರಮ್ ಹೋಮ್ ಅಪ್ಲಯನ್ಸಸ್ ಇರಬೇಕು. ನಾಯ್ಸ್ ಮ್ಯಾಪಿಂಗ್ ಕ್ವೈಟ್ ಸ್ಟ್ಯಾಂಡರ್ಡ್ಸ್ ಇರಬೇಕು. ಝೋನಿಂಗ್ ರೆಗ್ಯುಲೇಷನ್ ಮಾಡಿ ಇಂಟಿಗ್ರೇಟೆಡ್ ಅಕೋಸ್ಟಿಕ್ ಮಾನಿಟರಿಂಗ್ ಇರಲಿ. ಮ್ಯಾಂಡೇಟರಿ ನಾಯ್ಸ್ ಅಸೆಸ್ಮೆಂಟ್ ಇರಲಿ. ಪಾಲಿಸಿ ಫ್ರೇಮ್ವರ್ಕ್ ಫಾರ್ ದಿ ನಾಯ್ಸ್
ನಾಯ್ಸ್ ರಿಲೀಸಿಂಗ್ ರೋಡ್ ಸರ್ಫೇಸ್ ಕೇಬಲ್ಸ್ ಫ್ರೇಮ್ವರ್ಕ್ ಇರಲಿ, ಫಸ್ಟ್ ನಾಯ್ಸ್ ಕಂಪ್ಯಾಟಬಲ್ ಲ್ಯಾಂಡ್ ಯೂಸ್ಗೆ ಎನ್ಫೋರ್ಸಿಂಗ್ ಡಿಸ್ಟೆನ್ಸಸ್ ಇರಲಿ, ಗ್ರೀನ್ ವೇವ್ ಸಿಂಪೋನಿ, ನ್ಯಾವಿಗೇಟಿಂಗ್ ಸ್ಪೀಡ್ ಲಿಮಿಟ್ಸು, ನೆಕ್ಸ್ಟ್ ಪ್ರೊಟೆಕ್ಟಿಂಗ್ ಡೆಸಿಗ್ನೇಟೆಡ್ ಥ್ರೆಡ್ಸ್, ಅದೇ ಲಿಟಿಗೇಟಿವ್ ಪ್ರೊಸೀಜರು, ಸ್ಟ್ಯಾಂಡರ್ಡ್ಸ್ ಫ್ರಮ್ ಸೋರ್ಸ್ ನಾಯ್ಸ್ ಮ್ಯಾಪಿಂಗ್ ಕ್ವೈಟ್ ಸ್ಟ್ಯಾಂಡರ್ಡ್ಸ್ ಇರಲಿ, ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ಸು, ಟ್ರಾಫಿಕ್ ಲಾ ಆ್ಯಂಡ್ ಅರ್ಬನ್ ಮೊಬಿಲಿಟಿ. ಅಷ್ಟೇ ಎಕ್ಸೆಸಿವ್ ಅನ್ವಾಂಟೆಡ್ ಹಾರ್ಮ್ಫುಲ್ ಸೌಂಡ್ ಅಂತ ಬರ್ತವೆ. ಇದನ್ನು ಸುಮ್ಮನೆ ಜಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ, ಎಲ್ಲ ನೋಡ್ಕೊಂಡು ಕುಂದ್ರಕ್ಕಾಗಲ್ಲ, ಇದು ಅಷ್ಟು ಯೂಸೇ ಇಲ್ಲ. ಗ್ಲೋಬಲ್ ಡಾಟಾ ಇದೇನು ಕೊಟ್ಟಿದ್ರೆ 12,000 ಪ್ರಿಮೇಚರ್ ಡೆತ್ಸ್ಗಳಾಗಿತ್ತು. ಇದು ಯುರೋಪಿಯನ್ ಎನ್ವೈರ್ಮೆಂಟ್ ಏಜೆನ್ಸಿ ಕೊಟ್ಟಿರೋದು. 48,000 ನ್ಯೂ ಕೇಸ್ ಆಫ್ ಐಸಮಿಕ್ ಹಾರ್ಟ್ ಡಿಸೀಸ್ ಆ್ಯನ್ಯುವಲಿ ಬಿಕಾಸ್ ಆಫ್ ದ ನಾಯ್ಸ್ ಅಂತ ಹೇಳಬೇಕು. CPCB ಇದು ಕಂಟ್ರೋಲ್ ಇದನ್ನು ಮ್ಯಾನೇಜ್ಮೆಂಟ್ ಮಾಡ್ತಾರೆ ನಾಯ್ಸ್ ಬೋರ್ಡು. ಇದೇನು ಹೇಳಿದ್ದಾರೆ ಅವರು 55 ಡೆಸಿಬಲ್ಸ್ ಇರಬೇಕು ಡ್ಯೂರಿಂಗ್ ಡೇ, ಬಿಲೋ 45 ಡೆಸಿಬಲ್ಸ್ ಡ್ಯೂರಿಂಗ್ ನೈಟ್. ಇಷ್ಟು ನಾಲೆಡ್ಜ್ ನಿಮಗೆ ಎಷ್ಟು ಇದ್ರೆ ಸಾಕು. ಇವೇನ್ ಇಪ್ಪಿದ್ರು ಕೂಡ ಇದನ್ನ ಎಮರ್ಜಿಂಗ್ ಎನ್ವೈರ್ಮೆಂಟಲ್ ಥ್ರೆಟ್ ಅಂತ ಹೇಳಿದ್ದಾರೆ. ಇಷ್ಟನ್ನು ಹೇಳ್ರಪ್ಪ, ಎಮರ್ಜಿಂಗ್ ಎನ್ವೈರ್ಮೆಂಟಲ್ ಥ್ರೆಟ್ ನಾ ಹೇಳೋ ಅಷ್ಟು ಪಾಯಿಂಟ್ಸ್ ಅಷ್ಟು ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ರೈಟ್ ಸಿಂಪಲ್ ಆನ್ಸರ್ ಬರಿಬೋದು. ರೀಸೆಂಟ್ ಸ್ಟಡೀಸ್ ಅಂಬ್ರೆಲ್ಲಾ ರಿವ್ಯೂಸ್ ಮೆಟಾಲಿಸಿಸ್ ಆಫ್ ಮಲ್ಟಿಪಲ್ ಸ್ಟಡೀಸ್, ಸ್ಟ್ರಾಂಗ್ ಅಸೋಸಿಯೇಷನ್ ಬಿಟ್ವೀನ್ ಎನ್ವೈರ್ಮೆಂಟಲ್ ನಾಯ್ಸ್ ಎಕ್ಸ್ಪೋಜರ್ ಆ್ಯಂಡ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳಿದ್ದಾರೆ. ಟೈಪ್ 2 ಡಿಸೀಸಸ್, ಹಿಯರಿಂಗ್ ಇಂಪ್ಯಾಕ್ಟ್, ಅಡ್ವರ್ಸ್ ರಿಪ್ರೊಡಕ್ಟಿವ್ ಔಟ್ಕಮ್ಸ್, ಸಿಗ್ನಿಫಿಕೆನ್ಸ್ ನಾಯ್ಸ್ ಪೊಲ್ಯೂಷನ್ ಇದ್ದರೆ ಇದನ್ನು ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳಬೇಕು, ಸಾಕಷ್ಟೇ. ಅದೇನು ಮಾಡುತ್ತೆ ಅಂದರೆ ಹೇರ್ ಸೆಲ್ಸ್ ಇನ್ ಕೋಕ್ಲಿಯಾದಲ್ಲಿ ಮಾಡುತ್ತೆ, ಕಾರ್ಡಿಯೋವಾಸ್ಕ್ಯುಲರ್ ಎಫೆಕ್ಟ್ಸ್ ಇದೆ, ಹೈಪರ್ ಟೆನ್ಷನ್, ಸೈಕಲಾಜಿಕಲ್ ಎಫೆಕ್ಟ್ಸ್, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಆಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಇನ್ಸೋಮಿ ಅಂತ ಹೇಳಿದ್ವಲ್ಲ ಅದೇ, ಕಾಗ್ನಿಟಿವ್ ಇಂಪ್ರೂವ್ಮೆಂಟ್, ಲರ್ನಿಂಗು, ಮೆಮೊರಿ, ಕಾನ್ಸಂಟ್ರೇಷನ್, ಪ್ರೊಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ, ಎಕನಾಮಿಕ್ ಕಾಸ್ಟು, ಹೆಲ್ತ್ ರಿಲೇಟೆಡ್ ಕಾಸ್ಟ್ ಆಗುತ್ತೆ. ಅಷ್ಟೇ. ಆ ಪ್ರಾಪರ್ಟಿ ತಂದು ಪ್ರಾಪರ್ಟಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್, ವೈಲ್ಡ್ ಲೈಫ್ ಎಫೆಕ್ಟ್ಸ್ ಆಗುತ್ತೆ, ಬಿಹೇವಿಯರಲ್ ಚೇಂಜಸ್, ಫಿಸಿಯಾಲಜಿಕಲ್ ಸ್ಟ್ರೆಸ್, ಬ್ರೀಡಿಂಗ್ ಸೈಕಲ್ ಡಿಸರ್ಪ್ಟ್ ಆಗುತ್ತೆ, ಕಮ್ಯುನಿಕೇಷನ್ ಬಿಟ್ವೀನ್ ಆನಿಮಲ್ಸ್ ಡಿಸ್ಟರ್ಬ್ ಆಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಹೋಗ್ಬಿಡುತ್ತೆ, ಲಿವಿಂಗ್ ಸ್ಪೇಸ್ ಟ್ರ್ಯಾಂಕ್ವಿಲಿಟಿ ಆಗಿಬಿಡುತ್ತೆ, ಮೆಂಟಲ್ ಹೆಲ್ತ್, ಓವರ್ ಆಲ್ ವೆಲ್ ಬೀಯಿಂಗ್. ಚಾಲೆಂಜಸ್ ಅದ ಏನೋ ರ್ಯಾಪಿಡ್ ಆಗಿ ಬಂದು ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್, ವೀಕ್ ಎನ್ಫೋರ್ಸ್ಮೆಂಟ್ ಗ್ಯಾಪ್ಸ್ ಅದಾವ, ರಿಸೋರ್ಸ್ ಕನ್ಸ್ಟೆಂಟ್ಸ್, ಪಬ್ಲಿಕ್ ಅವೇರ್ನೆಸ್ ಕಡಿಮೆ ಇತ್ತು, ಇದಕ್ಕೆ ಟೆಕ್ನಾಲಜಿಕಲ್ ಲಿಮಿಟೇಷನ್ಸ್, ಔಟ್ಡೇಟೆಡ್ ಇಕ್ವಿಪ್ಮೆಂಟ್ಸ್ಗಳು ಇಟ್ಕೊಂಡಿದ್ದು, ಇನ್ಫ್ರಾಸ್ಟ್ರಕ್ಚರ್ ಡೆಫಿಸಿಟ್ ಇದೆ, ಕಲ್ಚರಲ್ ಪ್ರಾಕ್ಟೀಸ್, ಸೋಷಿಯಲ್ ಇವೆಂಟ್ಸ್, ಆ ಫೆಸ್ಟಿವಲ್, ವೆಡ್ಡಿಂಗ್, ಪಬ್ಲಿಕ್ ಇವೆಂಟ್ಸ್ಗಳು ನೋಡ್ಬಿಟ್ರೆ ಇಲ್ಲಿ ನಮ್ಮ ಆಡಂಬರ, ನಮ್ಮ ದೈವಭಕ್ತಿ ಎಲ್ಲವೂ ನಮ್ಮ ಮಟ್ಟಿಗೆ ಇರಬೇಕು, ನಮಗೆ ಒಳಗಿರಬೇಕು. ಇದು ತೋರಿಕೆಯ ಪ್ರಪಂಚ. ನಾನು ಮದುವೆ ಆಗ್ತಿದ್ದೀನಿ ನೋಡೋಂಥ ಡುಮ್ಟಕ್ಕಂತ ಭಾಷೆ ಊರು ತುಂಬ ಆಟಾಡೋದಕ್ಕೆ ಕಂಡ್ಕೊಂಡೆಲ್ಲ ಬೀದಿ ರೆಡಿ ಮಾಡೋದು. ದೇವ್ರದ್ದು ಅಪ್ಪ ಅದು ಆರೆಂಜರ್ ಆಗಲಿ, ಗ್ರೀನರ್ ಆಗಲಿ, ವೈಟರ್ ಆಗಲಿ, ಹೂ ಎವರ್ ಇಟ್ ಈಸ್, ದೇವರು ನಿಮ್ಮ ಪೂಜೆಯ ವಸ್ತು ನಿಮಗಿರಬೇಕು. ಅದು ಇಡೀ ಊರು ತುಂಬ ತೋರಿಸ್ಕೊಳ್ಳೋಂಥ ನೀಡ್ ಏನೈತೆ ಅದು ಹಾಗೆ ಅವ್ರ ಪರ್ಟಿಕ್ಯುಲರ್ ಒಪಿನಿಯನ್ನು, ಬಟ್ ಇಟ್ಸ್ ಕಾಸಿಂಗ್ ಎನ್ ಇಂಪ್ಯಾಕ್ಟ್. ಅದು DJ ಅಂತ ಅಪ್ಪ ಪಾಪ ಎಷ್ಟು ಜನ ಸತ್ತೋಗಿದೆ, ಸಣ್ಣ ಕೂಸುಗಳೆಲ್ಲ ಅಂತ ಸತ್ತೇ ಹೋಗಿದ್ದಾರೆ. ಗೌರ್ಮೆಂಟ್ ಸ್ಟೆಪ್ಸ್, ನಾಯ್ಸ್ ಪೊಲ್ಯೂಷನ್ ರೂಲ್ಸ್ 2010 ಮಾಡಿದೆ, ನಾಯ್ಸ್ ರೆಗ್ಯುಲೇಷನ್ ಫ್ರೇಮ್ವರ್ಕ್ ಮಾಡಿದೆ, ರೆಸಿಡೆನ್ಷಿಯಲ್ ಝೋನ್ಸು, ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಝೋನ್ಸು, ಸೈಲೆಂಟ್ ಝೋನ್ಸ್ ಇದಾವೆ, ಡೆಫಿನಿಷನ್ ಆ್ಯಂಡ್ ಡೆಸಿಗ್ನೇಷನ್ಸ್ ಅದು ಏರಿಯಾ ಸುತ್ತ 100 ಮೀಟರ್ದಲ್ಲಿ ಇರಬೇಕು ಅಂತ ಅವ್ರು ಹೇಳಿದ್ದಾರೆ. ಪೀಸ್ ಝೋನ್ ಅಥವಾ ನೋ ಸೌಂಡ್ ಝೋನ್ ಅಂತಂದೇಳಿ ಪೆನಾಲ್ಟೀಸ್ ಕೊಟ್ಟಿದ್ದಾರೆ. ಇಕ್ವಿಪ್ಮೆಂಟ್ ಕನ್ಫಿಸ್ಕೇಷನ್ ಫಾರ್ ಎಕ್ಸಿಡಿಂಗ್ ನಾಯ್ಸ್ ಲಿಮಿಟ್ ಇತ್ತಂದ್ರೆ ಇದೆ. ಈ ಲೌಡ್ ಸ್ಪೀಕರು, DJ ಸಿಸ್ಟಮು, ಜನರೇಟರ್, ಆ್ಯಂಪ್ಲಿಫೈಯರ್ಸು, ಮಾನಿಟರಿಂಗ್ ಸಿಸ್ಟಮ್ ವರ್ಕ್, ಇನ್ಫ್ರಾಸ್ಟ್ರಕ್ಚರ್ ಡಿಪ್ಲಾಯ್ಮೆಂಟ್ ಇರಬೇಕು. ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್ಗಳು ಮಾಡೋಕ್ಕೆ, ಎಜುಕೇಷನ್ ಇನಿಷಿಯೇಟಿವ್ಸ್ ಮಾಡಿದ್ರೆ, ಕಂಪ್ಲೇಂಟ್ಸ್ ಪ್ರಮೋಷನ್ಸ್ ಮಾಡಿದ್ರೆ, ಎನ್ಕರೇಜ್ ಕಂಪ್ಲೇಂಟ್ಸ್ ಇರಬೇಕು ಇದ್ರ ಬಗ್ಗೆ. ಇಂಟರ್ನ್ಯಾಷನಲ್ ಎಫರ್ಟ್ಸ್, WHO ಗೈಡ್ಲೈನ್ಸ್ ಫಾರ್ ಕಮ್ಯುನಿಟಿ ನಾಯ್ಸ್ ಇದೆ. ಯುರೋಪ್ದು ಎನ್ವೈರ್ಮೆಂಟಲ್ ನಾಯ್ಸ್ ಡಿಟೆಕ್ಟರ್ಸ್ಗಳು ಅದಾವ. ಇಂಪ್ಲಿಮೆಂಟೇಷನ್ ಅದಾವ. ಆ್ಯಕ್ಟಿವೇಷನ್ ನಾಯ್ಸ್ ಸ್ಟ್ಯಾಂಡರ್ಡ್ಸ್ಗಳು ICO 16 ಇದು ಐತೆ. ನಿಮಿಷ. ನೆಕ್ಸ್ಟು UNEP ಇನಿಷಿಯೇಟಿವ್ಸ್ಗಳು ಮಾಡ್ತಾರೆ. ಗ್ಲೋಬಲ್ ಕೋಆಪ್ರೇಷನ್ ಫಾರ್ ಪ್ರಮೋಟ್ಸ್ ದಿ ಗ್ಲೋಬಲ್ ಕೋಆಪ್ರೇಷನ್ ಫಾರ್ ದಿ ನಾಯ್ಸ್ ಇಶ್ಯೂಸಿಗೆ. ಮತ್ತು ನಾಲೆಡ್ಜ್ ಶೇರಿಂಗು, ಜಾಯಿಂಟ್ ರಿಸರ್ಚಿಂಗು, ಸ್ಟ್ಯಾಂಡರ್ಡ್ ಹಾರ್ಮನೈಸೇಷನ್, ವೇ ಫಾರ್ವರ್ಡ್ ಸುಮ್ಮನೆ. ಅದೇ ರೀತಿ ಮಾನಿಟರಿಂಗು, ಸ್ಟ್ರಿಕ್ಟರ್ ಪೆನಾಲ್ಟೀಸ್, ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ಸ್, ಅಡಾಪ್ಟ್ ನಾಯ್ಸ್ ರಿಡಕ್ಷನ್ ಟೆಕ್ನಾಲಜೀಸ್ ಇದಾವೆ. ಅರ್ಬನ್ ಪ್ಲಾನಿಂಗ್, ಸ್ಪೆಷಲ್ ಡಿಸೈನರ್ಸ್, ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ಸ್ ಅದಾವೆ. ಬಿಲ್ಡಿಂಗ್ ಡಿಸೈನ್ಸ್ಗಳು ಅದಾವೆ. ಪಬ್ಲಿಕ್ ಎಂಗೇಜ್ಮೆಂಟ್ ಐತೆ. ಕಮ್ಯುನಿಟಿ ಇನ್ವಾಲ್ವ್ಮೆಂಟು, ಏನಾದರೂ ಅವೇರ್ನೆಸ್ ಎನ್ಹಾನ್ಸ್ಮೆಂಟು, ಕಮ್ಯುನಿಟಿ ಇನ್ವಾಲ್ವ್ಮೆಂಟು, ಬಿಹೇವಿಯರಲ್ ಚೇಂಜಸ್, ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿ, ನಾಯ್ಸ್ ಮ್ಯಾಪಿಂಗು, ಡಾಟಾ ಅನಾಲಿಟಿಕ್ಸ್, AML ಸ್ಟ್ಯಾಂಡರ್ಡೈಸೇಷನ್ನು, WHO ISO ಸ್ಟ್ಯಾಂಡರ್ಡ್ಸ್, ಬೆಸ್ಟ್ ಪ್ರಾಕ್ಟೀಸಿಂಗ್ ಶೇರ್ಸ್ ಮಾಡಿ, ರಿಸರ್ಚ್ ಕೋಆಪ್ರೇಷನ್ಸ್ಗಳು ಮಾಡಿ ನಾಯ್ಸ್ ಪೊಲ್ಯೂಷನ್ ತಡೀರಿ ಅಂತ. ಓಕೆನಾ. ನಾವು ವಿ ಆರ್ ಶಿಫ್ಟಿಂಗ್ ಟು ದ ಸಸ್ಟೈನಬಲ್ ಡೆವಲಪ್ಮೆಂಟ್, ಅದ್ರಾಗ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ. ಓಕೆನಾ. ನಾವು ವಿ ಆರ್ ಲುಕಿಂಗ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್. ಏನಿಲ್ಲ ಇದು ಒಂದು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಏನೇನು ಆ್ಯಕ್ಷನ್ಸ್ ಕೊಡ್ತಾವೆ, ಇದೊಂದು ಪರ್ಟಿಕ್ಯುಲರ್ ಪಾಲಿಸಿ. ಇಷ್ಟು ಪರ್ಟಿಕ್ಯುಲರ್ ಪಾಲಿಸಿ ಕೇಳೋದು ವೆರಿ ರೇರ್ ಚಾನ್ಸಸ್ ಇರ್ತದೆ. ನಿಮ್ಗೆ ಬಂತು ಅಂದ್ರೆ ಈ ಥರ ಬರೆದಿರಬೇಕು. ಅಟ್ಲೀಸ್ಟ್ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಂತ ನೆನ್ಪಿಟ್ಕೊಂಡಿರ್ಬೇಕು. ಇಷ್ಟೇ. ಇದು ಗೌರ್ಮೆಂಟ್ ಫಂಡೆಡ್ ಇನಿಷಿಯೇಟಿವ್ 2021 ಓಲ್ಡ್ ಆನ್ಫಿಟ್ ವೆಹಿಕಲ್ಸ್ಗಳನ್ನ ತೆಗೆದಾಕಕ್ಕೆ ಮಾಡಿರೋಂಥ ಒಂದು ಸಿಸ್ಟಮ್ಮು. ಕಮರ್ಷಿಯಲ್ ವೆಹಿಕಲ್ಸ್ ಮೋರ್ ದನ್ 50 ಇಯರ್ಸ್ ಆಗಿದ್ರೆ ತೆಗೆದುಬಿಡ್ರಿ, ಪ್ರೈವೇಟ್ ವೆಹಿಕಲ್ಸ್ ಮೋರ್ ದನ್ 20 ಇಯರ್ಸ್ ಆಗಿದ್ರೆ ತೆಗೆದುಬಿಡ್ರಿ ಅಂತಂದೇಳಿ ಇನ್ನು ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಅಂತ ಮಾಡಿದ್ವಿ. 70 ಆಪರೇಷನಲ್ಸ್ ಅದು, ಆಟೋಮೇಟೆಡ್ ಟೆಸ್ಟಿಂಗ್ ಸ್ಟೇಷನ್ಸ್ ಅದು, 75 ಫಂಕ್ಷನ್ಸ್ ಅದು. ಇದ್ರಾಗ ಎಲಿಜಿಬಲ್ ವೆಹಿಕಲ್ಸ್ ಮೋರ್ ದನ್ 1 crore ವೆಹಿಕಲ್ಸ್ ಆರು ಫಾರ್ ಸ್ಕ್ರಾಪಿಂಗಿಗೆ ಅದಾವೆ. ಹೈ ಪೊಟೆನ್ಷಿಯಲ್ ಕ್ಯಾಟಗರಿ ಐತಿ. ಇಂಪ್ಲಿಮೆಂಟಿಂಗ್ ಪ್ರೋಗ್ರೆಸ್ ಆಗತ್ತೆ ಇದ್ರ ಮೇಲೆ. ರ್ಯಾಷನಲ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಏನು ಪೊಲ್ಯೂಷನ್ ಮಾಡುತ್ತೆ ಓಲ್ಡರ್ ವೆಹಿಕಲ್ಸ್,
ಏರ್ ಪೊಲ್ಯೂಟೆಂಟ್ ಔಟ್ಸ್, ಏರ್ ಕ್ವಾಲಿಟಿ ಮೂವ್ಮೆಂಟ್ ಅಂತ, ಕಾರ್ಬನ್ ಫುಟ್ ಪ್ರಿಂಟ್ ರಿಡಕ್ಷನ್ ಮಾಡಬೇಕು, ಸೇಫ್ಟಿ ಡೈಮೆನ್ಷನ್, ಎನ್ಹಾನ್ಸ್ ರೋಡ್ ಸೇಫ್ಟಿ, ಆಕ್ಸಿಡೆಂಟ್ ಪ್ರಿವೆನ್ಷನ್, ಎಕನಾಮಿಕ್ ಡೈಮೆನ್ಷನ್ಸ್, ಆಟೋಮೇಟಿವ್ ಇಂಡಸ್ಟ್ರಿ ಬೂಸ್ಟ್, ಎಂಪ್ಲಾಯ್ಮೆಂಟ್ ಜನರೇಷನ್, ಮಾರ್ಕೆಟ್ ಎಕ್ಸ್ಪಾನ್ಷನ್. ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಬಂತಂದರೆ ಮೆಟೀರಿಯಲ್ ರೀಸೈಕ್ಲಿಂಗ್, ರಿಕವರಬಲಿ ಆಗಿರುತ್ತೆ, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ಸರ್ಕ್ಯುಲರ್ ಎಕಾನಮಿ. ಮೇಜರ್ ಚಾಲೆಂಜಸ್ ಏನಪ್ಪ, ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟೆಂಟ್ ಐತೆ, ಲಿಮಿಟೆಡ್ ನಂಬರ್ ಆಫ್ RVSF ಮತ್ತು ATS ಅದು ಹಿಡಿದಲ್ಲ, ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟೀಸ್ ಮತ್ತು ಆಟೋಮೇಟೆಡ್ ಟೆಸ್ಟಿಂಗ್ ಸ್ಟೇಷನ್ಸ್ಗಳು ಕಡಿಮೆ ಇರೋದು. ನೆಕ್ಸ್ಟ್ ಜಿಯೋಗ್ರಫಿಕಲ್ ಡಿಸ್ಪ್ಯಾರಿಟಿ, ಇನ್ಎಡಿಕ್ವೇಟ್ ಕವರೇಜ್ ಇನ್ ಸ್ಮಾಲರ್ ಸ್ಟೇಟ್ಸ್ ಮತ್ತು ರೂರಲ್ ಏರಿಯಾ, ಆಕ್ಸೆಸಿಬಿಲಿಟಿ ಇಶ್ಯೂಸ್ ಐತೆ, ಲೋ ಪಬ್ಲಿಕ್ ಅವೇರ್ನೆಸ್ ಐತೆ, ಇನ್ಫಾರ್ಮೇಷನ್ ಡೆಫಿಸಿಟ್ ಐತೆ, ಕಮ್ಯುನಿಕೇಷನ್ ಬ್ಯಾರಿಯರ್ಸ್ ಐತೆ, ಫೈನಾನ್ಷಿಯಲ್ ಬೇರೆ, ಅಫೋರ್ಡಬಿಲಿಟಿ ಕನ್ಸರ್ನ್ಸ್, ಹೈ ಕಾಸ್ಟ್ ಆಫ್ ಪರ್ಚೇಸಿಂಗ್ ನ್ಯೂ ವೆಹಿಕಲ್ಸ್. ಅಲ್ಲವರು ಇರೋ ವೆಹಿಕಲ್ಗಳನ್ನ ಸ್ಕ್ರ್ಯಾಪ್ ಮಾಡಬೇಕು, ಅದು ಕೊಡೋದು 25% ಲಾಭ. ಅದನ್ನು ಬಿಟ್ಟು ಹೊಸ ಕಾರ್ಯಾಗಿ ತಂದ್ಕೋಣ, ಇರೋದ್ರಲ್ಲೇ ಹೊಡೆದು ಮಾಡಿ ಮುಗಿಸ್ಬಿಡೋ ಅಂತ. ಬಿಕಾಸ್ ಆಫ್ ಅವ್ರದ್ದು ಲೋಯರ್ ಎಕನಾಮಿ ಐತೆ, ನಮ್ಮ ಕಂಡೀಷನ್ ಹಂಗೆ ಅದು ಭಾಳ ಜನದ್ದು. ಇನ್ಎಡಿಕ್ವೇಟ್ ಇನ್ಸೆಂಟಿವ್ಸ್ ಐತೆ, ಕರೆಂಟ್ ಇನ್ಸೆಂಟಿವ್ಸ್, ಎಕನಾಮಿಕ್ ಬರ್ಡನ್ ಐತೆ. ಅದಕ್ಕೆ ನೀವು ಇನ್ಸೆಂಟಿವ್ಸ್ ಕೊಟ್ಟು ಅದನ್ನ ಜಾಸ್ತಿ ಅದು ಮತ್ತು BPL ಕಾರ್ಡ್ ಮೇಲೆ ಅವರ ಎಕನಾಮಿಕ್ ಕಂಡೀಷನ್ಸ್ ಮೇಲೆ ಜಾಸ್ತಿ ಆಪ್ಷನ್ಸ್ ಕೊಡೋಂಥದ್ದು ಏನಾದ್ರು ಮಾಡಬೇಕು ನಾವು. ಎನ್ಫೋರ್ಸ್ಮೆಂಟ್ ಗ್ಯಾಪ್ಸ್, ಡಿಸ್ಇಂಟಿಗ್ರೇಷನ್ ಇಶ್ಯೂಸ್, ಅದು ಕಂಪ್ಲೈಂಟ್ಸ್ ಚಾಲೆಂಜಸ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಏನು ಮಾಡಿದ್ರೆ ಅದಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಕೊಡ್ತಾರೆ. ರಿಜಿಸ್ಟ್ರೇಷನ್ ಫಾರ್ ಫ್ರೀ ವೇವರ್ಸ್, ಕಂಪ್ಲೀಟ್ ವೇವರ್ ನ್ಯೂ ವೆಹಿಕಲ್ ರಿಜಿಸ್ಟ್ರೇಷನ್. ಪ್ರೈವೇಟ್ ವೆಹಿಕಲ್ಗೆ 25%, ಕಮರ್ಷಿಯಲ್ ವೆಹಿಕಲ್ಸ್ಗೆ 15% ರೋಡ್ ಟ್ಯಾಕ್ಸ್ ರಿಬೇಟ್ ಕೊಡುತ್ತೆ. ಮ್ಯಾಂಡೇಟರಿ ಟೆಸ್ಟಿಂಗ್ ಫ್ರೇಮ್ವರ್ಕ್ ಏನಪ್ಪ, ಹೆವಿ ಕಮರ್ಷಿಯಲ್ ವೆಹಿಕಲ್ಸ್, ಅದರ್ ವೆಹಿಕಲ್ಸ್ ಆಟೋಮೇಟೆಡ್ ಟೆಸ್ಟಿಂಗ್, ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೆನ್ಷನ್, RVSF ಇದೆ, ATS ಇದೆ, ಫಾರ್ಮಲೈಸೇಷನ್, ಅವೇರ್ನೆಸ್ ಒಳಗೆ ಎಜುಕೇಷನಲ್ ಕ್ಯಾಂಪೇನು, ಬೆನಿಫಿಟ್ ಕಮ್ಯುನಿಕೇಷನ್, ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಇದೆ. ಇಂಟರ್ನ್ಯಾಷನಲ್ ಡೈಮೆನ್ಷನಲ್ ಬಂತಂದರೆ ಜರ್ಮನಿ, ಫ್ರಾನ್ಸ್ ಇಂಪ್ಲಿಮೆಂಟ್ ಇದೆ, ಫೋಕಸ್ ಎಲೆಕ್ಟ್ರಿಕ್ ವೆಹಿಕಲ್ ಸಬ್ಸಿಡಿ ಮಾಡಲ್ಸ್ ಅದ. ಇಂಟರ್ನ್ಯಾಷನಲ್ ಅಲೈನ್ಮೆಂಟ್ ಅದ, ಗ್ಲೋಬಲ್ ಎನ್ವೈರನ್ಮೆಂಟಲ್ ಗೋಲ್ಸ್ ಅದ, ಫ್ಲೀಟ್ ಮಾಡರ್ನೈಸೇಷನ್, ಸಸ್ಟೈನಬಲ್ ಮೊಬಿಲಿಟಿ ಇದೆ. ಬೆಸ್ಟ್ ಪ್ರಾಕ್ಟೀಸಸ್, ಫಾರ್ಮಲ್ ರೀಸೈಕ್ಲಿಂಗ್, ಎಂಫಸಿಸ್, ಆರ್ಗನೈಸ್ ರೀಸೈಕಲ್ ಸಿಸ್ಟಮ್, ಎನ್ವೈರನ್ಮೆಂಟಲ್ ಸೇಫ್ಟಿ, ಸೆಕ್ಟರ್ ಇಂಟಿಗ್ರೇಷನ್, ವೇ ಫಾರ್ವರ್ಡ್. ಇನ್ಫ್ರಾಸ್ಟ್ರಕ್ಚರ್ನ ಎನ್ಹಾನ್ಸ್ ಮಾಡಿರಿ, ರ್ಯಾಪಿಡ್ ಎನ್ಹಾನ್ಸ್ ಮಾಡಿರಿ, RVSF ಮತ್ತು ATSನ ಜಿಯೋಗ್ರಫಿಕ್ ಕವರೇಜ್ ಮಾಡಿರಿ, ಕೆಪಾಸಿಟಿ ಬಿಲ್ಡಿಂಗ್, ಅದೇ ರೆಸಿಪ್ರೋಕ್ ಅಂದರೆ ಇದು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಮತ್ತು ಈ ವೆಹಿಕಲ್ ಸ್ಕ್ರಾಪಿಂಗ್ಸ್ ಫೆಸಿಲಿಟೀಸ್ಗಳು ಇರಬೇಕು, ಕೆಪಾಸಿಟಿ ಬಿಲ್ಡಿಂಗ್ ಇರಬೇಕು, ಎನ್ಹಾನ್ಸ್ಡ್ ಫೈನಾನ್ಷಿಯಲ್ ಸಪೋರ್ಟ್, EV ಪ್ರಮೋಷನ್, ಟಾರ್ಗೆಟೆಡ್ ಬೆನಿಫಿಟ್ಸ್ ಇರಲಿ, ಅವೇರ್ನೆಸ್ ಇಂಟೆನ್ಸಿಫಿಕೇಷನ್, ಟಾರ್ಗೆಟ್ ಕ್ಯಾಂಪೇನ್, ಮಲ್ಟಿ ಚಾನಲ್ ಕಮ್ಯುನಿಕೇಷನ್ ಮತ್ತು ಬೆನಿಫಿಟ್ ಡೆಮಾನ್ಸ್ಟ್ರೇಷನ್ ಮಾಡಿ, ಎನ್ಫೋರ್ಸ್ಮೆಂಟ್ ಸ್ಟ್ರೆಂಥನಿಂಗ್ ಮಾಡೋ, ರೋಬೋಸ್ಟ್ ಮಾನಿಟರಿಂಗು, ಫಿಟ್ನೆಸ್ ಟೆಸ್ಟ್ ಎನ್ಫೋರ್ಸ್ಮೆಂಟ್, ಡಿ ರಿಜಿಸ್ಟ್ರೇಷನ್ ಸಿಸ್ಟಮಲ್ಲಿ, ಸರ್ಕ್ಯುಲರ್ ಎಕಾನಮಿ, ಇಂಟಿಗ್ರೇಷನ್ ಮಾಡಿ, ಮೆಟೀರಿಯಲ್ ರಿಕವರಿ, ರಿಸೋರ್ಸ್ ಎಫಿಷಿಯನ್ಸಿ, ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್ಗಳನ್ನ ಹೇಳಿ ಅಂತ ಹೇಳ್ತಾರೆ. ಗ್ರೀನ್ ಬಿಲ್ಡಿಂಗ್ ಏನು ಹೇಳ್ರಿ, ಸಸ್ಟೈನಬಲ್ ಹೌಸ್ಗಳನ್ನ ಕಟ್ಟೋದು, ಇದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ಎನರ್ಜಿ ಕನ್ಸಂಪ್ಷನ್, ವೇಸ್ಟ್ ಜನರೇಷನ್, ಸಸ್ಟೈನಬಲ್ ಆಪರೇಷನ್ಸ್. ಇದಕ್ಕೆ IGBC ನೆಟ್ ಜೀರೋ ಕಮಿಷನ್ ಅಂತ ಮಾಡಿದ್ದಾರೆ. ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಕೂಡ ಇದು ನ್ಯೂ ರೇಟಿಂಗ್ ಮಾಡಿದ್ರು, ಗ್ರೀನ್ ಬಿಲ್ಡಿಂಗ್ ಕೋಡ್ ಅಂತಂದೇಳಿ. ಕೂಲ್ ರೂಫ್ಸ್ ಇರಬೇಕು, ಟೆಂಪ್ರೇಚರ್ ರಿಡ್ಯೂಸಿಂಗ್ ರೂಫ್ ಟೆಕ್ನಾಲಜಿ, ಕಾರ್ಬನ್ ನೆಗೆಟಿವ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇರಬೇಕು, ಮೇಡ್ ಫ್ರಮ್ ಕ್ರಾಪ್ ರೆಸಿಡಿಯಸ್, ಕಾರ್ಬನ್ ಕ್ರಾಫ್ಟ್ ಟೈಲ್ ಅಂತ ಪ್ರೊಡ್ಯೂಸ್ ಅದು ಕಾರ್ಬನ್ ವೇಸ್ಟ್ ಅಪ್ಸೈಕ್ಲಿಂಗಿಂದ. ಗ್ರೀನ್ ಬಿಲ್ಡಿಂಗ್ ಅಂದರೆ ಎನರ್ಜಿ ಎಫಿಷಿಯನ್ಸಿ 25% ಆಫ್ ಎನರ್ಜಿ ಕಂಪೇರ್ ಆಗುತ್ತೆ. ಅದಕ್ಕೆ ನೆಟ್ ಜೀರೋ ಕಾರ್ಬನ್ ಇರಬೇಕು, ಎನರ್ಜಿ ರಿಡಕ್ಷನ್ ಮೆಷರ್ಸ್ ಇರಬೇಕು, ಹೆಲ್ತ್ ಬೆನಿಫಿಟ್ಸ್ ಅಂದರೆ ಟಾಕ್ಸಿನ್ ಫ್ರೀ ಎನ್ವೈರನ್ಮೆಂಟ್ ಇರುತ್ತೆ. VOC ಎಲಿಮಿನೇಷನ್ ಮಾಡ್ಕೊಂಡು ನಾನ್ ವಾಲ್ಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನ ಎಲಿಮಿನೇಟ್ ಮಾಡಬೇಕು, ಬೆಟರ್ ಇಂಡೋರ್ ಕ್ವಾಲಿಟಿ ಇರಬೇಕು, ಎಕನಾಮಿಕ್ ಡೈಮೆನ್ಷನ್, ಮಾರ್ಕೆಟ್ ಕೊಡ್ತು, ಇಂಡಸ್ಟ್ರಿ ಶಿಫ್ಟ್, ಲಾಂಗ್ ಟರ್ಮ್ ಸೇವಿಂಗು, ಎನರ್ಜಿ ಎಫಿಷಿಯನ್ಸಿ, ಎನರ್ಜಿ ಜನರೇಷನ್, ಇಂಡೋರ್ ಎನ್ವೈರನ್ಮೆಂಟ್ ಇಂಪ್ರೂವ್ಮೆಂಟ್, ರಿಡಕ್ಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್, ಮೆಟೀರಿಯಲ್ ಎಫಿಷಿಯನ್ಸಿ, ರಿಸೋರ್ಸ್ ಎಫಿಷಿಯನ್ಸಿ, ಡಿಸೈನ್ ಎಫಿಷಿಯನ್ಸಿ, ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ, ಕಂಫರ್ಟ್ ಎಫಿಷಿಯನ್ಸಿ, ವಾಟರ್ ಎಫಿಷಿಯನ್ಸಿ, ಲ್ಯಾಂಡ್ ಎಫಿಷಿಯನ್ಸಿ ಆಗಬೇಕು. ಇದ್ರಾಗ ಸಸ್ಟೈನಬಲ್ ರಿಸೋರ್ಸ್, ಲೋಕಲ್ ಪ್ರಾಡಕ್ಟ್, ಡ್ಯೂರಬಲ್ ಮೆಟೀರಿಯಲ್ಸ್, ವಾಟರ್ ಕನ್ಸರ್ವೇಷನ್, ಇಂಪ್ರೂವ್ IAQ, ಎನರ್ಜಿ ಎಫಿಷಿಯನ್ಸಿ, ಮಾಯಿಶ್ಚರ್ ರೆಸಿಡೆಂಟ್, ಹೆಲ್ತ್ಫುಲ್ ಮೇಂಟೆನೆನ್ಸ್, ಅಫೋರ್ಡಬಲ್ ಮೆಟೀರಿಯಲ್, ಲೋ ವೇಸ್ಟ್ ಅಸೆಂಬ್ಲಿ, ಲೋ ಟಾಕ್ಸಿಸಿಟಿ, ರಿಯೂಸಬಲ್ ಕಾಂಪೋನೆಂಟ್ಸ್, ರೀಸೈಕಲ್ಡ್ ಕಂಟೆಂಟ್ಸ್, ರೀಸೈಕ್ಲಬಲ್ ಮೆಟೀರಿಯಲ್ಸ್, ಮಿನಿಮಲ್ ಎಮಿಷನ್ಸ್, ರಿಸೋರ್ಸ್ ಎಫಿಷಿಯನ್ಸಿ. ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ ಅಂತ ಮಾಡಿದ್ವಿ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಲಾಂಚ್ 2007 ಮಾಡಿದ್ದೀವಿ. ಇದನ್ನ ಲೀಡು, ಬ್ರಿಮ್ಮು, ಗ್ರೀನ್ ಗ್ಲೋಬ್ಸ್, ಲಿವಿಂಗ್ ಬಿಲ್ಡಿಂಗ್ ಚಾಲೆಂಜಸ್, GBI ಮಲೇಷಿಯಾ ಅಂತ ಮಾಡಿದ್ದೀವಿ. ಲೀಡ್ IGBC ಗೃಹ ಇದೆ. ನೆಕ್ಸ್ಟ್ ನ್ಯಾಷನಲ್ ಬಿಲ್ಡಿಂಗ್ ಎನರ್ಜಿ ಎಫಿಷಿಯನ್ಸಿ ಪ್ರೋಗ್ರಾಮ್ ಇದೆ, BIP. ಇದು ಮಿನಿಸ್ಟ್ರಿ ಆಫ್ ಪವರ್ ನೋಡ್ಕೊಳುತ್ತೆ. ಇದನ್ನ ಎಕೋನಿವಸ್ ಸನ್ನಿಹಿತ ಹಸ್ಕೊಳ್ತು ಇಂಟಿಗ್ರೇಟೆಡ್ ಅಪ್ರೋಚ್ಗಳು ಮಾಡ್ಕೊಂಡಿದ್ದೀವಿ. ಇದೆಲ್ಲ ಮಾಡಿ ಗ್ರೀನ್ ಬಿಲ್ಡಿಂಗ್ಸ್ಗಳು ಮಾಡ್ರಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಬೇಸ್ ಆಫ್ ಪ್ರಾಪರ್ಟೀಸ್ ಮೇಲೆ ಬಯೋಡಿಗ್ರೇಡಬಲ್ ವೇಸ್ಟ್, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್, ಬೇಸ್ ಆನ್ ಆರ್ಜೆಂಟ್ ಆಫ್ ಇಂಡಸ್ಟ್ರಿಯಲ್ ವೇಸ್ಟ್, ಮುನ್ಸಿಪಲ್ ವೇಸ್ಟ್, ಬಯೋಮೆಡಿಕಲ್ ವೇಸ್ಟ್, ಅಗ್ರಿಕಲ್ಚರ್ ವೇಸ್ಟ್, ಹ್ಯೂಮನ್ ಹೆಲ್ತ್ ಇಂಪ್ಯಾಕ್ಟ್ ಮಾಡ್ತಾ ಹಜಾರಸ್ ವೇಸ್ಟ್, ನಾನ್ ಹಜಾರಸ್ ವೇಸ್ಟ್. ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಐತಲ್ಲ, ಇದು ವೆರಿ ಸಿಂಪಲ್. ನಿಮ್ಮ ದಿನ ಬೆಳಿಗ್ಗೆ ಆದ ತಕ್ಷಣ ನಿಮ್ಮ ಮನೆ ಕಸ ಹಾಕ್ತೀರ, ಅದನ್ನ ಕಲೆಕ್ಟ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ, ಡಿಸ್ಪೋಸ್ ಮಾಡ್ತಾರೆ. ಇಷ್ಟೇ ಸಿಂಪಲ್ ಇದೆ ವೇಸ್ಟ್ ಮ್ಯಾನೇಜ್ಮೆಂಟಿಗೆ. ವೇಸ್ಟ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಸಿಸ್ಟಮೆಟಿಕ್ ಆ್ಯಂಡ್ ಆರ್ಗನೈಸ್ಡ್ collection, transportation, treatment, disposal of waste materials. Edukka to minimize the environmental health risk. Ishte baribekappa. Systematic and organized collection, transportation, treatment and disposal of the waste materials to minimize the environmental health risk. ಅಷ್ಟೇ. ಅಥಾರಿಟಿಯನ್ನು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡ್ತಾರೆ. ಕೀ ಫ್ಯಾಕ್ಟ್ಸ್ಗಳು ಏನಪ್ಪ ಇದ್ರಾಗ ಅಂತಂದರೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ 62 ಮಿಲಿಯನ್ ಟನ್ಸ್ ಮಾಡುತ್ತೆ. ಪ್ಲಾಸ್ಟಿಕ್ ವೇಸ್ಟ್ 5.6 ಮಿಲಿಯನ್ ಟನ್ಸ್ಗಳು ಆಗ್ತದೆ. ಬಯೋಮೆಡಿಕಲ್ ವೇಸ್ಟ್ 0.17 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಪ್ರೊಡ್ಯೂಸ್ ಆಗಿದೆ. ಈ ವೇಸ್ಟು 1.5 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆ್ಯನ್ಯುವಲ್ ಜನರೇಷನ್ ಹೇಳ್ತೀವಿ. ಮುನ್ಸಿಪಲ್ ಸಾಲಿಡ್ ವೇಸ್ಟ್ 62 ಮಿಲಿಯನ್ ಟನ್, ಪ್ಲಾಸ್ಟಿಕ್ ವೇಸ್ಟ್ 5.6 ಮಿಲಿಯನ್ ಟನ್, ಬಯೋಮೆಡಿಕಲ್ ವೇಸ್ಟ್ 0.17 ಮಿಲಿಯನ್ ಟನ್ಸ್, ಈ ವೇಸ್ಟು 1.5 ಮಿಲಿಯನ್ ಮೆಟ್ರಿಕ್, ಪ್ರೊಜೆಕ್ಟೆಡ್ ವೇಸ್ಟು 165 ಮಿಲಿಯನ್ ಟನ್ಸ್ ಆಗಿದೆ ಬೈ 2031 ಅಂತ ಹೇಳಿದ್ದಾರೆ. ಇದೇನಪ್ಪ
ಅದೇ ಪ್ಲಾಸ್ಟಿಕ್ ಎಲ್ಲಿಂದ ಬರುತ್ತೆ, ವಾಷಿಂಗು, ಸೀವೇಜಿಂಗು, ರಿವರ್ ವಾಟರ್, ವೇಸ್ಟ್ ವಾಟರ್ ಪ್ಲ್ಯಾಂಟ್, ಟೂತ್ಪೇಸ್ಟು, ಮೀಲು, ಟೇಬಲ್ ಸಾಲ್ಟು, ಸೀ ಫುಡ್ಡು, ಪ್ಲಾಸ್ಟಿಕ್ ಡೆಬ್ರೀಸು, ಓಷನ್ನು, ಮೈಕ್ರೋಪ್ಲಾಸ್ಟಿಕ್ಸು, ಪ್ಲಾಸ್ಟಿಕ್ ಲೆದರ್ಸು ಎಲ್ಲದರಿಂದನೂ ಬರುತ್ತೆ. ಎಷ್ಟೇಪ್ಪ ಅಂದರೆ ವೇಸ್ಟ್ ಸೈಡ್ ಸ್ಟೋರಿ ಬಂದರೆ ಇಂಡಿಯಾ ಜನರೇಟ್ 25,940 ಟನ್ಸ್ ಆಫ್ ಪ್ಲಾಸ್ಟಿಕ್ಸ್ ಎವ್ರಿ ಡೇ. ಅದು 9,000 ಏಷ್ಯನ್ ಎಲಿಫೆಂಟ್ಸಿಗೆ ವೇಟ್ ಆಗುತ್ತೆ, 86 ಬೋಯಿಂಗ್ ಜೆಟ್ಸಿಗೆ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಕಂಪ್ಯಾರಿಸನ್ಗೆ ಅರ್ಥ ಆಗಲಿ ಅಂತಂದು ಹೇಳಿ 400 ಇಯರ್ಸ್ ಬೇಕು. 6.3 ಬಿಲಿಯನ್ ಟನ್ಸ್ ಆಫ್ ಪ್ಲಾಸ್ಟಿಕ್ ವೇಸ್ಟ್ ದಟ್ ಆಸ್ ಅಕ್ಯುಮುಲೇಟೆಡ್ ಗ್ಲೋಬಲಿ ಇದೆ. 79% ಪ್ಲಾಸ್ಟಿಕ್ ವೇಸ್ಟ್ ಲ್ಯಾಂಡ್ ಫಿಲ್ಸಲ್ಲಿದೆ. 12 ಬಿಲಿಯನ್ಸ್ ಲೈಕ್ಲಿ ಅಮೌಂಟು ಪ್ಲಾಸ್ಟಿಕ್ ವೇಸ್ಟ್ ಅದ. ಇದೇನು ಪ್ಲಾಸ್ಟಿಕ್ ವೇಸ್ಟ್ ಜನರೇಷನ್ ಅದ 4.12 ಮಿಲಿಯನ್ ಟನ್ಸ್ ಪರ್ ಆ್ಯನಮ್ ಇದೆ. ಪರ್ ಕ್ಯಾಪಿಟಲ್ ಜನರೇಷನ್ ಡಬಲ್ ಆಯಿತು ಓವರ್ ಲಾಸ್ಟ್ 5 ಇಯರ್ಸಲ್ಲಿ. ಇಂಡಿಯಾ ಥರ್ಡ್ ಜನರೇಟ್ ಅದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಒಳಗೆ. ಚಾಲೆಂಜಸ್ ಏನಪ್ಪ, ಲಾರ್ಜ್ ವ್ಯಾಲ್ಯೂಮು 4.12 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಪ್ಲಾಸ್ಟಿಕ್ ಆಗುತ್ತೆ. ಪ್ಯಾಕೇಜಿಂಗ್ ಇಂಡಸ್ಟ್ರಿ ಲಾರ್ಜೆಸ್ಟ್ ಪಬ್ಲಿಕ್ ಕನ್ಸ್ಯೂಮರ್ ಆಯ್ತು. ಇದ್ರಾಗ ಇನ್ಎಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸಾಂಪಲ್ ಗಾಜಿಪುರ್ ಇನ್ ಬಾಲ್ಸೋ ಗಾರ್ಬೇಜ್ ಮೌಂಟ್ಸ್ ಇನ್ ಡೆಲ್ಲಿ ಒಳಗೆ ಇದೇ ಬಿಕಾಸ್ ಹೈಯೆಸ್ಟ್ ಸಾಲಿಡ್ ವೇಸ್ಟ್ ಇದು. ಅದರ್ ಟೈಪ್ಸ್ ಆಫ್ ವೇಸ್ಟ್, ಮಲ್ಟಿ ಲೇಯರ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್, ಟೆಟ್ರಾಪ್ಯಾಕ್ಸ್, ಲ್ಯಾಮಿನೇಟೆಡ್ ಪ್ರಾಡಕ್ಟ್ಸ್, ಪ್ಲಾಸ್ಟಿಕ್ ಇನ್ ಓಷನ್ಸ್, ಗಂಗಾ ರಿವರ್, ಪೊಲ್ಯೂಟೆಡ್ ಏನದು ಅದರ್ ಸಿಸ್ಟಮೆಟಿಕ್ ಇಶ್ಯೂಸ್ ಅಂದರೆ ಪೊಲ್ಯೂಷನ್ ಕಾಸ್ ಪ್ಲಾಸ್ಟಿಕ್ ಅಂದರೆ ಲ್ಯಾಕ್ ಆಫ್ ಅಸೆಸ್ಮೆಂಟ್ ಮೆಕ್ಯಾನಿಸಮ್, ಆಬ್ಸೆನ್ಸ್ ಆಫ್ ಆಕ್ಷನ್ ಪ್ಲಾನ್ ಇದೆ. EPR ಫ್ರೇಮ್ವರ್ಕ್ ಅಂದರೆ ಆಬ್ಸೆನ್ಸ್ ಆಫ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಪ್ರಾಬ್ಲಮ್ ಆಗಿದೆ. ನಾನ್ ಕಂಪ್ಲೈನ್ಸ್ ಬೈ ಮೆನಿ ಪ್ಲಾಸ್ಟಿಕ್ ಪ್ರೊಡ್ಯೂಸಿಂಗ್ ಯೂನಿಟ್ಸ್ಗಳು. ಡಿಲೇಡ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಭಾಳ ಲೇಟ್ ಆಗ್ಬಿಡ್ತು, ತುಂಬ ಹೈ ಮಟ್ಟದಾಗ ಅದು ಹೋಗ್ಬಿಡ್ತು. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಇದು ಆಗಲಿ, ಯಾವುದೇ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಇದನ್ನು ಯೂಸ್ ಮಾಡಿ, ರೀಯೂಸ್ ಮಾಡಿ, ರೆಡ್ಯೂಸ್ ಮಾಡಿ. ಮೋಸ್ಟ್ ಫೇವರ್ಡ್ ಆಪ್ಷನ್ ಇದು, ಬೆಸ್ಟ್. ಹಿಂಗೆ ಬರೀಬೇಕು, ರೆಡ್ಯೂಸ್ ಮಾಡಿ. ಲೋವರಿಂಗ್ ದ ಅಮೌಂಟ್ ಆಫ್ ವೇಸ್ಟ್ ಪ್ರೊಡ್ಯೂಸ್, ರೀಯೂಸ್ ಮಾಡಿ. ಯೂಸಿಂಗ್ ದ ಮೆಟೀರಿಯಲ್ಸ್ ರಿಪೀಟೆಡ್ಲಿ ಆಗೋದನ್ನು ರೀಯೂಸ್ ಕಡಿಮೆ ಮಾಡಿ, ರಿಡ್ಯೂಸ್ ಮಾಡಬೇಕು. ಆದಷ್ಟು ರೀಯೂಸ್ ಮಾಡಿ. ರೀಸೈಕಲ್ ಮಾಡಿ. ಯೂಸಿಂಗ್ ಮೆಟೀರಿಯಲ್ಸ್ ಟು ಮೇಕ್ ನ್ಯೂ ಪ್ರಾಡಕ್ಟ್ಸ್. ರಿಕವರಿ ಮಾಡಿ. ರಿಕವರಿಂಗ್ ಫ್ರಮ್ ದ ಎನರ್ಜಿ ಫ್ರಮ್ ವೇಸ್ಟ್. ಲ್ಯಾಂಡ್ಫುಲ್, ಲೀಸ್ಟ್ ಫೇವರ್ಡ್ ಆಪ್ಷನ್ ಇಸ್ ಲ್ಯಾಂಡ್ಫಿಲ್. ಸೇಫ್ಟಿ ಡಿಸ್ಪೋಸಲ್ ಆಫ್ ದಿ ವೇಸ್ಟ್. ಇದೇ ಪ್ಯಾಟರ್ನಾಗ ಬರಬೇಕು ನೀವು ಆನ್ಸರ್ಸ್. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ಆಗಲಿ. ಸ್ಟ್ರೆಂತ್ ಅಂಡ್ ಅಕೌಂಟಬಿಲಿಟಿ, ಟ್ರೇಸಿಬಿಲಿಟಿ, EPR ಎನ್ಫೋರ್ಸ್ಮೆಂಟ್, ಎನ್ಹಾನ್ಸ್ ದ ಡಾಟಾ ಡ್ರಿವನ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಕೀ ಪ್ರೊವಿಷನ್ಸ್ ಏನಪ್ಪ, ನ್ಯಾಷನಲ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್, ಲೋಕಲ್ ಬಾಡೀಸ್ ಇಯರ್ಲಿ ಅಸೆಸ್ಮೆಂಟ್, 5 ಇಯರ್ ಪ್ರೊಜೆಕ್ಷನ್ಸ್, ಸೆಂಟ್ರಲೈಸ್ ಆನ್ಲೈನ್ ಪೋರ್ಟಲ್ ಮಾಡಿದ್ವಿ. ಪ್ರೊಡ್ಯೂಸರ್ ಇಂಪೋರ್ಟರ್ಸು, ಬ್ರ್ಯಾಂಡ್ ಓನರ್ಸ್ಗೆ ಎಲಿಮಿನೇಷನ್ ಆಫ್ ದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಪ್ರಿವೆಂಟ್ ಸ್ಟಾಕಿಂಗು, ಸಿಂಗಲ್ ಯೂಸ್ ಮಾಡಿದ್ವಿ. ಎಕ್ಸ್ಪೆಂಡೆಡ್ EPR ಕವರೇಜ್, ಕಲೆಕ್ಷನ್ ಆ್ಯಂಡ್ ರಿಕವರಿ ಮಾಡಿದ್ವಿ. ಆನ್ಲೈನ್ ರಿಪೋರ್ಟಿಂಗ್ ಮೆಕ್ಯಾನಿಸಮ್ಸ್, ಅರ್ಬನ್ ಲೋಕಲ್ ಬಾಡೀಸ್ಗೆ ಇವರಿಗೆ ಅಪ್ಡೇಟೆಡ್ ಡೆಫಿನೇಷನ್ಸ್ಗಳು ಕೊಟ್ಟಿದ್ದೀವಿ. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ, ಸ್ವಚ್ಛ ಭಾರತ್ ಅದರ್ ಇನಿಷಿಯೇಟಿವ್ಸ್, ಸ್ವಚ್ಛ ಭಾರತ್ ಮಿಷನ್, ಕ್ಲೀನ್ ಗ್ರೀನ್ ಕ್ಯಾಂಪೇನ್, ಪಬ್ಲಿಕ್ ಪ್ರೈವೇಟ್ ಕೊಲಾಬ್ರೇಷನ್ಸ್, ಇಂಡಿಯನ್ ಪ್ಲಾಸ್ಟಿಕ್ ಪ್ಯಾಕ್ಟ್ ಮಾಡಿದ್ವಿ. ಅದರ ಜೊತೆಗೆ CII ಮತ್ತು WWF ಇಂಡಿಯಾ ಜೊತೆಗೆ UN ಪ್ಲಾಸ್ಟಿಕ್ ಕರೆಕ್ಟಿವ್ ಐತಿ. ಇಂಡಿಯಾಸ್ ರೋಲ್ ಇನ್ ಗ್ಲೋಬಲ್ ಫೋರಮ್ಸಲ್ಲಿ 4th UN ಎನ್ವೈರ್ಮೆಂಟ್ ಅಸೆಂಬ್ಲಿದಲ್ಲಿ ಇರುತ್ತೆ. ಇಂಡಿಯಾಸ್ ಲೀಡರ್ಶಿಪ್ ರೆಕಗ್ನೈಸ್ ಇನ್ ಗ್ಲೋಬಲ್ ಎನ್ವೈರ್ಮೆಂಟ್ ಡಿಪ್ಲೊಮಸಿದಾಗ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಪ್ಲಾಸ್ಟಿಕ್ಸ್ ಮಾಡಿ, ಬಯೋಪ್ಲಾಸ್ಟಿಕ್ಸ್, ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಸ್, ಕಂಪೋಸ್ಟಬಲ್ ಪ್ಲಾಸ್ಟಿಕ್ಸ್, ಆಕ್ಸೋಡಿಗ್ರೇಡಬಲ್ ಮಾಡಬೇಕು. ಇನಿಷಿಯೇಟಿವ್ಸ್ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಡ್ಯಾಶ್ಬೋರ್ಡ್ ಫಾರ್ ದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸು, ಇಂಡಿಯಾ ಪ್ಲಾಸ್ಟಿಕ್ ಪ್ಯಾಕ್ಟು, ಪ್ರಾಜೆಕ್ಟ್ ರೀಪ್ಲಾನ್ ಇದು KYC ಇದಾರು ಮಾಡಿದ್ದಾರೆ. ಇದೇನಪ್ಪ ಐತಲ್ಲ ನ್ಯಾಷನಲ್ ಡ್ಯಾಶ್ಬೋರ್ಡ್ ಫಾರ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ನೇಷನ್ ವೈಡ್ ಮಾಡ್ಯಾರ. ಕ್ಯಾಂಪೇನ್ ಆ್ಯಂಡ್ ಆ್ಯಪ್ ಫಾರ್ ಸಿಟಿಸನ್ಸ್ ಟು ರಿಪೋರ್ಟ್ ಇಲ್ಲಿಗಲ್ ಪ್ಲಾಸ್ಟಿಕ್ ಐತಂದ್ರೆ ಮಾಡಿ. ಇಂಡಿಯನ್ ಪ್ಲಾಸ್ಟಿಕ್ ಪ್ಯಾಕ್ಟ್ ಅಂತಂದರೆ ಏಮ್ಸ್ ಟು ರಿಡ್ಯೂಸ್ ದ ರೀಯೂಸ್ ಆ್ಯಂಡ್ ರೀಸೈಕಲ್ ಪ್ಲಾಸ್ಟಿಕ್ ಮಾಡೋದಕ್ಕೋಸ್ಕರ. ಪ್ರಾಜೆಕ್ಟ್ ರೀಪ್ಲಾನ್ ಅಂತಂದರೆ KYC ಇನಿಷಿಯೇಟ್ ಆಫರಿಂಗ್ ಸಸ್ಟೈನಬಲ್ ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್ ಬ್ಯಾಗ್ಸಿಗೆ ಅದೇ ಕೈ ಚಲ ಮಾಡ್ತೀವಲ್ವ ಹ್ಯಾಂಡ್ ಬ್ಯಾಗ್ಸ್ ಮಾಡೋಕ್ಕೆ. UN ಪ್ಲಾಸ್ಟಿಕ್ ಕಲೆಕ್ಟಿವ್ ಮಾಡಿ ಏನ್ ಟು ಎಕ್ಸ್ಪ್ಲೋರ್ ವೇಸ್ಟ್ ಟು ಮಿಟಿಗೇಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಗೋಲಿಟರ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ಸ್ಗಳು ಮಾಡಿದ್ದಾರೆ. ಟಾರ್ಗೆಟ್ ಬೈ 2030 ಏನಪ್ಪ ಅಂತಂದರೆ ಡಿಫೈನ್ ಲಿಸ್ಟ್ ಆಫ್ ಅನ್ನೆಸೆಸರಿ ಪ್ರಾಬ್ಲಮೆಟಿಕ್ ಪ್ಲಾಸ್ಟಿಕ್ ಅಂತ ತೆಗೆದಾಕ್ಕೊಂಡು 100% ಆಫ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಟು ಬಿ ರೀಯೂಸಬಲ್, ರೀಸೈಕ್ಲೇಬಲ್, ಕಂಪೋಸ್ಟಬಲ್ ಇರೋಂಥ ಮೆಟೀರಿಯಲ್ಸ್ ಯೂಸ್ ಮಾಡಿ. ರೀಯೂಸ್ ಆಗಬೇಕು, ರೀಸೈಕ್ಲೇಬಲ್, ಕಂಪೋಸ್ಟಬಲ್ ಅಂತ ಮೆಟೀರಿಯಲ್ ಯೂಸ್ ಮಾಡಿ. ಪ್ಯಾಕೇಜಿಂಗ್ ಮೆಟೀರಿಯಲ್ 50% ಆಫ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಟು ಬಿ ಎಫೆಕ್ಟಿವ್ಲಿ ರೀಸೈಕಲ್ಡ್ ಆಗಬೇಕೈತೆ. 25% ಆಫ್ ಅವರೇಜ್ ರೀಸೈಕಲ್ಡ್ ಕಂಟೆಂಟ್ ಅಕ್ರಾಸ್ ಆಲ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಒಳಗೆ ಆಗಬೇಕು. ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಮಾಡಿದ್ದೇವೆ UNDR ನೆಗೋಷಿಯೇಷನ್ ಒಳಗೆ. UN ಎನ್ವೈರ್ಮೆಂಟ್ ಅಸೆಂಬ್ಲಿ ಇನಿಷಿಯೇಟ್ ಮಾಡುತ್ತೆ. ಲೀಗಲಿ ಬೈಂಡಿಂಗ್ ಐತಿ ಇದು. ಅಂದರೆ ಅಕ್ರಾಸ್ ಇಟ್ಸ್ ಫುಲ್ ಲೈಫ್ ಸೈಕಲ್, ಪ್ರೊಡಕ್ಷನ್ ಟು ಡಿಸ್ಪೋಸಲ್ ಎಲ್ಲದನ್ನು ಸೇರಿಸ್ಕೊಂತೀವಿ. ಕರೆಂಟ್ ವಾಲ್ಯೂಮ್ ಓಟವಾದಾಗ ಐತಿ ಇದು ವೆನ್ಯೂ. ಪರ್ಪಸನ್ನು ಪ್ಲಾಸ್ಟಿಕ್ ಪೊಲ್ಯೂಷನ್ ಕಮ್ಮಿ ಮಾಡೋಕ್ಕೆ. ಚಾಲೆಂಜಸ್ ಏನಪ್ಪ, ಡಿವಿಡೆಂಡ್ ಸ್ಟ್ಯಾಂಡರ್ಸ್, ಶಾರ್ಪ್ ಡಿವೈಡ್ ಓವರ್ ಪ್ರೊಡಕ್ಷನ್ ಕ್ಯಾಪ್ಸ್, ಬೈಂಡಿಂಗ್ ಆಬ್ಲಿಗೇಷನ್ಸ್. ಕಾಂಪ್ಲೆಕ್ಸ್ ಟೆಕ್ಸ್ಟ್ ಇದೆ, ಎಕ್ಸ್ಪೆಂಡೆಡ್ ಫ್ರಮ್ 30 to 70 pages ಆಫ್ಟರ್ ನೈರೋಬಿ ರೌಂಡ್ ಆಗೈತೆ. ಇಂಪ್ಲಿಮೆಂಟೇಷನ್ ಡಿಫ್ರೆನ್ಸಸ್ ಕೊಡೋದು, ಫಂಡಿಂಗು, ಫ್ಲೆಕ್ಸಿಬಿಲಿಟೀಸ್ ಒಳಗೆ. ಕೀ ಇಶ್ಯೂಸನ್ನು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಕಾಂಟ್ರಿಬ್ಯೂಟ್ಸ್ 5% ಆಫ್ ದಿ ಗ್ಲೋಬಲ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್. ಪ್ರೊಜೆಕ್ಟೆಡ್ ರೀಚ್ 20% ಆಗಿದೆ ಬೈ 2050. ಅದನ್ನು ಕಂಟ್ರೋಲ್ ಮಾಡಬೇಕು. ಪ್ರೊಡಕ್ಷನ್ ಸರ್ಜ್ ಅಂದರೆ ಟ್ರಿಪ್ಲಿಂಗ್ ಆಫ್ ಗ್ಲೋಬಲ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಬೈ 2060 ಆಗೋದು ಅಂತ ಹೇಳಿದ್ದಾರೆ. ನಾವು ರೆಗ್ಯುಲೇಟ್ ಮಾಡಿಲ್ಲ ಅಂತಂದರೆ. ಸ್ಟೇಕ್ ಔಟರ್ ಪೊಸಿಷನ್, ಹೈ ಆಂಬಿಷನ್ ಕೋಯಲೇಷನ್, EU, ಜಪಾನ್, ಸ್ಮಾಲ್ ಐಲ್ಯಾಂಡ್, ಪ್ಲಾಸ್ಟಿಕ್ ಪೊಲ್ಯೂಷನ್ ಬೈ 2040 ಮಾಡಿದ್ದಾರೆ. ಲೀಗಲಿ ಬೈಂಡಿಂಗ್ ಕ್ಯಾಪ್ಸ್ ಆನ್ ಪ್ರೊಡಕ್ಷನ್ ಆಫ್ SUP ಫೇಸ್ ಔಟ್. ಯುನೈಟೆಡ್ ಸ್ಟೇಟ್ಸ್ 2040 ಗೋಲ್ಗೆ ಸಪೋರ್ಟ್ ಮಾಡುತ್ತೆ, ಬಟ್ ಪ್ರಿಫರ್ಸ್ ನ್ಯಾಷನಲಿ ಡಿಟರ್ಮೈನ್ಡ್ ಪ್ಲೆಡ್ಜಸ್ಗಳು ಮಾಡ್ರಿ ಅಂತ ಹೇಳಿದ್ರೆ. ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಅಪೋಸ್ ಮಾಡುತ್ತೆ. ಪ್ರೊಡಕ್ಷನ್ ಕ್ಯಾಪ್ಸ್ ಸಪೋರ್ಟ್ಸ್ ರೀಯೂಸ್, ರೀಸೈಕ್ಲಿಂಗ್, ವೇಸ್ಟ್ ಫ್ಯೂಯಲ್ ಸೊಲ್ಯೂಷನ್ಗೆ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿನ ಅಪೋಸ್ ಮಾಡ್ತಾರೆ. ಕಾರ್ಪೊರೇಟ್ ಬ್ರ್ಯಾಂಡ್ಸ್ಗಳು ಅಡ್ವೊಕೇಟ್ ಫಾರ್ ದಿ ಪ್ರೊಡಕ್ಷನ್ ಲಿಮಿಟ್ಸ್, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಡಿಸೈನ್ಸ್ಗೆ, ರಿಯೂಸ್ ಪಾಲಿಸೀಸ್ಗೆ.
ಲೈಕ್ ಮೈಂಡೆಡ್ ಕಂಟ್ರೀಸ್ ಚೀನಾ, ಸೌದಿ ಅರೇಬಿಯಾ ಅಪೋಸ್ ಗ್ಲೋಬಲ್ ಕ್ಯಾಪ್ ಸೈಟಿಂಗ್ ಎಕನಾಮಿಕ್ ಡಿಪೆಂಡೆನ್ಸ್ ಆನ್ ಪೆಟ್ರೋಕೆಮಿಕಲ್ಸ್ ಆಗಿಬಿಡುತ್ತೆ ಅಂತಂದೇಳಿ ಅವ್ರು ಹೇಳಿದ್ದಾರೆ. ವೇ ಫಾರ್ವರ್ಡ್ ಏನು ಮಾಡಬೇಕಪ್ಪ, UPSC ಇದು UN ಟ್ರೀಟಿ ಆನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಹೇಳಿದ್ವಲ್ಲ, ಇಂಟರ್ಗೌರ್ಮೆಂಟಲ್ ನೆಗೋಷಿಯೇಷನ್ ಕಮಿಟಿ ಆಗಿದೆ. UNEP ಏನು ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 7 billion ಆಫ್ ದ 9.2 billion ಟನ್ಸ್ ಆಫ್ ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಏನೈತಲ್ಲ ಬಿಕೇಮ್ ಪ್ಲಾಸ್ಟಿಕ್ ವೇಸ್ಟ್ ಐತಿ, ಎಂಡ್ ಅಪ್ ಇನ್ ಲ್ಯಾಂಡ್ ಫಿಲ್ಸ್ ಡಂಪ್ಡ್ ಪ್ಲಾಸ್ಟಿಕ್ ಅಕೌಂಟ್ಸ್ ಫಾರ್ 85% ಆಫ್ ದಿ ಮರೈನ್ ಲಿಟರ್ ಒಳಗೆ ಇದೇ ದೊಡ್ಡದೈತಿ. ಡಿಸ್ಅಗ್ರಿಮೆಂಟ್ ಓವರ್ ಟ್ರೀಟಿ ಅಂದರೆ ಒಂದು ಆಬ್ಜೆಕ್ಟಿವ್ ಆನ್ ಸ್ಕೋಪ್ ಅಂಡರ್ UN ರೆಸಲ್ಯೂಷನ್. ಸಮ್ ಸ್ಟೇಟ್ಸ್ ಹ್ಯಾವ್ ಕಂಟೆಂಟೆಡ್ ಟು ರಿಡಕ್ಷನ್ ಆಫ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಆಲ್ಸೋ ಔಟ್ ಆಫ್ ದಿ ಸ್ಕೋಪ್ ಅಂತ ಹೇಳಿದ್ದಾರೆ. ರಿಡಕ್ಷನ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ರೈಮರಿ ಪಾಲಿಮರ್ಸ್ ಅಂಡ್ ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್ ಐತಿ. ಅಪೋಸಿಷನ್ ಟು ದ ಇಂಪೋಸಿಷನ್ ಆಫ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಫೀ ಟು ಬಿ ಪೇಡ್ ಬೈ ಪ್ಲಾಸ್ಟಿಕ್ ಪಾಲಿಮರ್ ಪ್ರೊಡ್ಯೂಸರ್ಸ್. ನೋ ಕನ್ಸ್ಯೂಮರ್ ರೀಚ್ ವಿತ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ದ ಟ್ರೀಟಿ. ವೇ ಫಾರ್ವರ್ಡ್ ಏನು ಮಾಡಬೇಕು, ಬಿಲ್ ಕನ್ಸಸ್ ಮಾಡಿ ಪ್ಲಾಸ್ಟಿಕ್ ಪ್ರೊಡಕ್ಷನ್ನ ಎಂಡ್ ಮಾಡಬೇಕು. ಇವಾಲ್ ದ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಟು ಕಂಪೆನ್ಸೇಟ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಬ್ಯಾನ್ ದ ಪಾಲಿಮರ್ಸ್ ಅಂಡ್ ಕೆಮಿಕಲ್ ಕನ್ಸರ್ನ್ಸ್, ಅರ್ಲಿ ಫೈನಲೈಸೇಷನ್ ಆಫ್ ದ ಟ್ರೀಟಿ ಬೈ ಫೈನ್ ಟ್ಯೂನಿಂಗ್ ದಿ ಡೆಫಿನೇಷನ್ ಟಾರ್ಗೆಟ್ಸ್ ಅಂಡ್ ಅಡಾಪ್ಟಿಂಗ್ ಎ ಇಯರ್. ಓಕೆನಾ. ನೆಕ್ಸ್ಟ್ ವೇ ಫಾರ್ವರ್ಡ್ ಏನು, ಇಂಟಿಗ್ರೇಟ್ ದ ವೇಸ್ಟ್ ಗವರ್ನೆನ್ಸ್ ಹೆಂಗೆ ಮಾಡಬೇಕಂತ ಹೇಳೋದು. ವೇಸ್ಟ್ ಗವರ್ನೆನ್ಸ್ ಅಲ್ಲ, ನ್ಯಾಷನಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕು, MSW, ಪ್ಲಾಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್, ಸರ್ಕಲ್ ರೆಕಮೆಂಡ್ ಮಾಡೋದು, ರೀಯೂಸ್, ರೀಫೈಲ್, ರೀಸೈಕ್ಲಿಂಗ್, ಸ್ಟ್ರೆಂತ್ ಆ್ಯಂಡ್ EPR ಮೆಕ್ಯಾನಿಸಮ್, ಟೆಕ್ನಾಲಜಿ ಇಂಟಿಗ್ರೇಷನ್, ಡಿಸೆಂಟ್ರಲೈಸ್ ವೇಸ್ಟ್ ಇನ್ಫಿಲ್ಟ್ರೇಷನ್ಗೋಸ್ಕರ, ಇನ್ಫ್ರಾಸ್ಟ್ರಕ್ಚರ್, ಕಾರ್ಬನ್ ಲೋಕಲ್ ಬೆಳೆಸಿ, ಪಬ್ಲಿಕ್ ಅವೇರ್ನೆಸ್ ಇರಲಿ, ಗ್ಲೋಬಲ್ ಕೋಆರ್ಡಿನೇಷನ್ ಇರಲಿ, ಫೈನಲ್ ಸಿಂಥಸಿಸ್ ಮಾಡಬೇಕು. ಇಂಡಿಯಾಸ್ ಟೋಟಲ್ ವೇಸ್ಟ್ ಜನರೇಷನ್ 70 million tons ಪರ್ ಐತಿ. ಪ್ಲಾಸ್ಟಿಕ್ ವೇಸ್ಟ್ ಒಳಗೆ 4.12 million ton ಪರ್ ಆ್ಯನಮ್ ಐತಿ. ಪರ್ ಕ್ಯಾಪಿಟಲ್ ಡಬಲ್ ಆಗೈತಿ. ಈಗ SUP ಬ್ಯಾನ್ ಎನ್ಫೋರ್ಸ್ಮೆಂಟ್ 2024 EPR ಇಂಪ್ಲಿಮೆಂಟೇಷನ್ ಐತಿ. ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಐತೆ. WHO ಜನರೇಟ್ಸ್ ಹೌ ಮಚ್ ಪ್ಲಾಸ್ಟಿಕ್ ವೇಸ್ಟ್ 60 ಮೇಜರ್ ಸಿಟೀಸ್ ಒಳಗೆ ಡೆಲ್ಲಿ, ಮುಂಬೈ, ಚೆನ್ನೈ, ಹೈದರಾಬಾದ್, ಬ್ಯಾಂಗ್ಳೂರಲ್ಲಿ ಐತೆ. ಇಷ್ಟು ಆಗಿರೋದು. ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಪ್ಪ ಏನಪ್ಪ ಅಂದರೆ ಅದೇ ಬರುತ್ತೆ. ಇದು ಕ್ಲೀನರ್ ಸಾರ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಆಮೇಲೆ ಗಾರ್ಬೇಜ್ ಟ್ರಕ್ ತಂದು ಇಲ್ಲಿಗೆ ಹಾಕುತ್ತೆ. ವೇಸ್ಟ್ನ ಸಾರ್ಟ್ ಮಾಡಬೇಕು. ಅಲ್ಲಿಂದ ವೇಸ್ಟ್ ಕಂಟೈನರ್ ತರ್ತೀವಿ. ವೇಸ್ಟ್ ನಾಟ್ ದ ವೇಸ್ಟನ್ನ ರೀಪ್ರೊಸೆಸ್ ಮಾಡಬೇಕು. MSW ವೇಸ್ಟ್ ಮ್ಯಾನೇಜ್ಮೆಂಟ್ ಪೈಲಟ್ ಪ್ಲ್ಯಾನ್ ಎಲ್ಲ ತರ್ತೀವಿ. ಸೆಗ್ರಿಗೇಟ್ ಮಾಡೋದು, ಆರ್ಗ್ಯಾನಿಕ್, ಇನೋಟ್ ಬೇರೆ ಬೇರೆ ಪ್ರೊಸೆಸ್ಗೆ ಯೂಸ್ ಮಾಡೋಕ್ಕೆ, ಎನರ್ಜಿ ಪ್ರೊಡಕ್ಷನ್ಗೆ ಅಂತ ಹೇಳ್ತಾರೆ. ಈ ಮುನ್ಸಿಪಲ್ ಸಾಲಿಡ್ ವೇಸ್ಟಲ್ಲಿ ಫುಡ್ ವೇಸ್ಟ್, ಗಾರ್ಡನ್ ಟ್ರಿಮ್ಮಿಂಗ್ಸ್ ಮತ್ತು ಬ್ಯಾಡಿಗೆ ವೇಸ್ಟ್ 45% ಐತಿ. ಡ್ರೈ ವೇಸ್ಟ್ 35% ಐತಿ. ಇನರ್ಟ್ ಸಿಟ್ ಕನ್ಸ್ಟ್ರಕ್ಷನ್ ವೇಸ್ಟ್ 20% ಐತೆ ಅಂತ ಹೇಳಿದ್ದಾರೆ. ಕೀ ಇಂಪ್ಯಾಕ್ಟ್ಸ್ ಆಫ್ ಇಂಪ್ರಾಪರ್ ಸಾಲಿಡ್ ವೇಸ್ಟ್ ಮಾಡೋದ್ರಿಂದ ಫಸ್ಟ್ ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಇನ್ಸೆಕ್ಟ್ಗಳಿಂದ. ಆಮೇಲೆ ಹೆಲ್ತ್ ರಿಸ್ಕ್ ಆಗುತ್ತೆ. ವರ್ಮಿನ್ ಇನ್ಸೆಕ್ಟ್ ಫೈಲ್ಸ್ ಬರ್ತದೆ. 3 ನಾಯ್ಸೆನ್ಸ್ ಫ್ರಮ್ ದಿ ಓಡರ್ ಆ್ಯಂಡ್ ಫ್ಲೈಸ್ ಬರುತ್ತೆ. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಆಗುತ್ತೆ. ವಾಟರ್ ಬಾಡಿ ಕಂಟಾಮಿನೇಷನ್ ಆಗುತ್ತೆ. ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಇಂಟರ್ವೆನ್ಷನ್ಸ್ ಎಲ್ಲೆಲ್ಲಿ ಮಾಡಬೇಕು, ಕಲೆಕ್ಷನಾಗ ಅಲ್ಲಿ ಸೆಗ್ರಿಗೇಟ್ ಮಾಡಬೇಕು. ಡೆವಲಪ್ಮೆಂಟ್ ಸೂಟಬಲ್ ಟ್ರೀಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ಡೆವಲಪ್ ರೋಬಸ್ಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಕೊಡಿ. ಡೆವಲಪ್ ಲ್ಯಾಂಡ್ ಫಿಲ್ ಸೈಟ್ಸ್ಗಳು ಕೊಡಿ ಅಂತ ಅವ್ರು ಹೇಳ್ತಿರೋದು. ಓಕೆನಾ. ಇದು ಅದೇ ಸಿಸ್ಟಮ್. ಪೀರಿಯಡಿಕ್ ಪಾಪ್ಯುಲೇಷನ್ ವೇಸ್ಟ್ ಜನರೇಷನ್ ಎಷ್ಟೈತೆ, ಲಿಕ್ವಿಡ್ ವೇಸ್ಟ್ ಇವೆಲ್ಲ ಐತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ, ಸೋರ್ಸ್ ರಿಡಕ್ಷನ್, ರೀಸೈಕ್ಲಿಂಗ್, ಎನರ್ಜಿ ರಿಕವರಿ, ಲ್ಯಾಂಡ್ ಫಿಲ್ ಇದು ಲಾಸ್ಟಿಗೆ ಹೋಗ್ಬೇಕು. ಲ್ಯಾಂಡ್ ಫಿಲ್ಗೆ ಆಮೇಲೆ ಈ ಆಟೋಮೆಟಿಕ್ ಗಾರ್ಬೇಜ್ ಬಿನ್ಸ್, ಗಾರ್ಬೇಜ್ ಸಾರ್ಟಿಂಗ್ ರೋಬೋಟ್ಸ್ಗಳು ಇರಬೇಕು. ಸೆನ್ಸರ್ ಬೇಸ್ಡ್ ಮಾನಿಟರಿಂಗ್ ಇರಬೇಕು. ಎನರ್ಜಿ ಪ್ರೊಡಕ್ಷನ್, ಪೈರೋಲಿಸಿಸ್, ಟೋರಿಫಿಕೇಷನ್, ಗ್ಯಾಸಿಫಿಕೇಷನ್, ಇನ್ಸಿನರೇಷನ್ ಮಾಡ್ತೀವಿ. ಇವೆ ಪಾಲಿಸಿ ಏನಪ್ಪ, ರೆಗ್ಯುಲೇಷನ್ ಆ್ಯಂಡ್ ಲಾಸ್ ಇನ್ಫ್ಲುಯೆನ್ಸ್ ಮಾಡಿದ್ರೆ ಫೈನಾನ್ಷಿಯಲ್ ಸಿಚುವೇಷನ್, ಫೋರ್ಸ್ಗಳು ಎನರ್ಜಿ, ಲ್ಯಾಂಡ್ ಫಿಲ್ಲು, ಹೀಟ್ ಟ್ರೀಟ್ಮೆಂಟು, ವೇಸ್ಟ್ ಎನರ್ಜಿ, ವೇಸ್ಟು ಫರ್ಟಿಲೈಸರ್ಸ್ ಇವು ಮೇನ್ ಮೆಥಡ್ಸ್ ಅದಾವೆ. ಇದರಿಂದ ಏರ್ ಪೊಲ್ಯೂಷನ್, ಸಾಯಿಲ್ ಕಂಟಾಮಿನೇಷನ್, ವಾಟರ್ ಪೊಲ್ಯೂಷನ್ ಆಗುವಂಥ ಚಾನ್ಸಸ್ಗಳು ಇರ್ತವೆ. ಸ್ಟ್ರಾಟಜಿಸನ್ನು ವೇಸ್ಟ್ ರಿಡಕ್ಷನ್, ಮಿನಿಮೈಸೇಷನ್, ರೀಸೈಕ್ಲಿಂಗ್ ಆ್ಯಂಡ್ ರಿಸೋರ್ಸ್ ರಿಕವರಿ ಇನಿಷಿಯೇಟಿವ್ಸ್, ಸರ್ಕ್ಯುಲರ್ ಎಕಾನಮಿ ಅಪ್ರೋಚಸ್, ಪಬ್ಲಿಕ್ ಎಂಗೇಜ್ಮೆಂಟ್ ಆ್ಯಂಡ್ ಅವೇರ್ನೆಸ್ ಇದೆ. ಫ್ಯೂಚರ್ ಡೈರೆಕ್ಷನ್ ಏನು, ಪ್ರೊಪಗಂಡ, ವಾಲಂಟರಿ ಆ್ಯಕ್ಟಿವಿಟೀಸ್, ಲಾ ಆ್ಯಂಡ್ ರೆಗ್ಯುಲೇಷನ್ ಇದೆ. ಸೋಷಿಯೋ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಬಂದಾಗ ಸ್ಮಾರ್ಟ್ ಸಾರ್ಟಿಂಗ್ ಬಾಕ್ಸ್, ಎಕನಾಮಿಕ್ ಏಡ್, ವೆಲ್ ಡೆವಲಪ್ಡ್ ಸಿಸ್ಟಮ್, ಕಲ್ಚರ್ ಬಂದಾಗ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್, ಮುನ್ಸಿಪಲ್ ಪ್ಲಾನಿಂಗ್ ಇರಬೇಕು. ವೈ ವೇಸ್ಟ್ ಟ್ರೀಟ್ಮೆಂಟ್ ಇಸ್ ಅ ಚಾಲೆಂಜ್ ಅಪ್ಪ ಅಂತಂದರೆ 80% ಆಫ್ ದ ಏನೈತಲ್ಲ 30% ರೀಸೈಕಲ್ ಐತೆ, 20% ಏನೋ ಐತೆ. ವೆಟ್ ಆ್ಯಂಡ್ ಬಯೋಡಿಗ್ರೇಡಬಲ್ 50% ಐತೆ. ಚಾಲೆಂಜಸ್ ಏನು, ಪೂರ್ ಫೈನಾನ್ಷಿಯಲ್ ಹೆಲ್ತ್ ಆಫ್ ಮುನ್ಸಿಪಾಲಿಟೀಸ್ ಟು ಇನ್ವೆಸ್ಟ್ ಇನ್ ವೇಸ್ಟ್ ಟ್ರೀಟ್ಮೆಂಟ್. ಸೆಂಟರ್ ಪೇ ಓನ್ಲಿ 35% ಕಾಸ್ಟ್ ಫಾರ್ ದಿ ಎಂಟೈರ್ ಚೈನ್ ಫ್ರಮ್ ವೇಸ್ಟ್ ಕಲೆಕ್ಟ್ ಮಾಡಿ ಟ್ರೀಟ್ಮೆಂಟ್ಗೆ ಸೆಂಟರ್ ಓನ್ಲಿ 35% ಕೊಡ್ತಾರೆ. ಹಾರ್ಡ್ಲಿ ಎನಿ ಸೆಗ್ರಿಗೇಷನ್ ಆಫ್ ವೇಸ್ಟ್ ಅಟ್ ದ ಸೋರ್ಸಲ್ಲಿ ಏನು ಭಾಳ ಸೆಗ್ರಿಗೇಟ್ ಆಗೋದಿಲ್ಲ. ಸೆಗ್ರಿಗೇಷನ್ ಅಟ್ ದ ಎಂಡ್ ಆಫ್ ದ ಚೈನ್ ಆ್ಯಂಡ್ ಟ್ರೀಟ್ಮೆಂಟ್ ಈಸ್ ಎಕ್ಸ್ಪೆನ್ಸಿವ್. ಲೋ ಅಕ್ಸೆಪ್ಟಬಿಲಿಟಿ ಆಫ್ ದಿ ಫಾರ್ಮರ್ಸ್ ಟು ಯೂಸ್ ದ ಕಂಪೋಸ್ಟ್ ಆಗಿರುತ್ತೆ. ವೇ ಫಾರ್ವರ್ಡ್ ಏನು ಮಾಡೋಕ್ಕೆ, ಪುಷ್ ದ ಸೇಲ್ ಆಫ್ ಬಲ್ಕ್ ಆ್ಯಂಡ್ ಲೂಸ್ ಕಂಪೋಸ್ಟ್, ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಫ್ ಬಲ್ಕ್ ವೇಸ್ಟ್ ಜನ್ರೇಷನ್ಗೆ, ಪುಷ್ ಫಾರ್ ಸೆಗ್ರಿಗೇಷನ್ ಅಟ್ ದ ಸೋರ್ಸ್ ಆ್ಯಂಡ್ ಎನ್ಶೂರ್ ಪ್ರಾಪರ್ ಕಲೆಕ್ಷನ್ ಮಾಡಬೇಕು. ಈ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಇತ್ತು ರೆಫರ್ಸ್ ಟು ಹೌಸ್ ಹೋಲ್ಡ್ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನಲ್ ವೇಸ್ಟ್ ಜನರೇಷನ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಸ್ಕೇಲರ್ ಜನರೇಷನ್ ಅಂತ ಅರ್ಬನ್ ಇಂಡಿಯಾದಾಗ ಪ್ರೊಡ್ಯೂಸರ್ಸ್ ನಿಯರ್ಲಿ 0.15 million tons ಪ್ರೊಡ್ಯೂಸ್ ಮಾಡ್ತಾರೆ. ಡ್ರೈವರ್ಸ್ ರ್ಯಾಪಿಡ್ ಅರ್ಬನೈಸೇಷನ್, ಪಾಪ್ಯುಲೇಷನ್ ಗ್ರೋತ್, ಚೇಂಜಿಂಗ್ ಕನ್ಸಂಪ್ಷನ್ ಪ್ಯಾಟರ್ನ್, ಕನ್ಸರ್ನ್ಸ್, ಇನ್ಎಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಆಲ್ರೆಡಿ ಮೇಲೆ ನೋಡಿದ್ದೀವಿ. ಈ ಡಾಟಾ ವೆರಿ ಇಂಪಾರ್ಟೆಂಟ್. 62 million tons ಆಫ್
ಇದು ಏನು ಸಾಲಿಡ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ 62 ಮಿಲಿಯನ್ ಟನ್ಸ್. ಡೈಲಿ ಜನರೇಷನ್ 0.15 ಮಿಲಿಯನ್ ಟನ್ಸ್ ಪರ್ ಡೇ ಆಗುತ್ತೆ. ಅರ್ಬನ್ ಕವರೇಜ್ ಒಳಗೆ 70-75% ಆಫ್ ದಿ ಅರ್ಬನ್ ಕಲೆಕ್ಟೆಡ್ ಆಗಿರ್ತದೆ. ಅದ್ರಾಗ 25% ಅಷ್ಟೇ ಸೈಂಟಿಫಿಕಲಿ ಪ್ರೊಸೆಸ್ ಮಾಡ್ತೀವಿ. ಅಂದರೆ ಅರ್ಬನ್ ಪ್ರೊಡಕ್ಷನಾಗ 100% ವೇಸ್ಟಲ್ಲಿ ಓನ್ಲಿ 70-75% ವೇಸ್ಟ್ ಅಷ್ಟೇ ಕಲೆಕ್ಟ್ ಆಗುತ್ತೆ. ಯಾಕಂದರೆ ಒಂದಿಷ್ಟು ಜನ ಮನೆಗೆ ಅಲೆ ಇಟ್ಕೊಂಡಿರ್ತಾರೆ, ಒಬ್ರು ಎಲ್ಲಿ ಬೇಕಲ್ಲ ಬೇಸ್ ಹಾಕ್ತಿರ್ತಾರೆ. ಇನ್ನೂ 25% ಸೈಂಟಿಫಿಕಲಿ ಪ್ರೊಸೆಸ್ ಮಾಡಿರ್ತಾರೆ. ಪ್ರೊಜೆಕ್ಟೆಡ್ ವೇಸ್ಟ್ 165 ಮಿಲಿಯನ್ ಟನ್ಸ್ ಪರ್ ಇಯರ್ 2030-2050 436 ಮಿಲಿಯನ್ ಟನ್ಸ್ ಪರ್ ಇಯರ್ ಆಗುತ್ತೆ. ಈಗ 62 ಮಿಲಿಯನ್ ಟನ್ಸ್ ಐತಲ್ವ. ಕೀ ಚಾಲೆಂಜಸ್ ಏನು? ವೇಸ್ಟ್ ಜನರೇಷನ್, ಕಲೆಕ್ಷನ್, ರ್ಯಾಪಿಡ್ ಅರ್ಬನೈಸೇಷನ್, ಇನ್ಎಡಿಕ್ವೇಟ್ ಕಲೆಕ್ಷನ್ ಸಿಸ್ಟಮ್, ಇರೆಗ್ಯುಲರ್ ಕಲೆಕ್ಷನ್ ಶೆಡ್ಯೂಲ್ಸ್, ಲಿಮಿಟೆಡ್ ಫೀಟ್ ಕೆಪಾಸಿಟಿ, ಇನ್ಕನ್ಸಿಸ್ಟೆಂಟ್ ಡೋರ್ ಟು ಡೋರ್ ಟ್ರಾನ್ಸ್ಪೋರ್ಟೇಷನ್ ಕನ್ಸ್ಟೆಂಟ್ಸ್, ಲಾಂಗ್ ಡಿಸ್ಟೆನ್ಸ್ ಲೀಡ್ಸ್ ಟು ಇನ್ಕ್ರೀಸ್ ಫ್ಯೂಯಲ್ ಆಗುತ್ತೆ. ವೇಸ್ಟ್ ಟ್ರಾನ್ಸ್ಫರ್ ಪ್ರೊಸೆಸಿಂಗು, ಟ್ರಾನ್ಸ್ಫರ್ ಸ್ಟೇಷನ್ಸ್ ಮೆನಿ ಆರ್ ಪೂರ್ಲಿ ಡಿಸೈನ್ ಫಾರ್ ಲ್ಯಾಕ್ ಆಫ್ ಕೆಪಾಸಿಟಿ, ಗ್ಯಾಸಿಂಗ್ ಬ್ಯಾಕ್ಲಾಗ್ಸ್ ಆಗ್ತಾವೆ. ವೇಸ್ಟ್ ಸೆಗ್ರಿಗೇಷನ್ ಆಫ್ ದ ಸೋರ್ಸ್ ರಿಮೇನ್ಸ್ ಬಿಲೋ 30% ನ್ಯಾಷನಲಿ. ಆಬ್ಸೆನ್ಸ್ ಆಫ್ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ, ಎಂಡರ್ ರೀಸೈಕ್ಲಿಂಗ್. ಅಂದರೆ ಇದು ಸೋರ್ಸಲ್ಲೇ ವೆರಿ ಲೆಸ್ ದೆನ್ 30% ಮನೆ ನೀವು ಒಂದು ಹಸಿ ಕಸ ಒಣ ಕಸ ಸಪ್ರೇಟ್ ಬಾಸ್ಕೆಟ್ ಮಾಡಿ ಮನೆ ಹೊರಗೆ ಇಡೋದೇ ಇಲ್ಲ, ನೀವೆಲ್ಲ ಒಂದು ಕಸ ಅಂತ ಕೊಡ್ತಿರ್ತೀರ. 30% ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಲ್ಯಾಂಡ್ ಸ್ಕ್ಯಾರ್ಸಿಟಿ ಐತೆ, ಪಬ್ಲಿಕ್ ಒಪಿನಿಯನ್ ಅಪೋಸಿಷನ್ ಐತೆ. ಅಂದರೆ ಕಮ್ಯುನಿಟೀಸ್ ರಿಜಿಸ್ಟರ್ ಲ್ಯಾಂಡ್ ಫಿಲ್ ಎಸ್ಟಾಬ್ಲಿಷ್ಮೆಂಟ್ ಡ್ಯೂ ಟು ಆರ್ಡರ್ ಲೆಚೇಟ್ ಆ್ಯಂಡ್ ಪೊಲ್ಯೂಷನ್ ಕನ್ಸರ್ನ್ಸ್ ಐತೆ. ಲ್ಯಾಂಡ್ ಫಿಲ್ಲಿಗೋಸ್ಕರ ಓಪನ್ ಡಂಪಿಂಗ್ ಓವರ್ 80% ಆಫ್ ದಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಎಂಡ್ಸ್ ಅಪ್ ಇನ್ ಅನ್ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ ಆಗುತ್ತೆ. ಗಾಜಿಪುರ, ಬಲ್ಸ್ವಾ, ಡಿಯೋನರ್ ಅಲ್ಲಿ ಓಪನ್ ಡಂಪಿಂಗ್ ಮಾಡ್ತಾರೆ. ದೊಡ್ಡ ಈ ಕಸದ ಗುಡ್ಡನೇ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ನೆಕ್ಸ್ಟ್ ರೀಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲೋ ಅವೇರ್ನೆಸ್ ಇದೆ, ಪಬ್ಲಿಕ್ ಪಾರ್ಟಿಸಿಪೇಷನ್. ಈ ಗಾಜಿಪುರ, ಬಲ್ಸ್ವಾ, ಡಿಯೋನರ್ ಈ ಎಕ್ಸಾಂಪಲ್ಸ್ಗಳು ನಿಮ್ಮ ತಲೆ ಒಳಗೆ ಇರಬೇಕು. ಲೋ ಅವೇರ್ನೆಸ್ ಐತೆ, ಇನ್ಫ್ರಾಸ್ಟ್ರಕ್ಚರ್ ಡೆಫಿಷಿಯನ್ಸಿ ಇಲ್ಲ, ಸಾರ್ಟಿಂಗ್ ಫೆಸಿಲಿಟಿ ಇಲ್ಲ, ರೀಸೈಕ್ಲಿಂಗ್ ಪ್ಲಾಂಟ್ಸ್ ಇಲ್ಲ, ವೇಸ್ಟ್ ಕಲೆಕ್ಟಿಂಗ್ ಸೆಂಟರ್ಸ್ ಇಲ್ಲ. ಇನ್ಫಾರ್ಮಲ್ ಸೆಕ್ಟರ್ ಡಿಪೆಂಡೆನ್ಸ್ ಐತೆ. ಓವರ್ 1.5 ಮಿಲಿಯನ್ ಇನ್ಫಾರ್ಮಲ್ ವೇಸ್ಟ್ ಪಿಕ್ಕರ್ಸ್ ಅದರ. ಮಾನಿಟರಿಂಗ್ ರೆಗ್ಯುಲೇಟರಿ ಕಂಪ್ಲೈನ್ಸ್ ಇದೆ. ವೀಕ್ ಎನ್ಫೋರ್ಸ್ಮೆಂಟ್, ಪೂರ್ ಮಾನಿಟರಿಂಗ್ ಆಫ್ ದಿ ಪ್ರೈವೇಟ್ ಕಾಂಟ್ರಾಕ್ಟರ್ಸ್, ನಾನ್ ಕಂಪ್ಲೈನ್ಸ್ ಇದೆ. ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಆಸ್ ಪರ್ SWM ರೂಲ್ಸ್ ಅದ. ಡಾಟಾ ಗ್ಯಾಪ್ಸ್ ಇದೆ. ನೋ ಯೂನಿಫಾರ್ಮ್ ಡಿಜಿಟಲ್ ಸಿಸ್ಟಮ್ ಇದೆ. ಪಲ್ಸ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಬಂದರೆ ಸೆಂಟ್ರಲ್ ಗೌರ್ಮೆಂಟು ಫಾರ್ಮ್ಯಾಟಿಂಗ್ ಗೈಡ್ಲೈನ್ಸ್ ಫೈನಾನ್ಸಿಂಗ್ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಈ ಕೆಲಸ ಮಾಡ್ತಿದ್ದಾರೆ. ಅಂದರೆ ಇದೆ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಡೆವಲಪ್ಮೆಂಟು, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಸ್ಟೇಟ್ ನೋಡಲ್ ಏಜೆನ್ಸಿ, ಸ್ಟೇಟ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ, ಕೋಆರ್ಡಿನೇಟಿಂಗ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್, ಮುನ್ಸಿಪಾಲಿಟೀಸ್, ಡೆವಲಪ್ಮೆಂಟ್ ಸ್ಟೇಟ್ ಪಾಲಿಸೀಸ್, ಅರ್ಬನ್ ಲೋಕಲ್ ಬಾಡಿ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಡೆಪ್ಯೂಟಿ ಕಮಿಷನರ್ ಬರ್ತಾರೆ. ಅವ್ರು ಹ್ಯಾಂಡ್ಲಿಂಗ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿತ್ ಇನ್ ಗವರ್ಮೆಂಟ್ ಏರಿಯಾದಾಗ. ಕೀ ಪಾಲಿಸಿ ಇನ್ಸ್ಟ್ರೂಮೆಂಟ್ಸ್ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ ಅಂತ ಮಾಡಿದ್ದೀವಿ. ಇದ್ರಾಗ ಅದೇ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತೀವಿ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಡೆವಲಪ್ಮೆಂಟ್ಗೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೋಸ್ಕರ. ಸ್ವಚ್ಛ ಭಾರತ್ ಮಿಷನ್ ಅವ್ರಿಗೆ ಹೇಳಿದ್ವಿ. ಗಾರ್ಬೇಜ್ ಫ್ರೀ ಸಿಟಿ ಬೈ 2026. ನಿಮ್ಮ ಆನ್ಸರಲ್ಲಿ ಈ ಎನ್ವೈರ್ಮೆಂಟಲ್ಲಿ ಇದು ಇರಲೇಬೇಕು, ಎಲ್ಲದೂ ತೋರಿಸ್ಕೊಳ್ಳಿದ್ನ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮಾಡ್ತೀವಿ. 100% ಸೋರ್ಸ್ ಸೆಗ್ರಿಗೇಷನ್ ಬೈಡಿಗಳು, ನಾನ್ ಬೈಡಿಗಳು, ಡೊಮೆಸ್ಟಿಕ್ ಹಜಾರ್ಡ್ಸ್ ಕ್ಯಾಟಗರೀಸ್ ಮಾಡ್ತೀವಿ ಅಂತ ಹೇಳಿ ನ್ಯಾಷನಲ್ ಪಾಲಿಸಿ ಆ್ಯಂಡ್ ವೇಸ್ಟ್ ಟು ಎನರ್ಜಿ ಮಾಡಿದ್ದೀವಿ. ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಥವಾ MVFC, MHO ಹೇಳಿದ್ರೆ SPM ಒಂದು JNN URM ಅಂತ ಹೇಳಿದ್ವಲ್ಲ. ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಅರ್ಬನ್ ಲೋಕಲ್ ಬಾಡೀಸ್, ಸ್ಟೇಟ್ ಅರ್ಬನ್ ಡೆವಲಪ್ಮೆಂಟ್ ಇದಾವೆ. ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ ಏನಪ್ಪ? ಕಂಪೋಸ್ಟಿಂಗ್ ಆ್ಯಂಡ್ ವರ್ಮಿಂಗ್ ಕಂಪೋಸ್ಟಿಂಗ್ ಮಾಡಿದೆ. ಪೂನೋ, ಎಂಡೂರು, ಅಂಬಿಕಾಪುರದ ಡಿಸೆಂಟ್ರಲೈಸ್ಡ್ ಕಂಪೋಸ್ಟಿಂಗ್ ಮಾಡಿದೆ. ಬಯೋಮಿಥೇನ್ ವೇಸ್ಟ್ ಟು ಬಯೋಗ್ಯಾಸ್ ಮಾಡಿದೆ. ಬೆಂಗಳೂರು ಮಿಥೇನೇಷನ್ ಪ್ಲಾಂಟ್ಸ್ ಕೊಡ್ತಾರೆ. ನೆಕ್ಸ್ಟ್ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ಸ್ ಕೊಡ್ತಾವೆ. ಓಕ್ಲಾ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ಡೆಲ್ಲಿದಾಗ ಐತೆ. ಲ್ಯಾಂಡ್ ಫಿಲ್ ನೋಡಿ ಒಂದು ಎಕ್ಸಾಂಪಲ್ ಐತೆ. ಲ್ಯಾಂಡ್ ಫಿಲ್ ಗ್ಯಾಸ್ ಕ್ಯಾಪ್ಚರ್ ಸಿಸ್ಟಮ್ ಐತೆ. ಮಿಥೇನ್ ರಿಕವರಿ ಮಾಡ್ತೀವಿ. ಗಾಜಿಪುರ್ ಲ್ಯಾಂಡ್ ಫಿಲ್ ಮಿಥೇನ್ ಐತೆ. ನೆಕ್ಸ್ಟ್ ಮೆಟೀರಿಯಲ್ ರಿಕವರಿ ಫೆಸಿಲಿಟೀಸ್ ಕೊಡ್ತಾವೆ. ಮೆಟೀರಿಯಲ್ ರಿಕವರಿ ಫೆಸಿಲಿಟೀಸ್ ಮೆಕ್ಯಾನಿಕ್ ಸೆಗ್ರಿಗೇಷನ್ ಇಂಡೋರಲ್ಲಿ ಆಪರೇಟ್ಸ್ 11 ಡಿಸೆಂಟ್ರಲೈಸ್ ಮೆಟೀರಿಯಲ್ ರಿಕವರಿಂಗ್ ಫೆಸಿಲಿಟೀಸ್ ಮಾಡಿವೆ. ಜಿಯೋ ಸ್ಪೆಷಲ್ ಟ್ರ್ಯಾಕಿಂಗ್ ಮಾಡಬೇಕು. ನೆಕ್ಸ್ಟ್ ವೇಸ್ಟ್ ಕಲೆಕ್ಟಿಂಗ್ ವೆಹಿಕಲ್ಸ್ಗಳನ್ನ, IoT ಸೆನ್ಸರ್ಸ್ಗಳು, ಡಿಜಿಟಲ್ ವೇಸ್ಟ್ ಪೋರ್ಟಲ್ಸ್ಗಳು, ಸೋಷಿಯಲ್ ಆ್ಯಂಡ್ ಬಿಹೇವಿಯರಲ್ ಡೈಮೆನ್ಷನ್ಸ್ ಬಂದರೆ ಅವೇರ್ನೆಸ್ ಕ್ಯಾಂಪೇನ್ಸ್ಗಳು ಮಾಡಿ, ಸಿಟಿಸನ್ಸ್ ಇನ್ವಾಲ್ವ್ಮೆಂಟ್ ಮಾಡಿ. ಅಂಬಿಕಾಪುರ ವುಮೆನ್ SHG ಲೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಲ್ ಇರಲಿ. ಸ್ಕೂಲ್ ಪ್ರೋಗ್ರಾಮ್ಸ್ ಲೈಕ್ ಸ್ವಚ್ಛತಾ ಗ್ರೀನ್ ಕ್ಲಬ್ಸ್ ಇರಲಿ. ಬಿಹೇವಿಯರಲ್ ಚೇಂಜ್ ಇನಿಷಿಯೇಟಿವ್ಸ್ಗಳು ಮಾಡೋಣ. ಸೋರ್ಸ್ ಸೆಗ್ರಿಗೇಷನ್ ಡ್ರೈವ್ಸ್, ಸೆಗ್ರಿಗೇಷನ್ ಅಟ್ ಪೇ ಇರಲಿ. ಇನ್ಸೆಂಟಿವ್ಸ್ ಮೆಕ್ಯಾನಿಸಮ್ಸ್ ಕೊಡಿ. ಸಸ್ಟೈನಬಲ್ ವೇಸ್ಟ್ ಪ್ರಾಕ್ಟೀಸ್ ಅದೇ ರೀಸೈಕ್ಲಿಂಗು, ರೀಯೂಸ್, ಕಂಪೋಸ್ಟಿಂಗು. ನೆಕ್ಸ್ಟ್ ವೇಸ್ಟ್ ಟು ಎನರ್ಜಿ, ಝೀರೋ ವೇಸ್ಟ್ ಕಮ್ಯುನಿಟೀಸ್. ಕರೆಂಟ್ ಡೆವಲಪ್ಮೆಂಟ್ಸ್ ಏನಪ್ಪ ಅಂದರೆ ಇಂಡೋರ್ ಒಳಗೆ ರಿಟೈನ್ ಕ್ಲೀನೆಸ್ಟ್ ಸಿಟಿ ಫಾರ್ 7 ಕನ್ಸಿಕ್ಯೂಟಿವ್ ಇಯರ್ಸ್. ಸ್ವಚ್ಛತಾ ಸುರಕ್ಷಣಾ ಒಳಗೆ ಈ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಫೋರ್ಕಾಸ್ಟಿಂಗ್ ರೇಟನ್ನು ಇನ್ಕ್ರೀಸ್ ಫ್ರಮ್ 20%, ಅದು ಪ್ರೊಸೆಸಿಂಗ್ ರೇಟ್ ಇನ್ಕ್ರೀಸ್ ಆಗಿದೆ. ಮೊದಲು 20% 75% ಆಗಿದೆ. ಗಾರ್ಬೇಜ್ ಫ್ರೀ ಸಿಟಿ 497 ಅರ್ಬನ್ ಲೋಕಲ್ ಬಾಡೀಸ್ ಡಿಕ್ಲೇರ್ಡ್ ODF ಫ್ರೀ ಪ್ಲಸ್ ಗಾರ್ಬೇಜ್ ಫ್ರೀ ಆಗಿದ್ದಾವೆ. SPM 2.0 ಟಾರ್ಗೆಟ್ಸ್ 100% ಸೈಂಟಿಫಿಕ್ ಪ್ರೊಸೆಸಿಂಗ್ ಮಾಡೋಣ. ವೇ ಫಾರ್ವರ್ಡ್ ಏನಪ್ಪ? ಇಂಟಿಗ್ರೇಟೆಡ್ ಅರ್ಬನ್ ವೇಸ್ಟ್ ಮ್ಯಾನೇಜ್ಮೆಂಟ್, ಮರ್ಜ್ MSW ಪ್ಲಾಸ್ಟಿಕ್ ಬಯೋಮೆಡಿಕಲ್ ಆ್ಯಂಡ್ ವೇಸ್ಟ್ ಇದೆ. ಡಿಸೆಂಟ್ರಲೈಸ್ಡ್ ವೇಸ್ಟ್ ಸಿಸ್ಟಮ್, ಪ್ರಮೋಟ್ ವಾರ್ಡ್ ಲೆವೆಲ್ ಕಂಪೋಸ್ಟಿಂಗ್ ಇದೆ. ಫೈನಾನ್ಷಿಯಲ್ ಸಸ್ಟೈನಬಿಲಿಟಿ, ಇಂಟ್ರೊಡ್ಯೂಸ್ ಯೂಸರ್ ಚಾರ್ಜಸ್ ಆ್ಯಂಡ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಮಾಡೋದು. ರೆಗ್ಯುಲೇಟರಿ ರಿಫಾರ್ಮ್ಸ್ ಸ್ಟ್ರೆಂಥನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮಾಡೋಣ. ಪ್ರೈವೇಟ್ ಸೆಕ್ಟರ್ ಆ್ಯಂಡ್ PPP ಮಾಡಲ್ಸ್ ಇರಲಿ. ಕ್ಲೈಮೇಟ್ ಲಿಂಕೇಜಸ್, ನ್ಯಾಷನಲ್ ಟ್ರೀಟ್ಮೆಂಟ್ ಕಾಂಟ್ರಿಬ್ಯೂಷನ್ಸ್ ಇರಲಿ. ಪಬ್ಲಿಕ್ ಬಿಹೇವಿಯರ್ ಇರಲಿ. ಇಷ್ಟನ್ನು ಹೇಳ್ತಾರೆ. ಡೈಲಿ ಜನರೇಷನ್ 1.5 ಮಿಲಿಯನ್ ಟನ್ಸ್ ಪರ್ ಡೇ ಇರುತ್ತೆ. ಕಲೆಕ್ಷನ್ ಎಫಿಷಿಯನ್ಸಿ 75% ಇತ್ತು. ಪ್ರೊಸೆಸಿಂಗ್ ಎಫಿಷಿಯನ್ಸಿ 75% ಇತ್ತು. ಮೇಜರ್ ಪಾಲಿಸೀಸ್ SWM ರೂಲ್ಸ್ ಐತಿ.
ಟಾಪ್ ಪರ್ಫಾರ್ಮಿಂಗ್ ಸಿಟೀಸ್ ಆದ ಇಂಡೋರು, ಅಂಬಿಕಾಪುರ, ಸೂರತ್, ನವಿ ಮುಂಬೈ. ಪ್ರೈಮರಿ ಇಶ್ಯೂಸ್ ಕಲೆಕ್ಷನ್ ಗ್ಯಾಪ್ಸ್, ಲ್ಯಾಂಡ್ಫುಲ್ ಓವರ್ಲೈಡ್, ಸೆಗ್ರಿಗೇಷನ್ ಡೆವಿಷನ್ಸ್ ಇದೆ. ಟಾರ್ಗೆಟ್ಸ್ 100% ಗಾರ್ಬೇಜ್ ಫ್ರೀ ಅರ್ಬನ್ ಇಂಡಿಯಾ ಐತಿ ಮಾಡ್ಬೇಕಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿದೆ. ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಅದೇ ಈ ವೇಸ್ಟ್ ನಿಮ್ಮ ಮೊಬೈಲ್, ಲ್ಯಾಪ್ಟಾಪು, ಈ ಕೀಬೋರ್ಡ್ ಕಿತ್ಕೊಂಡು ಹೋಗಿರುತ್ತೆ. ಅದೇ ಇ ವೇಸ್ಟ್ ಡಿಸ್ಕಾರ್ಡ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಸಚ್ ಆಸ್ ಕಂಪ್ಯೂಟರ್ಸ್, ಮೊಬೈಲ್ಸ್, ಸೋಲಾರ್ ಟೈಕ್ ಸಿಸ್ಟಮ್ಸ್ ಆ್ಯಂಡ್ ರಿಜೆಕ್ಷನ್ ಫ್ರಮ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಈ ವೇಸ್ಟ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ವೇಸ್ಟ್ಸ್ ಅಂತ ಹೇಳ್ತಾರೆ. ಇದು ಡಾಟಾ ಇಂಪಾರ್ಟೆಂಟ್. ಗ್ಲೋಬಲ್ ರ್ಯಾಂಕಿಂಗ್ 3rd ಲಾರ್ಜೆಸ್ಟ್ ಜನರೇಟರ್ ಇದೆ ಗ್ಲೋಬಲಿ. ನಮ್ಮ ಇಂಡಿಯಾ, ಚೀನಾ ಮತ್ತು USA ಬಿಟ್ಟರೆ ಈ ವೇಸ್ಟ್ ಜನರೇಟರ್ 16.01 ಲ್ಯಾಕ್ ಟನ್ಸ್ ಐತಿ. ಈ ವೇಸ್ಟ್ ಪ್ರೊಸೆಸಿಂಗ್ ಕೆಪಾಸಿಟಿ 17.33 ಲ್ಯಾಕ್ ಟನ್ಸ್ ಪರ್ ಇರುತ್ತೆ. ನಂಬರ್ ಆಫ್ ಪ್ರೊಸೆಸಿಂಗ್ ಫೆಸಿಲಿಟೀಸ್ 567 ಅನ್ಅಥರೈಸ್ಡ್ ಯೂನಿಟ್ಸ್ ಅದಾವ. ಕೀ ಸ್ಟೇಟ್ಸ್ ವಿತ್ ಮೇಜರ್ ರೀಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಂದರೆ ಉತ್ತರ ಪ್ರದೇಶ, ಉತ್ತರಾಖಂಡ, ತಮಿಳುನಾಡು, ಹರಿಯಾಣ ಐತಿ. ಫಾರ್ಮಲ್ ಕಲೆಕ್ಷನ್ ಪ್ರೊಸೆಸಿಂಗ್ ಶೇರು ಓನ್ಲಿ 33% ಆಫ್ ದ ಟೋಟಲ್ ಈ ವೇಸ್ಟ್ ನೀತಿ 2024 ಹೇಳ್ಯಾರ. ಇನ್ಫಾರ್ಮಲ್ ಸೆಕ್ಟರ್ 85% ಹ್ಯಾಂಡಲ್ ಬೈ ಅನ್ಆರ್ಗನೈಸ್ಡ್ ಸೆಕ್ಟರ್. ಗ್ಲೋಬಲ್ ವೇಸ್ಟ್ ಇನ್ಫ್ಲೋ ಒಳಗೆ 80% ಆಫ್ ಈ ವೇಸ್ಟ್ ಫ್ರಮ್ ದ ಡೆವಲಪ್ಡ್ ಕಂಟ್ರೀಸ್ ಎಂಡ್ಸ್ ಅಪ್ ಇನ್ ಡೆವಲಪಿಂಗ್ ನೇಷನ್ಸ್ ಲೈಕ್ ಇಂಡಿಯಾದಲ್ಲಿ ಅಂತ ಹೇಳ್ತಿದ್ದಾರೆ. ಮೇಜರ್ ಚಾಲೆಂಜಸ್ ಏನೋ ಇನ್ಫಾರ್ಮಲ್ ಸೆಕ್ಟರ್ ಡಾಮಿನೆನ್ಸ್. 25% ಆಫ್ ಈ ವೇಸ್ಟ್ ಇಸ್ ಹ್ಯಾಂಡಲ್ ಬೈ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅದ. ಮ್ಯಾನುವಲ್ ಡಿಸ್ಮೆಂಟಲಿಂಗ್, ಆಸಿಡ್ ಲೀಚಿಂಗ್, ಓಪನ್ ಬರ್ನಿಂಗ್ ಆಗ್ತದೆ. ಕಲೆಕ್ಷನ್ ಆ್ಯಂಡ್ ಕೆಪಾಸಿಟಿ ಗ್ಯಾಪ್ಸ್ ಅದ. ಓನ್ಲಿ 33% ಆಫ್ ಈ ವೇಸ್ಟ್ ಫಾರ್ಮಲಿ ಕಲೆಕ್ಟೆಡ್ ಡಿಸ್ಪೈಟ್ 567 ಅಥರೈಸ್ ರೀಸೈಕ್ಲಿಂಗ್ಸ್ ಇದ್ದರೂ ಕೂಡ. ನೆಕ್ಸ್ಟ್ ಮಿಸ್ ಮ್ಯಾಚ್ ಐತಿ ಅಂತ ಹೇಳ್ತಾರೆ ಬಿಟ್ವೀನ್ ಈ ವೇಸ್ಟ್ ಜನ್ರೇಷನ್ 16.01 ಲ್ಯಾಕ್ ಟನ್ಸಿಗೂ ಇನ್ಸ್ಟಾಲ್ ಕೆಪಾಸಿಟಿಗೂ ಅಂತಂದು ಹೇಳ್ತಾರೆ. ಗ್ಲೋಬಲ್ ಇ ವೇಸ್ಟ್ ಫ್ಲೋ ಒಳಗೆ 80% ಆಫ್ ಗ್ಲೋಬಲ್ ಇ ವೇಸ್ಟ್ ಎಕ್ಸ್ಪೋರ್ಟ್ಸ್ ಇದ್ದಾರೆ ಫ್ರಮ್ ಇಂಡಿಯಾ, ಫ್ರಮ್ ಡೆವಲಪ್ಡ್ ಕಂಟ್ರೀಸ್ ಎಂಡ್ ಅಪ್ ಇನ್ ಇಂಡಿಯಾ, ಘಾನಾ, ಬಾಂಗ್ಲಾದೇಶಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ಕ್ರೀಸ್ ಇಂಡಿಯಾಸ್ ವೇಸ್ಟ್ ಬರ್ಡನ್ ಆ್ಯಂಡ್ ಹೆಲ್ತ್ ರಿಸ್ಕ್ ಎಕ್ಸ್ಪೋಜರ್ ಇರ್ತದೆ. ಇಲ್ಲಿ ಸಿಮ್ಲಾಪುರ್, ಡೆಲ್ಲಿ ಮತ್ತು ಮೊರಾದಾಬಾದ್ UP ಇದನ್ನು ಬರೀಬೇಕಿದೆ. ಇದು ಇ ವೇಸ್ಟಿಗೆ ಪ್ರಾಡಕ್ಟ್ ಲೈಫ್ ಸೈಕಲ್ ಆ್ಯಂಡ್ ಡಿಸೈನ್ ಇಶ್ಯೂಸ್ ಅದಾವ. ಅಂದರೆ ಲಿಮಿಟೆಡ್ ಪ್ರಾಡಕ್ಟ್ ರಿಪೇರಬಿಲಿಟಿ ಆ್ಯಂಡ್ ಶಾರ್ಟರ್ ಲೈಫ್ ಸ್ಪ್ಯಾನ್. ನಿಮಗೆ ಅವು ಒಂದು ಸತಿ ಒನ್ ಟೈಮ್ ಯೂಸ್ ಮಾಡಿಬಿಡ್ತಾರೆ. ಹಾಗಾಗಿ ಲ್ಯಾಕ್ ಆಫ್ ಎಕೋಟಿಸನ್ನು ರಿಪೇರ್ ಫ್ರೆಂಡ್ಲಿ ಇಲ್ಲದೆ ಇರೋದ್ರಿಂದ ಅದು ವೇಸ್ಟಾಗಿ ಎಂಡಪ್ ಆಗ್ತಿರ್ತೇವೆ. ವೀಕ್ ಇಪೇರ್ ಮಾನಿಟರಿಂಗ್ ಅಥವಾ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕ್ ಏನು ಮಾಡಿದ್ದೀವಿ ಅಂತಂದರೆ ಹಜಾರ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ಅಮೆಂಡ್ಮೆಂಟ್ ರೂಲ್ಸ್ 2030 ಫಸ್ಟ್ ಲೀಗಲ್ ರೆಕಗ್ನಿಷನ್ ಫಾರ್ ದಿ ಹಜಾರ್ಡಸ್ ಕಾಂಪೋನೆಂಟ್ಸ್ ಆಫ್ ಇ ವೇಸ್ಟ್ ಮಾಡಿದ್ವಿ. ಇ ವೇಸ್ಟ್ 2011 ಇಂಟ್ರಡ್ಯೂಸ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟೀಸ್ ಇಂಟ್ರಡ್ಯೂಸ್ ಮಾಡಿದ್ವಿ. ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನ ಇಂಟ್ರಡ್ಯೂಸ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್ಸ್ ಆ್ಯಂಡ್ ಕಲೆಕ್ಟಿವ್ ಟಾರ್ಗೆಟ್ಸ್ ಫಾರ್ ಪ್ರೊಸೀಜರ್ಸ್ ಮಾಡಿದ್ವಿ. ಇಲ್ಲಿ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಮಾಡಿದ್ವಿ. ಇಲ್ಲಿ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್ ಮಾಡಿದ್ವಿ. ಇಲ್ಲಿ ಇ ವೇಸ್ಟ್ ರೂಲ್ಸ್ 2022 ಡಿಜಿಟಲ್ EPR ಪೋರ್ಟಲ್ ಮಾಡಿದ್ವಿ. ರಿಫೈನಿಂಗ್, ರೀಸೈಕ್ಲಿಂಗ್ ಟಾರ್ಗೆಟ್ಸ್ಗೆ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2023 ಪೆನಾಲ್ಟೀಸ್ ಫಾರ್ ನಾನ್ ಕಂಪ್ಲೈನ್ಸ್ ಇನ್ಕ್ಲೂಡ್ ಸೋಲಾರ್ PV ಸಿಸ್ಟಮ್ಸ್ ಅಂಡರ್ ಇ ವೇಸ್ಟ್ ಕ್ಯಾಟಗರಿ ಬರುತ್ತೆ. ಇ ವೇಸ್ಟ್ 2024 ಟ್ರೇಸಬಿಲಿಟಿ ಪ್ರಾವಿಷನ್ಸ್ ಸ್ಟ್ರೆಂತ್ ಆನ್ ದ PRO ಅಕೌಂಟಬಿಲಿಟಿ ಮಾಡಿದೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಮೆಕ್ಯಾನಿಸಮ್ ಏನು ಮಾಡಿದ್ವಿ ಅಂತಂದರೆ ಶಿಫ್ಟ್ ವಾಸ್ ರೆಸ್ಪಾನ್ಸಿಬಿಲಿಟಿ ಮ್ಯಾನುಫ್ಯಾಕ್ಚರ್ಸ್, ಇಂಪೋರ್ಟರ್ಸ್ ಆ್ಯಂಡ್ ಬ್ರ್ಯಾಂಡ್ ಓನರ್ಸ್. ನೆಕ್ಸ್ಟ್ ಈಗ EPR ಪೋರ್ಟಲ್ಸ್ ಸೆಂಟ್ರಲೈಸ್ಡ್ ಆನ್ಲೈನ್ ಪೋರ್ಟಲ್ ಆಗೈತೆ. ಟಾರ್ಗೆಟ್ಸ್, ಮ್ಯಾಂಡೇಟರಿ ಆ್ಯನುವಲ್ ರೀಸೈಕ್ಲಿಂಗ್, ಟ್ರೇಡ್ದ EPR ಸರ್ಟಿಫಿಕೇಟ್ಸ್ ಮಾಡೋಂಥದ್ದು ಕೊಟ್ಟಿದ್ದೀವಿ. ಇನ್ಸ್ಟಿಟ್ಯೂಷನ್ MVFSS ನೋಡಲ್ ಮಿನಿಸ್ಟ್ರಿ ಐತಿ. ಸೂಪರ್ವೈಸ್ ದ ಇಂಪ್ಲಿಮೆಂಟೇಷನ್ ಇ ವೇಸ್ಟಿಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳು ಅದಾವೆ. ಅಥರೈಸ್ಡ್ ರೀಸೈಕ್ಲರ್ಸ್, ಪ್ರೊಡ್ಯೂಸರ್ ಮತ್ತು PROಗಳು ಬರ್ತಾವೆ. ರೆಸ್ಪಾನ್ಸಿಬಲ್ ಫಾರ್ ಮೀಟಿಂಗ್ ದಿ EPR ಐತೆ. ಅರ್ಬನ್ ಲೋಕಲ್ ಬಾಡೀಸ್ ಅದಾವೆ. ನೀಡ್ ಫಾರ್ ಎಫೆಕ್ಟಿವ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಇ ವೇಸ್ಟ್ ಒಳಗೆ ವ್ಯಾಲ್ಯೂಬಲ್ ಗೋಲ್ಡ್, ಸಿಲ್ವರ್, ಕಾಪರ್, ಪ್ಲಾಟಿನಮ್ ರೇರ್ ಅರ್ತ್ ಮಾಡ್ತಾರೆ. ಎಕನಾಮಿಕ್ ಪೊಟೆನ್ಷಿಯಲ್ ಎಸ್ಟಿಮೇಟ್ 7,000 crore ಆಕತಿ. ಅಂದರೆ 7,000 crore ಆ್ಯನ್ಯುವಲಿ ಎಫಿಷಿಯೆಂಟ್ಲಿ ರೀಸೈಕಲ್ ಮಾಡಿದ್ವಿ ಅಂದರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಹೋಗುತ್ತೆ. ಟಾಕ್ಸಿಕ್ ಸಬ್ಸ್ಟೆನ್ಸ್ ಲೈಕ್ ಲೆಡ್, ಮರ್ಕ್ಯೂರಿ, ಕ್ಯಾಡ್ಮಿಯಮ್ ಹೋಗದೆ ಥರ ನೋಡ್ಕೊತೀವಿ. ಹೆಲ್ತ್ ರಿಸ್ಕ್ ಓವರ್ 1,000 ಹಜಾರ್ಡಸ್ ಸಬ್ಸ್ಟೆನ್ಸಸ್ ಈ ವೇಸ್ಟ್ ಒಳಗೆ. ಕಿಡ್ನಿ, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ಗಳು ಮಾಡ್ತವೆ. ನೆಕ್ಸ್ಟ್ ಚೈಲ್ಡ್ ಲೇಬರು, ವೈಲೇಷನ್ ಆಫ್ ದ ಅಕ್ಯುಪೇಷನ್ ಹೆಲ್ತ್ ಸೇಫ್ಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಗ್ಲೋಬಲ್ ಇ ವೇಸ್ಟ್ ಗವರ್ನೆನ್ಸ್ ಒಳಗೆ ಇಂಡಿಯಾ ಎಂಗೇಜ್ಮೆಂಟ್ ಇದೆ. ಬೇಸಲ್ ಕನ್ವೆನ್ಷನ್ ಆಫ್ ದ ಕಂಟ್ರೋಲ್ಸ್ ಟ್ರಾನ್ಸ್ಪೋರ್ಟ್ ಮೂವ್ಮೆಂಟ್ ಆಫ್ ದ ಹಜಾರ್ಡಸ್ ವೇಸ್ಟ್ ಇನ್ಕ್ಲೂಡಿಂಗ್ ಅಂದರೆ ಇ ವೇಸ್ಟು ಐತೆ. ಗ್ಲೋಬಲ್ ಇ ವೇಸ್ಟ್ ಸ್ಟಾಟಿಸ್ಟಿಕ್ ಪಾರ್ಟ್ನರ್ಶಿಪ್ ಒಳಗೆ ಜಾಯಿಂಟ್ ಇನಿಷಿಯೇಟಿವ್ UN, ITU ಅಂಡ್ ISAWA ಟು ಕಲೆಕ್ಟ್, ಅನಲೈಸ್ ಆ್ಯಂಡ್ ರಿಪೋರ್ಟ್ ದಿ ಗ್ಲೋಬಲ್ ಇ ವೇಸ್ಟ್. ಇ ವೇಸ್ಟ್ ಚಾಲೆಂಜ್ ವರ್ಲ್ಡ್ ಎಕನಾಮಿಕ್ ಫೋರಮ್ ಪ್ರಮೋಟ್ ಸರ್ಕ್ಯುಲರ್ ಎಕಾನಮಿ ಎಲೆಕ್ಟ್ರಾನಿಕ್ಸ್ ಐತಿ. ಇ ವೇಸ್ಟ್ ಕೊಯಲೇಷನ್ ಐತೆ. ಅಲಯನ್ಸ್ ಆಫ್ 7 UN ಏಜೆನ್ಸೀಸ್ ಫಾರ್ ಎ ಕೋಆರ್ಡಿನೇಟೆಡ್ ಗ್ಲೋಬಲ್ ರೆಸ್ಪಾನ್ಸ್ ವೇಸ್ಟಿಗೆ. ಬೆಸ್ಟ್ ಇಂಟರ್ನ್ಯಾಷನಲ್ ರೋಲ್ ಅಂದರೆ ಬೇಸಲ್ ಕನ್ವೆನ್ಷನ್ ಪಾರ್ಟಿಸಿಪೇಷನ್ ಐತಿ. ಗ್ಲೋಬಲ್ ಲೀಡರ್ಶಿಪ್ ಐತಿ. ವೇಸ್ಟ್ ರೀಸೈಕ್ಲಿಂಗ್ ಸ್ಟ್ಯಾಂಡರ್ಡೈಸೇಷನ್ಗೆ ಸೌತ್ ಕೋಆಪರೇಷನ್ ಮಾಡಿದ್ವಿ. ಟೆಕ್ನಾಲಜಿಕಲ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಇನ್ ಇಂಡಿಯಾ ಏನಪ್ಪ ಅಂತಂದರೆ ಹೈಡ್ರೋಮೆಟ್ರಾಲಜಿಕಲ್ ಆ್ಯಂಡ್ ಪೈರೋಮೆಟ್ರಾಲಜಿಕಲ್ ರೀಸೈಕ್ಲಿಂಗು, ಅರ್ಬನ್ ಮೈನಿಂಗು, ಏರ್ ಡ್ರಿವೆನ್ ಸಾರ್ಟಿಂಗ್ ಸಿಸ್ಟಮು, ಎಕೋ ಡಿಸೈನ್ ಇನಿಷಿಯೇಟಿವ್ಸ್ ಐತಿ. ಬೆಸ್ಟ್ ಪ್ರಾಕ್ಟೀಸ್ ಮಾಡಲ್ಸ್ ಯಾವುದಪ್ಪ ಅಂತಂದರೆ ಇದು ಅಟಿರೋ ರೀಸೈಕ್ಲಿಂಗ್ UP ಒಳಗೈತಿ. ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಟೆಕ್ನಾಲಜಿ ಐತಿ. ಎಕೋರಿಕೋ ಇದು ಅಟಿರೋ ರೀಸೈಕ್ಲಿಂಗ್ UP, ಇದು ಎಕೋರಿಕೋ ಮಹಾರಾಷ್ಟ್ರ ಒಳಗೆ ಮಾಡಿದ್ವಿ. ಇ ವೇಸ್ಟ್ ರೀಸೈಕ್ಲಿಂಗ್ ಫೆಸಿಲಿಟೀಸ್ ಮಾಡಿದ್ವಿ. ಇದು ಚಿಂತನ NGO ಡೆಲ್ಲಿದಾಗ ಐತಿ. ಕಮ್ಯುನಿಟಿ ಲೆವೆಲ್ ಇ ವೇಸ್ಟ್ ಕಲೆಕ್ಷನ್ ಮಾಡಿದ್ವಿ. ಕರೆಂಟ್ ಸ್ಟೇಟಸ್ ಬಂದರೆ ರೀಸೈಕ್ಲಿಂಗ್ ಕೆಪಾಸಿಟಿ 17.33 ಲ್ಯಾಕ್ ಟನ್ಸ್ ಅಂತ ಐತಿ. ಫಾರ್ಮಲ್ ಕಲೆಕ್ಷನ್ ರೇಟ್ 33% ಐತೆ. ಇನ್ಫಾರ್ಮಲ್ ರೀಸೈಕ್ಲಿಂಗ್ ಶೇರ್ 85% ಐತೆ. ಅಥರೈಸ್ಡ್ ಯೂನಿಟ್ಸ್ 567 ಐತೆ. ಡಿಜಿಟಲ್ EPR ಪೋರ್ಟಲ್ ಅದಾವೆ. ಟಾರ್ಗೆಟೆಡ್ ವಿಷನ್ನು ಐತೆ. ಸ್ಟ್ರೆಂತ್ ಮಾಡಬೇಕು EPR ಎನ್ಫೋರ್ಸ್ಮೆಂಟ್ಗೆ. ಫಾರ್ಮಲೈಸೇಷನ್ ಆಫ್ ದ ಇನ್ಫಾರ್ಮಲ್ ಸೆಕ್ಟರ್, ಡಿಸೆಂಟ್ರಲೈಸ್ ಕಲೆಕ್ಷನ್ ಮೆಕ್ಯಾನಿಸಮ್ ಐತಿ. ಎಕೋ ಡಿಸೈನ್, ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಐತಿ. ಪಬ್ಲಿಕ್ ಅವೇರ್ನೆಸ್ ಐತಿ. ಡಿಜಿಟಲ್ ದುಹಾನ್ ಮುಕ್ತ ಭಾರತ್ ಮಾಡಿದ್ವಿ. ಸರ್ಕ್ಯುಲರ್ ಎಕಾನಮಿ ಇಂಟಿಗ್ರೇಷನ್,
ಪ್ರಮೋಟ್ ದ ಅರ್ಬನ್ ಮೈನಿಂಗ್ ಇಂಡಸ್ಟ್ರಿ ಮಾಡ್ತೀವಿ. ರಿಸರ್ಚ್ ಆ್ಯಂಡ್ ಇನೋವೇಷನ್ ಆರ್ ಆ್ಯಂಡ್ ಮೆಟಲ್ ರಿಕವರಿ ಮಾಡಿದ್ವಿ. ಗ್ಲೋಬಲ್ ರ್ಯಾಂಕಲ್ಲಿ ಥರ್ಡ್ ಲಾರ್ಜೆಸ್ಟ್ ಇ ವೇಸ್ಟ್ ಜನರೇಟರ್ ಆಫ್ಟರ್ ಚೀನಾ ಮತ್ತು ಯು ಎಸ್ ಎ ಆದಮೇಲೆ ಟೋಟಲ್ ಇ ವೇಸ್ಟ್ ಜನರೇಟರ್ಸ್ನ 16.01 ಲ್ಯಾಕ್ ಟನ್ಸ್ ಐತೆ. ಪ್ರೊಸೆಸಿಂಗ್ ಫೆಸಿಲಿಟಿ 567 ಅಥರೈಸ್ಡ್ ಫೆಸಿಲಿಟೀಸ್ ಮಾಡಿದ್ವಿ. ಫಾರ್ಮಲ್ ರೀಸೈಕ್ಲಿಂಗ್ 33% ಆಫ್ ಟೋಟಲ್ ಇ ವೇಸ್ಟ್, ಇನ್ಫಾರ್ಮಲ್ 85% ಐತೆ. ಓಕೆನಾ. ನೆಕ್ಸ್ಟ್ ಯು ಪಿ, ತಮಿಳುನಾಡು, ಉತ್ತರಾಖಂಡ್, ಹರಿಯಾಣದ ಕೀ ಸ್ಟೇಟ್ಸ್ ಮೇಜರ್ ರೋಲು ಅಪ್ಡೇಟ್ ಮಾಡಿದ್ದೀವಿ. ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2024 ಐತಿ. ಮೇಜರ್ ಕಂಪ್ನೀಸ್ ಅದು ಅಟೆರೋ ರೀಸೈಕ್ಲಿಂಗ್ ಅಥವಾ ಸೆಂಟರ್ಸ್ಗಳು ಅಟೆರೋ ರೀಸೈಕ್ಲಿಂಗು, ಇಕೋರೆಕೋ, ಹುಲೆಟ್ಕಾ ಮತ್ತು ಸೆರೆಬ್ರಾ ಅಂತಂದು ಹೇಳಿ. ಹೆಲ್ತ್ ಹಜಾರ್ಡ್ 1 ಟಾಕ್ಸಿಕ್ ಕಾಂಪೋನೆಂಟ್ಸ್ ಕೊಡೋದು, 1000 ಟಾಕ್ಸಿಕ್ ಕಾಂಪೋನೆಂಟ್ಸ್. ಗ್ಲೋಬಲ್ ಲಿಂಕೇಜಸ್, ಬೇಸಲ್ ಕನ್ವೆನ್ಷನ್, GSP, UNEP ಕೋಲೇಷನ್ ಐತೆ. ನ್ಯಾಷನಲ್ ವಿಷನ್ 2026 100% ಫಾರ್ಮಲ್ ಇ ವಿಷನ್ ಚಾನಲೈಸೇಷನ್ ಥ್ರೂ EPR ಬೇಸ್ಡ್ ಡಿಜಿಟಲ್ ಫ್ರೇಮ್ವರ್ಕ್ ಮಾಡಿದ್ದೀವಿ. ನೆಕ್ಸ್ಟ್ ಸಸ್ಟೈನಬಲ್ ಟೂರಿಸಮ್ ನೋಡೋಣ ಈಗ. ಓಕೆನಾ. ಸಸ್ಟೈನಬಲ್ ಟೂರಿಸಮಾಗಿ UNEP ಮತ್ತು UNWTO ಅದರ ಏನು ಹೇಳಿದಾರಪ್ಪ ಅಂತಂದರೆ, ಟೂರಿಸಮ್ ದಟ್ ಟೇಕ್ಸ್ ಫುಲ್ ಅಕೌಂಟ್ ಆಫ್ ಇಟ್ಸ್ ಕರೆಂಟ್ ಆ್ಯಂಡ್ ಫ್ಯೂಚರ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ಸ್, ಅಡ್ರೆಸ್ಸಿಂಗ್ ದಿ ನೀಡ್ಸ್ ಆಫ್ ವಿಸಿಟರ್ಸ್, ದ ಇಂಡಸ್ಟ್ರಿ, ದ ಎನ್ವೈರ್ಮೆಂಟ್ ಆ್ಯಂಡ್ ಹೋಸ್ಟ್ ಕಮ್ಯುನಿಟೀಸ್ ಅಂತಂದು ಹೇಳಿ. ಕೋರ್ ಏನಪ್ಪ, ಬ್ಯಾಲೆನ್ಸ್ ದ ಎಕನಾಮಿಕ್ ಗ್ರೋತ್, ಸೋಷಿಯಲ್ ಇನ್ಕ್ಲೂಷನ್, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಮಾಡಿರಿ ಅಂತ. ಕೋರ್ ಪ್ರಿನ್ಸಿಪಲ್ಸ್ ಆಫ್ ಸಸ್ಟೈನಬಲ್ ಟೂರಿಸಮ್ ಅಂತಂದರೆ ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ದ ರಿಸೋರ್ಸಸ್ ಇರಬೇಕು, ಪ್ರಮೋಟ್ ಎಫಿಷಿಯಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್, ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ಹೆರಿಟೇಜ್ ಮಾಡಬೇಕು, ಬಯೋಡೈವರ್ಸಿಟಿ, ಎಕೋಸಿಸ್ಟಮ್, ನ್ಯಾಚುರಲ್ ಲ್ಯಾಂಡ್ಸ್ಕೇಪ್, ಲೋ ಇಂಪ್ಯಾಕ್ಟ್ ಆಫ್ ದಿ ಟೂರಿಸಮ್ ಪ್ರಾಕ್ಟೀಸಸ್ಗೆ, ಲೋ ಎಕೋ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟೇಷನ್ ಇರಬೇಕು, ವೇಸ್ಟ್ ಮಿನಿಮೈಸೇಷನ್ ಇರಬೇಕು, ಸೋಷಿಯಲ್ ಕಲ್ಚರ್ ಸಿಸ್ಟಮ್, ಲೋಕಲ್ ಕಮ್ಯುನಿಟೀಸ್ ಸೋಷಿಯಲ್ ಕಲ್ಚರ್ ಅಥೆಂಟಿಸಿಟಿ ಇರಬೇಕು, ಪ್ರಿಸರ್ವೇಷನ್ ಆಫ್ ಕಲ್ಚರಲ್ ಹೆರಿಟೇಜ್, ಟ್ರೆಡಿಷನಲ್ ಆರ್ಟ್, ಆರ್ಕಿಟೆಕ್ಚರ್, ಇಂಟರ್ನ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗು ಇರಬೇಕು. ಇದ್ರ ಪ್ರಮೋಷ್ ಎಕನಾಮಿಕ್ ಸಸ್ಟೈನಬಿಲಿಟಿ ಬಂದರೆ ಲಾಂಗ್ ಟರ್ಮ್ ವಯಬಿಲಿಟಿ ಇರಬೇಕು, ಫೈನಾನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಬೆನಿಫಿಟ್ಸ್ ಇರಬೇಕು, ಇನ್ಕ್ಲೂಸಿವ್ ಗ್ರೋತು, ಲೋಕಲ್ ವ್ಯಾಲ್ಯೂ ಎಡಿಷನ್ ಇರಬೇಕು. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಏನು, ಟೂರಿಸಮ್ ಕಾಂಟ್ರಿಬ್ಯೂಟ್ಸ್ 8% ಆಫ್ ದಿ ಗ್ಲೋಬಲ್ ಕಾರ್ಬನ್ ಎಮಿಷನ್ ಕೊಡುತ್ತೆ. ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಫ್ರಮ್ ಇನ್ಕ್ರೀಸ್ 25% ಇದ್ದದ್ದು ಈಗ ಫ್ರಮ್ 2016 ಲೆವೆಲ್ಸ್, ಬಟ್ 2030 ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ, ಪ್ರೊಜೆಕ್ಟೆಡ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ. ಮೇಜರ್ ಕಾಂಟ್ರಿಬ್ಯೂಟ್ಸ್ ಏರ್ ಟ್ರಾವೆಲ್ 40%, ಆಮೇಲೆ ಅಕಾಮಡೇಷನ್, ಎನರ್ಜೀಸ್ 20% ಆ್ಯಂಡ್ ಫುಡ್ ಸರ್ವಿಸ್ 15%. ಇಷ್ಟು ಇದರದ್ದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಐತೆ. ಹ್ಯಾಬಿಟೇಟ್ ಎಕೋಸಿಸ್ಟಮ್ ಡಿಗ್ರೇಡೇಷನ್ ಮಾಡ್ತಾರೆ, ಹೋಗ್ತೀರಾ ಸುಮ್ಮನಿರ್ತೀರ, ಬಿಸ್ಕೆಟು, ಪ್ಲಾಸ್ಟಿಕ್ಕು, ವಾಟರ್ ಬಾಟ್ಲು ಎಲ್ಲ ಬಿಸಾಕಿ ಬರ್ತೀವಿ. ಅಲ್ಲಿ ಲ್ಯಾಂಡ್ ಯೂಸ್ ಚೇಂಜ್ ಆಗುತ್ತೆ ಡ್ಯೂ ಟು ಕನ್ಸ್ಟ್ರಕ್ಷನ್ ಆಫ್ ರೆಸಾರ್ಟ್, ರೋಡ್ಸ್, ಟೂರಿಸಮ್ ಫೆಸಿಲಿಟೀಸು ಮಾಡ್ತೀವಿ. ನೀವು ಬರ್ತೀರಿ ಅಂತ ನಮಗೆ ರೆಸಾರ್ಟ್ಸ್ ಬೇಕು, ನನಗೆ ಜಕುಜಿ ಬೇಕಂತಂದೇಳಿ ನಾನು ಕಳ್ಸ್ಕೊಡ್ತೀವಿ ಅವರಿಗೆಲ್ಲ. ಮತ್ತು ನಮಗೆ ಫುಲ್ ಕರ್ವ್ ಇರೋ ರೋಡ್ ಬೇಕಂತಂದೇಳಿ ಗುಡ್ಡ ಕೊರಿತೀವಿ. ಈಗ ಕೋಸ್ಟಲ್ ಮರನ್ ಎಕೋಸಿಸ್ಟಮ್ ಡ್ಯಾಮೇಜ್ ಇದೆ, ಕೋರಲ್ ಬೀಚಿಂಗು, ಪ್ಲಾಸ್ಟಿಕ್ ವೇಸ್ಟ್ ಆಗುತ್ತೆ, ವಾಟರ್ ಸ್ಕೇರ್ಸಿಟಿ ಆಗುತ್ತೆ, ಓವರ್ ಈಸ್ ಆಫ್ ಫ್ರೆಶ್ ವಾಟರ್ ಇನ್ ಟೂರಿಸಮ್ ಝೋನ್ಸ್ ಲೈಕ್ ಗೋವಾ, ಶಿಮ್ಲಾ, ಲೇಹದಲ್ಲಿ. ವೇಸ್ಟ್ ಆ್ಯಂಡ್ ಪೊಲ್ಯೂಷನ್ ಬಂದರೆ ಇನ್ಕ್ರೀಸ್ ಇನ್ ಸಾಲಿಡ್ ವೇಸ್ಟ್, ಸೀವೇಜ್ ಆ್ಯಂಡ್ ಪ್ಲಾಸ್ಟಿಕ್ ಆಗುತ್ತೆ. ಎಕ್ಸಾಂಪಲ್ ಗಂಗಾ ಘಾಟ್ಸ್, ವಾರಣಾಸಿ, ಗೋವಾ ಬೀಚ್ ಇನ್ ಹಿಮಾಲಯನ್ ಟ್ರೆಕ್ಕಿಂಗ್ ರೂಟ್ಸಲ್ಲಿ ಐತಿ. ಚಾಲೆಂಜಸ್ ಇನ್ ಅಚೀವಿಂಗ್ ಸಸ್ಟೈನಬಲ್ ಟೂರಿಸಮ್ ಬಂದರೆ ಎಕ್ಸೆಸಿವ್ ಟೂರಿಸಮ್ ಇನ್ಫ್ಲಕ್ಸ್ ಇನ್ ಫ್ರೆಜಲ್ ಡೆಸ್ಟಿನೇಷನ್ಸ್ ಲೈಕ್ ಮನಾಲಿ, ಲೇ ಲಡಾಖ್ ಆ್ಯಂಡ್ ಗೋವಾದಲ್ಲಿ ಕಾಸಿಂಗ್ ಕ್ಯಾರಿಂಗ್ ಕೆಪಾಸಿಟಿ ಓವರ್ಶೂಟ್ ಇದೆ. ಲೀಡ್ ಟು ಟ್ರಾಫಿಕ್ ಕಂಜೆಷನ್, ವೇಸ್ಟ್ ಓವರ್ಲೋಡ್ ಆ್ಯಂಡ್ ಎಕೋಸಿಸ್ಟಮ್ ಸ್ಟ್ರೇನ್ ಆಗುತ್ತೆ. ಲ್ಯಾಕ್ ಆಫ್ ರೆಗ್ಯುಲೇಟರಿ ಎನ್ಫೋರ್ಸ್ಮೆಂಟ್, ಆಬ್ಸೆನ್ಸ್ ಆಫ್ ಡೆಡಿಕೇಟೆಡ್ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಇಲ್ಲದೇ ಇರೋದ್ರಿಂದ. ವೀಕ್ ಮಾನಿಟರಿಂಗ್ ಬೈ ಸ್ಟೇಟ್ ಟೂರಿಸಮ್ ಬೋರ್ಡ್ಸ್ ಐತಿ. ಗವರ್ನಿಂಗ್ ಪ್ರಾಕ್ಟೀಸಸ್, ಮೆನಿ ಆಪರೇಟರ್ಸ್ ಮೇಕ್ ಫಾಲ್ಸ್ ಸಸ್ಟೈನಬಿಲಿಟಿ ಕ್ಲೇಮ್ಸ್ ಮಾಡ್ತಾರೆ. ಎಕೋ ಫ್ರೆಂಡ್ಲಿ ರೆಸಾರ್ಟ್ಸ್, ಲ್ಯಾಕ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಎಕೋ ಲೇಬಲಿಂಗ್ ಸಿಸ್ಟಮ್ಸ್ ಇನ್ ಇಂಡಿಯಾ. ಕ್ಯಾಪಿಟಲ್ ಆ್ಯಂಡ್ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ ನೋಡಿದ್ರೆ ಹೈ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಐತೆ. ಲಿಮಿಟೆಡ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆರ್ ಟ್ಯಾಕ್ಸ್ ಬೆನಿಫಿಟ್ಸ್ ಐತೆ. ಡಾಟಾ ಅವೇರ್ನೆಸ್ ಗ್ಯಾಪ್ಸ್ ಅಂದರೆ ಲ್ಯಾಕ್ ಆಫ್ ಡೆಸ್ಟಿನೇಷನ್ ಸ್ಪೆಸಿಫಿಕ್ ಸಸ್ಟೈನಬಿಲಿಟಿ ಇಂಡಿಕೇಟರ್ಸ್, ಲೋ ಅವೇರ್ನೆಸ್ ಅಮಂಗ್ ಟೂರಿಸ್ಟ್ ಆಪರೇಟರ್ಸ್ ಇದೆ. ನ್ಯಾಷನಲ್ ಇನಿಷಿಯೇಟಿವ್ಸ್ ಇನ್ ಇಂಡಿಯಾ, ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಸಸ್ಟೈನಬಲ್ ಟೂರಿಸಮ್, ಕಾಂಪ್ರಿಹೆನ್ಸಿವ್ ಫ್ರೇಮ್ವರ್ಕ್ಸ್ ಟು ಗೈಡ್ ಸಸ್ಟೈನಬಲ್ ಟೂರಿಸಮ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಫೋಕಸ್ ಏರಿಯಾ ಯಾವುದು, ಪಾಲಿಸಿ ಅಲೈನ್ಮೆಂಟ್, ಸರ್ಟಿಫಿಕೇಷನ್, ಕೆಪಾಸಿಟಿ ಬಿಲ್ಡಿಂಗು, ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಡ್ರಾಫ್ಟ್ ನ್ಯಾಷನಲ್ ಟೂರಿಸಮ್ ಪಾಲಿಸಿ ಮಾಡಿದ್ದೀವಿ. ಗ್ಲೋಬಲ್ ಸಸ್ಟೈನಬಲ್ ಟೂರಿಸಮ್ ಇನಿಷಿಯೇಟಿವ್ SDG 2030 ಅಜೆಂಡಾದಾಗ ಲೈಫ್ ಮಿಷನ್ ಐತಿ. ಟ್ರಾವೆಲ್ ಫಾರ್ ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್ ಅಂದರೆ ಪಾರ್ಟ್ ಆಫ್ ಮಿಷನ್ ಲೈಫ್ ಲಾಂಚ್ ಮಾಡಿದ್ರೆ ಎನ್ಕರೇಜ್ ರೆಸ್ಪಾನ್ಸಿಬಲ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಂತೇಳಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ರಿಫೈಲೇಬಲ್ ಬಾಟಲ್ಸ್, ಲೋಕಲ್ ಫುಡ್ ಯೂಸ್ ಮಾಡಿರಿ. ಸಸ್ಟೈನಬಲ್ ಟೂರಿಸಮ್ ಕ್ರೈಟೀರಿಯಾ ಫಾರ್ ಇಂಡಿಯಾ ಅಂದರೆ ಗ್ಲೋಬಲ್ ಸಸ್ಟೈನಬಲ್ ಟೂರಿಸಮ್ ಕೌನ್ಸಿಲ್ ಮಾಡಿದ್ದೀವಿ. ಇದಕ್ಕೋಸ್ಕರ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಅಕೌಲೇಬಲ್ ಫಾರ್ ಬೀಚಸ್. 12 ಇಂಡಿಯನ್ ಬೀಚಸ್ಗಳು ಅದು ಹೋಲ್ಡ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಇನ್ಕ್ಲೂಡಿಂಗ್ ಕಪ್ಪಡ್ ಬೀಚ್ ಇನ್ ಕೇರಳ, ಎಡನ್ ಇನ್ ಪುಡುಚೇರಿ, ಗೋಲ್ಡನ್ ಬೀಚ್ ಇನ್ ಒಡಿಶಾ, ರಾಧಾನಗರ್ ಇನ್ ಅಂಡಮಾನು, ಮಿನಿಕಾಯಿನ್ ಲಕ್ಷದ್ವೀಪ. ಗ್ಲೋಬಲ್ ಇನಿಷಿಯೇಟಿವ್ಸ್ ಏನಪ್ಪ ಅಂತಂದರೆ ಗ್ಲೋಬಲ್ ಸಸ್ಟೈನಬಲ್ ಟೂರಿಸಮ್ ಕೌನ್ಸಿಲ್ ಮಾಡಿದ್ದೀವಿ. ಗ್ಲೋಬಲ್ ಕೋಡ್ ಆಫ್ ಎಥಿಕ್ಸ್ ಫಾರ್ ಟೂರಿಸಮ್ ಐತಿ, ಅಂದರೆ ಎಥಿಕಲ್ ಗೈಡ್ಲೈನ್ಸ್ ಎನ್ಶೂರಿಂಗ್ ರೆಸ್ಪೆಕ್ಟ್ ಫಾರ್ ಲೋಕಲ್ ಕಲ್ಚರ್ ಆ್ಯಂಡ್ ಎನ್ವೈರ್ಮೆಂಟ್ ಇದೆ. ಟೂರಿಸಮ್ ಫಾರ್ ಟುಮಾರೋ ಅವಾರ್ಡ್ಸ್ ಅಂತ ಐತಿ, ಇದನ್ನು WTTC ಇದರ ಕೊಡ್ತಾರೆ. ರೇಟಿಂಗ್ ದ ಬೆಸ್ಟ್ ಗ್ಲೋಬಲ್ ಪ್ರಾಕ್ಟೀಸ್ ಇದೆ. ಗ್ರೀನ್ ಕೀ ಸರ್ಟಿಫಿಕೇಷನ್ನು ಮಾಡಿದ್ವಿ, ಗ್ರೀನ್ ಎಕೋ ಲೇಬಲ್. ನ್ಯಾಷನಲ್ ಟೂರಿಸಮ್ ಸ್ಟ್ರಾಟಜಿ ಮಾಡಿದ್ವಿ ಅಂದರೆ ಟೂರಿಸಮ್ ಅಂದರೆ ಡೆವಲಪ್ಮೆಂಟ್ ಆಫ್ ಸಸ್ಟೈನಬಲ್ ಟೂರಿಸಮ್ ಕ್ರೈಟೀರಿಯಾ ಮಾಡಿದ್ವಿ. ಕೆಪಾಸಿಟಿ ಬಿಲ್ಡಿಂಗ್ ಮಾಡಿದ್ವಿ. ನ್ಯಾಷನಲ್ ಸ್ಟೇಟ್ ರಿಸೋರ್ಸಸ್, ಎಜುಕೇಷನ್ ಅವೇರ್ನೆಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ವಿಷನ್ ಗ್ರೂಪ್ ಅಂದರೆ ವಿಷನ್ ಗ್ರೂಪ್ ಆ್ಯಂಡ್ ಸಸ್ಟೈನಬಲ್ ಟೂರಿಸಮ್ ಮ್ಯಾನೇಜ್ಮೆಂಟ್, ಸೆಂಟ್ರಲ್ ಮಿನಿಸ್ಟರ್ಸ್ ನ್ಯಾಷನಲ್ ನೋಡಲ್ ಏಜೆನ್ಸೀಸ್ಗಳು ಮಾಡಿದ್ವಿ. ಸಸ್ಟೈನಬಲ್ ಟೂರಿಸಮ್ ಬೋರ್ಡ್ ಆಫ್ ಇಂಡಿಯಾ ಅಂತ ಮಾಡಿದ್ವಿ ಅಂಡರ್ ಮಿನಿಸ್ಟ್ರಿ ಆಫ್ ಟೂರಿಸಮಲ್ಲಿ. ಸಸ್ಟೈನಬಲ್ ಟೂರಿಸಮ್ ಬೋರ್ಡ್ ಆಫ್ ಇಂಡಿಯಾ ಅಂತಲೇ ಮಾಡಿದ್ದೀವಿ.
ಸಿಕ್ಕಿಮಲ್ಲಿ 100% ಆರ್ಗ್ಯಾನಿಕ್ ಟೂರಿಸಮ್ ಇದೆ. ಪ್ಲಾಸ್ಟಿಕ್ ಬ್ಯಾನ್ ಇಂಟಿಗ್ರೇಟೆಡ್ ಟೂರಿಸಮ್ ಪಾಲಿಸಿ ಇದೆ. ಎಕೋ ಬ್ರ್ಯಾಂಡಿಂಗ್ ಇದೆ. ರಾಜಸ್ಥಾನ ರೂರಲ್ ಆ್ಯಂಡ್ ಹೆರಿಟೇಜ್ ಟೂರಿಸಮ್ ಇನಿಷಿಯೇಟಿವ್ಸ್ ಮಾಡಿದ್ದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಕೇರಳ ರೆಸ್ಪಾನ್ಸಿಬಲ್ ಟೂರಿಸಮ್ ಮಿಷನ್ಸ್ ಮಾಡಿದೆ. ಕಮ್ಯುನಿಟಿ ಡ್ರಿವೆನ್ ಟೂರಿಸಮ್ಸ್ ಐತೆ. ರಿಸೀವ್ಡ್ UNWTO ಗ್ಲೋಬಲ್ ಅವಾರ್ಡ್ ಆಗೈತೆ. ಅಂಡಮಾನ್ ನಿಕೋಬಾರಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಲಿಮಿಟಿಂಗ್ ಫ್ರೆಜಲ್ ಏಜೆಂಟ್ಸ್ ಲೈಕ್ ನೀರ್ ಆ್ಯಂಡ್ ಹೆವಲಾಕ್ ಅದು ಎಷ್ಟು ಬೇಕು ಅಷ್ಟೇ ಬಿಡೋದಿರೋದು. ಏನು ಮಾಡಿದ್ರು ಫಾರ್ಮುಲೇಷನ್ ಕಾಂಪ್ರಹೆನ್ಸಿವ್ ಸಸ್ಟೈನಬಲ್ ಟೂರಿಸಮ್ ಪಾಲಿಸಿ ಮಾಡು. ಸರ್ಟಿಫಿಕೇಷನ್ ಟ್ರೇಡಿಂಗ್ ಸಿಸ್ಟಮ್ ಕೊಡೋಣ. ಇಂಟ್ರೊಡ್ಯೂಸ್ ಇಂಡಿಯನ್ ಸಸ್ಟೈನಬಲ್ ಟೂರಿಸಮ್ ಇಂಡೆಕ್ಸ್ ಮಾಡಿ ಇಂಡಿಯಾ ಸಸ್ಟೈನಬಲ್ ಟೂರಿಸಮ್ ಇಂಡೆಕ್ಸ್ ಮಾಡಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿ. ಎಕೋ ರಿಸಾರ್ಟ್ಸ್ ಕ್ಲೀನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರಲಿ. ಕೆಪಾಸಿಟಿ ಡೆವಲಪ್ಮೆಂಟ್ ಅರ್ಬನ್ ಲೋಕಲ್ ಬಾಡೀಸ್ ಪಂಚಾಯತ್ ಲೋಕಲ್ ಎಂಟರ್ಪ್ರಿನರ್ ಕ್ಯಾರಿಂಗ್ ಕೆಪಾಸಿಟಿ ಅಸೆಸ್ಮೆಂಟ್ ಮಾಡೋಣ. ಡಿಜಿಟಲೈಸೇಷನ್ ಡಾಟಾ ಸಿಸ್ಟಮ್ ಇರಲಿ. ನ್ಯಾಷನಲ್ ಟೂರಿಸಮ್ ಸಸ್ಟೈನಬಲ್ ಡ್ಯಾಶ್ಬೋರ್ಡ್ ಇರಲಿ. ಗ್ರೀನ್ ಫೈನಾನ್ಸಿಂಗ್ ಮೆಕ್ಯಾನಿಸಮ್ ಗ್ರೀನ್ ಬಾಂಡ್ಸ್ ಆ್ಯಂಡ್ ಕಾರ್ಬನ್ ಕ್ರೆಡಿಟ್ ಫೈನಾನ್ಸಿಂಗ್ ಇರಲಿ. ಇಂಟಿಗ್ರೇಷನ್ ವಿತ್ ಲೈಫ್ ಮಿಷನ್ ಇರಲಿ. SDG ಒಳಗೆ ಅದೇ ಡಿಸೆಂಟ್ ವರ್ಕ್. SDG ಒಳಗೆ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ SDG 13 ಕ್ಲೈಮೇಟ್ ಆ್ಯಕ್ಷನ್ ಐತೆ. ಗ್ಲೋಬಲ್ ಡೆಫಿನೇಷನ್ ಮಾಡೋದು UNWTO ಟೂರಿಸಮ್ ಕನ್ಸಿಡರಿಂಗ್ ಎಕನಾಮಿಕ್ ಸೋಷಿಯಲ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಗ್ಲೋಬಲ್ ಕಾರ್ಬನ್ ಎಮಿಷನ್ಸ್ ಇಂದ ಟೂರಿಸಮಿಂದ 8% ಇದೆ. ಇಂಡಿಯಾಸ್ ನ್ಯಾಷನಲ್ ಫ್ರೇಮ್ವರ್ಕ್ STCI ಕ್ರೈಟೀರಿಯಾ ಇರಲಿ. ಫ್ಲಾಗ್ಶಿಪ್ ಇನಿಷಿಯೇಟಿವ್ಸ್ ಟ್ರಾವೆಲ್ ಫಾರ್ ಲೈಫ್ ಬ್ಲೂ ಫ್ಲಾಗ್ ಬೀಚಸ್ ಡ್ರಾಫ್ಟ್ ನ್ಯಾಷನಲ್ ಟೂರಿಸಮ್ ಪಾಲಿಸಿ ಐತೆ. ಫ್ಲಾಗ್ ಬೀಚಸ್ 12 ಬೀಚಸ್ ಅದ. ಲೀಡಿಂಗ್ ಮಾಡಲ್ ಕೇರಳ ರೆಸ್ಪಾನ್ಸಿಬಲ್ ಟೂರಿಸಮ್ ಮಿಷನ್. ಸಿಕ್ಕಿಂ ಎಕೋ ಟೂರಿಸಮು. ಗ್ಲೋಬಲ್ ಬಾಡೀಸ್ GSTC UNWTO UWTAC. ಗ್ರೀನ್ ಮೇಜರ್ ಚಾಲೆಂಜಸ್ ಓಲ್ಡ್ ಟೂರಿಸಮ್ ಗ್ರೀನ್ ವಾಷಿಂಗ್ ಐತೆ. ಗೋಲ್ ಇಂಡಿಯಾ ವಿಷನ್ 2030 ಕಾರ್ಬನ್ ನ್ಯೂಟ್ರಲ್ ಕಮ್ಯುನಿಟಿ ಬೇಸ್ಡ್ ಆ್ಯಂಡ್ ಇನ್ಕ್ಲೂಸಿವ್ ಟೂರಿಸಮ್ ಎಕಾನಮಿ. ನಾವು ಇವಾಗ ಏನು ನೋಡೋಣ ಕ್ಲೈಮೇಟ್ ಫೈನಾನ್ಸ್ ನೋಡೋಣ. ಓಕೆನಾ. ನಾವು ವಿ ಆರ್ ಲುಕಿಂಗ್ ಅಟ್ ದ ಕ್ಲೈಮೇಟ್ ಫೈನಾನ್ಸ್. ಈ ಕ್ಲೈಮೇಟ್ ಫೈನಾನ್ಸ್ ಅಂದರೆ ಏನಿಲ್ಲ ರೀ, ಈ ಕ್ಲೈಮೇಟನ್ನ ಕನ್ಸರ್ವ್ ಮಾಡೋಕ್ಕೆ ಫೈನಾನ್ಸ್ ಮಾಡೋಕ್ಕೆ ಕ್ಲೈಮೇಟ್ ಫೈನಾನ್ಸ್ ಅಂತ ರೆಫರ್ಸ್ ಟು ಲೋಕಲ್ ನ್ಯಾಷನಲ್ ಆರ್ ಟ್ರಾನ್ಸ್ನ್ಯಾಷನಲ್ ಫೈನಾನ್ಸಿಂಗ್ ಡ್ರಾಮ್ ಫ್ರಮ್ ಪಬ್ಲಿಕ್ ಆರ್ ಪ್ರೈವೇಟ್ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಫೈನಾನ್ಸಿಂಗ್ ಟು ಸಪೋರ್ಟ್ ಇದಕ್ಕೆ ಮಿಟಿಗೇಷನ್ ಆ್ಯಂಡ್ ಅಡಾಪ್ಟೇಷನ್ ಆ್ಯಕ್ಷನ್ಸ್ ಅಗೇನ್ಸ್ಟ್ ಕ್ಲೈಮೇಟ್ ಚೇಂಜ್. ಪ್ರಿನ್ಸಿಪಲ್ಸ್ ಪಾಲಿಟರಿ ಪ್ರಿನ್ಸಿಪಲ್ಸು ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರಿಸೋರ್ಸ್ ರೆಸ್ಪೆಕ್ಟಿವ್ ಕ್ಯಾಪಬಿಲಿಟಿ. ಮಲ್ಟಿಲ್ಯಾಟರಲ್ ಕ್ಲೈಮೇಟ್ ಫಂಡ್ಸ್ಗಳು ಬಂದರೆ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಐತಿ. ಕೈಡೋ ಪೊಲಿಟಿಕಲ್ ಅಡಾಪ್ಟೇಷನ್ ಫಂಡ್ ಇದೆ. ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಇದೆ ಟು ಕ್ಯಾರಿ ಎಮಿಷನ್ ರಿಡಕ್ಷನ್ ಪ್ರಾಜೆಕ್ಟ್ಸ್ ಅದಾವ. ಗ್ರೀನ್ ಕ್ಲೈಮೇಟ್ ಫಂಡ್ ಐತಿ. COP 16 ಮಾಡಿದ. ಇದರ ಅಂಡರ್ ಲೀಸ್ಟ್ ಡೆವಲಪ್ಮೆಂಟ್ ಕಂಟ್ರೀಸ್ ಫಂಡು ಮತ್ತು ಸ್ಪೆಷಲ್ ಕ್ಲೈಮೇಟ್ ಚೇಂಜ್ ಫಂಡ್ ಐತಿ. ಲಾಂಗ್ ಟರ್ಮ್ ಕ್ಲೈಮೇಟ್ ಫೈನಾನ್ಸ್ಗೆ ಕನ್ಕೂನ್ ಅಗ್ರಿಮೆಂಟ್ ಐತಿ. ಪ್ಯಾರಿಸ್ ಅಗ್ರಿಮೆಂಟ್ ಐತಿ. ಲ್ಯಾಂಡ್ ಇದು ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ COP 27 COP 28 ಇದನ್ನೇ ಹೇಳಿದ್ದಾರೆ. ಕ್ಲೈಮೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ಗಳಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಕ್ಲೀನ್ ಟೆಕ್ನಾಲಜಿ ಫಂಡು ಸ್ಟ್ರಾಟಜಿಕ್ ಕ್ಲೈಮೇಟ್ ಫಂಡ್ ಅದು. ಇಂಡಿಯಾಸ್ ಇನಿಷಿಯೇಟಿವ್ ನ್ಯಾಷನಲ್ ಅಡಾಪ್ಟೇಷನ್ ಫಂಡ್ ಫಾರ್ ಕ್ಲೈಮೇಟ್ ಚೇಂಜ್, ನ್ಯಾಷನಲ್ ಕ್ಲೀನ್ ಎನರ್ಜಿ ಫಂಡ್, ನ್ಯಾಷನಲ್ ಅಡಾಪ್ಟೇಷನ್ ಫಂಡು, ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಕ್ಲೈಮೇಟ್ ಚೇಂಜ್ ಫೈನಾನ್ಸ್ ಯೂನಿಟ್ ಇದಾವೆ. ಓಕೆನಾ. ಈಗ ಸ್ವಲ್ಪ ಬ್ರಾಡಾಗಿ ನೋಡ್ಕೊಂತ ಹೋದರೆ ಅದೇ ಸಸ್ಟೈನಬಲ್ ಫೈನಾನ್ಸಸ್ ರಿಫರ್ಸ್ ಟು ಇಂಟರ್ ಗೌರ್ಮೆಂಟಲ್ ಆಫ್ ಎನ್ವೈರನ್ಮೆಂಟಲ್ ಸೋಷಲ್ ಆ್ಯಂಡ್ ಗವರ್ನೆನ್ಸ್ ಕನ್ಸಿಡರೇಷನ್ ಟು ಫೈನಾನ್ಸ್ ಸೆಕ್ಟರ್ ಡಿಸಿಷನ್ ಮೇಕಿಂಗ್ ಟು ಎನ್ಶೂರ್ ದಟ್ ಇನ್ವೆಸ್ಟ್ಮೆಂಟ್ ಸಪೋರ್ಟ್ ಸಸ್ಟೈನಬಲ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಬ್ಜೆಕ್ಟಿವ್ ಅದ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಇರ್ತವೆ. ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಗ್ರೀನ್ ಗ್ರೋತ್, ರಿಡ್ಯೂಸ್ ಕ್ಲೈಮೇಟ್ ರಿಸ್ಕ್, ಫಾಸ್ಟರ್ ಸೋಷಲ್ ಇನ್ಕ್ಲೂಷನ್, ಬ್ರಿಡ್ಜ್ ಫೈನಾನ್ಸ್ ಕೀ ಟೂಲ್ಸ್ಗಳನ್ನು ಗ್ರೀನ್ ಡೆಪಾಸಿಟ್ಸ್ ಅಂತ ಬರ್ತವೆ ಅಂದರೆ ಎಕೋ ಫ್ರೆಂಡ್ಲಿ ಲೋ ಕಾರ್ಬನ್ ಪ್ರಾಜೆಕ್ಟ್ಸ್ಗೆ, ರಿನ್ಯೂಬಲ್ ಎನರ್ಜಿ ಅಫಾರೆಸ್ಟೇಷನ್ಗೆ. ಎಕ್ಸಾಂಪಲ್ HDFC ಬ್ಯಾಂಕು, ಇಂಡಸ್ ಬ್ಯಾಂಕಲ್ಲೂ ಇದಾವೆ ಈ ಥರ ಗ್ರೀನ್ ಡೆಪಾಸಿಟ್ ಸ್ಕೀಮ್ಸ್ ಅದಾವೆ. ಸವರಿಂಗ್ ಗ್ರೀನ್ ಬಾಂಡ್ಸ್ಗಳು ಅಂತಂದರೆ ಗೌರ್ಮೆಂಟ್ ಇಶ್ಯೂಡ್ ಬಾಂಡ್ಸ್ ಬರ್ತವೆ ಎನ್ವೈರ್ಮೆಂಟ್ ಬೆನಿಫಿಷರಿ ಪ್ರಾಜೆಕ್ಟ್ಸ್ಗೆ. 16,000 crores ರೈಸ್ ಇರ್ತದೆ ಸವರಿಂಗ್ ಗ್ರೀನ್ ಬಾಂಡ್ಸ್ ಅದು. ಸೋಲಾರ್, ವಿಂಡ್, ಕ್ಲೀನ್ ಟ್ರಾನ್ಸ್ಪೋರ್ಟ್ಸ್ಗೆ. ನೆಕ್ಸ್ಟ್ ಗ್ರೀನ್ ಆ್ಯಂಡ್ ಸೋಷಲ್ ಇಂಪ್ಯಾಕ್ಟ್ ಬಾಂಡ್ಸ್ ಅದಾವೆ. ಮೆಜರಬಲ್ ಸೋಷಲ್ ಆ್ಯಂಡ್ ಎನ್ವೈರನ್ಮೆಂಟ್ ಔಟ್ಕಮ್ಸ್ಗೆ ಸೋಷಲ್ ಇಂಪ್ಯಾಕ್ಟ್ ಬಾಂಡ್ಸ್ ಲಾಂಚ್ ಇನ್ ರಾಜಸ್ಥಾನ, ಮಹಾರಾಷ್ಟ್ರದ ಬಂದರೆ. ಡೆಫಿನೇಷನ್ ಬ್ಲೂ ಎಕಾನಮಿ ಇನ್ಕ್ಲೂಡಿಂಗ್ ಮರೈನ್ ಕನ್ಸರ್ವೇಷನ್ ಐತೆ. ಸೆಬಿ ಟು ಎನ್ಕರೇಜ್ ಸಸ್ಟೈನಬಲ್ ಓಷನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇದೆ. ಸಾಗರಮಾಲಾ ಪ್ರೋಗ್ರಾಮ್, ಅಂಡಮಾನ್ ಎಕೋ ಮರೈನ್ ಟೂರಿಸಮ್ ಐತಿ. ಸ್ಟೇಟಸ್ ಆನ್ ಫೈನಾನ್ಸಿಂಗ್ ಗ್ಯಾಪ್, ಹೈ ಫೈನಾನ್ಸಿಂಗ್ ಗ್ಯಾಪ್ಸ್ ಐತಿ. ಇಂಡಿಯಾ ಲೋನ್ ರಿಕ್ವೈರ್ 3 trillion ಓವರ್ ದ ನೆಕ್ಸ್ಟ್ ಡಿಕೇಡ್ ಐತಿ ಇದಕ್ಕೆ ಫಾರ್ ಗ್ರೀನ್ ಟ್ರಾನ್ಸಿಷನ್ ಕ್ಲೈಮೇಟ್ ರೆಸಿಲಿಯಂಟ್ ಗ್ರೋತಿಗೆ. ನೆಕ್ಸ್ಟ್ ಸಿಸ್ಟಮೆಟಿಕ್ ರಿಸ್ಕ್ ಇದು COVID-19 ಆಫ್ಟರ್ ಶಾಕ್ ಇದೆ. ಡಿಕ್ಲೈನಿಂಗ್ ಗ್ರೋತ್ ಅದ. ಬಿಲೋ 4% ಇದೆ. ಡೆಪ್ಟ್ ಕನ್ಸರ್ನ್ ಲೀಸ್ಟ್ ಡೆವಲಪಿಂಗ್ ಕಂಟ್ರೀಸ್ ಡೆಪ್ಟ್ ಸರ್ವಿಸಿಂಗ್ ಬರ್ಡನ್ ಐತೆ. ಎಕ್ಸ್ಪೆಕ್ಟೆಡ್ ರೈಸ್ ಬೈ 12% ಆಫ್ GDP ಐತೆ. ಡಿಜಿಟಲೈಸೇಷನ್ ರಿಸ್ಕ್ ಐತೆ. ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಡಾಟಾ ಪ್ರೈವಸಿ ಇದ್ರಾಗ. ನೆಕ್ಸ್ಟ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಅದಾವ. ಗ್ಲೋಬಲ್ ಆ್ಯಂಡ್ ರೀಜನಲ್ ಫ್ರೇಮ್ವರ್ಕ್ಗಳು ಬಂದರೆ ಅಡಿಸ್ ಅಬಬಾ ಆ್ಯಕ್ಷನ್ ಅಜೆಂಡಾ ಐತಿ ಅಂದರೆ ಎಂಡೋರ್ಸ್ಡ್ ಬೈ UNGA SDG ಸಮಿಟಲ್ಲಿ. ನೆಕ್ಸ್ಟ್ UNESCOP ರಿಪೋರ್ಟಲ್ಲಿ ಸಸ್ಟೈನಬಲ್ ಫೈನಾನ್ಸ್ ಬ್ರಿಡ್ಜಿಂಗ್ ದ ಗ್ಯಾಪ್ ಇನ್ ಏಷ್ಯನ್ ಪೆಸಿಫಿಕ್ ಐತಿ. ಓಕೆ, ಅದೇ ಸಿಸ್ಟಮಿಕ್ ಬೇರೆ. ನೆಕ್ಸ್ಟ್ ಇವೆಲ್ಲ ಜಸ್ಟ್ ನೋಡ್ಕೋಬೇಕು ಯಾವ್ಯಾವ ಗ್ರೀನ್ ಕ್ಲೈಮೇಟ್ ಫೈನಾನ್ಸಿಂಗ್ ಅಂದರೆ ಮೇಜರ್ ಕೆಳದ ಇಶ್ಯೂಸು. ಇವು ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿರಬೇಕು. ವೇ ಫಾರ್ವರ್ಡಲ್ಲಿ G20 ಸಸ್ಟೈನಬಲ್ ಫೈನಾನ್ಸ್ ವರ್ಕಿಂಗ್ ಗ್ರೂಪ್ ಐತಿ. ನ್ಯಾಷನಲ್ ಮೆಜರ್ಸ್ ಏನಪ್ಪ ಅಂದರೆ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ರಿಪೋರ್ಟ್ ಇದೆ. ಸಸ್ಟೈನಬಲ್ ಫೈನಾನ್ಸ್ ಗ್ರೂಪ್ ಐತಿ. RBI ಐತಿ ಟು ಪ್ರಮೋಟ್ ಗ್ರೀನ್ ಫೈನಾನ್ಸಿಂಗ್. ಟಾಸ್ಕ್ ಫೋರ್ಸ್ ಫಾರ್ ಸಸ್ಟೈನಬಲ್ ಫೈನಾನ್ಸ್ ಮಿನಿಸ್ಟರ್ ಫೈನಾನ್ಸ್ ಇದ್ದಾರೆ ಮಾಡಿದಾರೆ. ನ್ಯಾಷನಲ್ ಸಸ್ಟೈನಬಲ್ ಫೈನಾನ್ಸಿಂಗ್ ಗ್ರೂಪ್. ಸಾವರಿಂಗ್ ಗ್ರೀನ್ ಬ್ಯಾಂಡ್ ಪ್ರೋಗ್ರಾಮ್ ನೋಡಿದ್ವಿ. ಬ್ಲೂ ಬಾಂಡ್ಸ್ ಆ್ಯಂಡ್ ಓಷನ್ ಎಕನಾಮಿ ಫೈನಾನ್ಸಿಂಗ್ ಇದೆ. ಸೆವಿದರ್ ಮಾಡಿದ್ದಾರೆ. ಅದರ್ ಸಪೋರ್ಟಿಂಗ್ ಮೆಕ್ಯಾನಿಸಮ್ ಅಂದರೆ ನ್ಯಾಷನಲ್ ಗ್ರೀನ್ ಫೈನಾನ್ಸ್ ಪ್ಲಾಟ್ಫಾರ್ಮ್ ನೀತಿ ಆಯೋಗ್ ಪ್ರಪೋಸ್ ಮಾಡುತ್ತೆ. ಸೋಷಲ್ ಸ್ಟಾಕ್ ಎಕ್ಸ್ಚೇಂಜ್ ಐತಿ. BSc ಮತ್ತು NSc ಇದು. ಕೀ ಚಾಲೆಂಜಸ್ ಲ್ಯಾಕ್ ಆಫ್ ಕಾಮನ್ ಟೆಕ್ಸಾನಮಿ. ಒಬ್ಬೊಬ್ಬರು ಒಂದೊಂಥರ ಡೆಫಿನೇಷನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಡಾಟಾ ಆ್ಯಂಡ್ ಡಿಸ್ಕ್ಲೋಜರ್ ಗ್ಯಾಪ್ಸ್ ಇದೆ. ನೀವು ಮಾಡಿದ್ರೆ ಅಂತ ಏನು ಗ್ಯಾರಂಟಿ ತೋರಿಸ್ಬೇಕು. ಗ್ರೀನ್ ವಾಷಿಂಗ್ ಅಂದರೆ ಗ್ರೀನ್ ವಾಷಿಂಗ್ ಆಗುತ್ತೆ. ರಿಸ್ಕ್ ಆಫ್ ಫಾಲ್ಸ್ ಸಸ್ಟೈನಬಿಲಿಟಿ ಕ್ಲೇಮ್ಸ್, ಕ್ರೆಡಿಟ್ ಆ್ಯಂಡ್ ಕರೆನ್ಸಿ ರಿಸ್ಕ್ ಆಗುತ್ತೆ. ರೆಗ್ಯುಲೇಟರಿ ಫ್ರೆಗ್ಮೆಂಟ್ಸ್ಗಳು ಓವರ್ಲ್ಯಾಪ್ ಬಿಟ್ವೀನ್ RBI, SEBI, MOF ಜೊತೆಗೆ.
ಏನು ಮಾಡಿ ಲೋಕಲ್ ಕರೆನ್ಸಿ ಫೈನಾನ್ಸಿಂಗ್ ಮಾಡಿ ಅಂದರೆ ಡೊಮೆಸ್ಟಿಕ್ ಕ್ಯಾಪಿಟಲ್ ಮಾರ್ಕೆಟ್ಸ್ಗಳ ಜೊತೆಗೆ ಫೈನಾನ್ಸಿಂಗ್ ಮಾಡಿ ಅಂತ ಹೇಳ್ತಾರೆ. ಪ್ರಮುಖ ಗ್ರೀನ್ ಮುನ್ಸಿಪಲ್ ಬಾಂಡ್ಸ್, ಮಲ್ಟಿಲೇಟರ್ ಕೋಆಪರೇಷನ್ ಮಾಡಿ ADB, IIB, ವರ್ಲ್ಡ್ ಬ್ಯಾಂಕ್, GCF ಜೊತೆಗೆ ಸೌತ್ ಕೊಲಾಬರೇಷನ್ಸ್ ಇರಲಿ, ಬಿಸ್ನೆಸ್ ಫೈನಾನ್ಷಿಯಲ್ ಇನೋವೇಷನ್, ಬ್ಲ್ಯಾಂಡ್ ಫೈನಾನ್ಸ್ ಇನ್ಸ್ಟ್ರೂಮೆಂಟ್ಸ್ ಇರಲಿ, ಸಪೋರ್ಟ್ ಗ್ರೀನ್ ಫಿನ್ಟೆಕ್ ಪ್ಲಾಟ್ಫಾರ್ಮ್ಸ್ ಇರಲಿ, ಕಾಂಪ್ರಿಹೆನ್ಸಿವ್ ಪಾಲಿಸಿ ಫ್ರೇಮ್ವರ್ಕ್ ಮಾಡೋಣ, ನ್ಯಾಷನಲ್ ಸಸ್ಟೈನಬಲ್ ಫೈನಾನ್ಸ್ ಟೆಕ್ಸಾನಮ್ ಇರಲಿ, ನೆಕ್ಸ್ಟ್ ಕ್ರಿಯೇಟ್ ಕ್ಲೈಮೇಟ್ ರಿಸ್ಕ್ ಅಸೆಸ್ಮೆಂಟ್ ಯೂನಿಟ್ ಇರಲಿ, ಕೆಪಾಸಿಟಿ ಬಿಲ್ಡಿಂಗ್ ಅವೇರ್ನೆಸ್ ಇರಲಿ, ಟ್ರೈನ್ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್, ಬ್ಯಾಂಕರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ಗೆ. ನೆಕ್ಸ್ಟು ಗ್ಲೋಬಲ್ ಫೈನಾನ್ಸಿಂಗ್ ಗ್ಯಾಪು, ಇಂಡಿಯಾಸ್ ಗ್ರೀನ್ ಇನ್ವೆಸ್ಟ್ಮೆಂಟ್ ನೀಡಿದೆ 3 ಟ್ರಿಲಿಯನ್ ಬೈ 2035 ಐತೆ. ಇಂಡಿಯನ್ ಸಾವರಿಂಗ್ ಗ್ರೀನ್ ಬಾಂಡು ಅಂದರೆ ಗ್ಲೋಬಲ್ ಫೈನಾನ್ಸಿಂಗ್ ಗ್ಯಾಪು 2.5 to 4 ಟ್ರಿಲಿಯನ್ ಆ್ಯನ್ಯುವಲಿ ಎಷ್ಟು ಗ್ಯಾಪ್ ಐತೆ. ಇಂಡಿಯಾಸ್ ಗ್ರೀನ್ ಇನ್ವೆಸ್ಟ್ಮೆಂಟ್ ನೀಡು 3 ಟ್ರಿಲಿಯನ್ ಬೈ 2035 ಅಂತ ನೀತಿಯಾಗಿ ಹೇಳಿದೆ. ಇಂಡಿಯಾ ಸಾವರಿಂಗ್ ಗ್ರೀನ್ ಬಾಂಡ್ ಇಶ್ಯೂ ಆಯ್ತಲ್ಲಿ 60,000 crore ಕರೆಕ್ಟಾಗಿತ್ತು. ನಂಬರ್ ಆಫ್ ESG ಫಂಡ್ಸ್ ಇನ್ ಇಂಡಿಯಾದ 30+ ರಿಜಿಸ್ಟರ್ಡ್ ESG ಮ್ಯೂಚುವಲ್ ಫಂಡ್ಸ್ಗಳು. ಡೆಪ್ಟ್ ಬರ್ಡನ್ ಆಗುತ್ತೆ, ಇದು 12% ಆಫ್ GDP ಆನ್ ಡೆಪ್ಟ್ ಸರ್ವಿಸಿಂಗ್ ಆಗುತ್ತೆ ನಾವೇನಾದ್ರು ಇಸ್ಕೊಂಡ್ರೆ ಬೇರೆ ಕಡೆಗೆ. ಲೀಡಿಂಗ್ ಇನ್ಸ್ಟಿಟ್ಯೂಷನ್ಸ್ RBI, SEBI ಅಂದರೆ ಇದು ಬ್ಲೂ ಬಾಂಡ್ಸು, ಮಿನಿಸ್ಟ್ರಿ ಆಫ್ ಫಾರೆಸ್ಟ್ರಿ ಟಾಸ್ಕ್ ಫೋರ್ಸ್ ಮಾಡ್ರೆ. ಗ್ಲೋಬಲ್ ಬೆಂಚ್ ಮಾರ್ಕ್ ಬಂದರೆ ಅಡಿಸ್ ಅಬಬ ಆ್ಯಕ್ಷನ್ ಅಜೆಂಡಾ ಐತಿ, UNESCAP ಐತಿ. ನೆಕ್ಸ್ಟ್ ನ್ಯೂ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬಂದರೆ ಗ್ರೀನ್ ಡೆಪಾಸಿಟ್ಸ್, ಸಾವರಿಂಗ್ ಗ್ರೀನ್ ಬಾಂಡ್ಸು, ಸೋಷಿಯಲ್ ಬಾಂಡ್ಸು, ಬ್ಲೂ ಬಾಂಡ್ಸ್ ಬರುತ್ತೆ. ಗೋಲ್ ವಿಷನ್ ಏನಂದರೆ ಆಲ್ ಫೈನಾನ್ಸ್ ವಿತ್ SDGs ನೆಟ್ ಜೀರೋ ಪಾತ್ವೇಸ್. ಕನ್ಕ್ಲೂಷನ್ ಸಸ್ಟೈನಬಲ್ ಫೈನಾನ್ಸ್ ಇರಬೇಕು, ಲೋ ಕಾರ್ಬನ್ ಇನ್ಕ್ಲೂಸಿವ್ ಎಕಾನಮಿ ಇರಬೇಕು, ರೆಗ್ಯುಲೇಟರಿ ಹಾರ್ಮನೈಸೇಷನ್, ಕ್ಯಾಪಿಟಲ್ ಮೊಬಿಲೈಸೇಷನ್, ಗ್ರೀನ್ ಇನೋವೇಷನ್ ಇರಬೇಕು, ಇಂಡಿಯನ್ ಲೀಡರ್ಶಿಪ್ ಇನ್ G20, ಸಸ್ಟೈನಬಲ್ ಫೈನಾನ್ಸ್ ರೋಡ್ ಮ್ಯಾಪು, ಸಾವರಿಂಗ್ ಗ್ರೀನ್ ಬಾಂಡ್ಸ್ ಅಂತ ಹೇಳಿದ್ದಾರೆ. ಫೈನಾನ್ಷಿಯಲ್ ಸಿಸ್ಟಮ್ ಆ್ಯಂಡ್ ಸಸ್ಟೈನಬಲ್ ಗೋಲ್ಸ್ಗಳು ಈಸ್ ಎಸೆನ್ಷಿಯಲ್ ಫಾರ್ ರಿಯಲೈಸಿಂಗ್ ದ ಡಿಕೇಡ್ ಆಫ್ ದ ಗ್ರೀನ್ ಗ್ರೋತ್ ಅಂತ ಹೇಳಿದ್ದಾರೆ. ಇಂಟಿಗ್ರೇಷನ್ ಆಫ್ ESG ಕನ್ಸಿಡರೇಷನ್ ಇಸ್ ಅ ಫೈನಾನ್ಷಿಯಲ್ ಡಿಸಿಷನ್ ಆಗೈತಿ. ಕೀ ರಿಪೋರ್ಟ್ UNESCAP ಇದ್ದಾರೆ. ಸಸ್ಟೈನಬಲ್ ಫೈನಾನ್ಸ್ ಬ್ರಿಡ್ಜಿಂಗ್ ದ ಗ್ಯಾಪ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಗ್ಯಾಪ್ 2.5 to 4 ಟ್ರಿಲಿಯನ್ ನೋಡಿದ್ವಿ. ಇಂಡಿಯಾಸಿಗೆ 3 ಟ್ರಿಲಿಯನ್ ಬೇಕು. ನೆಕ್ಸ್ಟ್ ಕೋರ್ ಇನ್ವೆಸ್ಟ್ಮೆಂಟು, ಕೋರ್ ಡೆಪಾಸಿಟ್ಸ್ ಎಲ್ಲ ನೋಡಿದ್ದೀವಿ, ಇದೇನಿಲ್ಲ ಮತ್ತೆ ಹಾಗೆಲ್ಲ ಓಕೆನಾ. ನೆಕ್ಸ್ಟ್ ಇಂಡಿಯಾಸ್ ಕ್ಲೈಮೇಟ್ ಪ್ರೊಫೈಲ್ ಇದು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಇಂಡಿಯಾದ NDCs ಮತ್ತು ಈ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮು ಆಲ್ರೆಡಿ ವಿ ಹ್ಯಾವ್ ಎಕ್ಸ್ಪ್ಲೇನ್, ಡಿ ನಾಟ್ ಟು ಗೋ ಹಿಯರ್. ಇನ್ನೊಂದು ಏನಪ್ಪ ಅಂದರೆ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಏನು ಹೇಳ್ರಿ, ಪ್ರೋ ಪ್ಲಾನೆಟರಿ ಆ್ಯಕ್ಷನ್ಸು ಅಲೈನ್ ವಿತ್ ದ ಮಿಷನ್ ಲೈಫ್ ಜೊತೆ ಮಾಡೋದು. ಪಾರ್ಟಿಸಿಪೇಷನ್, ವಾಲಂಟ್ರಿ ಪಾರ್ಟಿಸಿಪೇಷನ್ ಐತೆ. ಆ್ಯಕ್ಟಿವಿಟೀಸ್ ಕವರ್ ಮಾಡ್ತೀವಿ. ಟ್ರೀ ಪ್ಲಾಂಟೇಷನ್, ವೇಸ್ಟ್ ಮ್ಯಾನೇಜ್ಮೆಂಟು, ವಾಟರ್ ಕನ್ಸರ್ವೇಷನ್, ಸಾಯಿಲ್ ಮಾಯ್ಚರ್ ಕನ್ಸರ್ವೇಷನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ್ಯಂಡ್ ಎಕೋ ರಿಸ್ಟೋರೇಷನ್. ನೋಡಲ್ ಅಡ್ಮಿನಿಸ್ಟ್ರೇಷನ್ ಬಂದು ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಡೆಹ್ರಾಡೂನ್ ಇದನ್ನ ಕಂಟ್ರೋಲ್ ಮಾಡುತ್ತೆ. UN ಕ್ಲೈಮೇಟ್ ಕಾನ್ಫರೆನ್ಸ್ ಇನ್ ಅಬುಧಾಬಿ ಒಳಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ನಡೆಯುತ್ತೆ ಅಂಡರ್ ಗ್ರೀನ್ ಕ್ರೆಡಿಟ್ ರೂಲ್ಸಲ್ಲಿ. ಅಪ್ಲಿಕೇಶನ್ ಪ್ರೊಸೆಸ್ ಬಂದುಬಿಟ್ಟು ಇಂಡಿವಿಜುವಲ್ಸ್ ಆರ್ ಕಂಪ್ನೀಸ್ ಕ್ಯಾನ್ ಅಪ್ಲೈ ಮಾಡ್ಬೋದು. ಐಡೆಂಟಿಫಿಕೇಷನ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಐಡೆಂಟಿಫೈ ಮಾಡ್ತೀವಿ. ಡೆನ್ಸಿಟಿ ಕ್ರೈಟೀರಿಯಾ ಬಂದುಬಿಟ್ಟು 1,200 ಟ್ರೀಸ್ ಪರ್ ಹೆಕ್ಟರ್ ಇತ್ತಂದರೆ ವಿತ್ ಒನ್ ಗ್ರೋನ್ ಟ್ರೀ ಇಕ್ವೇಟಿಂಗ್ ಟು ದ 1 ಗ್ರೀನ್ ಕ್ರೆಡಿಟ್. ಒಂದು ಟ್ರೀ ಈಕ್ವಲ್ ಟು 1 ಗ್ರೀನ್ ಕ್ರೆಡಿಟ್ ಆಗುತ್ತೆ. 2 years ಆಫ್ಟರ್ ಪ್ಲಾಂಟೇಷನ್ ಫಾಲೋಡ್ ಬೈ ಇವ್ಯಾಲ್ಯೂಯೇಷನ್ ಬೈ ICFRE. ಈಚ್ ಪ್ಲಾಂಟೆಡ್ ಟ್ರೀ ವಿಲ್ ಬಿ ವರ್ತ್ 1 ಗ್ರೀನ್ ಕ್ರೆಡಿಟ್ ಆಗುತ್ತೆ. ಫಾರೆಸ್ಟೇಷನ್ ವಿಲ್ ಬಿ ಕ್ಯಾರಿಡ್ ಔಟ್ ಬೈ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅವ್ರು ಮಾಡ್ತಾರೆ ಇದನ್ನ ಎಕ್ಸಿಕ್ಯೂಷನ್. ಗ್ರೀನ್ ಕ್ರೆಡಿಟ್ಸ್ ಆರ್ ಟ್ರೇಡಬಲ್ ಯೂನಿಟ್ಸ್ ದಟ್ ಕ್ಯಾನ್ ಬಿ ಯೂಸ್ ಫಾರ್ ಕಂಪ್ಲೈನ್ಸ್ ಆರ್ ಸಸ್ಟೈನಬಿಲಿಟಿ ರಿಪೋರ್ಟಿಂಗ್. ಇದೆ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಅದಾವ. ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಕ್ರೆಡಿಟ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಲೀಗಲ್ ಆಬ್ಲಿಗೇಷನ್ಸ್ ಲೈಕ್ ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಅಂಡರ್ ದ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್. ನೀವು ಯಾವ್ದಾರು ಒಂದು ಲ್ಯಾಂಡ್ ತೊಗೊಂಡು ಇದನ್ನು ಫಾರೆಸ್ಟ್ ಲ್ಯಾಂಡ್ ಬೇರೆ ಪರ್ಪಸ್ಗೆ ಯೂಸ್ ಮಾಡಿದಾಗ ನಾನು ಇಲ್ಲಿ ನೋಡಿರಿ ಲ್ಯಾಂಡ್ ಬೆಳೆಸಿದ್ದೀನಿ ಅಂತ ಹೇಳಿ ಪರ್ಚೇಸ್ ಮಾಡ್ಕೋಬೋದು. ಲಿಸ್ಟೆಡ್ ಕಂಪ್ನೀಸ್ ಕ್ಯಾನ್ ಯೂಸ್ ಕ್ರೆಡಿಟ್ಸ್ ಅಂಡರ್ SEBI ಅಂತಂದೇಳಿ ಹೇಳಿದ್ದಾರೆ. ಏನಪ್ಪ ಅಂದರೆ 8 ಗ್ರೀನ್ ಅವೆನ್ಯೂಸ್ ಅಂದರೆ ಟ್ರೀ ಪ್ಲಾಂಟೇಷನ್, ವಾಟರ್ ಮ್ಯಾನೇಜ್ಮೆಂಟ್, ಸಸ್ಟೈನಬಲ್ ಅಗ್ರಿಕಲ್ಚರ್, ವೇಸ್ಟ್ ಮ್ಯಾನೇಜ್ಮೆಂಟ್, ಏರ್ ಪೊಲ್ಯೂಷನ್ ರಿಡಕ್ಷನ್, ಮ್ಯಾಂಗ್ರೋವ್ ಕನ್ಸರ್ವೇಷನ್ ಇದೆ, ಎಕೋ ಮಾರ್ಕ್ ಲೇಬಲ್ ಡೆವಲಪ್ಮೆಂಟ್ ಇದೆ, ಸಸ್ಟೈನಬಲ್ ಬಿಲ್ಡಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಅದ. ಇದರ ಸಿಂಗಲ್ ಯೂನಿಟ್ ಆಫ್ ಇನ್ಸೆಂಟಿವ್ ಗ್ರಾಂಟೆಡ್ ಫಾರ್ ಸ್ಪೆಸಿಫಿಕ್ ಎನ್ವೈರನ್ಮೆಂಟ್ ಬೆನಿಫಿಷಿಯಲ್ ಆಕ್ಟಿವಿಟೀಸ್ ಅಂತಂದು ಹೇಳಿದ್ದಾರೆ. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದಕ್ಕೆ ಬೇಸಿಸ್ ಐತಿ. ಮಾರ್ಕೆಟ್ ಬೇಸ್ಡ್ ಮೆಕ್ಯಾನಿಸಮ್ ಐತೆ. ಮಿಷನ್ ಲೈಫ್ ಇನಿಷಿಯೇಟಿವ್ ಒಂದು ಭಾಗ ಆಗಿರುತ್ತೆ. ಗ್ರೀನ್ ಪುಡಿಂಗ್ ನೋಡೋ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಡ್ಮಿನಿಸ್ಟ್ರೇಷನ್ ICFRE ನೋಡಿದೆ. ಸ್ಟೀರಿಂಗ್ ಕಮಿಟೀಸ್ ICRF ಪ್ಲಾಟ್ಫಾರ್ಮ್ಸ್ ಇದೆ. ಕೋರ್ ಆಬ್ಜೆಕ್ಟಿವ್ಸ್ ಇನ್ಸೆಂಟಿವ್ಸ್ ಎನ್ವೈರನ್ಮೆಂಟಲ್ ಆಕ್ಷನ್ಸ್, ಲೈಫ್ ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ಸ್, NDCs, ನೆಟ್ 0 to 2070 ಎನೇಬಲ್ ಮಾರ್ಕೆಟ್ ಮೆಕ್ಯಾನಿಸಮ್ ಪ್ರಮೋಟ್. ಗ್ರೀನ್ ಕ್ರೆಡಿಟ್, ಕಾರ್ಬನ್ ಕ್ರೆಡಿಟ್ ಇದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ. ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಇದು MVFC ಮಿನಿಸ್ಟ್ರಿ ಆಫ್ ಪವರ್. ಇದು ವಾಲಂಟ್ರಿ ಕಂಪ್ಲೈನ್ಸ್ ಆ್ಯಂಡ್ ವಾಲಂಟ್ರಿ ಇದ್ದಾರೆ. ಇಂಡಿವಿಜುವಲ್ ಕಮ್ಯುನಿಟೀಸ್ ಆ್ಯಂಡ್ ಲೋಕಲ್ ಬಾಡೀಸ್ ಮಾಡೋದಕ್ಕೆ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಮಾಡುತ್ತೆ. ಇದಾಗ ರಿಸ್ಟೋರೇಷನ್ ಗ್ರೀನ್ ಪ್ರಾಕ್ಟೀಸಸ್ ಇರುತ್ತೆ. ಕಾರ್ಬನ್ ಎಮಿಷನ್ ಥ್ರೂ ಇರ್ತದೆ. ಕೀ ಕಾಂಪೊನೆಂಟ್ಸ್ ಮಾರ್ಕೆಟ್ ಬೇಸಿಕ್ ಫ್ರೇಮ್ವರ್ಕ್, ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ಸ್ ಇದು ಮೇಜರ್ ಅದ. ಟ್ರೀ ಪ್ಲಾಂಟೇಷನ್ಸ್, ಸಸ್ಟೈನಬಲ್ ಅಗ್ರಿಕಲ್ಚರ್ ನೋಡೈತಿದೆ. ಏನಿಲ್ಲ ವಾಟರ್ ಕನ್ಸರ್ವೇಷನ್, ವೇಸ್ಟ್ ಮ್ಯಾನೇಜ್ಮೆಂಟ್, ಏರ್ ಪೊಲ್ಯೂಷನ್, ಮ್ಯಾಂಗ್ರೋವ್ ಕನ್ಸರ್ವೇಷನ್ ಅಷ್ಟೇ. ಕನ್ಸರ್ನ್ಸ್ ಏನಪ್ಪ ಅಂದರೆ ಮೆಜರ್ಮೆಂಟ್ ಚಾಲೆಂಜಸ್, ಮಲ್ಟಿ ಡೈಮೆನ್ಷನಲ್ ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್ ಅದಾವ. ಲಾಂಗ್ ಟರ್ಮ್ ಫೀಸಿಬಿಲಿಟಿ ಐತೆ. ಹೈ ಮಾಡಲಿಟಿ ರೇಟ್ ಇನ್ ಪ್ಲಾಂಟೇಷನ್ಸ್ ಆಗೋದ್ರಿಂದ ನೀಡ್ ಫಾರ್ ಪೋಸ್ಟ್ ವೆರಿಫಿಕೇಷನ್ ಆಡಿಟ್ಸ್ ಬೇಕು. ಮಾರ್ಕೆಟ್ ಇಂಟಿಗ್ರೇಷನ್ ವ್ಯಾಲ್ಯೂಯೇಷನ್ ಮೆಥಡಾಲಜಿ ಇರುತ್ತೆ. ಪಾಲಿಸಿ ಸಿಗ್ನಿಫಿಕೆನ್ಸ್ SDG 13ಗೆ ಅಂದರೆ ಕ್ಲೈಮೇಟ್ ಆಕ್ಷನ್, SDG 15 ಲೈಫ್ ಆನ್ ಲ್ಯಾಂಡ್, SDG 12 ಸಸ್ಟೈನಬಲ್ ಇದೆ. ನೆಕ್ಸ್ಟ್ ಇಂಡಿಯನ್ ಮಿಷನ್ ಲೈಫ್ ಪ್ರಮೋಟಿಂಗ್ ಬಿಹೇವಿಯರಲ್ ಚೇಂಜಸ್ ಎನೇಬಲ್ ಫೈನಾನ್ಷಿಯಲ್ ಮೊಬಿಲೈಸೇಷನ್ ಮಾಡ್ತದೆ ಇದು ನೆಕ್ಸ್ಟ್ ಗ್ರೀನ್ ಬಿಲ್ಡಿಂಗ್ ಆಲ್ರೆಡಿ ಡಿಸ್ಕಸ್ ಇದೆ, ನೀಡ್ ನಾಟ್ ಟು ಡಿಸ್ಕಸ್ ಇಯರ್. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗ್ಬಿಡೋಣ. ಇನ್ನೇನಿಲ್ಲ ಭಾಳ ಇಲ್ಲ, ಮುಗಿಯೋಕೆ ಬಂತು ಆಲ್ಮೋಸ್ಟ್.
ಈ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು ಗೊತ್ತಾ, ಇದು ಸ್ಟಡಿ ಕಂಡಕ್ಟ್ ಮಾಡ್ತೀವಿ. ಇದಕ್ಕೆ ಅರ್ಲಿ ಸ್ಟೇಜ್ ಆಫ್ ಡೆವಲಪ್ಮೆಂಟು ಪ್ರಾಜೆಕ್ಟ್ ಪ್ಲ್ಯಾನಿಂಗು. ಒಂದು ಪ್ರಾಜೆಕ್ಟ್ನ ಇಲ್ಲಿ ಏನೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರ್ದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಅದು ಮಾಡೋಕ್ಕಿಂತ ಮೊದಲು ಅದು ಏನೇನು ಪ್ಲ್ಯಾನಿಂಗ್ ಟು ಪ್ರೆಡಿಕ್ಟ್ ಆ್ಯಂಡ್ ಅಡ್ರೆಸ್ ದ ಪೊಟೆನ್ಷಿಯಲ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ಸ್ ಏನು ಬರುತ್ತದೆ ಅಂತ ಬರೀಬೇಕು. ನೀವು ಪ್ರೆಡಿಕ್ಟ್ ಮಾಡಬೇಕು, ಅದನ್ನ ಅಡ್ರೆಸ್ಸು ಮಾಡಬೇಕು. ಟು ಪ್ರೆಡಿಕ್ಟ್ ಆ್ಯಂಡ್ ಅಡ್ರೆಸ್ ಪೊಟೆನ್ಷಿಯಲ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ಸ್ ಅಂತಲೇ ಬರೀಬೇಕು. ನೀವು ಏನೇನು ಸಾಧ್ಯತೆ ಇದೆ ಅಂತ ಬರಿಬೇಕು. ಅದನ್ನೇ ಇದಕ್ಕೆ ಟು ಪ್ರಮೋಟ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆ್ಯಂಡ್ ಲಾಂಗ್ ಟರ್ಮ್ ಗ್ರೋತಿಗೆ, ಟು ರೆಂಡರ್ ಡೀಟೇಲ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟಿಗೆ, ಐಡೆಂಟಿಫಿಕೇಷನ್ ಆಫ್ ಲೆಜಿಟಿಮೇಟ್ ಆಪ್ಷನ್ಸ್ ಆ್ಯಂಡ್ ಮಿಟಿಗೇಷನ್ ಮೆಜರ್ಸ್ಗೆ, ಟು ಪ್ರೆಡಿಕ್ಟ್ ಆ್ಯಂಡ್ ಇವ್ಯಾಲ್ಯೂಯೇಟ್ ದ ಎಕಲಾಜಿಕಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಎಫೆಕ್ಟ್ಸ್ಗೆ. ಸ್ಟೇಟಸ್ ಏನೈತಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಇದು ಎನ್ವೈರ್ಮೆಂಟಲ್ ಆ್ಯಕ್ಟ್ 1986 ಇದೆ. ಮೇಡ್ ಎ ಮ್ಯಾಂಡೇಟ್ರಿ ಮಾಡಿದೆ. ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ನೋಡಲ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಎನ್ವೈರ್ನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇದೆ. ಪ್ರಾಜೆಕ್ಟ್ ಕ್ಯಾಟಗರೈಸೇಷನ್ ಮಾಡಿದೆ. ಎ ನೋಟಿಫಿಕೇಶನ್ ಆಫ್ 2006. ಅದರಲ್ಲಿ ಕ್ಯಾಟಗರಿ ಎ ನೀಡ್ ಫಾರ್ ಪ್ರಿಯರ್ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಸ್ ಇರಬೇಕು. ಕ್ಯಾಟಗರಿ ಬಿ ಪ್ರಾಜೆಕ್ಟ್ಗೂ ನೀಡ್ ಪ್ರಿಯರ್ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಫ್ರಮ್ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಗೌರ್ಮೆಂಟಿಂದ ಆಗಬೇಕು. ಕ್ಯಾಟಗರಿ ಬಿ ಒನ್ ಪ್ರಾಜೆಕ್ಟ್ಸ್ ಮ್ಯಾಂಡೇಟರ್ಲಿ ರಿಕ್ವೈರ್ಸ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಬಿ ಟು ಪ್ರಾಜೆಕ್ಟ್ಸ್ಗೆ ಡು ನಾಟ್ ರಿಕ್ವೈರ್ EIA. ಇದ್ರಾಗ ಸ್ಕ್ರೀನಿಂಗು, ಸ್ಕೋಪಿಂಗು, ಪಬ್ಲಿಕ್ ಕನ್ಸಲ್ಟೇಷನು, ಪ್ರಾಜೆಕ್ಟ್ ಅಪ್ರೈಸಲ್, ಡಿಸಿಷನ್ ಮೇಕಿಂಗು, ಮಾನಿಟರಿಂಗ್ ಅಂತ ಇರ್ತದೆ. ಸ್ಕ್ರೀನಿಂಗ್ ಅಂದರೆ ಏನು? ನೀಡ್ ದ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸ್ಟೇಟ್ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟೀಸ್ ಮಾಡ್ತಾರೆ. ಕ್ಯಾಟಗರಿ ಬಿ ಇದ್ದರೂ ಕೂಡ ಅದನ್ನ ಮಾಡ್ತಾರೆ. ಇಲ್ಲ ಐಡೆಂಟಿಫೈಸ್ ದ ಇಂಪಾರ್ಟೆಂಟ್ ಇಶ್ಯೂಸ್ ಮಾಡ್ತಾರೆ. ಸ್ಕೂಪಿಂಗ್ ಒಳಗೆ ಏನು ಮಾಡ್ತಾರೆ? ಇಂಪಾರ್ಟೆಂಟ್ ಇಶ್ಯೂಸ್ ಏನಾದರೂ ಐಡೆಂಟಿಫೈ ಮಾಡಿ ಸ್ಟ್ಯಾಂಡರ್ಡ್ ಟರ್ಮ್ ಆಫ್ ರೆಫರೆನ್ಸ್ ಪ್ರಿಪೇರ್ಡ್ ಮಾಡ್ತಾರೆ. ಟರ್ಮ್ ಆಫ್ ರೆಫರೆನ್ಸ್ ಅಂತ ಬರೀಬೇಕು. ಬೈ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಮತ್ತು EAC, SEAC ಫಾರ್ ಕ್ಯಾಟಗರಿ ಬಿ ಪ್ರಾಜೆಕ್ಟ್ಸಿಗೆ. ಪಬ್ಲಿಕ್ ಕನ್ಸಲ್ಟೇಷನ್ ಮತ್ತು ಅಡ್ರೆಸ್ ದ ಕನ್ಸರ್ನ್ಸ್ ಆಫ್ ಅಫೆಕ್ಟೆಡ್ ಪೀಪಲ್. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಯೂನಿಯನ್ ಟೆರಿಟರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡೋಕ್ಕೆ. ಪ್ರಾಜೆಕ್ಟ್ ಅಪ್ರೈಸಲ್ ಸ್ಕ್ರೂಟಿನಿ ಮಾಡಬೇಕು. EAC ಫಾರ್ ಕ್ಯಾಟಗರಿ ಎ ಪ್ರಾಜೆಕ್ಟ್ಸ್ ಆ್ಯಂಡ್ SEAC ಫಾರ್ ದ ಕ್ಯಾಟಗರಿ ಬಿ ಒನ್ ಪ್ರಾಜೆಕ್ಟ್ಸ್ಗೆ. ಡಿಸಿಷನ್ ಮೇಕಿಂಗ್ ಗ್ರಾಂಟಿಂಗ್ EEC ಮಾಡಬೇಕು. ಕ್ಯಾಟಗರಿ ಎ M1 ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಮಾಡ್ತಾರೆ. ಕ್ಯಾಟಗರಿ ಬಿಗೆ ಸ್ಟೇಟ್ ಮಾಡ್ತಾರೆ. SPCಗೆ ರೀಜನಲ್ ಆಫೀಸರ್ಸ್ ಮಾಡ್ತಾರೆ. ಮಾನಿಟರಿಂಗ್ ಪೋಸ್ಟ್. ಗೌರ್ಮೆಂಟ್ ಇನಿಷಿಯೇಟಿವ್ ಏನು ಮಾಡ್ತಾರೆ? ಪರಿವೇಶ್ ಪೋರ್ಟಲ್ ಮಾಡಿದ್ರು. ಪ್ರೋಆಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿವ್ ಫೆಸಿಲಿಟೇಷನ್ ಬೈ ಇಂಟರ್ಯಾಕ್ಟಿವ್ ವರ್ಚುವಸ್ ಆ್ಯಂಡ್ ಎನ್ವೈರ್ಮೆಂಟಲ್ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿದ್ವಿ ಫಾರ್ ಕ್ಲಿಯರೆನ್ಸಿಗೆ. ಎನ್ವೈರ್ಮೆಂಟಲ್ ಇನ್ಫಾರ್ಮೇಷನ್ ಸಿಸ್ಟಮ್ NVIS ಅಂತ ಮಾಡಿದ್ವಿ. ಕಲೆಕ್ಟ್, ಕೊಲೆಕ್ಟ್, ಸ್ಟೋರಿಂಗ್, ರಿಟ್ರೀವಿಂಗ್, ಡಿಸಿಮಿನೇಷನ್ ಇನ್ಫಾರ್ಮೇಷನ್ ರಿಲೇಟೆಡ್ ಎನ್ವೈರ್ಮೆಂಟಲ್ ಸೆಕ್ಟರ್. ಡ್ರಾಫ್ಟ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಷನ್ ಮಾಡಿದ್ದೀವಿ. ಇಷ್ಟೇಪ್ಪ ಈ ಪ್ರೊಸೆಸ್. ಏನಪ್ಪ ಫಸ್ಟು ಆಂಟಿಸಿಪೇಟ್, ಇವ್ಯಾಲ್ಯೂಯೇಟ್, ಮಿಟಿಗೇಟ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ಸ್ ಮಾಡಿದ್ರು. ಆಬ್ಜೆಕ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟು ಇಂಟ್ರೊಡ್ಯೂಸ್ ಇನ್ ಇಂಡಿಯಾ 1970. ಇನಿಷಿಯಲಿ ಫಾರ್ ರಿವರ್ಲಿ ಪ್ರಾಜೆಕ್ಟ್ ಮಾಡಿದೆ. ಎಕ್ಸ್ಪೆನ್ಷನ್ ಮಾಡಿದೆ. ಥರ್ಮಲ್ ಪವರ್ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು 30 ಕ್ಯಾಟಗರೀಸ್ ಮಾಡಿದ್ವಿ. ಗೌರ್ಮೆಂಟ್ AEA ಒಳಗೆ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಇದು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಒಳಗೆ ಹೇಳಿದ್ದೆ. ಆಬ್ಜೆಕ್ಟಿವ್ ಪ್ರಿಡಿಕ್ಟ್, ಐಡೆಂಟಿಫೈ, ಪ್ರಪೋಸ್, ಮಿಟಿಗೇಷನ್, ಎನ್ಶೂರ್ ಪಬ್ಲಿಕ್ ಪಾರ್ಟಿಸಿಪೇಷನ್. ಸ್ಕ್ರೀನಿಂಗ್ ವೆದರ್ ಪ್ರಾಜೆಕ್ಟ್ ರಿಕ್ವೈರ್ಸ್ EIA ಬೇಡ ಅನ್ನೋದನ್ನು ಸ್ಕ್ರೀನಿಂಗ್ ಮಾಡಿ ನೋಡ್ತೀವಿ. ನೆಕ್ಸ್ಟ್ ಸ್ಕೋಪಿಂಗ್, ಐಡೆಂಟಿಫೈ ದ ಕೀ ಎನ್ವೈರ್ಮೆಂಟಲ್ ಇಶ್ಯೂಸ್ ಆಫ್ ಪ್ಯಾರಾಮೀಟರ್ ಡಿಫೆನ್ಸ್. ಸ್ಕೋಪ್, ಮೆಥಡಾಲಜಿ, ಬೇಸ್ಲೈನ್ ಡಾಟಾ ಏನಂತ ಹೇಳ್ತೀವಿ. ಬೇಸ್ಲೈನ್ ಅಸೆಸ್ಮೆಂಟ್ ಮಾಡ್ತೀವಿ. ಇವ್ಯಾಲ್ಯೂಯೇಷನ್ ಆಫ್ ದ ಎಕ್ಸಿಸ್ಟಿಂಗ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್, ಏರ್ ಕ್ವಾಲಿಟಿ, ವಾಟರ್ ಕ್ವಾಲಿಟಿ, ಸಾಯಿಲ್, ಬಯೋಡೈವರ್ಸಿಟಿ, ಸೋಷಿಯೋ ಎಕನಾಮಿಕ್ ಮಾಡ್ತಾರೆ. ಇಂಪ್ಯಾಕ್ಟ್ ಪ್ರಿಡಿಕ್ಷನ್ ಮಾಡ್ತೀವಿ. ಡೈರೆಕ್ಟ್, ಇಂಡೈರೆಕ್ಟ್, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಕ್ಯುಮುಲೇಟಿವ್ ಇಂಪ್ಯಾಕ್ಟ್ಸ್ ಏನಾಗುತ್ತೆ ಅಂದರೆ SOT, NOx, ಏರ್ ಡಿಪ್ರೆಷನ್ ಎಷ್ಟಾಗುತ್ತೆ. ಮಿಟಿಗೇಷನ್ ಮೆಜರ್ಸ್, ಪ್ರಿವೆಂಟ್, ರಿಡ್ಯೂಸ್ ಏನೇನು ಮಾಡ್ಬೋದು. ಡಿಸೈನ್ ಚೇಂಜಸ್, ಪೊಲ್ಯೂಷನ್ ಕಂಟ್ರೋಲು, ಕಾಂಪೆನ್ಸೇಟ್, ರೆಫಾರೆಸ್ಟೇಷನ್ ಏನೋ ಮಾಡ್ಬೋದು ಅಂತ ಚೆಕ್ ಮಾಡ್ತೀವಿ. ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಪ್ಲಾನು ಮಾಡ್ತೀವಿ. ಸ್ಪೆಸಿಫಿಕ್ ಮಿಟಿಗೇಷನ್, ಮಾನಿಟರಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಮೆಜರ್ಸ್ ಕೊಡ್ತೀವಿ. ಇದ್ರಾಗ ಇನ್ಸ್ಟಿಟ್ಯೂಷನಲ್ ಸೆಟಪ್, ರಿಸೋರ್ಸ್ ಅಲೋಕೇಶನ್, ಎಮರ್ಜೆನ್ಸಿ ರೆಸ್ಪಾನ್ಸ್ ಪ್ಲಾನ್ ಇರ್ತದೆ. ಪಬ್ಲಿಕ್ ಕನ್ಸಲ್ಟೇಷನ್ ಮಾಡ್ತೀವಿ. ಮ್ಯಾಂಡೇಟ್ರಿ ಕಂಪೋನೆಂಟು ಇನ್ವಾಲ್ವ್ ಅಫೆಕ್ಟೆಡ್ ಕಮ್ಯುನಿಟೀಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ಮಾಡ್ತೀವಿ. ಪಬ್ಲಿಕ್ ಹಿಯರಿಂಗು ಬೈ ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡುತ್ತೆ. ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ತೀವಿ. ಬೇಸ್ಡ್ ಆನ್ EIA ಫೈಂಡಿಂಗ್ಸ್ ಮೇಲೆ ಪಬ್ಲಿಕ್ ಕನ್ಸಲ್ಟೇಷನ್ ಔಟ್ಕಮ್ಸ್ ಮೇಲೆ ಗ್ರಾಂಟೆಡ್ ವಿತ್ ಅಪ್ರೋಪ್ರಿಯೇಟ್ ರೆಗ್ಯುಲೇಟ್ ಅಥಾರಿಟಿ ಕೊಡ್ತಾರೆ. ಮಾನಿಟರಿಂಗ್ ಆ್ಯಂಡ್ ಕಂಪ್ಲೈನ್ಸ್ ಮಾಡ್ತೀವಿ. ಇದಕ್ಕೆ ಕಂಟಿನ್ಯೂಸ್ ಟ್ರ್ಯಾಕಿಂಗ್ ಆಫ್ ದ ಪ್ರಾಜೆಕ್ಟ್ಸ್ ಆ್ಯಕ್ಚುಲ್ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಅಂತ ಮಾಡ್ತೀವಿ. ರಿವ್ಯೂ ಆಫ್ ದಿ ಪೋಸ್ಟ್ ಪ್ರೊಜೆಕ್ಷನ್ ಇವ್ಯಾಲ್ಯೂಯೇಷನ್ನು ಮಾಡ್ತೀವಿ. ಪೀರಿಯಡಿಕ್ ರಿವ್ಯೂ ಆಫ್ ದಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ತೀವಿ. 2006 ಡಿಸೆಂಟ್ರಲೈಸ್ಡ್ ಫ್ರೇಮ್ವರ್ಕ್ ಮಾಡ್ತೀವಿ. ಅದೇ ಕ್ಯಾಟಗರಿ A, B ಇವೆಲ್ಲ ನೋಡಿದವಲ್ಲ ಆವಾಗಲೇ ನಿಮಗೆ. ಇದು ನೆಕ್ಸ್ಟು ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನ ಎಕ್ಸಾಂಪ್ಲಿಫೈಡ್ ಮಾಡ್ತೀವಿ. ಎಕ್ಸಾಮ್ಸ್ ಮಾಡ್ತೀವಿ. ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಫಾರ್ ಲಿಮಿಟೆಡ್ ರೋಡ್ ವೈಡ್ನಿಂಗು, ಬೇಸಿಕ್ ಕಮ್ಯುನಿಟೀಸ್ ಎಕ್ಸಾಮ್ಟ್ ವಿತಿನ್ ಸ್ಪೆಸಿಫಿಕ್ ಲಿಮಿಟ್ಸ್ ಮಾಡಿದ್ರೆ ಬೇಕಾಗಿಲ್ಲ. ಲೀನಿಯರ್ ಪ್ರಾಜೆಕ್ಟ್ಸ್ ಲೈಕ್ ಪೈಪ್ಲೈನು, ಟ್ರಾನ್ಸ್ಮಿಷನ್ ಲೈನ್ಸ್, ಕೆನಾಲ್ಸ್ಗೆ ಎಕ್ಸಾಮ್ಟ್ ಅಂಡರ್ ಸ್ಪೆಸಿಫೈಡ್ ಕ್ರೈಟೀರಿಯಾ ಇದ್ದಾಗ. ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಮತ್ತು ಪಾರ್ಕ್ಸ್ ಕಾಂಪ್ಲೆಕ್ಸಸ್ ಬಂದಾಗ ಸರ್ಟನ್ ಇಂಡಸ್ಟ್ರಿಯಲ್ ಸೋನ್ಸ್ ಮೀಟಿಂಗ್ ಸರ್ಟನ್ ಕ್ರೈಟೀರಿಯಾ ಇಂಪ್ಯಾಕ್ಟ್ ಮೀಟ್ ಆಗ್ತಿದ್ರೆ ಅದನ್ನ ಎಕ್ಸಾಮ್ ಮಾಡಿ ಅಂತ ಹೇಳಿದ್ರೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಎಸ್ಪೆಷಲಿ ಡೈರೆಕ್ಟ್ಲಿ ವೆದರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಮತ್ತು ಎಸ್ಪೆಷಲಿ ಫಾರ್ ಡಿಫೆನ್ಸ್ ಎನರ್ಜೀಸ್ ಇದ್ದಾಗ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದ್ದಾಗ ನಾಟ್ ರಿಲೇಟೆಡ್ ಪ್ರೊಡಕ್ಷನ್ R&D ಮಾಡ್ತಾವಲ್ಲ, ಇನ್ನೂ ಪ್ರೊಡಕ್ಷನ್ ಮಾಡಲ್ಲ ಅಂತ ಇದನ್ನ ಎಕ್ಸಾಮ್ಟ್ ಮಾಡ್ತೀವಿ. ಇಲ್ಲೊಂದಿಷ್ಟು ಚಾಲೆಂಜಸ್ ಅದವಪ್ಪ. ಇವ್ರು ಏನು ಮಾಡ್ಯಾರ, ಇಂಡಸ್ಟ್ರಿಯಲ್ ಎಕ್ಸಾಮ್ಷನ್ ಇಗ್ನೋರ್ ಹಾರ್ಮ್ಫುಲ್ ಪ್ರೊಸೆಸ್ ಮಾಡೋದು. ಇನ್ವೆಸ್ಟ್ಮೆಂಟ್ ಬೇಸರ್ ಥ್ರೆಶೋಲ್ಡ್ ಆಗುತ್ತೆ. ಫಾರ್ಮೇಷನ್ ಆಫ್ EIA ಟೀಮು ಲ್ಯಾಕ್ ಆಫ್ ಮಲ್ಟಿ ಡಿಸಿಪ್ಲಿನರಿ ಎಕ್ಸ್ಪರ್ಟೈಸ್ ಇಲ್ಲ. ಆಂಥ್ರೋಪಾಲಜಿಸ್ಟ್ ಇಲ್ಲ, ಸೋಷಿಯಲ್ ಸೈಂಟಿಸ್ಟ್ ಇಲ್ಲ, ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಇಲ್ಲ ಅನ್ನೋದ್ರಲ್ಲಿ. ಸ್ಕೋಪಿಂಗು
ಇನ್ಎಡಿಕ್ವೇಟ್ ಎಕಾಲಜಿಕಲ್ ಇಂಡಿಕೇಟರ್ಸ್ ಯೂಸ್ ಮಾಡ್ತೀವಿ. ಡಿಲೇಡ್ ಪಬ್ಲಿಕ್ ಕಮೆಂಟ್ಸ್ ಅದಾವು. ಬೇಸ್ಲೈನ್ ಡಾಟಾ ಕಲೆಕ್ಷನ್, ಪೂರ್ ಡಾಟಾ ಲೇಬಿಲಿಟಿ, ಕ್ರೆಡಿಬಿಲಿಟಿ ಇಶ್ಯೂಸ್ ಇದೆ. ಇಂಪ್ಯಾಕ್ಟ್ ಪ್ರಿಡಿಕ್ಷನ್ ಆ್ಯಂಡ್ ಆಲ್ಟರ್ನೇಟಿವ್ಸ್ ನೋಡಿದಾಗ ಇನ್ಸಫಿಷಿಯಂಟ್ ಮೆಥಾಲಜಿಕಲ್ ಡೀಟೇಲ್ಸ್ ಇದೆ. ಮಿಟಿಗೇಷನ್ ಆಫ್ ಎನ್ವೈರನ್ಮೆಂಟ್ EAMP ಮಾಡಿದ್ರೆ ಕಾನ್ಫಿಡೆನ್ಷಿಯಲ್ EAMP ಫಾರ್ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಸ್ ಇರುತ್ತೆ. ವೀಕ್ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಪ್ಲಾನ್ ಐತೆ. ರಿಪೋರ್ಟ್ಸ್ ಇನ್ಕಂಪ್ಲೀಟ್ ಆರ್ ಮ್ಯಾನಿಪುಲೇಟೆಡ್ ಡಾಟಾ ಐತೆ. ಬಲ್ಕಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ಇರುತ್ತೆ. ನೋ ಅಕ್ರಿಡೇಷನ್ ಸಿಸ್ಟಮ್ ಐತೆ. ಇದ್ರಾಗ ಪಬ್ಲಿಕ್ ಹಿಯರಿಂಗ್ ಪ್ರೊಸೆಸ್ ಸೆಲೆಕ್ಟಿವ್ ಎಕ್ಸ್ಕ್ಲೂಷನ್ ಆಫ್ ಪ್ರಾಜೆಕ್ಟ್ಸ್ಗೆ ಅಷ್ಟೇ ಮಾಡ್ತಾರೆ. ಲೋ ವೈಟೇಜ್ ಕೊಟ್ಟಿರ್ತಾರೆ ಇದಕ್ಕೆ ಪಬ್ಲಿಕ್ ಇನ್ಪುಟ್ಗೆ. ಕೆಪಾಸಿಟಿ ಬಿಲ್ಡಿಂಗ್ ಲಿಮಿಟೆಡ್ ಟು ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಅಕ್ರಾಸ್ ಗೌರ್ಮೆಂಟ್ ಆ್ಯಂಡ್ ಸಿವಿಲ್ ಸೊಸೈಟಿ. ಲ್ಯಾಕ್ ಆಫ್ ಟ್ರೈನಿಂಗ್ ಟು ದ ಈ ಸ್ಪೆಷಲ್ ಇದು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಜುಡಿಷರಿ ಮತ್ತು NGOಸ್ಗೆ ಇಲ್ಲ ನಿಮ್ಮದು ಟ್ರೈನಿಂಗು. ಈ ಡ್ರಾಫ್ಟ್ ನೋಟಿಫಿಕೇಶನ್ ಆಫ್ 2020ದಾಗ ಏನಾಗಿದೆ ಅಂದರೆ ರೆಡ್ಯೂಸ್ ದ ಪಬ್ಲಿಕ್ ಹಿಯರಿಂಗ್ ಪೀರಿಯಡ್ ಫ್ರಮ್ 30 days ಇದ್ದಿದ್ದನ್ನು 20 days ತಂದಿದ್ದೀವಿ. ವೀಕ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದೆ. ಇನ್ಕ್ರೀಸ್ ಎಕ್ಸಾಮ್ಷನ್ನು ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಸ್ B1 B2 ರಿಲ್ಯಾಕ್ಸೇಷನ್ ಜಾಸ್ತಿ ಆಗೈತಿ. ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ ಈಗೇನಾಯ್ತು ಅಂದರೆ ರೆಟ್ರೋಸ್ಪೆಕ್ಟಿವ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗೈತಿ. ನೀವು ಫಸ್ಟ್ ಅದು ಇದೇನಂತಂದ್ರೆ ಅಲೆಂಬಿಕ್ ಫಾರ್ಮಾ ವರ್ಸಸ್ ರೋಹಿತ್ ಪ್ರಜಾಪತಿ. ಇವರು ಸ್ವಲ್ಪ ಅನ್ನೋದು ಅಲೆಂಬಿಕ್ ಫಾರ್ಮಾ ವರ್ಸಸ್ ರೋಹಿತ್ ಪ್ರಜಾಪತಿ ಅಂತ ಒಬ್ಬರು ಬರ್ತಾರೆ. ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದಂತಹ ಇದನ್ನು ವೈಲೇಟ್ ಮಾಡಿದ್ದಾರೆ. ರೆಟ್ರೋಸ್ಪೆಕ್ಟಿವ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅಲೌಡ್ ಮಾಡುತ್ತೆ. ಇದು ಈಗ ಅಲೌಡ್ ಮಾಡಿದ್ರೆ ದಿಸ್ ಈಸ್ ವೈಲೇಟಿಂಗ್ ದಿ ಅಲೆಂಬಿಕ್ ಫಾರ್ಮಾ ವರ್ಸಸ್ ರೋಹಿತ್ ಪ್ರಜಾಪತಿ ಅಂತ ಬರ್ತಾರೆ. ರಿಲ್ಯಾಕ್ಸ್ಡ್ ಕಂಪ್ಲೈನ್ಸ್ ರಿಪೋರ್ಟ್ಸ್ ಆ್ಯನ್ಯುವಲಿ ಇನ್ಸ್ಟೆಡ್ ಆಫ್ ಹಾಫ್ ಇಯರ್ಲಿ. ನೋ ಪಬ್ಲಿಕ್ ರಿಪೋರ್ಟಿಂಗ್ ವೈಲೇಷನ್ಸ್ ಅಂತ. ಇಶ್ಯೂಸ್ ಏನಪ್ಪ ಅಂತಂದರೆ ಅಂಡರ್ಮೈನ್ಸ್ ದ ರೂಲ್ ಆಫ್ ಲಾ, ಕ್ಲಿಯರ್ ಫಸ್ಟ್ ಕಂಪ್ಲೈ ಲೇಟರ್ ಕಲ್ಚರ್ ಆಗ್ಬಿಡುತ್ತೆ. ಈಗ ಏನಾಯ್ತಂದರೆ ನೀವು ಫಸ್ಟ್ ಅಂಡರ್ಮೈನ್ಸ್ ದ ರೂಲ್ ಆಫ್ ಲಾ ಇದೇನು ಮಾಡುತ್ತೆ, ಕ್ಲಿಯರ್ ಫಸ್ಟ್ ಕಂಪ್ಲೈ ಲೆಟರ್ ಫಸ್ಟ್ ಇದು ತೊಗೊಂಡೋಗ್ಬಿಡ ಆಮೇಲೆ ನೋಡೋ ಅಂತಂದು ಹೇಳಿ ರೆಡ್ಯೂಸ್ ದ ಅಕೌಂಟಬಿಲಿಟಿ ಆಗೈತಿ. ಕಂಟ್ರಿಲ್ ಸಿಟಿಜನ್ಸ್ ಪಾರ್ಟಿಸಿಪೇಷನ್ ಟ್ರಾನ್ಸ್ಪರೆನ್ಸಿ ಎಲ್ಲ ಇಂಟರ್ನ್ಯಾಷನಲ್ ನಾನ್ ಕಂಪ್ಲೇಂಟ್ಸ್ ಐತಿ. ಆಮೇಲೆ ವೀಕನ್ಸ್ ಅಲೆಂಟ್ ಪ್ಯಾರಿಸ್ ಅಗ್ರಿಮೆಂಟ್ ಮತ್ತು ಕನ್ವೆನ್ಷನ್ ಬಯಾಲಜಿಕಲ್ ಡೈವರ್ಸಿಟಿನ ವೀಕನ್ಸ್ ಮಾಡುತ್ತೆ. ಪೂರ್ ಅಸೆಸ್ಮೆಂಟ್ ಕ್ವಾಲಿಟಿ ಆಗೈತೆ ಅಂತ ಹೇಳಿದ ಹಾಗೆ ಎನ್ವೈರನ್ಮೆಂಟಲ್ ಏಜೆನ್ಸೀಸ್ ಮತ್ತು ಆ್ಯಕ್ಟಿವಿಸ್ಟು ಒಳಗೆ ಏನು ಮಾಡೋದು, ಸರ್ದಾರ್ ಸರೋವರ್ ಡ್ಯಾಮ್ ಒಳಗೆ ನರ್ಮದಾ ಬಚಾವ್ ಆಂದೋಲನ ಮೇಧಾ ಪಟ್ಕರ್ ಅವ್ರು ಬಂದಿದ್ದಕ್ಕೆ ಇನ್ಎಡಿಕ್ವೇಟ್ ಆಗೈತಿ. SI ಐತಿ. ಡಿಸ್ಪ್ಲೇಸ್ಮೆಂಟ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ್ದಕ್ಕೆ ಆಗೈತೆ. ಅಂದಿದ್ದಕ್ಕೆ ರೀಅಸೆಸ್ಮೆಂಟ್ ಆಗೈತಿ. ಡಿಲೇಸ್ ಆಗ್ತಿ. ಬೆಟರ್ ರಿಹ್ಯಾಬಿಲಿಟೇಷನ್ ಪಾಲಿಸೀಸ್ಗಳು ಔಟ್ಕಮ್ ಇದಾಗಿತ್ತು. ಅವ್ರು ಮಾಡಬೇಡ ಅಂತಲ್ಲ, ಬೆಟರ್ ರಿಹ್ಯಾಬಿಲಿಟೇಷನ್ ಕೊಟ್ಟಿರ್ತಾರೆ. ಪೋಕ್ಸೋ ಸ್ಟೀಲ್ ಪ್ರಾಜೆಕ್ಟಲ್ಲಿ ಒಡಿಶಾದಲ್ಲಿ ಕಲ್ಪವೃಕ್ಷ NGO ಬಂದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಡೆಫಿಸಿಯೆಂಟ್ ಐತಿ. ಪೊಲ್ಯೂಷನ್ ಇಂಪ್ಯಾಕ್ಟ್ ಐತೆ. ಲ್ಯಾಕ್ ಆಫ್ ಕನ್ಸಲ್ಟೇಷನ್ ಮಾಡಿದೆ ಅನ್ನೋದಕ್ಕೆ MVFO ರಿವೋಕ್ ಮಾಡುತ್ತೆ ಫಾರೆಸ್ಟ್ ಕ್ಲಿಯರೆನ್ಸಸ್ನ. ಮೈನಿಂಗ್ ಇನ್ ಗೋವಾ ಫೌಂಡೇಶನ್ಸ್ಗಳು ಹಾಕಿದ್ದಕ್ಕೆ ಔಟ್ಡೇಟೆಡ್ ಇನ್ಎಡಿಕ್ವೇಟ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿದೆ ಫಾರ್ ಮೈನಿಂಗ್ ಲೀಸಸ್. ಸುಪ್ರೀಂ ಕೋರ್ಟ್ ಇದನ್ನು ಬ್ಯಾನ್ ಮಾಡ್ತು. ಮುಂದ್ರಾ ಪೋರ್ಟ್ ಮತ್ತು SEZ ಅಲ್ಲಿ ಮಾಡ್ತು. ಗ್ರೀನ್ ಪೀಸ್ ಇಂಡಿಯಾದವ್ರು ಬಂದಿದ್ದಕ್ಕೆ ಎಕಲಾಜಿಕಲ್ ಇಂಪ್ಯಾಕ್ಟ್ ಆ್ಯಂಡ್ ಮ್ಯಾಂಗ್ರೋವ್ ಮತ್ತು ಫಿಶರೀಸ್ ಮೇಲೆ ಮಾಡಿದರು. ಸ್ಟ್ರಾಂಗರ್ ಓವರ್ಸೈಟ್ ಆ್ಯಂಡ್ ಕಂಟ್ರೋಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆನಾ. ವೇ ಫಾರ್ವರ್ಡ್ ಏನು ಮಾಡಿ ಹೇಳ್ಯಾರಪ್ಪ ಅಂತಂದರೆ EA ಫ್ರೇಮ್ವರ್ಕಿಗೆ ಕಂಪ್ಲೈನ್ಸ್ ಅಂದರೆ ಕ್ರಿಯೇಟ್ ಇಂಡಿಪೆಂಡೆಂಟ್ ಅಥಾರಿಟಿ ಮಾಡೋಣ. ಜುಡಿಷಿಯಲಿ ಲೆಡ್ EA ಅಥಾರಿಟಿ ಆಗಲಿ. ಓವರ್ವ್ಯೂ ಥ್ರೂ ದ ಸೆಕ್ಟೋರಲ್ EASಗಳಾಗಲಿ ಅಂತ ಸೆಕ್ಟೋರಲ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ಮೆಂಟ್ ಅಸೆಸ್ಮೆಂಟ್ ಆಗಲಿ. ಈ ಸೆಕ್ಟೋರಲ್ನ ಕಾನ್ಸೆಪ್ಟ್ ಎಲ್ಲ ಕಡೆಗೂ ಹಾಕ್ಬೇಕಿದ್ನ. ಸ್ಟ್ರಾಟಜಿಕ್ ಎನ್ವೈರನ್ಮೆಂಟಲ್ ಅಸೆಸ್ಮೆಂಟ್ ಆಗಲಿ. ಮ್ಯಾಂಡೇಟರಿ ಆಪ್ಷನ್ ಅಸೆಸ್ಮೆಂಟ್ ಆಗಲಿ. ಪ್ರಯಾರಿಟೈಸ್ ಆಲ್ಟರ್ನೇಟಿವ್ ಅನಾಲಿಸಿಸ್ ಆಗಲಿ. ಪ್ರಾಂಪ್ಟ್ ಇನ್ಫಾರ್ಮೇಷನ್ ಡಿಸಿಮಿನೇಷನ್ ಆಗಲಿ. ರಿಯಲ್ ಟೈಮ್ ಎನ್ವೈರನ್ಮೆಂಟಲ್ ಇನ್ಫಾರ್ಮೇಷನ್ ಪೋರ್ಟಲ್ ಲೆವರೇಜ್ ಎನ್ವೈರನ್ಮೆಂಟಲ್ ರಿಸ್ಕ್ ಅಸೆಸ್ಮೆಂಟ್ ಇರಬೇಕು. ಅಂದರೆ ಯೂಸ್ ERA ಟೂಲ್ಸ್ ಫಾರ್ ಡೈನಾಮಿಕ್ ಸಿನೇರಿಯೋ ಬೇಸ್ಡ್ ಇವ್ಯಾಲ್ಯೂಯೇಷನ್. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಲ್ಲದೆ ಎನ್ವೈರನ್ಮೆಂಟ್ ರಿಸ್ಕ್ ಅಸೆಸ್ಮೆಂಟು ಮಾಡಿ. ಇಂಪ್ರೂವ್ ದ ರಿಪೋರ್ಟ್ ಕ್ವಾಲಿಟಿ ಮಾಡಿ. ಬಯೋಡೈವರ್ಸಿಟಿ, ಟ್ರೆಡಿಷನಲ್ ನಾಲೆಡ್ಜ್, ಕಮ್ಯುನಿಟಿ ಇಂಪ್ಯಾಕ್ಟ್ ಇರಲಿ. ಆ್ಯಂಪ್ಲಿಫೈ ಪಬ್ಲಿಕ್ ಹಿಯರಿಂಗ್ಸ್ ಜಾಸ್ತಿ ಮಾಡಿದ್ದಾರೆ. 20 days ಕೊಡ್ತಾರೆ. ಜಾಸ್ತಿ ಮಾಡಿ. ಪಬ್ಲಿಕ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡಿ. ನ್ಯೂ ಎಕ್ಸ್ಪರ್ಟ್ ಕಮಿಟೀಸ್ಗಳನ್ನ ಕೊಡಿ. ಕೆಪಾಸಿಟಿ ಬಿಲ್ಡಿಂಗ್ ಮಾಡಿ. NGOs ಮತ್ತು ಇದು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಜುಡಿಷಿಯರಿಗೂ ಎನ್ಹಾನ್ಸ್ ದಿ ಮಾನಿಟರಿಂಗ್ ಅಂತ ಹೇಳಿದ್ದಾರೆ. ಕನ್ಕ್ಲೂಷನ್ ಫಾರ್ಮೋಸ್ಟ್ ಪ್ರಿವೆಂಟ್ ಎನ್ವೈರನ್ಮೆಂಟ್ ಟೂಲ್ ಆಗಲಿ. ಸ್ಟ್ರೆಂಥನ್ ಇಟ್ಸ್ ಕ್ರೆಡಿಬಿಲಿಟಿ ಆಗಿರಲಿ. ಟ್ರಾನ್ಸ್ಪರೆಂಟ್ ಸೈಂಟಿಫಿಕ್ ರಿಗರ್ ಆಗಿರಲಿ. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಬೇಕು. ರೋಬುಸ್ಟ್ ಆ್ಯಂಡ್ ಫ್ರೇಮ್ವರ್ಕ್ SCA ಫ್ರೇಮ್ವರ್ಕ್ ಮಾಡೋಣ ಅಂತ ಹೇಳಿದೆ. ಇದಾದಮೇಲೆ ಇನ್ನೊಂದು ಬರ್ತದಪ್ಪ ಈ ರಿಹ್ಯಾಬಿಲಿಟೇಷನ್ ಆಫ್ ಹ್ಯೂಮನ್ ಸೆಟಲ್ಮೆಂಟ್. ಅಂದರೆ ರಿಹ್ಯಾಬಿಲಿಟೇಷನ್ ಆಫ್ ಹ್ಯೂಮನ್ ಸೆಟಲ್ಮೆಂಟ್ ಇದಕ್ಕೆ ಏನು ಹೇಳೋದಂದ್ರೆ ರಿಸ್ಟೋರೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆಫ್ ಕಮ್ಯುನಿಟೀಸ್ ಡಿಸ್ಪ್ಲೇಸ್ ಇದಕ್ಕೆ ಡ್ಯೂ ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಲೈಕ್ ಡ್ಯಾಮ್ಸ್, ರೈಲ್ವೇಸ್, ಮೈನಿಂಗ್, ಹೈವೇ, ಅರ್ಬನ್ ಇನ್ಫ್ರಾಸ್ಟ್ರಕ್ಚರಿಂದ ಡಿಸ್ಪ್ಲೇಸ್ ಆಗಿರ್ತಾರೆ. ಅವ್ರನ್ನ ರಿಸ್ಟೋರ್ ರಿಹ್ಯಾಬಿಲಿಟೇಟ್ ಮಾಡಿ ಅಂತ. ಇದಕ್ಕೆ ಸೋಷಿಯಲ್ ಜಸ್ಟಿಸು ಮತ್ತು ಲೈವ್ಲಿಹುಡ್ ರೆಸ್ಟೋರೇಷನ್ಗೆ ಎನ್ವೈರನ್ಮೆಂಟಲ್ ಬ್ಯಾಲೆನ್ಸ್ ಮಾಡೋಕ್ಕೆ. ಡಿಸ್ಪ್ಲೇಸ್ಮೆಂಟ್ ಕಾಸಸ್ ಲಾಸ್ ಆಫ್ ಲೈವ್ಲಿಹುಡ್ ಹ್ಯಾಬಿಟೇಟ್ ಕಲ್ಚರ್. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬಂದರೆ ಸಿಸ್ಟಮಿಕ್ ಪ್ರೊಸೆಸ್ ಟು ಐಡೆಂಟಿಫೈ ಆ್ಯಂಡ್ ಇವ್ಯಾಲ್ಯೂಯೇಟ್ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಆಫ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಇದೇನು ಪ್ರಪೋಸ್ ಅಂತ ಟು ಆ್ಯಂಟಿಸಿಪೇಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೋಷಿಯಲ್ ಇಂಪ್ಯಾಕ್ಟ್ಸ್. ಲೀಗಲ್ ಬ್ಯಾಕಿಂಗ್ ಒಳಗೆ ಲ್ಯಾಂಡ್ ಎಕ್ವಿಸಿಷನ್, ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಬರುತ್ತೆ. ವರ್ಲ್ಡ್ ಬ್ಯಾಂಕ್ ಸೇಫ್ ಗಾರ್ಡ್ ಪಾಲಿಸೀಸ್ ಮಾಡಿದೆ. ಎಕ್ಸಾಂಪಲ್ಸ್ ಸರ್ದಾರ್ ಸರೋವರ್ ಡ್ಯಾಮ್ಗಳು. ರೀಸೆಟಲ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಪಾಲಿಸಿ ಫಾರ್ಮುಲೇಷನ್ ಮಾಡಿದೆ. ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ಸ್ಗಳು ಮಾಡಿದೆ. ಚಾಲೆಂಜಸ್ ಏನು, ಡಾಟಾ ಗ್ಯಾಪ್ ಐತೆ. ಬೇಸ್ಲೈನ್ ಡಾಟಾ ಎಸ್ಪೆಷಲಿ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಇಂಡಿಕೇಟರ್ಸ್ಗಳು. ಇಂಪ್ಲಿಮೆಂಟೇಷನ್ ಗ್ಯಾಪ್ ಐತೆ. ವೀಕ್ ಎನ್ಫೋರ್ಸ್ಮೆಂಟ್ ಐತೆ. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಲ್ಲಿ ರೆಕಮೆಂಡೇಷನ್ಸ್ ಮಾಡಿರೋದನ್ನ ಇಂಪ್ಲಿಮೆಂಟ್ ಲೇಟಾಗಿ ಮಾಡ್ತಿರ್ತಾರೆ. ಲ್ಯಾಕ್ ಆಫ್ ಮಾನಿಟರಿಂಗ್ ಐತಿ. ಇದನ್ನ ನೀವು ಡ್ಯಾಮ್ ಕಟ್ಸೋದು ಅಷ್ಟೇ ದೊಡ್ಡದಲ್ಲ, ಅಲ್ಲಿಂದ
ಇದರಿಂದ ಆಗ್ತಕ್ಕಂಥ ನಷ್ಟದಂತ ಅಲ್ಲಿರೋ ಜನರುಗಳಿಗೆ ಎಲ್ಲರಿಗೂ ಮನೆ ಕಟ್ಸ್ಕೊಡ್ಬೇಕಲ್ಲ, ಅದು ಮಿಸ್ ಆಗ್ತಿರುತ್ತೆ. ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಮಾಡಿ ಇಂಪಾರ್ಟೆನ್ಸ್ ಅದು ಇನ್ಕ್ರೀಸ್ ಡಿಸಿಷನ್ ಮೇಕಿಂಗಲ್ಲಿ ಪ್ರಮೋಟ್ ಟ್ರಸ್ಟ್ ಓನರ್ಶಿಪ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಬೇಕು. ಎಕ್ಸಾಂಪಲ್ಸ್ ಬಾಕರ್ನಂಗಲ್ ಟೈಮಲ್ಲಿ ಅರ್ಲಿ ಪ್ರಾಜೆಕ್ಟ್ಸ್ ಲ್ಯಾಕ್ ಆದ ಕನ್ಸಲ್ಟೇಷನ್, ಸೊ ರಿಸಲ್ಟ್ ಇನ್ ಸೋಷಿಯಲ್ ಡಿಸ್ಕಂಟೆಂಟ್ ಆಯಿತು. ನೀತಿ ಆಯೋಗ ಏನು ಹೇಳ್ತಾರೆ, ಪಾರ್ಟಿಸಿಪೇಟರಿ ಅಪ್ರೋಚಸ್ಗಳು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಫಾರ್ ಬೆಟರ್ ಔಟ್ಕಮ್ಸ್ ಆ್ಯಂಡ್ ರೆಡ್ಯೂಸ್ ಕಾನ್ಫ್ಲಿಕ್ಟ್ ಅಂತ ಹೇಳಿದೆ. ಬೆಸ್ಟ್ ಪ್ರಾಕ್ಟೀಸ್ ಗ್ರಾಮ ಸಭಾ ಪಾರ್ಟಿಸಿಪೇಷನ್ ಇರಲಿ, ಡೌನ್ ಟು ಅರ್ತ್ ಒಳಗೆ ಏನು ಹೇಳಿದೆ ಅಂದರೆ ರಿಪೋರ್ಟ್ಸ್ ಆನ್ ಪ್ರಾಜೆಕ್ಟ್ ವಿತ್ ಲೋಕಲ್ ಕೌನ್ಸಿಲ್ ಪಾರ್ಟಿಸಿಪೇಷನ್ ಇರಲಿ, ಇಂಪ್ರೂವಿಂಗ್ ದ ಅಕೌಂಟಬಿಲಿಟಿ ಮತ್ತು ಅಕ್ಸೆಂಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ. ವರ್ಲ್ಡ್ ಬ್ಯಾಂಕ್ FPIC ಪ್ರಿನ್ಸಿಪಲ್ ರಿಕ್ವೈರ್ಸ್ ಫ್ರೀ ಪ್ರಿಯರ್ ಆ್ಯಂಡ್ ಇನ್ಫಾರ್ಮ್ಡ್ ಕನ್ಸೆಂಟ್ ಫ್ರಮ್ ಟ್ರೈಬಲ್ ಆ್ಯಂಡ್ ಇಂಡಿಜಿನಿಯಸ್ ಕಮ್ಯುನಿಟೀಸ್ ಅಂತ ಹೇಳಿದ್ದಾರೆ. ಆಲ್ಟರ್ನೇಟಿವ್ ಲೈವ್ಲಿಹುಡ್ಸ್ ಆ್ಯಂಡ್ ರೀಸೆಟಲ್ಮೆಂಟ್ ಬಂತಂದರೆ ನೀಡ್ ಏನಪ್ಪ ಅಂದರೆ ರೀಸೆಟಲ್ಮೆಂಟ್ ಇಸ್ ನಾಟ್ ಲಿಮಿಟೆಡ್ ಟು ಹೌಸಿಂಗ್ ಬಟ್ ಎಕ್ಸ್ಟೆಂಡ್ಸ್ ಟು ಹೌಸಿಂಗ್, ಸಸ್ಟೈನಬಲ್ ಲೈವ್ಲಿಹುಡ್ಸ್, ಎಕಾನಮಿ, ಸೆಕ್ಯೂರಿಟಿ, ಸೋಷಿಯಲ್ ಇಂಟಿಗ್ರೇಷನ್ ಎಲ್ಲದೂ ಬರುತ್ತೆ ಇದ್ರಾಗ. ಕೀ ಮೆಜರ್ಸ್ ಲ್ಯಾಂಡ್ ಫಾರ್ ಲ್ಯಾಂಡ್ ಕಾಂಪೆನ್ಸೇಷನ್, ಅಲೋಕೇಶನ್ ಆಫ್ ಈಕ್ವಲೆಂಟ್ ಟು ಪ್ರೊಡಕ್ಟಿವ್ ಲ್ಯಾಂಡ್. ನೀನು 10 ಎಕರೆ ಲ್ಯಾಂಡ್ ತಗೊಂಡಿಯಾ, ನನಗೆ 10 ಎಕರೆ ಲ್ಯಾಂಡ್ ಕೊಡು, ನನಗೆ ಲ್ಯಾಂಡ್ ಫಾರ್ ಲ್ಯಾಂಡ್ ಕಾಂಪೆನ್ಸೇಷನ್ ಕೊಡ್ರಿ ಅಂತ ಹೇಳ್ತಾರೆ. ಸ್ಕಿಲ್ ಡೆವಲಪ್ಮೆಂಟ್, ವೊಕೇಶನಲ್ ಟ್ರೈನಿಂಗ್ ಕೊಡಿ. ಅಕ್ಸೆಸ್ ಟು ಕ್ರೆಡಿಟ್ ಮಾರ್ಕೆಟ್, ಸರ್ದಾರ್ ಸರೋವರ್ ಪ್ರಾಜೆಕ್ಟ್. ನೀತಿ ಆಯೋಗ ರಿಪೋರ್ಟಿಂದ ರೆಕಮೆಂಡೇಷನ್ ಆಫ್ ಲೈವ್ಲಿಹುಡ್ ಇಂಟಿಗ್ರೇಷನ್ ಥ್ರೂ ಮೈಕ್ರೋ ಎಂಟರ್ಪ್ರೈಸ್ ಅಂಡ್ ಲೋಕಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಕೊಡಿ. ಚಾಲೆಂಜಸ್ ಇನ್ ಲ್ಯಾಂಡ್ ಸ್ಕೇರ್ಸಿಟಿ ಐತೆ, ಲೈವ್ಲಿಹುಡ್ ಟ್ರಾನ್ಸಿಷನ್ ಇದೆ, ಸೋಷಿಯಲ್ ಫ್ರಾಗ್ಮೆಂಟೇಷನ್, ಲಾಸ್ ಆಫ್ ಕಮ್ಯುನಿಟಿ ಬಾಂಡ್ಸ್ ಆ್ಯಂಡ್ ಕಲ್ಚರಲ್ ಐಡೆಂಟಿಟಿ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ರಿಹ್ಯಾಬಿಲಿಟೇಷನ್ ಮಾಡಿದ್ರೆ ಅಂದರೆ ಟು ಎನ್ಶೂರ್ ಎಕಲಾಜಿಕಲ್ ಸಸ್ಟೈನಬಿಲಿಟಿ ಇರಬೇಕು. ಓಕೆನಾ, ಡೌನ್ ಟು ಅರ್ತ್ ನೀತಿ ಆಯೋಗ ನೋಡಿ. ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ಸ್ಗಳು ಕೊಡಿ ಅಂತ ಹೇಳಿದರೆ. ವರ್ಲ್ಡ್ ಬ್ಯಾಂಕ್ ಕೂಡ ಮ್ಯಾಂಡೇಟ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಫಾರ್ ಆಲ್ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ದಾರೆ. ಕೊಂಕನ್ ರೈಲ್ವೆ ಯೂಸ್ ಟನಲ್ಸ್ ಆ್ಯಂಡ್ ಬ್ರಿಡ್ಜಸ್ ಟು ಪ್ರೊಟೆಕ್ಟ್ ವೆಸ್ಟರ್ನ್ ಘಾಟ್ಸ್ ಎಕೋಸಿಸ್ಟಮ್ ಫ್ರಮ್ ಡಿಫಾರೆಸ್ಟೇಷನ್. ಓಕೆನಾ. ಪಾಲಿಸಿ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಿದ್ರೆ ನ್ಯಾಷನಲ್ ರಿಹ್ಯಾಬಿಲಿಟೇಷನ್ ರೀಸೆಟಲ್ಮೆಂಟ್ ಪಾಲಿಸಿನೇ ಮಾಡಿದೆ 2007 ಗೈಡ್ಲೈನ್ಸ್ ಫಾರ್ ಫೇರ್ ಕಾಂಪೆನ್ಸೇಷನ್ ರೀಸೆಟಲ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ರೈಟ್ ಟು ಫೇರ್ ಕಾಂಪೆನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ರೀಸೆಟಲ್ಮೆಂಟ್ ಆ್ಯಕ್ಟೇ ಇದೆ ಇದಕ್ಕೆ. ಇದು ಮ್ಯಾಂಡೇಟರಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ್ರೆ ಪಬ್ಲಿಕ್ ಹಿಯರಿಂಗ್ಸ್ ಅದಾವ. 80% ಆಫ್ ಪ್ರೊವಿಷನ್ ಫಾರ್ ಕನ್ಸೆಂಟ್ ಅಂದರೆ 80% ಆಫ್ ಲ್ಯಾಂಡ್ ಓನರ್ಸು ಪ್ರೈವೇಟ್ ಪ್ರಾಜೆಕ್ಟಲ್ಲಿ 80% ಇರಬೇಕು, PPPಯಲ್ಲಿ 70% ಇರಬೇಕು ಅಂತ ಹೇಳಿದ್ದಾರೆ. ನೀತಿ ಆಯೋಗ ರೆಕಮೆಂಡೇಷನ್ ಸ್ಟ್ರೆಂಥನ್ ದ ಗ್ರೀವೆನ್ಸ್ ರೆಡ್ರೆಸಲ್, ಮಾನಿಟರಿಂಗ್ ಇನ್ಸ್ಟಿಟ್ಯೂಷನ್ಸು, ಡಿಜಿಟಲ್ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಹೇಳಿದ್ದಾರೆ. ವೇ ಫಾರ್ವರ್ಡ್ ಏನಪ್ಪ ಅಂದರೆ ಇದೇನಂತಂದರೆ SLMGCI ಅಂತ ಐತೆ. ಏನಂದರೆ ಸ್ಟ್ರೆಂಥನ್ ದಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟು, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟು, ಲೈವ್ಲಿಹುಡ್ ಎನ್ಹಾನ್ಸ್ಮೆಂಟ್ ಮಾಡಿ, ಸ್ಕಿಲ್ ಮ್ಯಾಪಿಂಗ್, ವೊಕೇಶನಲ್ ಟ್ರೈನಿಂಗ್, ಕ್ರೆಡಿಟ್ ಲಿಂಕೇಜ್, ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಮಾಡಿ, ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿ, ಎಕೋ ಫ್ರೆಂಡ್ಲಿ ಮೆಟೀರಿಯಲ್ ರಿನ್ಯೂಬಲ್ ಎನರ್ಜಿ ಕೊಡಲಿ, ಕಮ್ಯುನಿಟಿ ಎಂಪವರ್ಮೆಂಟ್ ಆಗಲಿ, ಇನ್ಸ್ಟಿಟ್ಯೂಷನ್ ಸ್ಟ್ರೆಂಥಿಂಗ್ ಇರಲಿ. ಡಿಜಿಟಲ್ ಇನಿಷಿಯೇಟಿವ್ಸ್ ಕೂಡ ಏನು ಮಾಡ್ತೀವಿ, ಇನೋವೇಷನ್ಸ್ ಪರಿವೇಶ ಮಾಡಿದ್ವಿ. ಅದೇ ಪ್ರೋಆಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿವ್ ಫೆಸಿಲಿಟೇಷನ್ ಬೈ ಇಂಟರಾಕ್ಟಿವ್ ವರ್ಚುವಸ್ ಎನ್ವೈರ್ನಮೆಂಟಲ್ ಸಿಂಗಲ್ ವಿಂಡೋ ಹಬ್ ಅಂತ. ಓಕೆನಾ. ಆಮೇಲೆ ಪ್ರಾಜೆಕ್ಟ್ ಪ್ರಪೋನೆಂಟ್ಸ್ಗಳು ಪ್ರೊಸೀಜರ್ ಡಿಲೇಸ್ಗಳು ಅದನ್ನು ತಡೆಯುತ್ತೆ ಅಂತ ಎಲ್ಲ ಕೊಟ್ಟಿರೋದು. ಆಮೇಲೆ ಕಂಪೇರಿಟಿವ್ ಪರ್ಸ್ಪೆಕ್ಟಿವ್ಸ್ ಮತ್ತು ಡೆವಲಪರ್ ಕಂಟ್ರೀಸ್ ಒಳಗೆ ಇದು ಲೀಗಲ್ ಬ್ಯಾಕಿಂಗ್ ಐತಿ. ಇದು ಈ ಕೆನಡಾ EU ಜಪಾನ್ ಸ್ಟ್ರಾಂಗ್ ಫ್ರೇಮ್ವರ್ಕ್ಸ್ ಲೈಕ್ EU ಇಂಪ್ಯಾಕ್ಟ್ ಡೈರೆಕ್ಟ್ ಕೆನಡಿಯನ್ ಇಂಪ್ಯಾಕ್ಟ್ಮೆಂಟ್ ಅಸೆಸ್ಮೆಂಟ್ ಆ್ಯಕ್ಟ್ಗಳು ಅದಾವ ಅಲ್ಲಿ. ಇಲ್ಲಿ ಲಿಮಿಟೆಡ್ ಡ್ಯೂರಿಂಗ್ ಇನಿಷಿಯಲ್ ಸ್ಟೇಜಸ್ ಐತೆ ಸ್ಟೇಕ್ ಹೋಲ್ಡರ್. ಇಲ್ಲಿ ಅರ್ಲಿ ಸ್ಟೇಜ್ ಒಳಗೆ ಪಬ್ಲಿಕ್ ಆ್ಯಂಡ್ ಇಂಟೆಲಿಜೆನ್ಸಿ ಪಾರ್ಟಿಸಿಪೇಷನ್ ಜಾಸ್ತಿ ಇರ್ತೈತೆ. ಮೇನ್ಲಿ ಎನ್ವೈರನ್ಮೆಂಟಲ್ ಆಸ್ಪೆಕ್ಟ್ ಇರುತ್ತೆ. ಇಲ್ಲಿ ಇಂಟಿಗ್ರೇಟೆಡ್ ಸೋಷಿಯಲ್, ಹೆಲ್ತ್, ಎಕನಾಮಿಕ್ ಎಲ್ಲದನ್ನೂ ಕನ್ಸಿಡರ್ ಮಾಡುತ್ತೆ. ಸ್ಕ್ರೀನಿಂಗ್ ಕ್ರೈಟೀರಿಯಾ ಬೇಸ್ಡ್ ಆನ್ ಪ್ರಾಜೆಕ್ಟ್ ಸೈಜ್ ಥ್ರೆಶೋಲ್ಡ್ಸಲ್ಲಿ ಇಲ್ಲಿ ಅಥಾರಿಟಿ ಲೆಟ್ ಸ್ಕ್ರೀನಿಂಗ್ ಆಗ್ತಿರುತ್ತೆ. ಲ್ಯಾಂಗ್ವೇಜ್ ಇಲ್ಲಿ ಮೋಸ್ಟ್ಲಿ ಇಂಗ್ಲೀಷ್ ಇರುತ್ತೆ. ಇಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲೇ ಕೊಡ್ತಿರ್ತೀವಿ ನಾವು. ಬೇರೆ ದೇಶ ಕನ್ಸಲ್ಟ್ ಸೆಲೆಕ್ಷನ್ ಆಫ್ ಆನ್ ಕಾಸ್ಟ್ ಬೇಸ್ಡ್ ಲಿಮಿಟೆಡ್ ಎಕ್ಸ್ಪರ್ಟೈಸ್ ಇರೋದ್ರಲ್ಲಿ ಮಲ್ಟಿ ಡಿಸಿಪ್ಲಿನರಿ ಎಕ್ಸ್ಪರ್ಟೈಸ್ಗಳನ್ನ ಇದ್ರಾಗ ಇನ್ಕ್ಲೂಡ್ ಮಾಡ್ತೀವಿ. ಸಿಂಗಲ್ ಸ್ಟೇಜ್ ಐತಿ ಇಂಡಿಯಾದಾಗ. ಇಲ್ಲಿ 2 ಟೈರ್ ರಿವ್ಯೂ ಐತಿ, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ AA ಫಾರ್ ಹೈಯರ್ ಅಕೌಂಟಬಿಲಿಟಿ. 2 ಟೈಮು ಮಾಡ್ತೀವಿ, ಬಿಫೋರು ಮಾಡ್ತೀವಿ, ಆಫ್ಟರು ಮಾಡ್ತೀವಿ. ಯಾಕಂದರೆ ಆಫ್ಟರ್ ಕೊಟ್ಟು ಇಲ್ಲೊಂದು ಹೇಳ್ತೀವಿ, ಅಲ್ಲಿ ಇನ್ನೊಂದು ರಿಪೋರ್ಟ್ ಕೊಟ್ಬಿಟ್ರೆ. ಆಮೇಲೆ ರಿಹ್ಯಾಬಿಲಿಟೇಷನ್ ಆಫ್ ಡಿಸ್ಪ್ಲೇಸ್ಡ್ ಕಮ್ಯುನಿಟೀಸ್ ಐತಿ. ಸ್ಟ್ರೆಂಥನ್ SIA ಕಮ್ಯುನಿಟಿ ಪಾರ್ಟಿಸಿಪೇಷನ್ ಐತಿ. ಕನ್ಕ್ಲೂಷನ್ ಎನ್ವೈರನ್ಮೆಂಟಲ್ ಸೇಫ್ ಗಾರ್ಡ್ಸ್ ಬರೋದು ಟೀಚರ್ ಪರ್ಫಾರ್ಮೆನ್ಸ್ ಲೈಕ್ ಪರಿವೇಶ್ ಯೂಸ್ ಮಾಡಿ ಗ್ಲೋಬಲ್ ಬೆಸ್ಟ್ ಸ್ಟ್ಯಾಂಡರ್ಡ್ಸ್ ಎನ್ಶೂರಿಂಗ್ ಜಸ್ಟಿಸ್ ಅಂತ ಹೇಳ್ತೀವಿ. ನ್ಯಾಷನಲ್ ರಿಹ್ಯಾಬಿಲಿಟೇಷನ್ ರೀಸೆಟಲ್ಮೆಂಟ್ ಪಾಲಿಸಿ ಐತೆ. ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ಆ್ಯಕ್ಟ್ ಐತೆ. ನೋಡಿ, ನ್ಯಾಷನಲ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಪಾಲಿಸಿ ಐತೆ. ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ ಐತೆ. ನೀತಿ ಆಯೋಗ ಪಾಲಿಸಿ ಪೇಪರ್ಸ್ ಐತಿ. ಪರಿವೇಶ್ ಪೋರ್ಟಲ್ ಐತಿ. ವರ್ಲ್ಡ್ ಬ್ಯಾಂಕ್ ಸೇಫ್ ಗಾರ್ಡ್ ಪಾಲಿಸೀಸ್ ಐತಿ. ಡೌನ್ ಟು ಅರ್ತ್ ಹಿಂದದ ರಿಪೋರ್ಟ್ಸ್ಗಳು ಅದಾವೆ. ಇದಾದಮೇಲೆ ಇನ್ನೂ ಒಂದು ಕಾನ್ಸೆಪ್ಟ್ ಐತಿ. ಏನಪ್ಪ ಅಂದರೆ ಇದ್ರದ್ದು ಮೈನಿಂಗು ಮತ್ತು ಕೋಸ್ಟಲ್ ಎರೋಷನ್ ಅದನ್ನು ಮಾಡಬೇಕಿದೆ. ಮಾಡಿಬಿಡೋಣ ಅದನ್ನು, ಯಾಕೆ ಇಷ್ಟೇ ಮಾಡಿವಿ ಅಂತ ಮುಗಿಸ್ಬಿಡೋಣ. ಓಕೆನಾ. ಈಗ ನಾವು ಮೈನಿಂಗ್ ನೋಡ್ತಾ ಇದ್ದೀವಿ. ಮೈನಿಂಗು ಮತ್ತು ಅದರದ್ದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಏನಾಗೈತಪ್ಪ. 11% ಆಫ್ ಗ್ಲೋಬಲ್ ಎನರ್ಜಿ ಕನ್ಸಂಪ್ಷನ್ ಫ್ರಮ್ ಮೈನಿಂಗಿಂದನೇ ಅಂತ ಆಗ್ತದೆ. ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಮಾಡಿದೆ. ನಾವೇನು ಎನರ್ಜಿ ಕನ್ಸಂಪ್ಷನ್ ಮಾಡ್ತದೆ ಅದು 11% ಮೈನಿಂಗಿಂದನೇ ಬರುತ್ತೆ. ಡಿಫಾರೆಸ್ಟೇಷನ್, ಹ್ಯಾಬಿಟೇಟ್ ಲಾಸ್, ಪೊಲ್ಯೂಷನ್, ಲ್ಯಾಂಡ್ ಡಿಗ್ರೇಡೇಷನ್ ನೋಡಿದೆ. ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ EF ಸ್ಕುಮ್ಚರ್ ಅಂತವ್ರು ಏನು ಹೇಳಿದರೆ, ಸ್ಟ್ರೆಸಸ್ ಸಸ್ಟೈನಬಲ್ ರಿಸೋರ್ಸಸ್ ಯೂಸ್,
ಅರ್ತ್ ಪ್ರೊವೈಡ್ ಎನಫ್ ಫಾರ್ ಮ್ಯಾನ್ಸ್ ನೀಡ್ ಬಟ್ ನಾಟ್ ಫಾರ್ ಗ್ರೀಡ್. ಗಾಂಧಿ ಇದನ್ನ ನೀವು ಕನ್ಕ್ಲೂಷನ್ ಯೂಸ್ ಮಾಡ್ಕೋಬಹುದು. ಇಂಪ್ಯಾಕ್ಟ್ ಆಫ್ ಮೈನಿಂಗ್ ಅಂಡ್ ಎನ್ವೈರನ್ಮೆಂಟ್ ಏನಪ್ಪ ಅಂತಂದ್ರೆ ಡಿಫಾರೆಸ್ಟೇಷನ್, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಆಗುತ್ತೆ, ಲಾರ್ಜ್ ಸ್ಕೇಲ್ ಫಾರೆಸ್ಟ್ ಕ್ಲಿಯರೆನ್ಸ್ ಆಗುತ್ತೆ, ಅಮೆಜಾನ್ ಕೋಲ್ ಮೈನಿಂಗ್ ಇಂದ ಇದೆ, ಮೇಜರ್ ಬಯೋಡೈವರ್ಸಿಟಿ ಲಾಸ್, ನೇಮಗಿರಿ ಹಿಲ್ಸ್ ಅಲ್ಲಿ ಡೆನ್ಸ್ ಫಾರೆಸ್ಟ್ ಲಾಸ್ ಆಗೈತಿ, ಸಾಯಿಲ್ ಎರೋಷನ್, ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ, ಜಾರ್ಖಂಡ್ ಕೋಲ್ ಮೈನಿಂಗ್ ಆಗೈತೆ, ಸೀವಿಯರ್ ಸಾಯಿಲ್ ಎರೋಷನ್ ಆಗೈತೆ, ವಾಟರ್ ಪೊಲ್ಯೂಷನ್, ಸೈನೈಡ್ ಇನ್ ಗೋಲ್ಡ್ ಮೈನಿಂಗ್ ಬರುತ್ತೆ, ಇದು ಓಕೆ ಟೆಡಿ ಮೈನ್, PNG, ಫ್ಲೈ ರಿವರ್ ಕಂಟಾಮಿನೇಷನ್ ಆಗುತ್ತೆ, ಹೆವಿ ಮೆಟಲ್ ಲೀಚಿಂಗ್ ಫ್ರಮ್ ದಿ ಮೈನ್ ಟೈಲಿಂಗ್ಸ್ ಎಲ್ಲ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್, ಪರ್ಟಿಕ್ಯುಲರ್ ಮೆಟೀರಿಯಲ್ SO2, NO6 ಡಸ್ಟ್ ಆಗುತ್ತೆ, ಜರಿಯಾ ಕೋಲ್ ಫೀಲ್ಡ್ಸ್ ಇಂದ ಬಂದಿದೆ, ಆಸಿಡ್ ಮೈನ್ ಡ್ರೈನೇಜ್, ಆಕ್ಸಿಡೇಷನ್ ಆಫ್ ಸಲ್ಫೈಡ್ ಮಿನರಲ್ ಆಗುತ್ತೆ, ಅಪ್ಲಾಚಿಯನ್ US ಅಲ್ಲಿ ಡಿಸ್ಟ್ರಕ್ಷನ್ ಆಫ್ ಅಕ್ವಾಟಿಕ್ ಎಕೋಸಿಸ್ಟಮ್ ಐತಿ, ಬಯೋಡೈವರ್ಸಿಟಿ ಲಾಸ್ ಐತಿ, ಗ್ರೇಟ್ ಬ್ಯಾರಿಯರ್ ರೀಫ್ ಸೆಡಿಮೆಂಟೇಷನ್ ಬಂದು ಕೊರಲ್ ರೀಫ್ ಇಂಪ್ಯಾಕ್ಟ್ ಆಗೈತಿ, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಅಂತ ಓಪನ್ ಕ್ಯಾಸ್ಟ್ ಮೈನಿಂಗ್ ಮಾಡೋದ್ರಿಂದ, ಓಪನ್ ಕ್ಯಾಸ್ಟ್ ಮೈನಿಂಗ್ ಇಟ್ಸ್ ನಾಟ್ ಗುಡ್, ಲ್ಯಾಂಡ್ ಸಬ್ಸಿಡೀಸ್ ಇರುತ್ತೆ, ರಣತಂಬೂರು ರೀಜನಲ್ಲಿ ಸಬ್ಸಿಡೆನ್ಸ್ ಡ್ಯೂ ಟು ಅಂಡರ್ ಗ್ರೌಂಡ್ ಮೈನಿಂಗ್ ಮಾಡೋದ್ರಿಂದ ಲ್ಯಾಂಡ್ ಸಬ್ಸಿಡಿ ಕುಸಿದು ಬೀಳುತ್ತೆ ಅಂತೀವಲ್ಲ ಅದು ಅಷ್ಟೇ. ಝರಿಯಾ ಕೊಲಾಪ್ಸಿಂಗ್ ಗ್ರೌಂಡ್ ಡ್ಯೂ ಟು ದ ಅಂಡರ್ ಗ್ರೌಂಡ್ ಕೋಲ್ ಫೈರ್ಸ್ ಇಂದ. ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಇದು ಅಂಬ್ರೆಲಾ ಲೆಜಿಸ್ಲೇಷನ್, ಎಮಿಷನ್ ಎಫ್ಲುಯೆಂಟ್ ರೆಸ್ಟ್ರಿಕ್ಟ್ಸ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್, ಮೈನಿಂಗ್ ಇನ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ, MMDR ಆಕ್ಟ್ ಅಂತಂದ್ರೆ ಈ ಮೈನಿಂಗ್ ಆಕ್ಟ್ಸ್ ಬಂದ್ಬಿಡ್ತದೆ 1957. ಇದು ಲೀಸಿಂಗ್ ಕೊಡೋದು, ಲೈಸೆನ್ಸ್, ಕನ್ಸರ್ವೇಷನ್ ರೂಲ್ಸ್, ಸ್ಟ್ರಿಕ್ಟರ್ ಪೆನಾಲ್ಟೀಸ್ ಫಾರ್ ಇಲಿಗಲ್ ಮೈನಿಂಗ್, ನ್ಯಾಷನಲ್ ಮಿನರಲ್ ಪಾಲಿಸಿ ಅಂತಾನು ಇದೆ ಒಂದು ಸಸ್ಟೈನಬಲ್ ಮೈನಿಂಗ್ ಈಗ ರಿಸ್ಟೋರೇಷನ್ ಆಫ್ ಮೈನಡ್ ಔಟ್ ಏರಿಯಾಸ್ಗೋಸ್ಕರ. ಫಾರೆಸ್ಟ್ ಆಕ್ಟ್ 1980 ಇದು ಪ್ರಿಯರ್ ಅಪ್ರೂವಲ್ ಫಾರ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಮೈನಿಂಗ್ ಮಾಡಬೇಕು ಅಂತಂದ್ರೆ ನೋಟಿಫಿಕೇಶನ್ 2006 ಮ್ಯಾಂಡೇಟರಿ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ್ವಿ, EMP ಪಬ್ಲಿಕೇಶನ್, ಕನ್ಸಲ್ಟೇಷನ್, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬಿಫೋರ್ ಮೈನಿಂಗ್ ಇಂಪಾರ್ಟೆಂಟ್ ಇದೆ, ಸಸ್ಟೈನಬಲ್ ಸ್ಯಾಂಡ್ ಮೈನಿಂಗ್ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ, ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಒಳಗೂ 2% CSR ಸ್ಪೆಂಡಿಂಗ್ ಅಂದರೆ ಫೋಕಸ್ ಆನ್ ಎನ್ವೈರನ್ಮೆಂಟ್ ರಿಸ್ಟೋರೇಷನ್, ಕಮ್ಯುನಿಟಿ ಡೆವಲಪ್ಮೆಂಟ್ ಎಲ್ಲ ಕೊಡ್ರಿ ಅಂತಂದು ಹೇಳಿ CSR ಅಲ್ಲಿ ಮೆನ್ಷನ್ ಮಾಡಿದ್ವಿ. ಸಸ್ಟೈನಬಲ್ ಮೈನಿಂಗ್ ಪ್ರಾಕ್ಟೀಸ್ ಅಂದರೆ ರೆಗ್ಯುಲೇಟರಿ ಕಂಪ್ಲೈನ್ಸ್, ಸ್ಟ್ರಾಂಗ್ಸ್ ಈ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು, ಸ್ಟ್ರಿಕ್ಟ್ ಮಾನಿಟರಿಂಗ್ ಆಗಬೇಕು, ಆಸ್ಟ್ರೇಲಿಯಾ ಮೈನಿಂಗ್ ಕಂಪನಿ ಸ್ಟ್ಯಾಂಡರ್ಡ್ಸ್ ಇದೆ, ಗ್ಲೋಬಲ್ ಬೆಂಚ್ ಮಾರ್ಕ್ ಇದೆ ಆಸ್ಟ್ರೇಲಿಯಾದು, ಟೆಕ್ನಾಲಜಿಕಲ್ ಇನೋವೇಷನ್ಸ್ ಇದೆ, ರಿಮೋಟ್ ಸೆನ್ಸಿಂಗ್, ಡ್ರೋನ್ ಆಟೋಮೇಷನ್, IoT ಯೂಸ್ ಮಾಡಬೇಕು, ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಸೈಕ್ಲಿಂಗ್ ಅಲ್ಲಿ ಟೈಲಿಂಗ್ ಡ್ಯಾಮ್ಸ್, ವಾಟರ್ ರೀಸೈಕ್ಲಿಂಗ್, ರಿಯೋ ಟಿಂಟೋ ಎಕ್ಸಾಂಪಲ್ ಬರಿಬೇಕು ನೀವು, ರಿಯೋ ಟಿಂಟೋ ಎಕ್ಸಾಂಪಲ್, ಲ್ಯಾಂಡ್ ರಿಹಬಿಲಿಟೇಷನ್, ರಿಫಾರೆಸ್ಟೇಷನ್, ಸಾಯಿಲ್ ರಿಹಬಿಲಿಟೇಷನ್ಸ್, ಎಡನ್ ಪ್ರಾಜೆಕ್ಟ್ ಆಫ್ UK ರಿಕ್ಲೇಮ್ಡ್ ಕ್ಲೇ ಪಿಟ್ ಇಂಟು ಬಯೋಡೈವರ್ಸಿಟಿ ಪಾರ್ಕ್ ಮಾಡಿದ್ವಿ, ಎಡನ್ ಪ್ರಾಜೆಕ್ಟ್ ಲ್ಯಾಂಡ್ ರಿಹಬಿಲಿಟೇಷನ್ಗೆ ಎಡನ್ ಪ್ರಾಜೆಕ್ಟ್ UKದು. ಕಮ್ಯುನಿಟಿ ಎಂಗೇಜ್ಮೆಂಟ್, CSR ಆಕ್ಟಿವಿಟೀಸ್, ಬೋಟ್ಸ್ವಾನ ಒಳಗೆ DBS ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಇಂಪ್ಯಾಕ್ಟ್ ಮಾಡಿದ್ವಿ, ಬೋಟ್ಸ್ವಾನ ಬರೀಬೇಕು. ರಿನ್ಯೂವಬಲ್ ಎನರ್ಜಿ ಅಡಾಪ್ಷನ್ಗೆ ಸೋಲಾರ್ ಪವರ್ ಇನ್ ಮೈನ್ಸ್, ಬಿಂಗ್ಹಾಮ್ ಕ್ಯಾನ್ಮೋನ್ ಮೈನ್ ಉತಹಾ ಅಲ್ಲಿ ಮಾಡಿದ್ವಿ, ಬಿಂಗ್ಹಾಮ್ ಅಲ್ಲಿ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಬಯೋಡೈವರ್ಸಿಟಿ ಆಕ್ಷನ್ ಪ್ಲಾನ್ಸ್ ಮಾಡಿದ್ವಿ, ICCM ಗೈಡ್ಲೈನ್ಸ್, ಟೆಕ್ನಾಲಜಿಕಲ್ ಇನೋವೇಷನ್ಸ್ ಇನ್ ಮೈನಿಂಗ್ ಮಾಡಿದ್ವಿ, ರಿಮೋಟ್ ಸೆನ್ಸಿಂಗ್ ಆ್ಯಂಡ್ GS ಮಾಡಿದ್ವಿ, ಆಟೋಮೇಷನ್ ಆ್ಯಂಡ್ ಆಟೋಮೇಟೆಡ್ ಮೆಷಿನರಿ ಐತಿ, ಎನೇಬಲ್ಡ್ ಹೌಲ್ ಟ್ರ್ಯಾಕ್ಸ್ ಐತಿ, ವಾಟರ್ ಮ್ಯಾನೇಜ್ಮೆಂಟ್ ಟೆಕ್ ಐತಿ, ಕ್ಲೋಸ್ಡ್ ಲೂಪ್ ವಾಟರ್ ಸಿಸ್ಟಮ್ ಅವು, ವೇಸ್ಟ್ ರೀಸೈಕ್ಲಿಂಗ್ ಅಂಡ್ ರೀಪ್ರೊಸೆಸಿಂಗ್ ಮಾಡ್ತೀವಿ, ಬೈ ರೆಮಿಡೇಷನ್ ಆಫ್ ವೇಸ್ಟ್ ಇದೆ, ಟೈಲಿಂಗ್ ರೀಪ್ರೊಸೆಸಿಂಗ್ ಐತೆ, ಎನರ್ಜಿ ಎಫಿಷಿಯನ್ಸಿ ಐತೆ, ಸೋಲಾರ್ ಫಾರ್ಮ್ ಪವರಿಂಗ್ ಐತೆ, ಡಸ್ಟ್ ಅಂಡ್ ಎಮಿಷನ್ ಕಂಟ್ರೋಲ್ ಮಾಡೋದೈತೆ ಇಲ್ಲಿ. ಬಯೋಡೈವರ್ಸಿಟಿ ಟೆಕ್ನಾಲಜಿ, ಡ್ರೋನ್ ಫಾರ್ ವೈಲ್ಡ್ ಲೈಫ್ ಮ್ಯಾಪಿಂಗ್ ಮಾಡಿದ್ವಿ, EDNA ಫಾರ್ ಸ್ಪೀಸೀಸ್ ಡಿಟೆಕ್ಷನ್ ಮಾಡಿದ್ವಿ. EDNA ಅಂತಂದರೆ ಎಲೆಕ್ಟ್ರಾನಿಕ್ DNA ಅಲ್ಲ, ಎನ್ವೈರನ್ಮೆಂಟಲ್ ಇರೋದ್ರ DNA ಡಿಟೆಕ್ಷನ್ಗೆ. ಮೆಜರ್ಸ್ ಅಂಡ್ ವೇ ಫಾರ್ವರ್ಡಿಂಗ್, ರಿಹಬಿಲಿಟೇಷನ್ ಮೈನಡ್ ಲ್ಯಾಂಡ್ ಮಾಡಬೇಕು. ಇವು ಸಸ್ಟೈನಬಲ್ ಮೈನಿಂಗ್ ಪ್ರಾಕ್ಟೀಸಸ್, ಮೆಜರ್ಸ್ ರಿಹಬಿಲಿಟೇಷನ್ ಮೈನಡ್ ಲ್ಯಾಂಡ್, ಟಾಪ್ ಸಾಯಿಲ್ ರಿಸ್ಟೋರೇಷನ್ ಮಾಡಿದೆ, ನೈಲೆ ಲಿಗ್ನಿಟ್ ಗ್ರೀನ್ ಬೆಲ್ಟ್ಸ್ ಮಾಡಿದ್ದೀರಿ, ವಾಟರ್ ಮ್ಯಾನೇಜ್ಮೆಂಟ್ ಇದೆ, ಕನ್ಸ್ಟ್ರಕ್ಟೆಡ್ ವೆಟ್ಲ್ಯಾಂಡ್ಸ್ ಮಾಡಿ, ಜಾರ್ಖಂಡ್ ಕೋಲ್ ಮೈನ್ಸ್ ಒಳಗೆ ಮೈನ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಮಾಡಿದ್ವಿ, ಏರ್ ಕ್ವಾಲಿಟಿ ಕಂಟ್ರೋಲ್, ಡಸ್ಟ್ ಸಪರೇಷನ್ ಸಿಸ್ಟಮ್, ಒಡಿಶಾ ಒಳಗೆ ಏರಿಯಾ ಮೈನ್ಸ್ಗೆ ರೆಡ್ಯೂಸ್ PM ಎಮಿಷನ್ ಮಾಡಿದ್ದಾರೆ. ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಟೈಲಿಂಗ್ಸ್ ಅಂಡ್ ಸ್ಲಗ್ ರಿಯೂಸ್ಗೆ ಹಟ್ಟಿ ಗೋಲ್ಡ್ ಮೈನ್ಸ್ನಲ್ಲಿ ಟೈಲಿಂಗ್ಸ್ ಯೂಸ್ ಫಾರ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡಿದ್ರು. ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಕನ್ಸರ್ವೇಷನ್ ಝೋನ್ಸ್, ರಿಯೋ ಟಿಂಟೋ ಇದೆ, ಕಮ್ಯುನಿಟಿ ಎಂಗೇಜ್ಮೆಂಟ್, ಪಾರ್ಟಿಸಿಪೇಟರಿ ಡಿಸಿಷನ್ ಮೇಕಿಂಗು, ವೇದಾಂತ ಹೆಲ್ತ್ ಡಿಸಿಷನ್ ಎಜುಕೇಷನ್ ಮಾಡಿದ್ದಾರೆ. ಕೇಸ್ ಸ್ಟಡೀಸ್, ಝರಿಯಾ ಕೋಲ್ ಮೈನಿಂಗಲ್ಲಿ ಅಂಡರ್ಗ್ರೌಂಡ್ ಫೈರ್ ಫಾರ್ 100+ ಇಯರ್ ಟಾಕ್ಸಿಕ್ ಎಮಿಷನ್ ಆಗಿದೆ. ನೇಮಗಿರಿ ಬಾಕ್ಸೈಟ್ ಮೈನಿಂಗ್ ಇಂಡಿಯಾದಲ್ಲಿ ಮಾಡಿದ್ದಕ್ಕೆ ಎಂಡೇಂಜರ್ ಸ್ಪೀಸೀಸ್ ಆಗಿದೆ. ಪ್ರೊಟೆಕ್ಷನ್ ಟು ದೊಂಗರಿ ಕೊಂದ ರೈಟ್ಸ್ ಬಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ಅಮೆಜಾನ್ ಒಳಗೆ ಗೋಲ್ಡ್ ಮೈನಿಂಗ್ ಮಾಡಿದ್ರೆ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಆಗೈತಿ. ಡೈಮಂಡ್ ಮೈನಿಂಗ್ ಇನ್ ಸಿಯರಾ ಲೇನಿ ಮಾಡಿದಕ್ಕೆ ಬ್ಲಡ್ ಡೈಮಂಡ್ಸ್ಗಳು ಅಂತಂದು ಹೇಳ್ತಾರೆ, ಅಂದರೆ ಅಷ್ಟು ಜನದಲ್ಲಿ ಲೈಫ್ ಹೋಗಿದೆ ಅಂತ. ಕಾಪರ್ ಮೈನಿಂಗ್ ಇನ್ ಜಾಂಬಿಯಾ ಮಾಡಿದಕ್ಕೆ ಹೈ ಎಕನಾಮಿಕ್ ಡಿಪೆಂಡೆನ್ಸ್ ಇದೆ. ಕಾಫು ರಿವರ್ ಹೆವಿ ಮೆಟಲ್ ಪೊಲ್ಯೂಷನ್ ಆಗೈತಿ, ಕಾಫು ರಿವರ್ ಕಫುವೆ ಅನ್ಬೋದು ನೀವು. ಯುರೇನಿಯಂ ಮೈನಿಂಗ್ ಆಸ್ಟ್ರೇಲಿಯಾ ಮಾಡಿದ್ರೆ ರೇಡಿಯೇಷನ್ ರಿಸ್ಕ್ ಐತೆ ಅಲ್ಲಿ. ಸ್ಯಾಂಡ್ ಮೈನಿಂಗ್ ಇನ್ ಕೇರಳ ಮಾಡಿದ್ರೆ ಕೋಸ್ಟಲ್ ಎರೋಜನ್ ಐತೆ ಅಲ್ಲಿ. ಮೈನಿಂಗ್ ಸೆಕ್ಟರ್ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೀಲ್ ಪ್ರೊಡ್ಯೂಸರ್ ಐತಿ ಇಂಡಿಯಾ. ಸ್ಟೀಲಲ್ಲಿ 1303 ಮೈನ್ಸ್ ಇದಾವೆ. ಪ್ರೊಡ್ಯೂಸಸ್ 95 ಮಿನರಲ್ಸ್ ಅದಾವೆ. ಇದ್ರಾಗ 4 ಫ್ಯೂಯಲ್, 10 ಮೆಟಾಲಿಕ್, 23 ನಾನ್ ಮೆಟಾಲಿಕ್, 3 ಅಟಾಮಿಕ್, 5 ಮೈನರ್ ಅದಾವೆ. 4 ಫ್ಯೂಯಲ್, 10 ಮೆಟಾಲಿಕ್, 23 ನಾನ್ ಮೆಟಾಲಿಕ್, 3 ಅಟಾಮಿಕ್, 55 ಮೈನರ್ಸ್ ಅದು. ಸೆಕೆಂಡ್ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸರ್ ಐತಿ. 4th ಲಾರ್ಜೆಸ್ಟ್ ಐರನ್ ಓರ್ ಪ್ರೊಡ್ಯೂಸರ್ ಅದು. ವರ್ಲ್ಡ್ ಫಸ್ಟ್ ಶೀಟ್ ಮೈಕಾ ಐತಿ. 4th ಒಳಗೆ ಐರನ್ ಕೋರ್ ಕ್ರೋಮಿಯಂ ಇದಾವೆ.
ಬಾಕ್ಸೈಟ್ ಜಿಂಕ್ ಫಿಫ್ತ್ ಅದಾವ, 11th ಯುರೇನಿಯಮ್, 3rd ಸಾಲ್ಟ್, 5th ಗ್ರಾಫೈಟ್ ಇದಾವ. NMDC ಲಿಮಿಟೆಡ್ ಎಸ್ಟಾಬ್ಲಿಷ್ 1958 ಐತಿ. ನಾರ್ತ್ನ ಸ್ಟೇಟಸ್ ಕೊಟ್ಟಿವಿ, ಕೋಲ್ ಇಂಡಿಯಾ ಲಿಮಿಟೆಡ್ ಮಾಡಿ ಎಸ್ಟಾಬ್ಲಿಷ್ ಮಾಡಿವಿ ಇನ್ಸ್ಟಿಟ್ಯೂಷನ್ ಇದಕ್ಕೋಸ್ಕರ ಅಂತ ಮಾಡೋದು. ಮೇಜರ್ ಸ್ಟೇಟ್ಸ್ ಜಾರ್ಖಂಡ್, ಒಡಿಶಾ, ರಾಜಸ್ಥಾನ್, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ. ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಪಾಲಿಸಿ ಮೇಜರ್ ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಪಾಲಿಸಿ ಐತಿ, MMDR ಆಕ್ಟ್ ಐತಿ, ನ್ಯಾಷನಲ್ ಸ್ಟೀಲ್ ಪಾಲಿಸಿ ಐತಿ, ಫಸ್ಟ್ ಮೈಲ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಅದಾವು. ಡ್ಯೂಟಿ ಕಟ್ಟು 7.5% ಸ್ಟೀಲ್ ಪ್ರೊಡಕ್ಷನ್ ಮಾಡಿದ್ವಿ. FTA ಪಾಲಿಸಿ 100% FTA ಆಟೋಮೆಟಿಕ್ ರೋಟ್ ಮೆಟಲ್ ಅಂಡ್ ನಾನ್ ಮೆಟಲ್ ಓವರ್ ಮೈನಿಂಗ್ ಒಳಗೆ. ಕೋಲ್ ಅಂಡ್ ಲಿಗ್ನೈಟ್ ಫಾರ್ ಕ್ಯಾಪ್ಟಿವ್ ಯೂಸ್ಗೆ, ಕೋಲ್ ವಾಷರೀಸ್ಗೆ, ಮತ್ತು ಕಮರ್ಷಿಯಲ್ ಮೈನಿಂಗ್ ಇನ್ಕ್ಲೂಡಿಂಗ್ ಟಿಟೇನಿಯಂ ಬೇರಿಂಗ್ ಮಿನರಲ್ಸ್ ಮಾಡಿದ್ವಿ. ಚಾಲೆಂಜಸ್ ಎನ್ವೈರನ್ಮೆಂಟಲ್, ಸೋಷಿಯಲ್, ಅದೇ ಲ್ಯಾಂಡ್ ಡಿಗ್ರೇಡೇಷನ್, ವಾಟರ್ ಪೊಲ್ಯೂಷನ್, ಗ್ರೌಂಡ್ ಡಿಪ್ಲೇಷನ್, ಏರ್ ಪೊಲ್ಯೂಷನ್, ಮೈನ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ಡಿಸ್ಪ್ಲೇಸ್ಮೆಂಟ್, ಲಾಸ್ ಆಫ್ ಲೈವ್ಲಿಹುಡ್, ಹೆಲ್ತ್ ಇಂಪ್ಯಾಕ್ಟ್ಸ್, ಕಾನ್ಫ್ಲಿಕ್ಟ್ ಇನ್ಇಕ್ವಾಲಿಟೀಸ್, ಎಕನಾಮಿಕ್ ರಿಸೋರ್ಸ್ ಡಿಪ್ಲೇಷನ್, ಪ್ರೈಸ್ ವಾಲಿಟಿಲಿಟಿ, ಹೈ ಡಿಪೆಂಡೆನ್ಸಿ, ಕ್ಲೈಮೇಟ್ ಎನರ್ಜಿ. ಮೇಜರ್ ಮೈನರ್ ಮಿನರಲ್ಸ್ MMDR ಆಕ್ಟ್ ಏನಪ್ಪ ಅಂದ್ರೆ ಇದು ಕೋಲ್, ಲಿಗ್ನೈಟ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಜಿಂಕ್, ಲೆಡ್, ಕಾಪರ್, ಬಾಕ್ಸೈಟ್, ಐರನ್ ಓರ್, ಅಟಾಮಿಕ್ ಮಿನರಲ್ಸ್ ಇವೆಲ್ಲ ಮೇಜರ್. ಮೈನರ್ ಬಂದು ಸ್ಯಾಂಡ್, ಗ್ರಾವೆಲ್, ಕ್ಲೇ, ಮಾರ್ಬಲ್, ಸ್ಲೇಟ್, ಶೇಲು ಯೂಸರ್ ಇನ್ ಕನ್ಸ್ಟ್ರಕ್ಷನ್ ರೆಗ್ಯುಲೇಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್ಸ್. ಈ ಹೊಸ ಅಪ್ಡೇಟ್ ಒಳಗೆ ಏನಾಗಿದೆ ಅಂದರೆ ಶಿಫ್ಟ್ ಮಾಡಿವಿ. ಮಿನರಲ್ಸ್ನ ಮೇಜರ್ ಮಿನರಲ್ಸ್ ಮಾಡಿದ್ವಿ. ಬ್ಯಾರಿಯಡ್ಸ್, ಫ್ಲೆಡ್ಸ್ಪಾರ್ ಬರುತ್ತದೆ, ಮೈಕಾ, ಕ್ವಾಡ್ಸ್, ಅದನ್ನ ಮೇಜರ್ ಮಿನರಲ್ಸ್ ಆಗಿ ಹೇಳಿದ್ದಾರೆ. ಬಿಕಾಸ್ ಫೌಂಡ್ ಇನ್ ಪೆಗಾಮೆಟೈಸ್ ಅಂತ ಹೇಳಿದೆ. ಕಂಟೈನಿಂಗ್ ಕ್ರಿಟಿಕಲ್ ಮಿನರಲ್ಸ್ ಲೈಕ್ ಲಿಥಿಯಮ್, ಬೆರಿಲು, ನಿಯೋಬಿಯಮ್, ಟ್ಯಾಂಟುಲಮ್, ಟಂಗ್ಸ್ಟನ್, ಟಿನ್ನು, ಟೈಟಾನಿಯಂ ಇರೋದ್ರಿಂದ ಇದನ್ನು ಮೇಜರ್ ಮಿನರಲ್ಸ್ ಅಂತ ಹೇಳಿದ್ದಾರೆ. ಬಿಕಾಸ್ ದೀಸ್ ಆರ್ ದಿ ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳಿದ್ವಿ. ಇವಕ್ಕೆಲ್ಲ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಒಳಗೂ ಹೇಳಿದ್ದಾರೆ. ಅಷ್ಟೇ. ವೇ ಫಾರ್ವರ್ಡ್ ಏನು ಮಾಡೋಕ್ಕೆ ಹೇಳ್ಯಾರಪ್ಪ ಅಂದ್ರೆ ನ್ಯೂ ಮೈನಿಂಗ್ ಕೆಪಾಸಿಟೀಸ್ ಇನ್ ಐರನ್ ಓರ್, ಬಾಕ್ಸೈಟ್ಸ್ಗಳು ಮಾಡಿರಿ. ನೆಕ್ಸ್ಟ್ ಹೈ ಡೊಮೆಸ್ಟಿಕ್ ಡಿಮ್ಯಾಂಡ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರ್, ಹೌಸಿಂಗ್ ಸ್ಟಿಲ್ ಮೇಕ್ ಇನ್ ಇಂಡಿಯಾ ಮಾಡಿದ ಹೈಯರ್ ಮಿನರಲ್ ರಿಕ್ವೈರ್ಮೆಂಟ್ ಐತೆ. ಸ್ಟ್ರಾಂಗರ್ ಗವರ್ನೆನ್ಸ್ ಮಾಡಿ, ಟೆಕ್ನಾಲಜಿ ಡ್ರಿವನ್ ಮಾನಿಟರಿಂಗ್ ಮಾಡಿ, ಅಲೈನ್ ವಿತ್ SDG ಅಂಡ್ ಪ್ಯಾರಿಸ್ ಅಗ್ರಿಮೆಂಟ್ ಮಾಡಿ, ಸಸ್ಟೈನಬಲ್ ಮೈನಿಂಗ್ ಮಾಡಿ, ಎಸೆನ್ಷಿಯಲ್ ಫಾರ್ ಲಾಂಗ್ ಟರ್ಮ್ ಎಕನಾಮಿಕ್ ರೆಸಿಲಿಯನ್ಸ್ ಮಾಡಿ. ಇದು ಅಲ್ಲದೆ ಒಂದು ಇನ್ನೊಂದು ಐತಿ, ಈ ಖನಿಜ್ ವಿದೇಶ್ ಲಿಮಿಟೆಡ್ ಅದು ಒಂದು ಸ್ವಲ್ಪ ಕೆಲಸ ಮಾಡುತ್ತೆ. ಇದು ಮೈನಿಂಗ್ ವಿದೇಶಲ್ಲಿ ಮಾಡುತ್ತೆ. ಇನ್ನೊಂದು ಬರುತ್ತಪ್ಪ, ಇದು ಡಿಸ್ಟಿಕ್. ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದೇ ನಿಮಿಷ. ಏನು ಗೊತ್ತಾ, ಅದೇ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಹೇಳ್ತೀವಿ. ಇದನ್ನ ಹೈಯೆಸ್ಟ್ ರಿಸಿಪಿಯೆಂಟ್ ಆಫ್ ಫಂಡ್ಸ್ ಅಂತ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಸ್ಕೀಮ್ ಅಂತ ಹೇಳ್ತೀವಲ್ವಾ. 3000 crore ಸ್ಪೆಂಟ್ ಮಾಡೈತಿದ್ದು. ಇದು ಕೆಂಜೋಹಾರ್ ಹೈಲಿ ರಿಚ್ ಮಿನರಲ್ ರಿಸರ್ವ್ ಕೆಪಾಸಿಟಿ ಆಫ್ ಐರನ್ ಓರ್ ಇರೋದ್ರಿಂದ ಇಲ್ಲಿ ಡಿಸ್ಟ್ರಿಕ್ಟ್ ಹ್ಯಾಸ್ ರಿಸೀವ್ 2555 million tons ಆಫ್ ಐರನ್. ಅದನ್ನು ಬೇಕಾಗಿಲ್ಲ. DMF ಸ್ಕೀಮ್ ಅಂತಂದರೆ ಇದು ಮೈನ್ ಮಿನರಲ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿ ಬರುತ್ತೆ. ಎವ್ರಿ ಡಿಸ್ಟ್ರಿಕ್ಸ್ ಅಫೆಕ್ಟೆಡ್ ಬೈ ಮೈನಿಂಗ್ ರಿಲೇಟೆಡ್ ಇತ್ತಂತಂದರೆ ಸ್ಟೇಟ್ ಗೌರ್ಮೆಂಟ್ ಇದನ್ನು ಕ್ರಿಯೇಟ್ ಮಾಡೋಕೆ ಬೈ ನೋಟಿಫಿಕೇಶನ್ ಟ್ರಸ್ಟ್ ಆಗಿ ಕ್ರಿಯೇಟ್ ಮಾಡ್ಬೇಕು. ಇದನ್ನು ಆಸ್ ಎ ನಾನ್ ಪ್ರಾಫಿಟ್ ಬಾಡಿ ಟು ಬಿ ಕಾಲ್ಡ್ ಆಸ್ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್. ಫಂಡ್ಸ್ ಎವ್ರಿ ಮೈನಿಂಗ್ ಲೀಸ್ ಹೋಲ್ಡರು ಕೊಡಬೇಕು. ಇದಕ್ಕೆ ವಿಲ್ ಪೇ ಫ್ರಾಕ್ಷನ್ ಆಫ್ ರಾಯಲ್ಟಿ ನಾಟ್ ಎಕ್ಸೀಡಿಂಗ್ 1/3 ಆಫ್ ರಾಯಲ್ಟಿ ಇನ್ ಎಕ್ಸೀಡ್ ಮಾಡಲು ಕೊಡಬೇಕು ಟು ದ DMF as per rates prescribed by the central government. This fund will be used for the welfare of the people affecting the mining affected areas ಮಾಡಿದ್ವಿ. ಈ ಕೆಂಜೋರ್ ಅಂತ ಹೇಳಿದ್ನಲ್ಲ, ಇಲ್ಲಿಗೆ 8840 crores ಅಲ್ಲೇ ಬಂದಿದೆ. ಒಂದು ಡಿಸ್ಟ್ರಿಕ್ಟಿಂದ ಅಷ್ಟು ಮಿನರಲ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋದು. ಜಸ್ಟ್ ಇದು 1/3. ಇದು 1/3 ಆಫ್ ಇದ್ರ ದೊಡ್ಡ ಇಷ್ಟು ಬಂತಿರೋದು. ಇನ್ನು ಲೆಕ್ಕ ಹಾಕಿನಿ ಎಷ್ಟು ಇರ್ಬೇಕು ಅದ್ರಾಗ. 8840 crores ಕೊಟ್ಟಾರ ಅಷ್ಟ. ನೆಕ್ಸ್ಟ್ ಈ ಇನ್ಕ್ರೀಸ್ ಇನ್ ಕೋಸ್ಟಲ್ ಎರೋಜನ್ಸ್ ಜಾಸ್ತಿ ಆಗ್ತಿರೋದಲ್ವಾ, ಇದ್ರ ಮೇಲೆ ಒಂದ್ಸತಿ UPSC ಮೇನ್ಸ್ ಕ್ವಶನ್ಸ್ ಇದೆ. 43% ತಮಿಳ್ನಾಡು ಕೋಸ್ಟ್ ಅಂಡರ್ ಎರೋಜನ್ ಐತಿ. 4450 hectaresಗಳು ಲ್ಯಾಂಡ್ ಲಾಸ್ಟ್ ಆಗೈತೆ ಎರೋಜನಿಂದ. ಎರೋಜನ್ ರೇಟ್ ಈಸ್ಟ್ ಕೋಸ್ಟ್ ಒಳಗೆ 3 ಮೀಟರ್ ಪರ್ ಐತಿ, ವೆಸ್ಟ್ ಕೋಸ್ಟ್ನಾಗ 2.5 ಮೀಟರ್ ಪರ್ ಐತಿ. ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ಪೋರ್ಟ್ಸ್, ಬ್ರೇಕ್ ವಾಟರ್, ಗ್ರಯೋನ್ಸ್ ಇರೋದ್ರಿಂದ ಆಲ್ಟರಿಂಗ್ ದ ನ್ಯಾಚುರಲ್ ಶೋರ್ ಲೈನ್ಸ್. ಕೋಸ್ಟಲ್ ಎರೋಜನ್ ಕಾನ್ಸೆಪ್ಟ್ ಅಂದರೆ ವಿಯರಿಂಗ್ ಅವೇ ಆಫ್ ರಾಕ್ಸ್, ಸಾಯಿಲ್, ಸ್ಯಾಂಡ್ ಫ್ರಮ್ ಕೋಸ್ಟ್ ಡ್ಯೂ ಟು ಸಿ ವೇವ್ಸ್, ಕರೆಂಟ್ಸ್, ಸ್ಟಾರ್ಮ್ಸ್ ಅಂಡ್ ಸಿ ಲೆವೆಲ್ ರೈಸ್ ಇಂದ. ಪ್ರೊಸೆಸ್ ಏನು, ಫಸ್ಟ್ ಕೊರೇಷನ್ ಆಗುತ್ತೆ ಅಂದರೆ ವೇವ್ಸ್ ಹರಲ್ಸ್ ಪೆಬಲ್ಸ್ ಅಗೇನ್ಸ್ಟ್ ಕ್ಲಿಫ್ಸ್, ವೇವ್ ಕಟ್ ನಾಚಸ್, ಕೊರೇಯೋ ಥರ. ಅಬ್ರೇಷನ್, ಸ್ಯಾಂಡ್ ಆ್ಯಂಡ್ ಫ್ರಾಗ್ಮೆಂಟ್ಸ್ ಗ್ರೈಂಡ್ ಕಾಸ್ಟ್ ಲೈನ್ಸ್, ಸ್ಯಾಂಡ್ ಪೇಪರ್ ಎಫೆಕ್ಟ್ ಥರ ಹಿಂಗೆ ಮಾಡೋದಾಗುತ್ತಲ್ಲ ಹಂಗೆ ಅಬ್ರೇಷನ್ ಆಗುತ್ತೆ. ಹೈಡ್ರಾಲಿಕ್ ಆಕ್ಷನ್ಸ್, ವೇ ಕಂಪ್ರೆಸಸ್, ಏರಿಂಗ್ ಕ್ರ್ಯಾಕ್ಸ್, ರಾಕ್ ಬೇರಿಂಗ್ ಆಗುತ್ತೆ. ಅಟ್ರಿಷನ್, ಪೆಬಲ್ಸ್ ಕೊಲೈಡ್ ಬ್ರೇಕ್ ಇಂಟು ಫೈನೋ ಪಾರ್ಟಿಕಲ್ಸ್ ಆಗುತ್ತೆ ಅಟ್ರಿಷನ್. ಕಾಸಸ್ ಆಫ್ ಕೋಸ್ಟಲ್ ಎರೋಷನ್ ಅಂದರೆ ನ್ಯಾಚುರಲ್ ಕಾಸಸ್, ಸ್ಟ್ರಾಂಗ್ ವೇವ್ಸ್, ಕ್ಲಿಫ್ಸ್ ಆನ್ ಡೋವರ್ ಆಫ್ ಇಂಗ್ಲೆಂಡ್ ಎರೋಡೆಡ್ ಬೈ ಇಂಗ್ಲಿಷ್ ಚಾನಲ್ ವೇವ್ಸ್, ಟೈಡ್ಸ್, ಬೇ ಆಫ್ ಫಂಡಿ ಅಂಡ್ ಕೆನಡಾ ಬರುತ್ತೆ. ವಿಂಡ್ ಮತ್ತು ಲಾಂಗ್ ಶೋರ್ ಕರೆಂಟ್ಸ್ ಅಂದರೆ ತಮಿಳ್ನಾಡು ಕೋಸ್ಟ್ ಸೌತ್ ಒಳಗೆ ನಾರ್ತ್ ಡ್ರಿಫ್ಟ್ ಫಾರ್ 8 months ಇರುತ್ತೆ, ಹಂಗಾಗಿ ಇದು ಜಾಸ್ತಿ ಇರುತ್ತೆ. ರಿವರ್ಸ್ ಡ್ರಿಫ್ಟ್ ಇರುತ್ತೆ ನಾರ್ತ್ ಈಸ್ಟ್ ಮಾನ್ಸೂನ್ ಒಳಗೆ 4 months, ಹಂಗಾಗಿ ವಿಂಡ್ ಜಾಸ್ತಿ ಆಗುತ್ತೆ. ಸ್ಟಾರ್ಮ್ ಸರ್ಜ್ ಸೈಕ್ಲೋನ್ಸ್ ಇಂದ ಸುಂದರ್ಬನ್ಸ್, ಒಡಿಶಾ, ಆಂಧ್ರ ಪ್ರದೇಶ ಒಳಗೆ ಜಾಸ್ತಿ ಕಡಲ್ ಕೊರೆತ ಆಗುತ್ತೆ. ಸಿ ಲೆವೆಲ್ ರೈಸ್ ಆಗೋದ್ರಿಂದನೂ ಆಗುತ್ತೆ. ಆಂಥ್ರೋಪೋಜೆನಿಕ್ ಪೋನ್ಸಸ್ ಬಂದು ಪೋರ್ಟ್ಸ್, ಬ್ರೇಕ್ ವಾಟರ್ಸ್, ಗ್ರಯೋನ್ಸ್, ಜೆಟ್ಟೀಸ್ಗಳು ಯೂಸ್ ಮಾಡೋದ್ರಿಂದ. ಬ್ಲ್ಯಾಕ್ ನ್ಯಾಚುರಲ್
ಇದು ನ್ಯಾಚುರಲ್ ಲಾಂಗ್ ಶೋರ್ಟ್ ಸೆಡಿಮೆಂಟ್ಸ್ನ ಬ್ಲಾಕ್ ಮಾಡುತ್ತೆ ಟ್ರಾನ್ಸ್ಪೋರ್ಟ್ ಆಗಿ, ರಿಸಲ್ಟ್ಸ್ ಇನ್ ಸ್ಯಾಂಡ್ ಅಕ್ಯುಮಿಲೇಷನ್ ಆಗಿ ಎರೋಜನ್ ಆಗುತ್ತೆ, ಡೌನ್ ಡ್ರಿಫ್ಟ್ ಒಮ್ಮೆ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ. ಎನ್ನೂರು ಪೋರ್ಟ್ ಕಟ್ಟುಪುಲ್ಲಿ ಪೋರ್ಟ್ ಆಫ್ ಅಡಾನಿ ತಮಿಳುನಾಡು. ನೆಕ್ಸ್ಟ್ ಲ್ಯಾಂಡ್ ರಿಕ್ಲಮೇಷನ್, ಮುಂಬೈ ರಿಕ್ಲಮೇಷನ್ ಒಳಗೆ ಎರೋಜನ್ ಅಡ್ಜಸ್ಟೆಂಟ್ ಕೋಸ್ಟ್ ಆಗುತ್ತೆ. ಸ್ಯಾಂಡ್ ಮೈನಿಂಗ್ ಮಾಡೋದ್ರಿಂದ ಜಾಸ್ತಿ ಆಗಿಬಿಡುತ್ತೆ. ಕುಟ್ಟನಾಡು ಕೇರಳ ಒಳಗೆ, ಆಂಧ್ರ ಪ್ರದೇಶ ಕೋಸ್ಟ್ ಒಳಗೆ ಆಗ್ತಿರೋದು ಇದೇ ರೀಸನ್. ಆಮೇಲೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಹೋಟೆಲು, ಸಿ ವಾಲ್ಸ್, ರೋಡ್ಸ್ ಕಟ್ಟೋದ್ರಿಂದ. ಇಂಡಿಯಾಸ್ ಕೋಸ್ಟ್ ಲೈನ್ 7,000 ಇದೆ, 11,000 ಇದೆ. ಮೇನ್ ಲ್ಯಾಂಡ್ ಟೋಟಲ್ ಓಕೆನಾ. ಗುಜರಾತ್ ಲಾಂಗೆಸ್ಟ್ ಕೋಸ್ಟ್ ಐತಿ. ಲಾಂಗೆಸ್ಟ್ ಕೋಸ್ಟ್ ಯೂನಿಯನ್ ಟೆರಿಟರಿ ಬಂದು ಅಂಡಮಾನ್ ನಿಕೋಬಾರ್ ಐತಿ. ಕೋಸ್ಟಲ್ ಟೈಪ್ಸ್ ಕೋರಮಂಡಲ್ ಕೋಸ್ಟ್ ತಮಿಳುನಾಡು ಎಮರ್ಜೆನ್ಸ್ ಕೋಸ್ಟ್ ಐತಿ. ಕೊಂಕಣ್ ಕಾಶ್ಮೀರ ಸಬ್ಮರ್ಜೆಂಟ್ ಕೋಸ್ಟ್ ಇದೆ. ಇಂಪ್ಯಾಕ್ಟ್ ಆಫ್ ಕೋಸ್ಟ್ ಏರಿಯಾ ಲಾಸ್ ಆಫ್ ಲ್ಯಾಂಡ್ ಆಗುತ್ತೆ. ಮರೀನಾ ಬೀಚ್ ಚೆನ್ನೈ ಶ್ರಿಂಕಿಂಗ್ ಶೋರ್ ಲೈನ್ ಆಗ್ತದೆ. ಲಾಸ್ ಆಫ್ ಪಬ್ಲಿಕ್ ಸ್ಪೇಸಸ್, ಹೌಸಿಂಗ್ ಏರಿಯಾಸ್, ಇನ್ಫ್ರಾಸ್ಟ್ರಕ್ಚರ್ ತೊಂದರೆ ಆಗುತ್ತೆ. ಕೋಸ್ಟಲ್ ಎಕೋಸಿಸ್ಟಮ್ ಡಿಗ್ರೇಡೇಷನ್ ಐತಿ. ಲಾಸ್ ಆಫ್ ಹ್ಯಾಬಿಟೇಟ್ಸ್, ಮ್ಯಾಂಗ್ರೋವ್, ಸಾಲ್ಟ್ ಮಾರ್ಷಸ್, ಡ್ಯೂನ್ಸ್, ಬೀಚಸ್, ಸುಂದರ್ಬನ್ಸ್. ನೆಕ್ಸ್ಟ್ ಇನ್ಕ್ರೀಸ್ಡ್ ಫ್ಲಡ್ಡಿಂಗ್ ರಿಸ್ಕ್ ಆಗುತ್ತೆ. ಲಾಸ್ ಆಫ್ ನ್ಯಾಚುರಲ್ ಬ್ಯಾರಿಯರ್ ಆಗುತ್ತೆ. ಡೀಪ್ ವೇವ್ ಪೆನಿಟ್ರೇಷನ್ ಕೇರಳ ಕೋಸ್ಟ್ ಬೆಲ್ಟ್ ಹೈ ಫ್ಲಡ್ ವರ್ನರಬಿಲಿಟಿ ಐತಿ. ಕಮ್ಯುನಿಟಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನಾಗ. ಟೆಮಿನೇಟ್ ಫಿಶಿಂಗ್ ಕಮ್ಯುನಿಟೀಸ್ ಲೈವ್ಲಿಹುಡ್ ಲಾಸ್ ಆಗುತ್ತೆ. ಸಾಲ್ಟ್ ವಾಟರ್ ಇಂಟ್ರೂಷನ್ ಆಗುತ್ತೆ. ಸಾಲ್ಟ್ ವಾಟರ್ ಒಳಗೆ ಬಂದ್ಬಿಡುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಸೆಲನೈಸೇಷನ್ ಆಗುತ್ತೆ. ಆಂಧ್ರ ಪ್ರದೇಶ ತಮಿಳುನಾಡು ಪ್ಯಾಡಿ ಫೀಲ್ಡ್ಸ್ ಒಳಗೆ ಆಗೈತೆ. ಇವನ್ ಕೇರಳದಾಗ ಆಗೈತೆ. ಲಕ್ಷದ್ವೀಪ ರೀಫ್ಸ್ ಸೆಡಿಮೆಂಟೇಷನ್ ಸ್ಟ್ರೆಸ್ ಐತೆ. ಮಿಟಿಗೇಷನ್ ಏನು ಮಾಡಬೇಕಪ್ಪ, ನೇಚರ್ ಬೇಸ್ ಗ್ರೀನ್ ಮೆಜರ್ಸ್ ತಗೊಂಡು ಮ್ಯಾಂಗ್ರೋವ್ ಪ್ಲಾಂಟಿಂಗ್ ಮಾಡಿ, ಸೀಗ್ರಾಸ್ ರೆಸ್ಟೋರೇಷನ್ ಮಾಡಿ, ಡ್ಯೂನ್ ರೆಸ್ಟೋರೇಷನ್ ಮಾಡಿ, ವೆಟ್ಲ್ಯಾಂಡ್ ರಿಹಬಿಲಿಟೇಷನ್ ಮಾಡಿ, ಬೀಚ್ ನರಿಶ್ಮೆಂಟ್ ಮಾಡೋಣ. ಆರ್ಟಿಫಿಷಿಯಲ್ ಅಡಿಷನ್ ಆಫ್ ಸ್ಯಾಂಡ್ ಟು ದ ಬೀಚಸ್ಗೆ ಸ್ಯಾಂಡ್ ತಂದು ಹಾಕ್ರಿ. ಕಾಮನ್ ಇನ್ ಫ್ಲೋರಿಡಾ US ನೆದರ್ಲ್ಯಾಂಡ್ ಮಾಡ್ತಾರೆ. ವೆಜಿಟೇಷನ್ ಬ್ಯಾರಿಯರ್ಸ್ಗಳು ಮಾಡೋಣ. ಕೋಸ್ಟಲ್ ವೆಸ್ಟರ್ನ್ ಸ್ಟೆಬಿಲೈಸ್ ದಿ ಸ್ಯಾಂಡ್ ರೆಡ್ಯೂಸ್ ದಿ ವೇವ್ ಎನರ್ಜಿ ಇಂಪ್ಯಾಕ್ಟ್ ಮಾಡುತ್ತೆ. ಹಾರ್ಡ್ ಇಂಜಿನಿಯರಿಂಗ್ ಅಂದರೆ ಟು ಬಿ ಯೂಸ್ ಕಾಶಿಯಸ್ಲಿ ಯೂಸ್ ಮಾಡಿ. ಗ್ರೈನ್ಸ್, ಸಿ ವಾಲ್ಸ್, ಬ್ರೇಕ್ ವಾಟರ್ಸ್ ಇದನ್ನ ಕಾಶಿಯಸ್ ಯೂಸ್ ಮಾಡಿ. ಇಲ್ಲಾಂದ್ರೆ ಅದೇ ಮತ್ತೆ ಕೋಸ್ಟಲ್ ಎರೋಷನ್ ಮಾಡಿಬಿಡುತ್ತೆ. ಆಫನ್ ಕಾಸಸ್ ಡೌನ್ ಡ್ರಿಫ್ಟ್ ಎರೋಷನ್ ಆಗ್ಬಿಡುತ್ತೆ. ಝೋನಿಂಗ್ ಅಂಡ್ ರೆಗ್ಯುಲೇಷನ್ ಮಾಡೋದು. ಬಿಲ್ಡಿಂಗ್ ಕೋಡ್ಸ್ಗಳು, ಡೆವಲಪ್ಮೆಂಟ್ ಝೋನ್ಸ್ಗಳು, ನೋ ಡೆವಲಪ್ಮೆಂಟ್ ಝೋನ್ಸ್ಗಳು ಮಾಡೋಣ. ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನಪ್ಪ ಅಂದ್ರೆ NCCR ಶೋರ್ಲೈನ್ ಸ್ಟಡೀಸ್ ಏನಪ್ಪ 33% ಆಫ್ ಕೋಸ್ಟ್ ಎರೋಷನ್ ಐತಿ. 26.9 ಕ್ರಿಯೇಷನ್ ಐತಿ, ಸ್ಟೇಬಲ್ ಐತಿ ಅಂತ ಹೇಳಿದಾರೆ. ಹಾರ್ಡ್ ಲೈನ್ ಮ್ಯಾಪಿಂಗ್ ಮಾಡೋಣ. MUFCs ಪ್ರಕಾರ ಶೋರ್ ಲೈನ್ ಚೇಂಜ್ ಇನ್ C11 ರೈಸ್ ಪ್ರಕಾರ. CRZ ನೋಟಿಫಿಕೇಶನ್ ನೋ ಡೆವಲಪ್ಮೆಂಟ್ ಝೋನ್ಸ್ಗಳು ಡಿಫೈನ್ಸ್ ಆಗಿದಾವೆ. ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ಗಳು ಅದಾವೆ. NGT ಮ್ಯಾಂಡೇಟೆಡ್ ಮಾಡತ್ತಿದ್ನ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಎರೋಷನ್ ಮ್ಯಾಪಿಂಗು, ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಅದ. ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಕೋಸ್ಟಲ್ ಪ್ರೊಟೆಕ್ಷನ್ ಮಾಡಿದ್ದೀವಿ. ಫ್ಲಡ್ ಮ್ಯಾನೇಜ್ಮೆಂಟ್ ಸ್ಕೀಮ್ಸ್ ಅದ. ಆಂಟಿ ಏರೇಷನ್ ವರ್ಕ್ಸ್ ಅದ. ಕೋಸ್ಟಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ. ಅಂದರೆ ನಿಯರ್ ಶೋರ್ ಡಾಟಾ ಫಾರ್ ಡೆಸಿಗ್ನೇಟೆಡ್ ಕೋಸ್ಟಲ್ ಪ್ರೊಟೆಕ್ಷನ್ಗೆ ಲೈಕ್ ಕೇರಳ ತಮಿಳುನಾಡು ಮಾಡಿದ್ರೆ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಮಾಡಿದ್ದೀವಿ. ಅಷ್ಟೇಪ್ಪ. ಕ್ಲೈಮೇಟ್ ಚೇಂಜಸ್, sea level rises, unscientific coastal development accelerate erosion. So technological mapping, ecosystem based restoration, rational development planning is essential for coastal resilience. ಈ ಥರ ಕನ್ಕ್ಲೂಷನ್ ಬರೆಯೋದನ್ನು ಕಲಿಯಿರಪ್ಪ ಅಷ್ಟೇ. ಇಲ್ಲಿಗೆ ನಮ್ಮದು ಎನ್ವೈರ್ನಮೆಂಟ್ ಮುಗೀತು. ಓಕೆನಾ. ಎನ್ವೈರ್ನಮೆಂಟ್ ಮೀನ್ಸ್ ರಿವಿಷನ್ ವೀಡಿಯೋಸ್ ಮುಗಿತಿದ್ದು. ಒಂದು ಅರೌಂಡ್ 3 to 4 hours ಆಗಿರ್ಬೋದು. ನೀವು ಕ್ವಿಕ್ ರಿವಿಷನ್ಗೆ ದಿಸ್ ಇಸ್ ನ ಗುಡ್ ಮೆಟೀರಿಯಲ್ ಆ್ಯಂಡ್ ಕನ್ಸಿಸ್ಟ್ ಲಾಟ್ ಆಫ್ ಥಿಂಗ್ಸ್, ಡಾಟಾ, ಫ್ಯಾಕ್ಟ್ಸ್, ಎಕ್ಸಾಂಪಲ್ಸ್ ಹೆವಿಲಿ ಲೋಡೆಡ್ ಐತಿ. ಸೊ ನೀವು ಒಂದ್ಸತಿ ಓದಿದ್ರೆ ಅಥವಾ ಇದನ್ನು ಹೇಗಿರುತ್ತೆ ಅಂತ ತಿಳ್ಕೊಳಕ್ಕೆ ಇದು ಮಾಡಿದರೆ ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್ ಆಗಿರುತ್ತೆ. ನೀವು ಜಸ್ಟ್ ಮೇಕ್ ಇಟ್ ಯೂಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಹೇಳಿ ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್. ಓಕೆನಾ. ಇದು ಮಾಡ್ತಿರೋದು ಯಾವುದೋ ಮಾನಿಟೈಸೇಷನ್ಗೋಸ್ಕರ ಅಲ್ಲ, ಎಲ್ರಿಗೂ ಯೂಸ್ ಆಗಲಿ ಅಂತ ದಿಸ್ ಕೈಂಡ್ ಆಫ್ ನೋಟ್ಸ್. ಓಕೆ, ಸಿ ಯು, ಬಾಯ್, ಟೇಕ್ ಕೇರ್.